ಕರ್ನಾಟಕ. ಹೇಗಿದ್ದೀರಾ ಎಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತು ನಾವು ಕನ್ಫ್ಯೂಸಿಂಗ್ ಹಾಗೆ ಇಂಟ್ರೆಸ್ಟಿಂಗ್ ಚಾಪ್ಟರ್ ಅಂದರೆ ಎವಲ್ಯೂಷನ್ ಬಗ್ಗೆ ಡಿಸ್ಕಸ್ ಮಾಡಲಿಕ್ಕಿದ್ದೀವಿ. ಸರಿ, ಈ ಎವಲ್ಯೂಷನಲ್ಲಿ ಏನೆಲ್ಲ ಡಿಸ್ಕಸ್ ಮಾಡಲಿಕ್ಕಿದ್ದೀವಿ? ಡೆಫಿನೆಟ್ಲಿ ಅಬೌಟ್ ಬಿಗ್ ಬ್ಯಾಂಗ್ ಥಿಯರಿ ಇನ್ ದ ಬಿಗಿನಿಂಗ್. ಆದರೆ ಮಕ್ಕಳೇ, ಎವಲ್ಯೂಷನ್ ಅಂದರೆ ಏನಾಗುವಂಥದ್ದು ಎವಲ್ಯೂಷನಲ್ಲಿ? ನೀವು ಕ್ಲಾಸ್ 10th ಚಾಪ್ಟರಲ್ಲಿ ಕಲ್ತಿದ್ದೀರಾ. ಎವಲ್ಯೂಷನ್ ಅಂದರೆ ಸ್ಲೋ ಗ್ರ್ಯಾಜುವಲ್ ಚೇಂಜಸ್ that would be happening for millions of years, which will be giving rise to new organisms ಅಲ್ವಾ? ಆದರೆ ಈ ನ್ಯೂ ಆರ್ಗ್ಯಾನಿಸಮ್ಸ್ ಆಗೋ ಮುಂಚೆ ಏನಾಯಿತು? ಡೆಫಿನೆಟ್ಲಿ ನಮ್ಮ ಅರ್ತ್ ಪ್ಲಾನೆಟ್ ಆಗಬೇಕು ಅಲ್ವಾ? ನಮ್ಮ ಅರ್ತ್ ಪ್ಲಾನೆಟ್ ಏನಿದೆ ಅದು ಪ್ರೊಡ್ಯೂಸ್ ಆಗುವಂಥದ್ದು. ಅದರ ಮುಂಚೆ ಏನಾಗುತ್ತೆ? ಯೂನಿವರ್ಸ್ ಆಗುವಂಥದ್ದು. ಸೊ ಇದೆಲ್ಲದರ ಬಗ್ಗೆ ನಾವು ಇವತ್ತು ಬಿಗ್ ಬ್ಯಾಂಗ್ ಥಿಯರಿಯಲ್ಲಿ ನೋಡೋಣ. ಓಕೆ, ಬಿಗ್ ಬ್ಯಾಂಗ್ ಥಿಯರಿ ಅಂದರೆ ನಮ್ಮ ಯೂನಿವರ್ಸ್ ಏನಿರುತ್ತೆ, ವಿಚ್ ಇಸ್ ನಥಿಂಗ್ ಬಟ್ ಕ್ಲಸ್ಟರ್ಸ್ ಆಫ್ ಗ್ಯಾಲಕ್ಸೀಸ್. ಇದು 20 ಬಿಲಿಯನ್ ಇಯರ್ಸ್ ಓಲ್ಡ್ ಅಲ್ವಾ? ಸೊ ಈ ಕ್ಲಸ್ಟರ್ ಆಫ್ ಗ್ಯಾಲಕ್ಸೀಸ್ ಏನಿದೆ, ದೇ ವುಡ್ ಬಿ ಕಂಟೈನಿಂಗ್ ಲಾಟ್ ಆಫ್ ಸ್ಟಾರ್ಸ್ ಆ್ಯಂಡ್ ದೇ ವುಡ್ ಬಿ ಕಂಟೈನಿಂಗ್ ಕ್ಲೌಡ್ಸ್ ಆಫ್ ಗ್ಯಾಸ್ ಆ್ಯಂಡ್ ಡಸ್ಟ್. ಸೊ ಒರಿಜಿನ್ ಆಫ್ ಲೈಫ್ ಪ್ರೊಡಕ್ಷನ್ ಆಫ್ ಲೈಫ್ ಏನಿದೆ, ಇದರನ್ನು ಬಿಗ್ ಬ್ಯಾಂಗ್ ಥಿಯರಿ ಅರ್ಥ ಮಾಡಿಸುತ್ತೆ. ಅಂದರೆ ನಾಟ್ ಲೈಫ್ ಎಕ್ಸಾಕ್ಟ್ಲಿ, ದ ಒರಿಜಿನ್ ಆಫ್ ಯೂನಿವರ್ಸನ್ನು ಬಿಗ್ ಬ್ಯಾಂಗ್ ಥಿಯರಿ ಎಕ್ಸ್ಪ್ಲೈನ್ ಮಾಡುವಂಥದ್ದು. ಸೊ ಏನು ಅಂತ ನೋಡೋಣ. ಅಕಾರ್ಡಿಂಗ್ ಟು NCERT, ಇದೆಲ್ಲ NCERTಯ ಲೈನ್ಸ್ ಆಗಿರುತ್ತೆ ಮಕ್ಕಳೇ. ಓಕೆ, ಬಿಗ್ ಬ್ಯಾಂಗ್ ಥಿಯರಿ. ಸೊ ಏನಾಗುವಂಥದ್ದು ಫಸ್ಟಿಗೆ ಬಿಗ್ ಬ್ಯಾಂಗ್ ಥಿಯರಿಯಲ್ಲಿ? ಇಟ್ ಇಸ್ ಬಿಗ್ ಬ್ಯಾಂಗ್. ಓಕೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ನಾವು ಸ್ಟಾರ್ಟಿಂಗ್ ಏನಾಯಿತು, ಹೇಗೆ ಯೂನಿವರ್ಸ್ ಫಾರ್ಮ್ ಆಯಿತು? ಸ್ಟಾರ್ಟಿಂಗಿಗೆ ಏನಾಗುವಂಥದ್ದು? ಥರ್ಮೋಡೈನಾಮಿಕ್ ಎಕ್ಸ್ಪ್ಲೋಷನ್ ಆಗುವಂಥದ್ದು. ಓಕೆ, ಸೊ ಹ್ಯೂಜ್ ಎಕ್ಸ್ಪ್ಲೋಷನ್ ಲೀಡ್ ಟು ದ ಯೂನಿವರ್ಸ್, ಪ್ರೊಡಕ್ಷನ್ ಆಫ್ ಅ ಯೂನಿವರ್ಸ್. ಓಕೆ, ಆ್ಯಂಡ್ ಇಟ್ ಕಾಸ್ಟ್ ಯೂನಿವರ್ಸ್ ಟು ಎಕ್ಸ್ಪಾಂಡ್. ಕರೆಕ್ಟಾ? ಸೊ ನಂತರ ಆಫ್ಟರ್ ದಿಸ್ ಎಕ್ಸ್ಪ್ಲೋಷನ್ ವಿಚ್ ಕಾಸ್ ದ ಯೂನಿವರ್ಸ್ ಟು ಎಕ್ಸ್ಪಾಂಡ್, ಓಕೆ, ನಂತರ ಏನಾಯಿತು? gaseous cloud, it started cooling down. ಫಸ್ಟಿಗೆ ಹ್ಯೂಜ್ ಎಕ್ಸ್ಪ್ಲೋಷನ್ ಆಯಿತು. ಓಕೆ, ಎಕ್ಸ್ಪ್ಲೋಷನ್ ಆಗಿ ನಿಧಾನಕ್ಕೆ ಗೇಷಿಯಸ್ ಕ್ಲೌಡ್ ಏನು ಫಾರ್ಮ್ ಆಗುತ್ತೆ, ವಿಚ್ ವುಡ್ ಬಿ ಹ್ಯಾವಿಂಗ್ ಮಿಥೇನ್ and ammonia and hydrogen, little bit water vapor. Okay, so these will start cooling down. Okay, so then the simplest element ಯಾವುದಿದೆ? ಫಸ್ಟ್ ಪಿರಿಯಾಡಿಕ್ ಟೇಬಲ್ಲಿ ಬರುವಂಥ ಎಲಿಮೆಂಟ್ಸ್ ಯಾವುದು? ಹೈಡ್ರೋಜನ್ ಅಲ್ವಾ? ಅಟೋಮಿಕ್ ನಂಬರ್ 1 ಕೆಮಿಸ್ಟ್ರಿ ಟೀಚ್ ಮಾಡ್ತಾ ಇದ್ದೀನಿ ನಾನು. ಓಕೆ, ಸೊ ಹೈಡ್ರೋಜನ್, ಹೀಲಿಯಂ, ಇದೆಲ್ಲ ಬೇಸಿಕ್ ಫಸ್ಟ್ ಎಲಿಮೆಂಟ್ಸ್ ದ್ಯಾಟ್ ವಿ ಗೆಟ್ ಟು ಸಿ. ಸೊ ಸಿಂಪ್ಲೆಸ್ಟ್ ಎಲಿಮೆಂಟ್ಸ್ ಇದು ಫಾರ್ಮ್ ಆಗೋವಂಥದ್ದು. ಸೊ ಈ ಟೈಮಿಗೆ ಯೂನಿವರ್ಸ್ ಆಗಿರುತ್ತೆ. ಓಕೆ, ಆ್ಯಂಡ್ ದೆನ್ ಸ್ಲೋಲಿ ವಿ ಗೆಟ್ ಟು ಸಿ ಫಾರ್ಮೇಷನ್ ಆಫ್ ಪ್ಲಾನೆಟ್ಸ್. ಕರೆಕ್ಟಾ? ಸೊ ದ gases condensed under gravitation and formed the galaxies of which we have today. ಅಂದರೆ ಇದು ಏನು ಗ್ಯಾಸಸ್ ಎಲ್ಲ ಏನಿದೆ, ಇದು ಕೂಲ್ ಡೌನ್ ಆಗಿ ರೈನ್ ಎಲ್ಲ ಏನು ಬಂದ ಮೇಲೆ ವಿ ಗೆಟ್ ಟು ಸಿ the planets that we have today, the galaxy that we have today. So ಈ planets ಆಗುವಂಥದ್ದು ಅಂಡರ್ ಗ್ರಾವಿಟೇಷನ್. ಕರೆಕ್ಟಾ? ಸೊ ಇದೆಲ್ಲ NCERT ಲೈನ್ಸ್ ಆಗಿರುತ್ತೆ, ಅದರನ್ನೇ ನಾನು ಕೊಟ್ಟಿದ್ದೀನಿ ಇಲ್ಲಿ. ಓಕೆ, ಸೊ ಅರ್ತ್ ಯಾವಾಗ ಆಯಿತು? 4.5 ಬಿಲಿಯನ್ ಇಯರ್ಸ್ ಎಗೋ. BYA ಅಂದ್ರೇನು? ಬಿಲಿಯನ್ ಇಯರ್ಸ್ ಎಗೋ. ಕರೆಕ್ಟಾ? ನಾನು ಫಿಸಿಕ್ಸ್ ಕೆಮಿಸ್ಟ್ರಿ ಟೀಚ್ ಮಾಡ್ತಾ ಇಲ್ಲ. ಓಕೆ, ದಿಸ್ ಇಸ್ ಬಯಾಲಜಿ ಕ್ಲಾಸ್ ಓನ್ಲಿ. ಮಕ್ಳಿಗೆ ಡೌಟ್ ಆದರೆ ಓಕೆ, ನಿಮ್ಮ ಈ ಎವಲ್ಯೂಷನ್ ಚಾಪ್ಟ್ರಲ್ಲಿ ಇದೆಲ್ಲ ಇದೆ. ಓಕೆ, ಸೊ ಈ ನಾವು ಭೇದ ಭಾವ ಮಾಡ್ತೀವಲ್ಲ, ಫಿಸಿಕ್ಸ್ ಬೇರೆ, ಕೆಮಿಸ್ಟ್ರಿ ಬೇರೆ, ಬಯಾಲಜಿ ಬೇರೆ, ಮ್ಯಾಥ್ಸ್ ಬೇರೆ ಅಂತ. ಬಟ್ ದೀಸ್ ಆಲ್ ಸಬ್ಜೆಕ್ಟ್ಸ್ ಆರ್ ಇಂಟರ್ ಕನೆಕ್ಟೆಡ್. ನಮಗೆ ಎಲ್ಲರೂ ಬೇಕು. ಕರೆಕ್ಟಾ? ಓಕೆ, ಸೊ ಅರ್ತ್ ಯಾವಾಗಾಯಿತು? 4.5 ಬಿಲಿಯನ್ ಇಯರ್ಸ್ ಎಗೋ ಆಯಿತು. ಸೊ ನಂತರ ಒಂದು 500 ಇಯರ್ಸ್ ಕಳೆದ ಮೇಲೆ ವಿ ಗೆಟ್ ಟು ಸಿ ಅಂದರೆ
500 million ಅಂತ ಹೇಳ್ಬೋದು. We get to see life. So approximately 4 billion years ago life form ಆಗುವಂಥದ್ದು. Earth 4.5, life 4 billion year ago, right? Non-cellular forms of life. ಇದೆಲ್ಲ NCERT line 3 BYA. First, cellular form is 2000 million years ago. Okay? So ಇದೆಲ್ಲ ಒಂದು ಕಡೆ ಬರ್ದಿಟ್ಕೊಳ್ಳಿ ಅಥವಾ ನೆನ್ಪಿಟ್ಕೊಳ್ಳಿ. ಓಕೆ, 4.5, 4 ನಂತರ ಸ್ವಲ್ಪ ಕೆಳಗೆ ದಟ್ ಇಸ್ 3 BYA ಮತ್ತೆ 2000 MYA ಮಿಲಿಯನ್ ಇಯರ್ಸ್ ಎಗೋ. ಓಕೆ, ನಾವು ಸರಿ, ಭಯ ಪಡ್ಕೊಳ್ಬೇಡಿ, ಇದೆಲ್ಲ ನೋಡಿಕೊಂಡು ಹೇಳ್ತೀನಿ. ಸೊ the earth that is being formed, the planet that is being formed cause of Big Bang theory. ಸೊ ಇದ್ರನ್ನ ನಾವು ಏನು ಹೇಳ್ತೀವಿ, ಪ್ಲಾನೆಟ್ ಅನ್ನ ಅರ್ಲಿ ಅರ್ತ್, ನಮ್ಮ ಈ ಅರ್ತ್ ಅನ್ನ ನಾವು ಅರ್ಲಿ ಅರ್ತ್ ಅಂತ ಕರಿತೀವಿ. ದಟ್ ಈಸ್ ದ ಅರ್ತ್ ದಟ್ ಇಸ್ ಬೀನ್ ಜಸ್ಟ್ ಫಾರ್ಮ್ಡ್ ಆಫ್ಟರ್ ಬಿಗ್ ಬ್ಯಾಂಗ್ ಥಿಯರಿ. ಸೊ ಏನಿತ್ತು, ಖಂಡಿತವಾಗಿಯೂ ಗ್ರಾವಿಟೇಷನ್ ಇಂದಾಗಿನೇ ಅರ್ತ್ ಆಗಿರೋ ಅಂಥದ್ದಲ್ಲ, ಪ್ಲಾನೆಟ್ಸ್ ಎಲ್ಲ ಆಗಿರುವಂಥದ್ದಲ್ವಾ. ಸೊ ಈ ಅರ್ಲಿ ಅರ್ತ್ ಅಲ್ಲಿ ದೇ ಹ್ಯಾಡ್ ಅ ರೆಡ್ಯೂಸಿಂಗ್ ಟೆಂಪರೇಚರ್. ಸೊ ಇದನ್ನ ಪುನಃ ನಾವು ಸಮಥಿಂಗ್ ಸಿಮಿಲರ್ ವಿ ವಿಲ್ ಬಿ ಸೀಯಿಂಗ್. ಸೊ ದಿಸ್ ಇಸ್ ಅ ಫ್ಯಾಕ್ಟ್ ದಟ್ ಇಸ್ ಬೀನ್ ಗಿವನ್ ಇನ್ NCERT. ಅಂದರೆ ಇದು NCERT ಹೇಳಿರೋದು ಹೀಗೆ ಆಗಿರೋ ಅಂಥದ್ದು, ಅರ್ಲಿ ಅರ್ತಿನ ಅಟ್ಮಾಸ್ಫಿಯರ್ ಹೀಗಿತ್ತು ಅಂತ. ಮುಂದೆ ನಾವು ಕೆಲವು ಸೈಂಟಿಸ್ಟ್ ಪ್ರಕಾರ ಹೇಗಿತ್ತು ಅರ್ಥನ್ನ ಮತ್ತೆ ಅವರು ಹೇಗೆ ಪ್ರೂವ್ ಮಾಡ್ತಾರೆ ಅದೆಲ್ಲ ನೋಡೋಣ. ಓಕೆ, ನಾವು ಅರ್ಲಿ ಅರ್ತ್ ಅಲ್ಲಿ ಅಟ್ಮಾಸ್ಫಿಯರ್ ಇರಲಿಲ್ಲ, ಸ್ಟಾರ್ಟಿಂಗಿಗೆ ಆಕ್ಸಿಜನ್ ಇರಲಿಲ್ಲ. ಓಕೆ, ವಾಟರ್ ವೇಪರ್, ಮಿಥೇನ್, ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಅಮೋನಿಯಾ. ಏನಿದು, ಇದು ಗೇಷಿಯಸ್ ಕ್ಲೌಡ್ ಅಂತ ಆಗ ಕರೆದ್ವಲ್ಲ ನಾವು. ಸೊ ದಿಸ್ ವಾಸ್ ದ ಗೇಷಿಯಸ್ ಕ್ಲೌಡ್. ಸೊ ಇಟ್ ರಿಲೀಸ್ಡ್ ಫ್ರಮ್ ದ ಮಾಲ್ಟನ್ ಮಾಸ್ ಕವರ್ಡ್ ದ ಸರ್ಫೇಸ್. ಸೊ ಅರ್ತ್ ವಾಸ್ ವೆರಿ ಹಾಟ್, 800 ಡಿಗ್ರಿ ಸೆಲ್ಸಿಯಸ್ ಅಲ್ವಾ. ಸೊ ಆ ಟೈಮಲ್ಲಿ ಪ್ರೊಡ್ಯೂಸ್ ಆದ ಗ್ಯಾಸಸ್ ಯಾವುದು, ಇವುಗಳು ವಾಟರ್ ವೇಪರ್, ಮಿಥೇನ್ ಇರ್ಬೋದು, ಅಥವಾ ಕಾರ್ಬನ್ ಡೈಆಕ್ಸೈಡ್ ಇರ್ಬೋದು, ಅಮೋನಿಯಾ ಇರ್ಬೋದು, ಇವುಗಳೆಲ್ಲ. ದೆನ್ the UV rays started getting produced from the sun, which broke this water vapor into hydrogen and oxygen. ನೋಡಿ, ಈಗ ಆಕ್ಸಿಜನ್ ಪ್ರೊಡ್ಯೂಸ್ ಆಗಿರೋದು. ದಟ್ ಇಸ್ ಆಫ್ಟರ್ ದ ಅರ್ತ್ ಇಸ್ ಬೀನ್ ಫಾರ್ಮ್ಡ್. ಆ ಗ್ಯಾಸಸ್ ಎಲ್ಲ ಏನು ಪ್ರೊಡ್ಯೂಸ್ ಆಗುತ್ತೆ, ಅದರ ನಂತರ UV ರೇಸ್ ಏನು ಪ್ರೊಡ್ಯೂಸ್ ಆಗುವಂಥದ್ದು. ಸೊ ದ್ಯಾಟ್ UV ರೇಸ್ ವಿಲ್ ಬ್ರೇಕ್ ದ ವಾಟರ್ ವೇಪರ್ ಇಂಟು ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್. ಸೊ ಆಕ್ಸಿಜನ್ ಆದಮೇಲೆ ಏನು, ಓಝೋನ್ ಇಸ್ ಆಲ್ಸೋ ಸೀನ್. ಅಟ್ಮಾಸ್ಫಿಯರ್ ಸಹ ಸಿಗುತ್ತೆ ಕಾರಣಕ್ಕೆ ಅಲ್ವಾ. ಇಲ್ಲಿವರೆಗೆ ಇರಲಿಲ್ಲ, ಆಕ್ಸಿಜನ್ ಇರಲಿಲ್ಲ. ನಂತರ ಆಕ್ಸಿಜನ್ ಕಂಬೈನ್ಡ್ ವಿತ್ ಅಮೋನಿಯಾ ಆ್ಯಂಡ್ ಡಿಫರೆಂಟ್ ಅದರ್ ಗ್ಯಾಸಸ್ ಟು ಪ್ರೊಡ್ಯೂಸ್ ಫರ್ದರ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ದೆನ್ ದ ಓಝೋನ್ ಲೇಯರ್ ವಿಲ್ ಬಿ ಫಾರ್ಮ್ಡ್. ಮತ್ತು ಈ ವಾಟರ್ ವೇಪರ್ ಏನು ಇರುತ್ತೆ, ದೇ ವಿಲ್ ಬಿ ಕಂಡೆನ್ಸ್ಡ್ ಆ್ಯಂಡ್ ದೇ ವಿಲ್ ಫಾಲ್ ಡೌನ್ ಇನ್ ದ ಫಾರ್ಮ್ ಆಫ್ ರೈನ್. ಓಕೆ, ಸೊ ಇದರನ್ನ ಬೇರೆ ಬೇರೆ ಥರ ಈ ಏನು ರೈನ್ ಏನು ಬಂದು ಎಂಟಿ ಸ್ಪೇಸಸ್ ಎಲ್ಲ ಏನಿರುತ್ತೆ ಅರ್ಥಲ್ಲಿ, ಡಿಪ್ರೆಷನ್ಸ್ ಏನಿರುತ್ತೆ ಅರ್ಥಲ್ಲಿ, ಅದರ ಮೇಲೆ ಬಿದ್ದು ಓಷನ್ ಆಗುವಂಥದ್ದು ಅಲ್ವಾ. ಸೊ ಇದಕ್ಕೆ ಬೇರೆ ಬೇರೆ ಸೈಂಟಿಸ್ಟ್ ಬೇರೆ ಬೇರೆ ಥರ ಡಿಸ್ಕ್ರೈಬ್ ಮಾಡಿದ್ದಾರೆ. ಕೆಲವರು ಹೇಳಿದ್ದಾರೆ ಇಟ್ಸ್ ಅ ಹಾಟ್ ಡೈಲ್ಯೂಟ್ ಸೂಪ್ ಅಂತ, ಹಲ್ದಾನೆ ಅಂತ ಹೇಳೋರು. ಅದೇ ಥರ ಡಾರ್ವಿನ್ ಅವರು ಬೇರೆ ಥರ ಕರೆದಿದ್ದಾರೆ, ವಾರ್ಮ್ ಲಿಟಲ್ ಪಾಂಡ್ ಅಂತ ಅಂದ್ಕೊಂಡು ಅಲ್ವಾ. ಸೊ ಅದರನ್ನು ನೋಡೋಣ. ಓಕೆ, ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಹೀಗೆ ಅರ್ಲಿ ಅರ್ತಿನ ಕಂಡೀಷನ್ ಈ ಥರ ಇತ್ತು. ನಾವು ನಾನು ಯಾಕೆ ಇದು ಬರ್ದೆ ಎಲ್ಲ ಅಂದರೆ, ಯಾಕೆ ಈ ಥರ ಟೈಪ್ ಮಾಡ್ಕೊಂಡೆ ಏನು ಹಾಕಿದ್ದೀನಿ ಅಂದರೆ, ಇದು NCERT ಲೈನ್ಸ್. ಐ ಡೋಂಟ್ ವಾಂಟ್ ಟು ಚೇಂಜ್ ಇಟ್ ಇನ್ ಎನಿ ವೇಸ್. ಓಕೆ, ನಾವು ಸರಿ, ಇಲ್ಲಿವರೆಗೆ ನಾವು ಮಾತಾಡಿರೋದೇನು, ಆಕ್ಸಿಜನ್ ಪ್ರೊಡ್ಯೂಸ್ ಆಗುತ್ತಂತೆ, ವಾಟರ್ ವೇಪರ್ ಆಯ್ತಂತೆ, ಮಳೆ ಬಂತಂತೆ, ಲೈಫ್ ಬಗ್ಗೆ ಇನ್ನೂ ಮಾತಾಡಿಲ್ಲ. ಸೊ ಆ ಟೈಮಲ್ಲಿ ಮಾತಾಡೋಕ್ಕೆ ಯಾರು ಜನನೂ ಇರಲಿಲ್ಲ. ಓಕೆ, ಯಾರಿಗೂ ಇದು ಹೀಗೆ ಅಂತ ಹೇಳುವಷ್ಟು ಏನು ಜನ, ದೇರ್ ವಾಸ್ ನೋ ಲೈಫ್. ಸೊ ದೇ ಡಿಡ್ ನಾಟ್ ನೋ ವಾಟ್ ವಾಸ್ ಹ್ಯಾಪನಿಂಗ್. ಸೊ ನಂತರ ಏನು ಸ್ವಲ್ಪ ಜನರಿಗೆ ತಿಳುವಳಿಕೆ ಬಂದ ಮೇಲೆ ಜನ ಹೊಸ ಹೊಸ ಥರದ ಥಿಯರೀಸ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅಬೌಟ್ ಒರಿಜಿನ್ ಆಫ್ ಲೈಫ್ ಫ್ರಮ್ ದಿ ಅರ್ಲಿ ಅರ್ತ್. ಓಕೆ, ಅಂದರೆ ಅರ್ಲಿ ಅರ್ತ್ ನಂತರ ಲೈಫ್ ಆಗುವಂಥದ್ದು ಅಲ್ವಾ. ಸೊ ಯಾವ ಥರ ಆಯಿತು ಅಂತ ಬೇರೆ ಬೇರೆ ಜನ ಬೇರೆ ಬೇರೆ ಇಂಟ್ರೆಸ್ಟಿಂಗ್ ವೇಯಲ್ಲಿ, ಫನ್ನಿ ವೇಯಲ್ಲೂ ಡಿಸ್ಕ್ರೈಬ್ ಮಾಡ್ತಾರೆ. ಸೊ ನನಗೆ ಈ ಕಾನ್ಸೆಪ್ಟ್ ತುಂಬ ಇಂಟ್ರೆಸ್ಟಿಂಗ್, ಬಿಕಾಸ್ ಸಮ್ ಆಫ್ ದೆಮ್ ಆರ್ ರಿಯಲಿ ಫನ್ನಿ, ಸಮ್ ಥಿಯರೀಸ್ ಆರ್ ರಿಯಲಿ ಫನ್ನಿ.
ಸೊ ವಿ ವಿಲ್ ಸ್ಟಾರ್ಟ್ ವಿತ್ ಇದೆಲ್ಲ ನಾನು ಡಿಸ್ಕಸ್ ಮಾಡ್ಲಿಕ್ಕಿದ್ದೀನಿ ಡೀಟೇಲ್ ಆಗಿ. ಸೊ ಇದನ್ನ ನಾನು ಸಪರೇಟ್ ಸ್ಲೈಡ್ ಆಗಿ ಹಾಕಲಿಲ್ಲ, ಸೊ ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಒಮ್ಮೆ ಹೇಳ್ತಾ ಹೋಗ್ತೀನಿ. ಥಿಯರಿ ಆಫ್ ಸ್ಪೆಷಲ್ ಕ್ರಿಯೇಷನ್. ಥಿಯರಿ ಆಫ್ ಸ್ಪೆಷಲ್ ಕ್ರಿಯೇಷನ್ ಆಸ್ ದ ನೇಮ್ ಸೇ, ಇದು ಏನು ಈ ಥಿಯರಿ ಹೇಳುತ್ತೆ ಅಂದರೆ, ನಾವೆಲ್ಲ ಹೇಗೆ ನಮ್ಮ ಪುರಾಣದಲ್ಲಿ ಅಥವಾ ಇವನ್ ಇನ್ ಕ್ರಿಶ್ಚಿಯನ್ಸ್ ಕಮ್ಯುನಿಟಿ ಅವರು ಏನು ದೇವರಿಂದ ಆಯಿತು ಈ ಯೂನಿವರ್ಸ್ ಪ್ರೊಡ್ಯೂಸ್ ಆಯಿತು, ದೇವರಿಂದ ಏನು ಒರಿಜಿನ್ ಆಯಿತು ಲೈಫ್ ಅಂತ ಹೇಳ್ತಾರಲ್ಲ, ಅದು ಇದ್ರ ಅಂಡರ್ ಬರುತ್ತೆ. ಓಕೆ, ನಂತರ ಇದೆಲ್ಲ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಒಮ್ಮೆ ಸೈಂಟಿಸ್ಟ್ ಹೆಸರು ಹೇಳ್ತಾ ಹೋಗ್ತೀನಿ, ಅಥವಾ ನೀವು ಸ್ಕ್ರೀನ್ ಶಾಟ್ ತಗೊಳ್ಳಿ. ಥಿಯರಿ ಆಫ್ ಸ್ಪೆಷಲ್ ಕ್ರಿಯೇಷನ್ ಕೊಟ್ಟಿರೋದು ಯಾರು? ಫಾದರ್ ಸಾರಸ್. ಥಿಯರಿ ಆಫ್ ಕ್ಯಾಟಸ್ಟ್ರೋಫಿಸಮ್ ಕೊಟ್ಟಿರೋದು ಯಾರು? ಕ್ಯೂವಿಯರ್. ಥಿಯರಿ ಆಫ್ ಸ್ಪಾಂಟೇನಿಯಸ್ ಜನರೇಷನ್ ಆಲ್ಸೋ ಕಾಲ್ಡ್ ಎಸ್ ಥಿಯರಿ ಆಫ್ ಬಯೋಜೆನೆಸಿಸ್ ಕೊಟ್ಟಿರೋದು ನಮ್ಮ ಅರಿಸ್ಟಾಟಲ್. ನೀವು ಈ ಹೆಸರನ್ನ ತುಂಬ ಸಬ್ಜೆಕ್ಟಲ್ಲಿ ಕೇಳ್ತೀರಾ, ಅದೇ ಅರಿಸ್ಟಾಟಲ್ ಇಲ್ಲಿ ಸಹ ಈ ಥಿಯರಿಯನ್ನು ಕೊಟ್ಟಿರುವಂಥದ್ದು. ಅನಾಕ್ಸಿಮ್ಯಾಂಡರ್ ಮತ್ತು ಅರಿಸ್ಟಾಟಲ್. ಥಿಯರಿ ಆಫ್ ಬಯೋಜೆನೆಸಿಸ್. ಇದು ರೆಡೀಸ್ ಮತ್ತು ಸ್ಪೆಲಾನ್ಸಿ, ಲೂಯಿಸ್ ಪಾಸ್ಚರ್ ಅವರು ಕೊಟ್ಟಿರುವಂಥದ್ದು. ಥಿಯರಿ ಆಫ್ ಸ್ಪಾನ್ಸ್ಪರ್ಮಿಯಾ, ರಿಚರ್ಡ್ ಹೆಲ್ಬೆಂಟಸ್ ಅಂತ. ಇದನ್ನು ಇಂಟ್ರೆಸ್ಟಿಂಗ್ ಇದೆ. ಯಾರೆಲ್ಲ ಈ ಆಸ್ಟ್ರಾನಮಿ ಬಗ್ಗೆ ತುಂಬ ನಂಬ್ಕೊಂಡಿರ್ತಾರೆ ಅವರು ಇದರನ್ನು ಇನ್ನೂ ನಂಬ್ತಾ ಇದ್ದಾರೆ. ಓಕೆ, ಹೇಳ್ತೀನಿ ಅದ್ರ ಬಗ್ಗೆ. ನಾವು ಆಸ್ ಐ ಟೋಲ್ಡ್ ಯು ದಿಸ್ ಐ ಆಮ್ ನಾಟ್ ಗೋನ್ ಡಿಸ್ಕಸ್ ವಿತ್ ಅ ಸಪರೇಟ್ ಸ್ಲೈಡ್, ಇಲ್ಲೇ ಹೇಳ್ಬಿಡ್ತೀನಿ. ಥಿಯರಿ ಆಫ್ ಕ್ಯಾಟಸ್ಟ್ರೋಫಿಸಮ್ ಅಂದರೆ ಏನಪ್ಪ? ಸೊ ಕ್ಯಾಟಸ್ಟ್ರೋಫಿಸಮ್ ಅಂದರೆ ಏನು ಅಂತ ಗೊತ್ತು ಎಲ್ರಿಗೂ, ಕೆಲಾಮಿಟೀಸ್ ಅಂತ ಅಲ್ವಾ, ನ್ಯಾಚುರಲ್ ಕೆಲಾಮಿಟೀಸ್ ಅಂತ. ಸೊ ಈ ಥಿಯರಿ ಏನು ಹೇಳುತ್ತೆ ಅಂದರೆ, ಆಲ್ವೇಸ್ ಈ ಥಿಯರಿ ಗಿವನ್ ಬೈ ಕ್ಯೂವಿಯರ್ ಇದೇನು ಹೇಳುತ್ತೆ ಅಂದರೆ, ಸೊ ಆಲ್ವೇಸ್ ದೇರ್ ವುಡ್ ಬಿ ದ calamities which will destroy the organisms at the end of the era, and only after this mass destruction of the organism there would be production of new organisms ಅಂತ. ಅಂದರೆ ಸಿಂಪಲ್ ಆಗಿ ಹೇಳೋದಾದರೆ, ಥಿಯರಿ ಆಫ್ ಕ್ಯಾಟಸ್ಟ್ರೋಫಿಸಮ್ ಅಂದರೆ ಯಾವತ್ತೂ ಒಂದು ಎರಾ ಎಂಡ್ ಆಗಬೇಕಾದ್ರೆ ಅಥವಾ ಒಂದು ನ್ಯೂ ಸೆಟ್ ಆಫ್ ಆರ್ಗ್ಯಾನಿಸಮ್ಸ್ ಪ್ರೊಡ್ಯೂಸ್ ಆಗಬೇಕಾದ್ರೆ ನ್ಯಾಚುರಲ್ ಕೆಲಾಮಿಟಿ ಆಗಿ, ಕೆಟಾಸ್ಟ್ರೋಫಿಕ್ ಎಫೆಕ್ಟ್ ಆಗಿ ಆಲ್ರೆಡಿ ಮುಂಚೆ ಇರೋವಂತಹ ಆರ್ಗ್ಯಾನಿಸಮ್ಸ್ ಡಿಸ್ಟ್ರಕ್ಷನ್ ಆಗಬೇಕು. ಆದರೆ ಮಾತ್ರ ವಿ ವಿಲ್ ಬಿ ಏಬಲ್ ಟು ಸಿ ನ್ಯೂ ಎರಾ, ನ್ಯೂ ಆರ್ಗ್ಯಾನಿಸಮ್ಸ್. ಸಮಥಿಂಗ್ ಸಿಮಿಲರ್ ವಿ ವಿಲ್ ಸಿ ಲೇಟರ್. ಓಕೆ, ಸೊ ಎಕ್ಸಾಂಪಲ್ ನಾನು ಕೊಡೋದಾದರೆ, ಈಗ ಡೈನೋಸರಸ್, ಇವತ್ತು ಡೈನೋಸರಸ್ ಇರ್ತಿದ್ರೆ ನಾನು ನೀವು ಇರ್ತಿದ್ವಾ? ಇಲ್ಲ ಅಲ್ವಾ. ಡೈನೋಸರಸ್ ಅಂದರೆ ನಾವು ನೋಡಿದ್ದೀವಿ ಜುರಾಸಿಕ್ ಪಾರ್ಕ್ ಮೂವಿಯಲ್ಲೆಲ್ಲ, ಎಷ್ಟು ದೊಡ್ಡದಾಗಿರುತ್ತೆ ಅಲ್ವಾ. ಸೊ ಅವುಗಳು ಈಗಲೂ ಇರ್ತಿದ್ರೆ ನಾವು ಇರ್ತಿದ್ವಾ? ಇಲ್ಲ. ಬಟ್ ಆಫ್ಟರ್ ದೇರ್ ಡಿಸ್ಟ್ರಕ್ಷನ್ ವಿ ಗಾಟ್ ಟು ಸಿ ಅದರ್ ಆರ್ಗ್ಯಾನಿಸಮ್ಸ್. ಓಕೆ, ಸೊ ದಿಸ್ ಇಸ್ ವಾಟ್ ಥಿಯರಿ ಆಫ್ ಕ್ಯಾಟಾಸ್ಟ್ರೋಫಿಸಮ್ ವಿಲ್ ಸೇ. ಓಕೆ, ನೆಕ್ಸ್ಟ್ NCERT ತುಂಬ ಡೀಟೇಲ್ ಆಗಿ ಕೊಟ್ಟಿಲ್ಲ. ಓಕೆ, ಅದಕ್ಕೆ ನಾನು ಆ ಥರ ಹೇಳಿಬಿಟ್ಟೆ, ಬಾಯಲ್ಲಿ ಬರ್ಕೊಳ್ಳಿ ನೋಟ್ಸ್. ನಾವು ಲೆಟ್ಸ್ ಮೂವ್ ಫರ್ದರ್. Now coming to theory of special creation. Brahma, Adam and Eve. Okay. So what exactly this theory says is, which is not definitely ಈಗ accept ಮಾಡುವಂಥ theory ಅಲ್ಲ. Okay, scientifically Darwin ಅವರು ಇದರನ್ನ accept ಮಾಡಿಲ್ಲ ನಂತರ. So what it says is, all living organisms that we see today were created as such. ಅಂದರೆ ಈಗ ಏನು, ಕೋಳಿ ಇದೆ, ನಾಯಿ ಇದೆ, ದನ ಕರು ಇದೆ, ಎಲ್ಲ ಹಾಗೇನೆ ಪ್ರೊಡ್ಯೂಸ್ ಆಯಿತು. ಓಕೆ, ಅರ್ಥಲ್ಲಿ ಆಲ್ ದ ಆರ್ಗ್ಯಾನಿಸಮ್ಸ್ ಹಸ್ ಬಿನ್ ಪ್ರೊಡ್ಯೂಸ್ಡ್ ಆಸ್ ಸಚ್ ವಿದೌಟ್ ಎನಿ ಎವಲ್ಯೂಷನ್, ನಥಿಂಗ್ ಅಂತ ಅಕಾರ್ಡಿಂಗ್ ಟು ದಿಸ್ ಥಿಯರಿ. ಓಕೆ, ಆ್ಯಂಡ್ ಇದೆಲ್ಲ ಟೆಕ್ಸ್ಟ್ ಬುಕ್ಕಲ್ಲಿ ಇರುವಂಥ ಸೆಂಟೆನ್ಸ್. ದ ಡೈವರ್ಸಿಟಿ ವಾಸ್ ಆಲ್ವೇಸ್ ದ ಸೇಮ್ ಸಿನ್ಸ್ ದ ಕ್ರಿಯೇಷನ್ ಆ್ಯಂಡ್ ವಿಲ್ ಬಿ ದ ಸೇಮ್ ಇನ್ ಫ್ಯೂಚರ್ ಆಸ್ ವೆಲ್ ಅಲ್ವಾ. ಸೊ ಇವರ ಪ್ರಕಾರ ಏನು, ಅಕಾರ್ಡಿಂಗ್ ಟು ಥಿಯರಿ ಆಫ್ ಸ್ಪೆಷಲ್ ಕ್ರಿಯೇಷನ್, ಅಕಾರ್ಡಿಂಗ್ ಟು ಎಲ್ಲ ನಾವೇನು ಕರಿತೀವಿ ಈಗ ಹಿಂದೂಯಿಸಮ್, ಕ್ರಿಶ್ಚಿಯಾನಿಟಿ ಮತ್ತು ಎಂಥ ಇಸ್ಲಾಂ, ಇದೆಲ್ಲ ಹೇಳೋ ಅಂಥದ್ದು ಈ ಥರ. ಅಂದರೆ ದೇವರು ಕ್ರಿಯೇಟ್ ಮಾಡಿರೋದು ಎಲ್ಲವನ್ನು ಜೊತೆಗೆ ಅಂತ. ಓಕೆ, ಇಟ್ ಆಲ್ಸೋ ಸೇಸ್ ದ್ಯಾಟ್ ಆರ್ಗ್ಯಾನಿಸಮ್ಸ್ ಇಸ್ ಬೀನ್ ಕ್ರಿಯೇಟೆಡ್ ಇನ್ 6 days and 6th day humans were created ಅಂತ. ಓಕೆ,
ಸೊ ಬೈ ಪ್ರೈಮಾ ಮೆಟೀರಿಯಾ ಅಂದರೆ ನಥಿಂಗ್ ಬಟ್ ಮ್ಯಾಟರ್. ಸೊ ವಿತ್ ದ ಹೆಲ್ಪ್ ಆಫ್ ಮ್ಯಾಟರ್ಸ್ ದಿಸ್ ಈಸ್ ಬೀನ್ ಕ್ರಿಯೇಟೆಡ್ ಅಂತ. ನಾವು ಇದು ಸತ್ಯನಾ? ನಾವು ಡಾರ್ವಿನ್ ಬಗ್ಗೆ ನೋಡಿದ್ದೀವಿ, ಅದಲ್ಲದೆ ನಾವು ಸ್ವಲ್ಪ ಒಬ್ಸರ್ವೇಷನ್ ಮಾಡಿದ ಪ್ರಕಾರ can literally make out how the evolution happened and evolution exists. So this theory is completely against evolution. ಇಲ್ಲಿ evolution ನ ಕಾನ್ಸೆಪ್ಟೇ ಇಲ್ಲ, ಕರೆಕ್ಟಾ? So this theory is later discarded by Darwin. So he said that no, ಕೆಲವು ಆರ್ಗ್ಯಾನಿಸಮ್ಸ್ ಎಕ್ಸ್ಟಿಂಕ್ಟ್ ಆಗುತ್ತೆ, ಕೆಲವು ಆರ್ಗ್ಯಾನಿಸಮ್ಸ್ ಎವಾಲ್ವ್ ಆಗಿ ಇನ್ನೊಂದು ಆರ್ಗ್ಯಾನಿಸಮ್ಸ್ ಆಗುವಂಥದ್ದು. ಸೊ ವೆನ್ ದ ಅರ್ತ್ ಇಸ್ ಬೀನ್ ಫಾರ್ಮ್ಡ್, ಎಲ್ಲ ಆರ್ಗ್ಯಾನಿಸಮ್ಸ್ ಪ್ರೊಡ್ಯೂಸ್ ಆಗಿರಲಿಲ್ಲ, ನಿಧಾನಕ್ಕೆ ಒಂದೊಂದೇ ಪ್ರೊಡ್ಯೂಸ್ ಆಗಿ ಆ ಟೈಮಲ್ಲಿ ಕೆಲವು ಎಕ್ಸ್ಟಿಂಕ್ಟು ಆಗಿ ನಾವು ಇವತ್ತು ಇದ್ದೀವಿ ಅಂತ. ಓಕೆ, ಸೊ ದಿಸ್ ಇಸ್ ಅಬೌಟ್ ಥಿಯರಿ ಆಫ್ ಸ್ಪೆಷಲ್ ಕ್ರಿಯೇಷನ್. ಆಲ್ಸೋ ಇಟ್ ಸೇಸ್ ದಟ್ ಅರ್ತ್ ಇಸ್ ಬೀನ್ ಅಬೌಟ್ 4,000 years ಓಲ್ಡ್ ಅಂತ, ವಿಚ್ ಇಸ್ ನಾಟ್ ಟ್ರೂ ಅಲ್ವಾ? ವಿತ್ ದ ಬಿಗ್ ಬ್ಯಾಂಗ್ ಥಿಯರಿ ಎಲ್ಲ ನಾವು ನೋಡಿದ್ದೀವಿ ಅರ್ತ್ ಎಷ್ಟು ಹಳತ್ತು ಅಂತ, ಎಷ್ಟು ಓಲ್ಡ್ ಅಂತ ಅಲ್ವಾ? ಮೂವಿಂಗ್ ಫರ್ದರ್. ಓಕೆ, ಥಿಯರಿ ಆಫ್ ಪ್ಯಾನ್ಸ್ಪರ್ಮಿಯಾ. ಏನಪ್ಪ ಇದು ಥಿಯರಿ ಆಫ್ ಪ್ಯಾನ್ಸ್ಪರ್ಮಿಯಾ? ಏನು ಕಾಣಿಸ್ತಾ ಇದೆ ಇಲ್ಲಿ ನಿಮಗೆ? ಫೋರ್ಸ್ ಕಾಣಿಸ್ತಾ ಇದೆ, ಕರೆಕ್ಟಾ? ಸೊ ದ ಯೂನಿಟ್ ಆಫ್ ಲೈಫ್, ಎಲ್ಲಿ ಬರೀಲಿ? ಯೂನಿಟ್ ಆಫ್ ಲೈಫ್ ಅಂದರೆ ಸ್ಪೋರ್ಸ್ ಏನಿದೆ, ಇಟ್ ಹ್ಯಾಸ್ ಕಮ್ ಫ್ರಮ್ ಅದರ್ ಪ್ಲಾನೆಟ್ ಟು ದಿ ಅರ್ತ್. ಅಂದರೆ ಇವತ್ತು ಇದು ತುಂಬ ಆಸ್ಟ್ರೋನಮರ್ಸಿಗೆ ಫೇವ್ರೆಟ್ ಆಗಿರೋ ಟಾಪಿಕ್. ಸೊ ಇವತ್ತು ಆಸ್ಟ್ರೋನಮಿಯಲ್ಲಿ ಯಾರು ಜಾಸ್ತಿ ಇಂಟ್ರೆಸ್ಟ್ ಇರುತ್ತೆ ಅವರಿಗೆ, ಅವ್ರು ಹೇಳ್ತಾರೆ ಹೌದೌದು ಆರ್ಗ್ಯಾನಿಸಮ್ಸ್ ಆರ್ ಪ್ರೊಡ್ಯೂಸ್ ಬಿಕಾಸ್ ಆಫ್ ಅದರ್ ಪ್ಲಾನೆಟ್ಸ್ ಆರ್ ವಿತ್ ದ ಹೆಲ್ಪ್ ಆಫ್ ಮೀಟಿಯೋರೈಟ್ಸ್ ಅಂತೆಲ್ಲ ಹೇಳ್ತಾರೆ ಈಗಲೂ. ಓಕೆ, ಸೊ ದಿಸ್ ಇಸ್ ಸ್ಟಿಲ್ ದ ಫೇವ್ರೆಟ್ ಟಾಪಿಕ್ ಆಫ್ ಲಾಟ್ ಆಫ್ ಆಸ್ಟ್ರೋನಮರ್ಸ್. ಸೊ ಇಟ್ ಸೇಸ್ ದ್ಯಾಟ್ ಯೂನಿಟ್ ಆಫ್ ಲೈಫ್ ಅಂದರೆ ಏನು ಸ್ಪೋರ್ಸ್ ಇದೆ, ದಿಸ್ ಇಸ್ ಬೀನ್ transferred or put into our planet Earth from other planet or from the space ಅಥವಾ other planets ಇಂದ ಅಥವಾ meteoroids ಎಲ್ಲ ಏನಿದೆ. Okay, so they would have transferred this spores to Earth ಅಂತ ಹೇಳುವಂತಹ theory of panspermia. This is not disapproved. Okay, so this is the theory. Fine, moving further. Okay, now theory of spontaneous generation. ಇದಕ್ಕೆ ನಾನೊಂದು ಚೆನ್ನಾಗಿರೋ ಹೊಸ ಸ್ಲೈಡ್ ಯೂಸ್ ಮಾಡ್ತೀನಿ. I was saying no, there is some theory which is funny ಅಂತ ಇದೆ. ಈಗ ಫನ್ನಿ ಕಾಣಿಸುತ್ತೆ, ಮಾತ್ರ ಆ ಟೈಮಲ್ಲಿ ಜನ ನಂಬಲೇಬೇಕಾಗಿತ್ತು. ಸೈನ್ಸ್ ಇರಲಿಲ್ಲ, ಏನಿರಲಿಲ್ಲ, ಯಾರೋ ಒಬ್ರು ಗೊತ್ತಿದ್ದವರು ಅಂತ ಸೋ ಕಾಲ್ಡ್ ನೋನ್ ಪೀಪಲ್, ಇಫ್ ದೆ ಸೇ ಪೀಪಲ್ ಹ್ಯಾವ್ ಟು ಎಗ್ರಿ, ಆ ಥರ ಇತ್ತು. ಓಕೆ, ಕೆಲವು ಕಿಂಗ್ಡಮ್ಸ್ ಅಲ್ಲಂತೂ ಇಫ್ ಯು ಡೋಂಟ್ ಎಗ್ರಿ ಅಷ್ಟೇ. ಓಕೆ, ಥಿಯರಿ ಆಫ್ ಏನಿದು ಸ್ಪಾಂಟೇನಿಯಸ್ ಜನರೇಷನ್. ಅರಿಸ್ಟಾಟಲ್ ಇದನ್ನ ನಂಬಿದ್ರು. ಓಕೆ, ಆಲ್ಸೋ ಕಾಲ್ಡ್ ಆಸ್ ಥಿಯರಿ ಆಫ್ ಎಬಯೋಜೆನೆಸಿಸ್. ಸೊ ಏನಪ್ಪ ಈ ಥಿಯರಿ ಹೇಳುವಂಥದ್ದು ಅಂದರೆ, ದಿ ಆರ್ಗ್ಯಾನಿಸಮ್ಸ್ ಆರ್ ಬೀಂಗ್ ಪ್ರೊಡ್ಯೂಸ್ಡ್ spontaneously. Okay, or the organisms are being produced by non-living organisms anta. So straw, mud, old clothes, so ee taraddella gave rise to organisms anta jana nambidru according to this theory. So at that time people believed as well. ಸೊ ಈ ಅರಿಸ್ಟಾಟಲ್ ಮತ್ತೆ ಏನು ಸೈಂಟಿಸ್ಟ್ ಇದ್ದಾರೆ ಈ ಥಿಯರಿಯನ್ನು ಒಪ್ಕೊಂಡಿರೋರು, ನಂಬ್ಕೊಂಡಿರೋರು, ದೇ ಶೋಡ್ ದ್ಯಾಟ್ ಒಂದು ಡಬ್ಬ ಇರುತ್ತೆ, ಹಳ ಕ್ಲೋತ್ಸ್ ಇರುತ್ತೆ ಒಳಗಡೆ. ಓಕೆ, ಸ್ವಲ್ಪ ದಿನ ಬಿಟ್ಟು ಓಪನ್ ಮಾಡಿದ್ರೆ ಇಲಿ, ರ್ಯಾಟ್, ಮೈಸ್. ಸೊ ಸ್ಪಾಂಟೇನಿಯಸ್ ಆಗಿ ಈ ಇಲಿ
ಮೈಸ್ ಎಲ್ಲ ಬಂದಿರುವಂಥದ್ದು ಅಂತ ಈ ಥಿಯರಿ ಹೇಳುತ್ತೆ. ಅದೇ ಥರ ಮಡ್ಡಿಂದ ಫ್ರಾಗ್ ಬರುತ್ತೆ, ಅಥವಾ ಇವನ್ ದ ರಾಟನ್ ಥಿಂಗ್ಸ್ ಅಂತ ಬರಿತೀನಿ. ರಾಟನ್ ಥಿಂಗ್ಸ್ ಇಂದ ಏನು, ಫ್ಲೈಸ್ ಬರುವಂಥದ್ದು. ಓಕೆ, ಸೊ ದಿಸ್ ಇಸ್ ವಾಟ್ ಥಿಯರಿ ಆಫ್ ಸ್ಪಾಂಟೇನಿಯಸ್ ಜನರೇಷನ್ ಬಿಲೀವ್ಡ್. ಹಾ, ಸೊ ಸಮ್ ರಾಟನ್ ಮೀಟ್ ಗೇವ್ ರೈಸ್ ಟು ಫ್ಲೈಸ್ ಅಂತ. ಸೊ ಫ್ರಮ್ ನಾನ್ ಲಿವಿಂಗ್ we were able to see living ಅಂತ. This is theory of spontaneous generation. ಆದರೆ ಲೂಯಿಸ್ ಪ್ಯಾಸ್ಚರ್, ಇನ್ನಿಬ್ರು ಯಾರು, ಸ್ಪೆಲಾನ್ಝನಿ, ಸೊ ಟೋಟಲಿ 3 ಸೈಂಟಿಸ್ಟ್. ರೆಡಿ, ಸ್ಪೆಲೆನ್ಝಾನಿ, ಪ್ಯಾಸ್ಚರ್, ಇವರು 3 ಜನ ದೆ ಡಿಸಪ್ರೂವ್ಡ್. ಹಾಗೆ ಲೂಯಿಸ್ ಪ್ಯಾಸ್ಚರ್ ಅವರು he showed why this is not true ಅಂತ. ಸೊ ಇಲ್ಲೇ ನಾನು ನೆಕ್ಸ್ಟ್ ಥಿಯರಿನೂ ಬರಿತೀನಿ. ದಟ್ ಈಸ್ ದೇ ಗೇವ್ ದ ಥಿಯರಿ ಆಫ್ ಲೂಯಿಸ್ ಪ್ಯಾಸ್ಚರ್ ಏನಿದ್ದಾರೆ, ದೇ ಗೇವ್ ದ ಥಿಯರಿ ಆಫ್ ಬಯೋಜೆನೆಸಿಸ್. ಓಕೆ, ದಿಸ್ ಇಸ್ ದ ಸೆಕೆಂಡ್ ಥಿಯರಿ. ದಟ್ ಈಸ್ ದೇ ಡಿಸ್ಪ್ರೂವ್ಡ್ ಇಟ್. They disproved spontaneous generation. Theory of spontaneous generation, also called as theory of abiogenesis, to give, which led to the theory of biogenesis. So ಇವ್ರು ಏನು ಹೇಳ್ತಾರೆ, ಲೂಯಿಸ್ ಪ್ಯಾಸ್ಚರ್, ಸ್ಪೆಲಾನ್ಝನಿ ಎಲ್ಲ ಇವ್ರು ಹೇಳುವಂಥದ್ದು, ಇವನ್ ರೆಡಿ ಆಸ್ ವೆಲ್. ಸೊ ಅವ್ರು ಹೇಳುವಂಥದ್ದು ಏನಂದರೆ, ಇಲ್ಲ, ಆಲ್ ದ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಆರ್ ಪ್ರೊಡ್ಯೂಸ್ ಫ್ರಮ್ ಪ್ರೀ ಎಕ್ಸಿಸ್ಟಿಂಗ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಸೊ ಓನ್ಲಿ ಪ್ರೀ-ಎಕ್ಸಿಸ್ಟಿಂಗ್ ಆಲ್ರೆಡಿ ಇರುವಂತಹ ಲಿವಿಂಗ್ ಆರ್ಗ್ಯಾನಿಸಮೇ ಗೇವ್ ರೈಸ್ ಟು ನ್ಯೂ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂತ ಅವ್ರು ಹೇಳಿದ್ರು. ಆದರೆ ಇವರಿಗೆ ಒರಿಜಿನ್ ಆಫ್ ಲೈಫ್ ಹೇಗೆ ಆಯಿತು ಅಂತ ಇವರಿಗೂ ಹೇಳಕ್ಕೆ ಆಗಲಿಲ್ಲ. ಇವರಿಗೂ ಕನ್ಫರ್ಮ್ ಆಗಿ ಇದೇ ಥರ ಏನು ಲೈಫ್ ಹೇಗೆ ಒರಿಜಿನ್ ಆಯಿತು ಅಂತ ಇವ್ರಿಗೆ ಹೇಳೋಕ್ಕಾಗಲಿಲ್ಲ. ಇವರಿಗೆ ಜಸ್ಟ್ ಡಿಸ್ಪ್ರೂವ್ ಮಾಡ್ಲಿಕ್ಕಾಯ್ತು ಸ್ಪಾಂಟೇನಿಯಸ್ ಥಿಯರಿಯನ್ನು. ಆದರೆ ಹೇಗೆ ಈ ಪ್ರೀ ಎಕ್ಸಿಸ್ಟಿಂಗ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಎಲ್ಲಿಂದ ಬರುತ್ತೆ, ಅದು ಇವ್ರ ಹತ್ರ ಆನ್ಸರ್ ಇರಲಿಲ್ಲ. ಓಕೆ, ಸೊ ಹೇಗಪ್ಪ ಇದು ಇವರು ಲೂಯಿಸ್ ಪ್ಯಾಸ್ಚರ್, ರೆಡಿ ಅಥವಾ ಸ್ಪೆಲಾನ್ಝನಿ ಹೇಗೆ ಡಿಸ್ಪ್ರೂವ್ ಮಾಡಿದ್ರು ಅಂದರೆ, ಎಸ್ಪೆಷಲಿ ಲೂಯಿಸ್ ಪ್ಯಾಸ್ಚರ್. ಸೊ ಹಿ ಹ್ಯಾಸ್ ಟೇಕನ್ pre-sterilized flask. Okay, pre-sterilized ಫ್ಲಾಸ್ಕ್ ತಗೊಂಡು ಅದಕ್ಕೆ ಈಸ್ಟನ್ನು ಹಾಕಿದ್ರು. ಈಸ್ಟ್ ಹಾಕಿ ಬಾಯ್ಲ್ ಮಾಡಿದ್ರು. ಬ್ರೋತ್ ಅಂದರೆ ವಿಚ್ ಹ್ಯಾಸ್ ಗಾಟ್ ಈಸ್ಟ್. ಓಕೆ, ಈಸ್ಟನ್ನು ಹಾಕಿ ಬಾಯ್ಲ್ ಮಾಡಿದ್ರು ವಿದೌಟ್ ಎನಿ ಕಂಟಾಮಿನೇಷನ್. ಪ್ರೀ ಸ್ಟೆರಿಲೈಸ್ಡ್ ಫ್ಲಾಸ್ಕನ್ನು ತಗೊಂಡು ಅದಕ್ಕೆ ಈಸ್ಟನ್ನು ಹಾಕಿ ಕರೆಕ್ಟಾಗಿ ಬಾಯ್ಲ್ ಮಾಡಿ ಕಂಪ್ಲೀಟ್ ಸ್ಟೆರಿಲೈಸ್ಡ್ ಫ್ಲೂಯಿಡನ್ನು ಹಾಗೆ ಇಟ್ಟರು. ಏನೂ ಲೈಫ್ ಬರಲಿಲ್ಲ. ಸೊ ಈ ಫ್ಲಾಸ್ಕಿಂದ ಯಾವುದೇ ಥರದ ಲೈಫ್ ಹೊರಗಡೆ ಬರಲಿಲ್ಲ. ಓಕೆ, ಆದರೆ ನೋಡಿ ಈ ಫ್ಲಾಸ್ಕಿನ ಶೇಪಿಗಿದೆ ನೋಡಿ, ನೆಕ್ ನೋಡಿದ್ರದು. ಓಕೆ, ಹಂಸದ ಥರ ಇದೆ ಅಲ್ವಾ, ಕರೆಕ್ಟಾ? ಸೊ ಈ ಕಂಪ್ಲೀಟ್ ಆಗಿ ಇದು ಕ್ಲೋಸ್ ಆಗಿರೋದ್ರಿಂದ ಯಾವುದೇ ಆರ್ಗ್ಯಾನಿಸಮ್ಸಿಗೆ ಎಂಟರ್ ಆಗ್ಲಿಕ್ಕಾಗಲಿಲ್ಲ ಈ ಫ್ಲಾಸ್ಕ್ ಒಳಗಡೆ. ಸೊ ದ ಆರ್ಗ್ಯಾನಿಸಮ್ಸ್ couldn't get produced as well, because only if the yeast spores get into this flask the yeast will be produced ಅಲ್ವಾ. ಆದರೆ ಇಲ್ಲಿ ಸೆಕೆಂಡ್ ಟೈಮ್ ಏನು ಮಾಡಿ ತೋರಿಸಿದ್ರು, ಇದೇ ಫ್ಲಾಸ್ಕನ್ನು ಸೇಮ್ ಹೀಟ್ ಎಲ್ಲ ಮಾಡಿ ಫುಲ್ ಸ್ಟೆರಿಲೈಸ್ ಮಾಡಿ ಈಸ್ಟನ್ನು ಬಾಯ್ಲ್ ಎಲ್ಲ ಮಾಡಿ ಫುಲ್ ಆಫ್ಟರ್ ಕಿಲ್ಲಿಂಗ್ ದ ಈಸ್ಟ್, ದೆನ್ ದೇ ಎಕ್ಸ್ಪೋಸ್ಡ್ ದಿಸ್ ಫ್ಲಾಸ್ಕ್ ಟು ದ ಎನ್ವೈರ್ಮೆಂಟ್. ಅಂದರೆ ಈ ಥರ ಹೊರಗಡೆ ಎಕ್ಸ್ಪೋಸ್ ಮಾಡಿ ಫ್ಲಾಸ್ಕನ್ನು ಇಟ್ಟರು. ಹೌ ಡಿಡ್ ದೇ ಡೂ? ಬೈ ಕಟ್ಟಿಂಗ್ ದಿಸ್ ಪರ್ಟಿಕ್ಯುಲರ್ ಪಾರ್ಟ್ ಆಫ್ ದಿ ಫ್ಲಾಸ್ಕ್. ಈಗ ಈ ಫ್ಲಾಸ್ಕ್ ಕಂಪ್ಲೀಟ್ ಆಗಿ ಎಕ್ಸ್ಪೋಸ್ ಆಯಿತು ಏರಿಗೆ. ಸೊ ಎಕ್ಸ್ಪೋಸ್ ಆದ ಕೂಡಲೇ ಸ್ಪೋರ್ಸ್ ಈಸಿ ಆಗಿ ಬರುತ್ತೆ, ಬಿಕಾಸ್ ದಿಸ್ ಇಸ್ ಅ ಬ್ರೋತ್. ಇಟ್ ಹ್ಯಾಸ್ ಅ ನ್ಯೂಟ್ರಿಷನ್ಸ್ ದ್ಯಾಟ್ ದ ಈಸ್ಟ್ ಕ್ಯಾನ್ ಮೇಕ್ ಯೂಸ್ ಆಫ್ ಅಲ್ವಾ. ಸೊ ಈಸ್ಟ್ ಕುಡ್ ಬಿ ಈಸಿಲಿ ಗ್ರೋಯಿಂಗ್. ಸೊ ವಿ ಕುಡ್ ಸಿ ದ ಪ್ರೊಡಕ್ಷನ್ ಆಫ್, ದೇ ಕುಡ್ ಸಿ ದ organisms growing in this flask. So this is how they disproved the theory. Now next theory, that is theory of chemical evolution. So ನಾನು ಏನೆಲ್ಲ ಸ್ಟಾರ್ಟಿಂಗಿಗೆ ಅಂದೆ ಅದೆಲ್ಲ ಡಿಸ್ಕಸ್ ಮಾಡಿದ್ವಾ?
theory of special creation, theory of catastrophism, theory of spontaneous generation, theory of biogenesis, theory of panspermia ಆಗಿದೆ. Now let's go to theory of chemical evolution. ಸೊ ಇಷ್ಟೊತ್ತು ನಾವು ಮಾತಾಡಿರೋ ಥಿಯರಿಗೆ ಅಷ್ಟೊಂದು ಹಿಂದೆ ಮುಂದೆ ಇಲ್ಲ. ಅಂದರೆ ಕೆಲವರು ಡಿಸ್ಪ್ರೂವ್ ಮಾಡ್ತಾರೆ, ಆದರೂ ಕರೆಕ್ಟಾಗಿ ಹೇಗೆ ಒರಿಜಿನ್ ಆಯಿತು ಲೈಫ್ ಅಂತ ಅವ್ರ ಹತ್ರ ಆನ್ಸರ್ ಇಲ್ಲ. ಆದರೆ ಈ ಕೆಮಿಕಲ್ ಎವಲ್ಯೂಷನ್ ಏನಿದೆ, ಇಟ್ಸ್ ಅ ಮೋಸ್ಟ್ ಆಕ್ಸೆಪ್ಟೆಡ್, ಬಿಕಾಸ್ ಅದಕ್ಕೆ ಮುಂದೆ ಪ್ರೂಫ್ ಸಹ ತಂದು ಕೊಡ್ತಾರೆ ಕೆಲವು ಸೈಂಟಿಸ್ಟ್. ಸೊ ಆ ರೀಸನಿಂದ ಇಟ್ಸ್ ಅ ಮೋಸ್ಟ್ ಆಕ್ಸೆಪ್ಟೆಡ್ ಥಿಯರಿ ಅಂತ ಹೇಳ್ಬೋದು. ಸೊ ಯಾರು ಕೊಟ್ಟಿರುವಂಥದ್ದು ಈ ಥಿಯರಿ ಆಫ್ ಕೆಮಿಕಲ್ ಎವಲ್ಯೂಷನ್? ಆಸ್ ಅ ನೇಮ್ ಸೇ ಕೆಮಿಕಲ್ ಅಲ್ವಾ, ಸೊ ಇಟ್ ಸೇಸ್ ದಟ್ ವಿತ್ ದ ಹೆಲ್ಪ್ ಆಫ್ ಕೆಮಿಕಲ್ಸ್ the new organism got produced anta. Okay, so it has been given by Oparin from Russia and Haldane of England. So ಏನು ಹೇಳ್ತಾರೆ ಇವರು ಅಂದರೆ, ಸೊ ಇವರು ಡಿಸ್ಕ್ರೈಬ್ ಮಾಡ್ತಾರೆ ಏನನ್ನ, ಏನು ಹೇಳ್ತಾರೆ, ಅರ್ಲಿ ಅರ್ತ್ ಅನ್ನ ಇವರು ಡಿಸ್ಕ್ರೈಬ್ ಮಾಡ್ತಾರೆ. ಹಾಂ, ಇವರು ಒಪಾರಿನ್ ಅವರು ಬರೆದಿರೋ ಬುಕ್ಕು ಇಂಪಾರ್ಟೆಂಟ್, ದ ಒರಿಜಿನ್ ಆಫ್ ಲೈಫ್. ಓಕೆ, ಡಾರ್ವಿನ್ನ ಬುಕ್ ಜೊತೆ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ, ಇದು ದ ಒರಿಜಿನ್ ಆಫ್ ಲೈಫ್. ಓಕೆ, ಈ ಬುಕ್ಕಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಅವರು. ನೌ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಅಬೌಟ್ ಓಕೆ about early earth according to chemical evolution. Theory of chemical evolution. So ಅವ್ರ ಪ್ರಕಾರ ಏನಾಗಿತ್ತು early earthಿನ ಕಂಡೀಷನ್? ಸೊ ಪ್ರಿಮಿಟಿವ್ ಅರ್ತ್ ಅಲ್ಲಿ ಅಥವಾ ಅರ್ಲಿ ಅರ್ತ್ ಅಲ್ಲಿ ಪ್ರಿಮಿಟಿವ್ ಅಟ್ಮಾಸ್ಫಿಯರ್ ಇತ್ತು. ಪ್ರಿಮಿಟಿವ್ ಅಟ್ಮಾಸ್ಫಿಯರ್ ಅಂದರೆ ಅಟ್ಮಾಸ್ಫಿಯರ್ ಪ್ರೊಡ್ಯೂಸ್ ಆಗಿಲ್ಲ, ಇನ್ನೂ ಆಕ್ಸಿಜನ್ ಇಲ್ಲ, ಅದಕ್ಕೆ ನಾವು ಇದಕ್ಕೆ ಪ್ರಿಮಿಟಿವ್ ಅಟ್ಮಾಸ್ಫಿಯರ್ ಅಂತ ಕರೆಯುವಂಥದ್ದು. ಓಕೆ, ಓಝೋನ್ ಇಲ್ಲ, ಏನಿಲ್ಲ ಸ್ಟಾರ್ಟಿಂಗು, ಕರೆಕ್ಟಾ? ಸೊ ಈ ಪ್ರಿಮಿಟಿವ್ ಅಟ್ಮಾಸ್ಫಿಯರ್ ಅಲ್ಲಿ ಏನಿತ್ತು? ಇಟ್ಸ್ ಅ ರೆಡ್ಯೂಸಿಂಗ್. ಅಂದರೆ ರೆಡ್ಯೂಸಿಂಗ್ ಅಂದ್ರೇನು? ನೋ ಆಕ್ಸಿಜನ್. ಆಕ್ಸಿಡೈಸಿಂಗ್ ಏಜೆಂಟ್, ರೆಡ್ಯೂಸಿಂಗ್ ಏಜೆಂಟ್. ಆಕ್ಸಿಜನ್ ಇದ್ರೆ ಅದು ಆಕ್ಸಿಡೈಸಿಂಗ್ ಅಲ್ವಾ? ದಿಸ್ ಇಸ್ ಅ ರೆಡ್ಯೂಸಿಂಗ್. ಇಟ್ ವಾಸ್ ಅ ರೆಡ್ಯೂಸಿಂಗ್ ಅಟ್ಮಾಸ್ಫಿಯರ್ ಬಿಕಾಸ್ ಆಫ್ absence of ಆಕ್ಸಿಜನ್. ಓಕೆ, ಸೊ ಅದು ಅಲ್ಲದೆ ನಿಮಗೆ ಗೊತ್ತು, in the early earth the temperature was very high, 800 degree Celsius ಆಗಿರುವಂಥ ಟೆಂಪರೇಚರ್ ಏನಿರುತ್ತೆ. ಸೊ ಕಾಸ್ ಆಫ್ ದಿಸ್ ಟೆಂಪರೇಚರ್ ದಿ ಹಾಟ್ gaseous cloud had few gases like methane, ammonia and hydrogen in the ratio of 2:1:1 ಏನಾಗ್ತದೆ ನನಗೆ? 2:1:2 along with water vapor. ಕರೆಕ್ಟಾ? ಇದು ಅಲ್ಲದೆ ಏನಾಗ್ತಾ ಇತ್ತು? there used to be lightning. There used to be lightning, volcanic storms, ಅದು ಅಲ್ಲದೆ UV ರೇಡಿಯೇಷನ್ ಇರುತ್ತೆ. ಸೊ ಹೈ ರೇಡಿಯೋ ಆಕ್ಟಿವಿಟಿನೂ ಇರುವಂಥದ್ದು. ಓಕೆ, ನೋಡಿ ನಂತರ ಅರ್ಥ ಆಗ್ತಾ ಇದೆಯಾ? ಪ್ರಿಮಿಟಿವ್ ಅಟ್ಮಾಸ್ಫಿಯರ್ನ ಕಂಡೀಷನ್ಸ್ ಅರ್ಥ ಆಗ್ತಾ ಇದೆಯಾ? ಹಾಂ, ಪ್ರಿಮಿಟಿವ್ ಅರ್ತ್ ಅಂದರೆ ಪ್ರಿಮಿಟಿವ್ ಅರ್ತ್, ಅರ್ಲಿ ಅರ್ತಿನ ಕಂಡೀಷನ್ಸ್ ಏನಿರುತ್ತೆ? ಪ್ರಿಮಿಟಿವ್ ಅಟ್ಮಾಸ್ಫಿಯರ್ ಅಂದರೆ ಆಕ್ಸಿಜನ್ ಇರಲ್ಲ, ದಟ್ಸ್ ವೈ ವಿ ಕಾಲ್ ಇಟ್ ಆಸ್ ರೆಡ್ಯೂಸಿಂಗ್ ಅಂತ ಕರಿತೀವಿ ನಾವು.
It would be reducing, and temperature high ಇರುವಂಥದ್ದು a molten mass in the surface of the earth would be having molten mass ಅಂದರೆ ವೆರಿ ಹೈ. ಅದರಿಂದ ಗ್ಯಾಸಸ್, ಏನೆಲ್ಲ ಗ್ಯಾಸಸ್ ಬರುವಂಥದ್ದು, ಮಿಥೇನ್, ಅಮೋನಿಯಾ, ಮತ್ತೆ ಅಮೋನಿಯಂ ಅಲ್ಲ ಅಮೋನಿಯಾ NH3, and hydrogen along with water. ಸೊ ಈ ಥರ ಆಗುವಾಗ even there would be lightning, volcanic storms coming ಅಲ್ವಾ, UV ರೇಡಿಯೇಷನ್ಸ್ ಇರುತ್ತೆ, and high radioactive ಕಂಡೀಷನ್ ಇರುವಂಥದ್ದು. ಸೊ ಸ್ಲೋಲಿ ಆ್ಯಂಡ್ ಸ್ಟಡಿಲಿ ಏನಾಗುತ್ತೆ, ಇಲ್ಲಿ ಕಂಟಿನ್ಯೂ ಮಾಡ್ತೀನಿ. ಸ್ಲೋಲಿ ಆ್ಯಂಡ್ ಸ್ಟಡಿಲಿ ವಿ ಗೆಟ್ ಟು ಸಿ ದ ಕಂಡೆನ್ಸೇಷನ್ ಆಫ್ ವಾಟರ್. ಈ ವಾಟರ್ ವೇಪರ್ ಏನಿರುತ್ತೆ ಇದು ಕಂಡೆನ್ಸ್ ಆಗಿ ಕಂಡೆನ್ಸ್ ಆಗಿ ಇಟ್ ವಿಲ್ ಬಿ poured, it would be outpouring in the form of rain, lead to pouring of rain. ಸೊ ಏನೆಲ್ಲ ಡಿಪ್ರೆಷನ್ಸ್ ಇರುತ್ತೆ ಆಗಷ್ಟೇ ನೋಡಿದ್ವಲ್ಲ, ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ಅಲ್ಲಿ ನಾವು ನೋಡಿದ್ವಿ ಹೌ ಇಸ್ ದ ಅರ್ಲಿ ಅರ್ತ್ ಅಂತ. ನೆನಪಿದ್ಯಾ? ಅರ್ಲಿ ಅರ್ತ್ ಬಗ್ಗೆ ನಾವು ನೋಡಿದ್ವಿ ನೋಡಿ. ಸೊ ಇದು ಆಲ್ಮೋಸ್ಟ್ ಪ್ರೂವ್ಡ್. ಕೆಮಿಕಲ್ ಎವಲ್ಯೂಷನ್ ಏನು ಹೇಳಿರ್ತಾರೆ ಅಕಾರ್ಡಿಂಗ್ ಟು ಥಿಯರಿ ಆಫ್ ಕೆಮಿಕಲ್ ಎವಲ್ಯೂಷನ್, ಅದು ಪ್ರೂವ್ಡ್ ಬಿಕಾಸ್ ದಿಸ್ ಇಸ್ ದ ಫ್ಯಾಕ್ಟ್. ದಿಸ್ ಇಸ್ ಬೀನ್ ಏನು ನಾವೀಗ ಕಲಿತಾ ಇದ್ದೀವಿ ಎಲ್ಲ ಟೆಕ್ಸ್ಟ್ ಬುಕ್ಸಲ್ಲಿ ಅಥವಾ ಬೇರೆ ಬುಕ್ಸಲ್ಲಿ ಅಬೌಟ್ ದ ಅರ್ಲಿ ಅರ್ತ್ ಕಂಡೀಷನ್. ಅದೇ ಅರ್ಲಿ ಅರ್ತ್ ಕಂಡೀಷನ್ ಇದೆ ಅಂತ ಥಿಯರಿ ಆಫ್ ಕೆಮಿಕಲ್ ಎವಲ್ಯೂಷನ್ ಅಲ್ಲೂ ಹೇಳಿರ್ತಾರೆ. ಕರೆಕ್ಟಾ? ಸೊ ಏನಾಗುತ್ತೆ, ವಾಟರ್ ವೇಪರ್ ಫೆಲ್ ಆಸ್ ರೈನ್ ಟು ಫಿಲ್ ದ ಡಿಪ್ರೆಷನ್ಸ್ ಆ್ಯಂಡ್ ಫಾರ್ಮ್ ಓಷನ್ಸ್. ಕರೆಕ್ಟಾ? ಅದರನ್ನೇ ನಾನೀಗ ಪುನಃ ಹೇಳ್ತಾ ಇದ್ದೀನಿ. ಇಲ್ಲಿ ಏನು ಹೇಳ್ತಾ ಇದ್ದೀನಿ, ಲೆಡ್ ಟು ಪವರಿಂಗ್ ಆಫ್ ರೈನ್ ಆ್ಯಂಡ್ ಆಲ್ ಇಟ್ ವಿಲ್ ಮೇಕ್ ದ ಓಷನ್. ಸೊ ಏನೆಲ್ಲ ಡಿಪ್ರೆಷನ್ಸ್ ಇದೆ ಅದೆಲ್ಲ ಕವರ್ ಆಗಿ, ನೀರಲ್ಲೆಲ್ಲ ಕವರ್ ಆಗಿ ಓಷನ್ ಆಗುವಂಥದ್ದು. ಇದಕ್ಕೆ ನಮ್ಮ ಡಾರ್ವಿನ್ ಅವರು ಏನು ಕರೀತಾರೆ ಇದರನ್ನೇ ಡಾರ್ವಿನ್ ಅವರು ಏನು ಕರೀತಾರೆ, ವಾರ್ಮ್ ಲಿಟಲ್ ಪಾಂಡ್ ಅಂತ ಕರೀತಾರೆ. ಹಲ್ದಾನೆ ಅವ್ರು ಏನ್ ಕರೀತಾರೆ ಇದ್ರನ್ನ, ಹಾಟ್ ಡೈಲ್ಯೂಟ್ ಸೂಪ್ ಅಂತ. ಯಾಕೆ ವಾರ್ಮ್ ಲಿಟಲ್ ಪಾಂಡ್? ಡೆಫಿನೆಟ್ಲಿ ದ ಪಾಂಡ್ ನಾರ್ಮಲ್ ಆಗಿ ಇರೋದು ವಾಟರ್ ಆಗಿ ಸ್ವಲ್ಪ ಕೋಲ್ಡ್ ಆಗಿ, ಆದರೆ ಇಲ್ಲಿ ಏನಾಗಿದೆ ವಾರ್ಮ್ ಲಿಟಲ್ ಪಾಂಡ್ ಬಿಕಾಸ್ ಆಫ್ ದ ಹೈ ಟೆಂಪರೇಚರ್ ಅಂಡ್ ಆಲ್ ಅಲ್ವಾ. ಅದೇ ಥರ ಹಾಟ್ ಡೈಲ್ಯೂಟ್ ಸೂಪ್ ಅಂತ ಯಾಕೆ ಕರೀತಾರೆ? ಇಟ್ ವಿಲ್ ಹ್ಯಾವ್ ಮಿನರಲ್ಸ್, ಇಟ್ ವುಡ್ ಹ್ಯಾವ್ ಕೆಮಿಕಲ್ಸ್, ಅದಕ್ಕೆ ಹಾಟ್ ಡೈಲ್ಯೂಟ್ ಆದ ಸೂಪ್ ಅಂತ ಕರೀತಾರೆ. ಗೊತ್ತಾಯ್ತಾ? ನೆಕ್ಸ್ಟ್, ಸೊ ಇದೇ ಥಿಯರಿಯನ್ನ ಮುಂದೆ ಮಿಲ್ಲರ್ ಅವರು ಪ್ರೂವ್ ಮಾಡ್ತಾರೆ. ಕರೆಕ್ಟಾ? ಸೊ ಎಲ್ ಮಿಲ್ಲರ್ ಆ್ಯಂಡ್ ಉರೇ they will be proving the theory of chemical evolution, and ಇವರಿಗೇನು ಎವಿಡೆನ್ಸ್ ಸಿಗುತ್ತೆ that says that ಹೌದು ನಮ್ಮ ಅರ್ಲಿ ಅರ್ತಿನ ಟೆಂಪರೇಚರ್ ಈ ಥರ ಇತ್ತು, ಅರ್ಲಿ ಅರ್ತಿನ ಕಂಡೀಷನ್ ಈ ಥರ ಇತ್ತು ಅಂತ. ಓಕೆ, ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು, ಮರ್ತುಬಿಟ್ಟೆ. ಸೊ ದಿಸ್ ವೇರ್ ಜಸ್ಟ್ ದ ಕಂಡೀಷನ್ಸ್ ಅಲ್ವಾ. ಏನಾಗುತ್ತೆ ನಿಧಾನಕ್ಕೆ ಅಕಾರ್ಡಿಂಗ್ ಟು ಹಲ್ದಾನೆ ಆ್ಯಂಡ್ ಓಪರಿನ್ ಆಫ್ ಏನು ಕೆಮಿಕಲ್ ಎವಲ್ಯೂಷನ್ ಬಗ್ಗೆ ಏನು ಹೇಳಿರ್ತಾರೆ, ಅವರು ಇಲ್ಲಿಗೆ ಸ್ಟಾಪ್ ಮಾಡಲ್ಲ. ಅದರ ಕಂಡೀಷನ್ಸ್ ಅರ್ಲಿ ಅರ್ತಿನ ಕಂಡೀಷನ್ಸ್ ಹೇಳಿ ಸ್ಟಾಪ್ ಮಾಡಲ್ಲ, ಹೇಗೆ ಲೈಫ್ ಫಾರ್ಮ್ ಆಯಿತು ಅಂತ ಸಹ ಹೇಳ್ತಾರೆ. ಸೊ ದೇ ಸೆಡ್ ದ್ಯಾಟ್ ನಂತರ ಇಲ್ಲಿ ವಾಟರ್ ವೇಪರ್ ಪ್ರೊಡ್ಯೂಸ್ ಆದ ನಂತರ ನಿಧಾನಕ್ಕೆ ಆಕ್ಸಿಜನ್, ಹೈಡ್ರೋಜನ್, ಬೇರೆ ಬೇರೆ ಗ್ಯಾಸಸ್ ಬಂದು inorganic elements or inorganic molecules gave rise to organic ಅಂತ ಹೇಳ್ತಾರೆ. ಓಕೆ, ಈ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಏನಿದೆ ಇದು ನಿಧಾನಕ್ಕೆ ಮ್ಯಾಕ್ರೋಮಾಲಿಕ್ಯೂಲ್ಸ್ ಎಲ್ಲ ಕೊಡುವಂಥದ್ದು ಅಂತ ಹೇಳ್ತಾರೆ. ಓಕೆ, ನೋಡ್ಕೊಳ್ಳಿ ಒಮ್ಮೆ.
ಬರ್ಕೊಳ್ಳೋದಾರೆ ನೋಡ್ಕೊಳ್ಳಿ. ಸೊ ದಿಸ್ ಇಸ್ ಅಕಾರ್ಡಿಂಗ್ ಟು ಹಲ್ದಾನಿ ಆ್ಯಂಡ್ ಓಪರಿಂಟ್. ಓಕೆ, ಹಾಂ, ಓಕೆ. ಸೊ ಆರ್ಗ್ಯಾನಿಕ್ ಟು ಇನ್ಆರ್ಗ್ಯಾನಿಕ್ ಟು ಆರ್ಗ್ಯಾನಿಕ್. ಇನ್ಆರ್ಗ್ಯಾನಿಕ್ ಡಿಫ್ರೆನ್ಸ್ ಗೊತ್ತಿದೆಲ್ಲ. ಸೊ inorganic molecules, inorganic elements gave rise to organic molecules, and from there polymers ಏನು ಆಗುವಂಥದ್ದು, and polymers gave rise to macromolecules. ಓಕೆ, ಈ ಮ್ಯಾಕ್ರೋಮಾಲಿಕ್ಯೂಲ್ಸ್ ಏನಿದೆ ಇವುಗಳಿಗೆ ಸ್ವಲ್ಪ ಪ್ರಾಪರ್ಟೀಸ್ ಇರಬೇಕು. ದೇ ಶುಡ್ ಹ್ಯಾವ್ ಫ್ಯೂ ಪ್ರಾಪರ್ಟೀಸ್. ಏನು ಪ್ರಾಪರ್ಟೀಸ್? ದೇ ಶುಡ್ ಬಿ ಏಬಲ್ ಟು ಡಿವೈಡ್. Nothing but the property of the cell. They should be having genetic material, DNA na, RNA na, okay, and they should be having mitochondria. Okay, so condition of the early earth ಹೇಳಿದ್ಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತಾರೆ ಒಪರಿನ್ ಹಲ್ದಾನೆ ಅವರು. That is inorganic molecules that got produced during the early earth. ಮಿಥೇನ್, ಆಕ್ಸಿಜನ್, ಹೈಡ್ರೋಜನ್, ಏನು ವಾಟರ್ ವೇಪರ್, ಇದೆಲ್ಲ ಏನಿದೆ. ಸೊ ದೇ ಲೇಟರ್ ಗೇವ್ ರೈಸ್ ಟು ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ವಿಚ್ ಫಾರ್ಮ್ಡ್ ಪಾಲಿಮರ್ಸ್. ದ್ಯಾಟ್ ಪಾಲಿಮರ್ಸ್ ಗೇವ್ ರೈಸ್ ಟು ಮ್ಯಾಕ್ರೋಮಾಲಿಕ್ಯೂಲ್ಸ್, ಆ್ಯಂಡ್ ದಿಸ್ ಮ್ಯಾಕ್ರೋಮಾಲಿಕ್ಯೂಲ್ಸ್ ಹ್ಯಾಡ್ ದ ಪ್ರಾಪರ್ಟೀಸ್ ಲೈಕ್ presence of mitochondria, genetic material, and ability to divide. Okay, so this is according to Oparin and Haldane. Nantra nana igashte ande Urey and Miller, they will be proving this theory of chemical evolution. Adenu anta nodona. Now ಈ ಇಮೇಜ್ ಮಕ್ಕಳೇ CET ಗೆ, ನಿಮ್ಮ ಸೆಕೆಂಡ್ PUC ಗೆ ಹಾಗೂ ನೀಟಿಗೆ ಇಂಪಾರ್ಟೆಂಟ್ ಆಗಿದೆ. ಸೆಕೆಂಡ್ PUC ಯಲ್ಲಿ ಇದು ಎಷ್ಟು ಮಾರ್ಕ್ಸಿಗೆ ಅಂತ ಮರ್ತೋಯ್ತು. ಈ ಡಯಾಗ್ರಾಮ್ ಅನ್ನ ಕೇಳ್ತಾರೆ. ಒಮ್ಮೆ ಬಂದಿತ್ತು ಈ ಡಯಾಗ್ರಾಮ್. ಓಕೆ, ನಾನು ಚಿಕ್ಕವಳಂದ್ರೆ 12th ಅಲ್ಲಿರುವಾಗಲೂ ನಾನು ಕಲ್ತಿದ್ದೆ ಈ ಡಯಾಗ್ರಾಮ್ ಟು ಡ್ರಾ ಆ್ಯಂಡ್ ಆಲ್. ನಂಗೆ ಬಂದಿತ್ತು. ಸೊ ಇವನ್ ಇನ್ ದ ರೀಸೆಂಟ್ ಕ್ವೆಶನ್ ಪೇಪರ್ 3 ಮಾರ್ಕ್ಸಿಗೆ 4 ಮಾರ್ಕ್ಸಿಗೆ ನೆನಪಿಲ್ಲ, ಯು ಹ್ಯಾವ್ ಟು ಡ್ರಾ ದಿಸ್ ಇಫ್ ದೇ ಆಸ್ಕ್. ಓಕೆ, ಇಫ್ ದೇ ಆಸ್ಕ್ ಯು ಟು ಎಕ್ಸ್ಪ್ಲೇನ್ ಅಬೌಟ್ ದ ಎವಿಡೆನ್ಸಸ್ ಆರ್ ಏನು ಬೈ ದ, ಇಫ್ ದೇ ಸೇ ಎಕ್ಸ್ಪೆರಿಮೆಂಟ್ ಬೈ ಉರೇ ಮಿಲ್ಲರ್ ಅಂದರೆ ಇದು ಡ್ರಾ ಮಾಡಲೇಬೇಕಾಗುತ್ತೆ. ಓಕೆ, ನಾವು ಸೊ ದೇ ಆ್ಯಕ್ಚುಲಿ ಪ್ರೂವ್ಡ್ ದ ಥಿಯರಿ ಆಫ್ ಕೆಮಿಕಲ್ ಇವಲ್ಯೂಷನ್. ಅಂದರೆ ಏನು ಒಪಾರಿನ್ ಹಲ್ದಾನೆ ಹೇಳಿದ್ರು. ಸೊ ಇವರಿಬ್ರು ಉರೇ ಮತ್ತು ಮಿಲ್ಲರ್ ಆ ಥಿಯರಿಯನ್ನು ಇವರು ಎವಿಡೆನ್ಸನ್ನು ಕೊಟ್ಟು ಪ್ರೂವ್ ಮಾಡುವಂಥದ್ದು ವಿತ್ ದ ಹೆಲ್ಪ್ ಆಫ್ ಸಿಮ್ಯುಲೇಷನ್. ಸೊ ಇದೇನು ಸೆಟಪ್ ಕಾಣಿಸ್ತಾ ಇದೆ, ಸೊ ದಿಸ್ ಈಸ್ ನಥಿಂಗ್ ಬಟ್ ದಿಸ್ ಎಕ್ಸ್ಪೆರಿಮೆಂಟಲ್ ಸೆಟಪ್ ಏನಿದೆ ಇದನ್ನ ಸಿಮ್ಯುಲೇಷನ್ ಅಂತ ಯಾಕೆ ಕರಿತೀವಿ ನಾವು? ದ ರೀಸನ್ ಬೀಯಿಂಗ್, ಇದರಿಂದ ನಾವು ಈ ಥರ ಇತ್ತು ಅಂತ ಹೇಳುವಂಥದ್ದು. ಈಗ ಸಿಮ್ಯುಲೇಷನ್ ಆಫ್ ದ ಸೆಲ್ ಅಂದರೆ ಸೆಲ್ ಯಾವ ಥರ ಆ್ಯಕ್ಟ್ ಮಾಡುತ್ತೆ ಅದೇ ಥರ ಒಂದು ಸೆಟಪನ್ನು ಮಾಡುವಂಥದ್ದು. ಸೊ ಇದು ಆ ಥರದ ಸೆಟಪ್ ಆಗಿದೆ. ನೋಡ್ಕೊಳ್ಳಿ, ಅರ್ಲಿ ಅರ್ತಿನ ಕಂಡೀಷನ್ ನಮಗೆ ಗೊತ್ತಿತ್ತು ಏನೆಲ್ಲ ಅಂತ ಅಲ್ವಾ. ಸೊ ಏನು ಮಾಡಿದ್ರು ಅರ್ಲಿ ಅರ್ತಿನ ಕಂಡೀಷನ್ ತೋರಿಸೋಕೆ? ಕ್ಯಾನ್ ಯು ಸಿ ಟು ವ್ಯಾಕ್ಯೂಮ್ ಪಂಪ್. ವ್ಯಾಕ್ಯೂಮ್ ಅಂದ್ರೇನು? ವ್ಯಾಕ್ಯೂಮ್ ಅಂದರೆ ನೋ ಆಕ್ಸಿಜನ್ ಅಲ್ವಾ. ಸೊ ಆಕ್ಸಿಜನ್ ಅನ್ನ ತೆಗೆದ್ರು, ಆಕ್ಸಿಜನ್ ನೋ ಆಕ್ಸಿಜನ್ ಅಂತ ಬರಿತೀನಿ. ಸೊ ಈ ಎಂಟೈರ್ ಸೆಟಪ್ ಇಂದ ಆಕ್ಸಿಜನ್ ಅನ್ನ ತೆಗೆದ್ರು ವಿತ್ ದ ಹೆಲ್ಪ್ ಆಫ್ ವ್ಯಾಕ್ಯೂಮ್ ಪಂಪ್. ನಂತರ ಏನ್ ಮಾಡಿದ್ರು? ಟೆಂಪರೇಚರ್ ಅನ್ನ ಹೈ ಆಗಿ ಕೊಟ್ರು. ಇಲ್ಲಿರೋ ಟೆಂಪರೇಚರ್ ಏನಿದೆ ಇಟ್ ಇಸ್ ವೆರಿ ಹೈ ಟೆಂಪರೇಚರ್. ಹೈ ಟೆಂಪರೇಚರ್ ಅನ್ನ ಕೊಟ್ರು ಇನ್ ದಿಸ್ ಸೆಟಪ್. ಇದು ಏನು ಹೇಳೋದು, ಎಂಟೈರ್ ಸೆಟಪ್ ಏನಿದೆ ಇದು ಮಾಡಿರೋವಂಥದ್ದು ವಿತ್ ದ ಹೆಲ್ಪ್ ಆಫ್ ಗ್ಲಾಸ್ ಎಲ್ಲ. ಓಕೆ, ಟು ಶೋ ದ ಹೌ ದ ಲೈಕ್ ವೈ ದ ಥಿಯರಿ ಆಫ್ ಕೆಮಿಕಲ್ ಎವಲ್ಯೂಷನ್ ಇಸ್ ಟ್ರೂ ಅಂತ. ಓಕೆ, ಅಪಾರ್ಟ್ ಫ್ರಮ್ ದಿಸ್ ಕಾಣಿಸ್ತಾ ಇದೆಯಾ ಸ್ಪಾರ್ಕ್ ಡಿಸ್ಚಾರ್ಜ್ ಅಂತ ಬರೆದಿದ್ದಾರೆ. ಸೊ they had to show the lightning and volcanic storms. So ಆ ರೀಸನಿಗೆ ಸ್ಪಾರ್ಕ್ ಡಿಸ್ಚಾರ್ಜ್ ಅನ್ನಲ್ಲಿ ಸ್ಪಾರ್ಕ್ ಎಲೆಕ್ಟ್ರೋಡ್ಸ್ ಏನಿದೆ, ಎಲೆಕ್ಟ್ರೋಡ್ಸ್ ಆಕ್ಚುಲಿ ವಿಲ್ ಬಿ ಗಿವಿಂಗ್ ರೇಸ್ ಟು ದಿಸ್ ಸ್ಪಾರ್ಕ್. ಓಕೆ, ದಿಸ್ ಇಸ್ ಟು ಶೋ ದ ಲೈಟ್ನಿಂಗ್ ಆ್ಯಂಡ್ ವಾಲ್ಕ್ಯಾನಿಕ್ ಸ್ಟಾರ್ಮ್ಸ್. ಸೊ ಈ ಥರ ಕಂಡೀಷನ್ಸ್ ಕೊಟ್ಟ ಮೇಲೆ ಕೆಲವು ರಾ ಮೆಟೀರಿಯಲ್ಸ್ ಯೂಸ್ ಮಾಡಿದ್ರು. ಯಾವುದಪ್ಪ ಈ ರಾ ಮೆಟೀರಿಯಲ್ಸ್? ಕ್ಯಾನ್ ಯು ಸಿ ಓವರ್ ಹಿಯರ್?
ಮಿಥೇನ್, ಅಮೋನಿಯಾ ಆ್ಯಂಡ್ ವಾಟರ್, ಹೈಡ್ರೋಜನ್. ಓಕೆ, ಇಷ್ಟು. ಇದರ ರೇಷಿಯೋ ಗೊತ್ತಿದೆ, ಮಿಥೇನ್, ಅಮೋನಿಯಾ ಮತ್ತು ಹೈಡ್ರೋಜನ್ ರೇಷಿಯೋ ಎಷ್ಟಿರಬೇಕು ಅಂತ, 2:1:2. ಓಕೆ, ಇಂಪಾರ್ಟೆಂಟ್. ಈ ಗ್ಯಾಸನ್ನು ಕೊಟ್ಟರು ಇನ್ಸೈಡ್ ದಿಸ್, ಕಾಣಿಸ್ತಾ ಇದೆಯಾ? ಈಗ ಏನಾಗಬೇಕು? ಬಾಯ್ಲಿಂಗ್ ವಾಟರ್ ಇಟ್ಟಿದ್ದಾರೆ. ದ ವಾಟರ್ ಇಸ್ ಬಾಯ್ಲಿಂಗ್. 800 ಡಿಗ್ರಿ ಸೆಲ್ಸಿಯಸ್ ಇದೆ ಟೆಂಪರೇಚರ್. ಓಕೆ, ಸೊ ನಮ್ಮದು ಪ್ರಿಮಿಟಿವ್ ಅರ್ತ್ ಏನು ಅರ್ಲಿ ಅರ್ತಿನ ಕಂಡೀಷನ್ಸ್ ಅದೇ ಇತ್ತು, ರೆಡ್ಯೂಸಿಂಗ್ ಅಟ್ಮಾಸ್ಫಿಯರ್ ಜೊತೆ ಹೈ ಟೆಂಪರೇಚರ್. ಓಕೆ, ಬಾಯ್ಲಿಂಗ್ ವಾಟರ್, ಕರೆಕ್ಟಾ? ಸೊ ವಾಟರ್ ಇಲ್ಲಿ ಟ್ರಾನ್ಸ್ಪೋರ್ಟ್ ಆಗ್ತಾ ಇದೆ, ಕಾಣಿಸ್ತಾ ಇದೆಯಾ? ಯಾರು ತೋರಿಸ್ತಾ ಇದ್ದಾರೆ. ಸೊ ಈ ವಾಟರ್ ಥ್ರೂ ದೀಸ್ ಕೆಮಿಕಲ್ಸ್ ಬಂದ್ಬಿಟ್ಟು ಇಲ್ಲಿ ವಾಟರ್ ಔಟ್, ವಾಟರ್ ಇನ್ ಕೊಟ್ಟಿದ್ದಾರೆ. ಸೊ ಬೇಸಿಕಲಿ ಒಂದು ಕಂಡೆನ್ಸರ್ ಇಟ್ಟಿದ್ದಾರೆ. ಸೊ ಈ ಕಂಡೆನ್ಸರ್ನ ಯೂಸ್ ಮಾಡಿಕೊಂಡು ಈ ಏನು ವಾಟರ್ ವೇಪರ್ ಏನು ಎವಾಪರೇಟ್ ಆಗಿದೆ ಬಾಯ್ಲಿಂಗ್ ವಾಟರಿಂದ, ಇದು ಈ ಕೆಮಿಕಲ್ಸ್ ಪಾಸ್ ಆಗಿ ಈ ಕಂಡೆನ್ಸರಿಂದ ಬಂದು ದೇ ವಿಲ್ ಬಿ ಪ್ರೆಸೆಂಟ್ ಹಿಯರ್ ಇನ್ ದ ಫಾರ್ಮ್ ಆಫ್ ಡ್ರಾಪ್ಲೆಟ್ಸ್. ದಿಸ್ ಇಸ್ ನಥಿಂಗ್ ಬಟ್ ರೈನ್ ಅಲ್ವಾ? ಸೊ ಈ ವಾಟರ್ ಡ್ರಾಪ್ಲೆಟ್ಸ್, ದಿಸ್ ಪರ್ಟಿಕ್ಯುಲರ್ ವಾಟರ್ ಡ್ರಾಪ್ಲೆಟ್ಸ್ ಡೆಪಿಕ್ಟ್ಸ್ ವಾಟ್? ರೈನ್. ಕರೆಕ್ಟಾ? ಸೊ ಕಂಡೆನ್ಸರಿಂದ ಕಂಡೆನ್ಸ್ ಆಗಿ ವಾಟರ್ ಬರುವಂಥದ್ದು. ನಂತರ ಈ ವಾಟರ್ ಏನು ಕಲೆಕ್ಟ್ ಆಗುತ್ತೆ, ದಿಸ್ ವುಡ್ ಬಿ ಕಂಟೈನಿಂಗ್ ಆರ್ಗ್ಯಾನಿಕ್ ಕಂಪೌಂಡ್. ಹಲ್ದಾನಿ ಅವ್ರು ಏನು ಹೇಳಿದ್ರು? ಹಾಟ್ ಡೈಲ್ಯೂಟ್ ಸೂಪ್ ಅಂತ. ಸೂಪ್ ಅಂದ್ರೆ ಏನು? ಸೂಪಲ್ಲಿ ಏನಿರುತ್ತೆ? ಟೊಮ್ಯಾಟೊ ಸೂಪ್ ಆದರೆ, ಟೊಮ್ಯಾಟೊ ಬೇಡ, ಕಾರ್ನ್ ಸೂಪ್ ತಗೊಳ್ಳೋಣ. ಕಾರ್ನ್ ಸೂಪ್ ಆದರೆ ಸ್ವಲ್ಪ ಕಾರ್ನ್ ಇರುತ್ತೆ, ಅದರ ಸ್ಟಾರ್ಚ್ ಇರುತ್ತೆ, ಸ್ವಲ್ಪ ಏನು ಹಾಕ್ತಾರಪ್ಪ, ಕ್ಯಾರೆಟ್ ಹಾಕ್ತಾರೆ, ಸ್ವಲ್ಪ ಮಸಾಲ ಹಾಕ್ತಾರೆ, ಅದೇ ಥರ. ನಾವು ದಿಸ್ ಸೂಪ್ ಹ್ಯಾಡ್ ಆರ್ಗ್ಯಾನಿಕ್ ಕಂಪೌಂಡ್ಸ್. ಕರೆಕ್ಟಾ? ಸರಿ. ಸೊ ಈ ಸೆಟಪ್ಪನ್ನು ತೋರಿಸುವಾಗ ಲೈಕ್ ಏನು ಸಿಗುತ್ತೆ ಅವರಿಗೆ? ವಾಟರ್ ಕಂಟೈನಿಂಗ್ ಆರ್ಗ್ಯಾನಿಕ್ ಕಂಪೌಂಡ್ಸ್ ಸಿಗುತ್ತೆ. ಸೊ ಇದೇ ಒಂದು 18 ಡೇಸ್ ಬಿಟ್ಟು ಬೇರೆ ಬೇರೆ ಸೈಂಟಿಸ್ಟ್ ಮಾಡ್ತಾರೆ. ಆ್ಯಕ್ಚುಲಿ 18 ಡೇಸ್ ಬಿಟ್ಟು ಕೆಲವು ಸೈಂಟಿಸ್ಟಿಗೆ ಏನು ಸಿಗುವಂಥದ್ದು? ಅಮೈನೋ ಆಸಿಡ್ ಸಿಗುತ್ತೆ, ಇದೇ ಸೆಟಪ್ ಯೂಸ್ ಮಾಡಿಕೊಂಡು. Okay, this process when it is continuing, if it continues for 18 days, amino acids, yaudella amino acids ma'am? Glycine, alanine and aspartic acid. Okay, Sydney Fox anta ಹೇಳೋರು ಅವರಿಗೆ ಏನು ಮ್ಯಾಕ್ರೋಮಾಲಿಕ್ಯೂಲ್ಸ್ ಸಿಗುತ್ತೆ. ಅದರ ಮುಂಚೆ ಕೆಲವು ಸೈಂಟಿಸ್ಟ್ HCN ಯೂಸ್ ಮಾಡಿಕೊಂಡು, ಸೈನೈಡ್ ಅಲ್ವಾ, ಹೈಡ್ರೋಜನ್ ಸೈನೈಡ್ ಯೂಸ್ ಮಾಡಿಕೊಂಡು ಅವರಿಗೆ ನ್ಯೂಕ್ಲಿಯೋಟೈಡ್ಸ್ ಅಂದರೆ ಏನು? ಬೇಸಸ್, ಎಸ್ಪೆಷಲಿ ನೈಟ್ರೋಜನಸ್ ಬೇಸಸ್ ಅಂದರೆ ಎಡೆನಿನ್ ಏನು ನೀವು ಮುಂದೆ ಕಲಿತೀರಾ, which is the part of nitrogenous, which is the part of nucleotide. Nucleotide ಅಂದ್ರೆ ಏನು ಅಂತ ಎಲ್ಲರಿಗೂ ಗೊತ್ತು. The unit of genetic material. DNA, RNA ಗೆ ಏನಿರಬೇಕು? ನ್ಯೂಕ್ಲಿಯೋಟೈಡ್ಸ್ ಇರಬೇಕು, ಕರೆಕ್ಟಾ? ಅದೇ ಥರ ಪ್ರೋಟೀನ್ಸ್ಗೆ ಏನಿರಬೇಕು? ಅಮೈನೋ ಆಸಿಡ್ಸ್ ಇರಬೇಕು. ನ್ಯೂಕ್ಲಿಯೋಟೈಡ್ಸ್ಗೆ ಏನು? DNA, RNA ಗೆ ಏನಿರಬೇಕು? ನ್ಯೂಕ್ಲಿಯೋಟೈಡ್ಸ್ ಇರಬೇಕು. ಆ ನ್ಯೂಕ್ಲಿಯೋಟೈಡ್ಸ್ನ ಒಂದು ಇಂಪಾರ್ಟೆಂಟ್ ಪಾರ್ಟ್ ಏನಾಗಿರುತ್ತೆ? ನೈಟ್ರೋಜನ್ ಬೇಸ್ ಆಗಿರುತ್ತೆ. ಸೊ ಎಡೆನಿನ್ ಸಿಗುತ್ತೆ ಅವರಿಗೆ. ನಂತರ ಸಿಡ್ನಿ ಫಾಕ್ಸ್ ಅವರಿಗೆ ಏನು ಸಿಗುತ್ತೆ? ಮ್ಯಾಕ್ರೋಮಾಲಿಕ್ಯೂಲ್ಸ್ ಸಿಗುತ್ತೆ. ಸೊ ಬೇರೆ ಬೇರೆ ಸೈಂಟಿಸ್ಟ್ಗಳಿಗೆ ಬೇರೆ ಬೇರೆ ಕೆಮಿಕಲ್ ಸಿಗುತ್ತೆ. ಓಕೆ, ವಿಚ್ ಇಸ್ ನಥಿಂಗ್ ಬಟ್ ಆರ್ಗ್ಯಾನಿಕ್ ಕಂಪೌಂಡ್ ಆ್ಯಂಡ್ ವಿಚ್ ಇಸ್ ದ ಬೇಸಿಸ್ ಫಾರ್ ದ ಲೈಫ್ ಆಫ್ ಎನ್ ಆರ್ಗ್ಯಾನಿಸಮ್ಸ್. ಕರೆಕ್ಟಾ? ಸೊ ಶುಗರ್, ನೈಟ್ರೋಜನಸ್ ಬೇಸಸ್, ಪಿಗ್ಮೆಂಟ್ಸ್ ಆ್ಯಂಡ್ ಫ್ಯಾಟ್ ಸಿಗುವಂಥದ್ದು ವೆನ್ ವಿ ಸೇ ಆರ್ಗ್ಯಾನಿಕ್ compounds alva. So nitrogenous base, sugars, fats. Analysis of meteorite content also revealed similar compounds. With this evidence, chemical evolution was more or less accepted. So e reason in the chemical evolution theory ಏನು ಕೊಟ್ಟಿದ್ದಾರೆ ಒಪಾರಿನ್ ಹಲ್ದಾನೆ ಅವರು, this has been accepted because of this experiment of Miller and Urey. Now ಕೊನೆಗೆ ಏನು ಬಂತು ಅಂತ ಗೊತ್ತಾಯಿತು, ಕರೆಕ್ಟಾ? ಅಮೈನೋ ಆಸಿಡ್ಸ್ ಬಂತು, ನೈಟ್ರೋಜನಸ್ ಬೇಸಸ್ ಸಿಕ್ಕಿದೆ.
ಮ್ಯಾಕ್ರೋಮಾಲಿಕ್ಯೂಲ್ ಸಮೇತ ಸಿಕ್ಕಿದೆ. ಈ ಮ್ಯಾಕ್ರೋಮಾಲಿಕ್ಯೂಲ್ಸಿಗೆ ಆರ್ಟಿಫಿಷಿಯಲ್ ಎಗ್ರಿಗೇಟ್ಸ್ ಅಂತಾನು ಕರಿತೀವಿ. ಈ ಮ್ಯಾಕ್ರೋಮಾಲಿಕ್ಯೂಲ್ಸ್ ಅನ್ನ ಆರ್ಟಿಫಿಷಿಯಲ್ ಎಗ್ರಿಗೇಟ್ಸ್ ಅಂತಾನು ಕರಿತೀವಿ. ಸೊ ದೀಸ್ ಆರ್ಟಿಫಿಷಿಯಲ್ ಎಗ್ರಿಗೇಟ್ಸ್ ಆರ್ ಆಫ್ ಟೂ ಟೈಪ್ಸ್: microspheres and coacervates. So ಈ coacervates ಏನಿದೆ, so they would be having, they are nothing but the one which has carbohydrates ಮತ್ತೆ proteins. ಇವುಗಳಲ್ಲಿ ಜೆನೆಟಿಕ್ ಮೆಟೀರಿಯಲ್ ಇರಲ್ಲ. No genetic material. So since cause of no genetic material, cell na property ne illa. So they are not, again we can't say that they are not, we can't say that they are a cell, alva. So since they don't have genetic material but still they have carbs and proteins, intaha artificial aggregates enide ivugalige coacervates anta kariyodu. ಅದೇ ಥರ microspheres, if you see, they would be having carbohydrates, proteins, lipids as well. Adre puna they don't have genetic material. So still they are not a complete cell, correcta? So both of this are not complete cell. ಆದರೆ ನಂತರ ಇನ್ನೊಂದು ಟರ್ಮ್ ನೋಡ್ತೀರಾ, RNA ವರ್ಲ್ಡ್ ಅಂತ NCERT ಯಲ್ಲೂ ಇದೆ. ಸೊ ಏನು ಅರ್ಥ ಮಾಡಿಕೊಂಡ್ರು ಸೈಂಟಿಸ್ಟ್ ಅಂದರೆ, ಓಕೆ ಈ ಆರ್ಟಿಫಿಷಿಯಲ್ ಎಗ್ರಿಗೇಟ್ಸಲ್ಲಿ ಏನು ಸೆಲ್ ಅಂತ ಹೇಳೋ ಪ್ರಾಪರ್ಟಿ ಇಲ್ಲ, ಸೆಲ್ಲಿನ ಕಂಪೋನೆಂಟ್ಸ್ ಇದ್ದರೂ ಇದು ಸೆಲ್ ಅಂತ ಹೇಳೋ ಹಾಗೆ ಇಲ್ಲ ನಾವು. ಸೊ ಏನಾಗಿರ್ಬೋದು, ಹೇಗೆ ಒಂದು ಸೆಲ್ ಫಾರ್ಮ್ ಆಗಿರ್ಬೋದು, ಹೇಗೆ ಲೈಫ್ ಫಾರ್ಮ್ ಆಗಿರ್ಬೋದು ಅಂತ ಅವ್ರು ಯೋಚನೆ ಮಾಡ್ತಿದ್ದಾಗ ದೇ ಗೇವ್ this hypothesis, or I can say ಇವರು ಈ ಥರ ಅಂದರು, ದ್ಯಾಟ್ ಇಸ್ ಓಕೆ RNA ಆ್ಯಂಡ್ DNA ಎಲ್ರಿಗೂ ಗೊತ್ತು ಈಗ, ದೋಸ್ ಆರ್ ಅ ಜೆನೆಟಿಕ್ ಮೆಟೀರಿಯಲ್ ಅಂತ. RNA ಅಂದರೆ ಜೆನೆಟಿಕ್ ಮೆಟೀರಿಯಲ್, DNA ಅಂದರೂ ಜೆನೆಟಿಕ್ ಮೆಟೀರಿಯಲ್. ಸೊ ನೀವು ಯೋಚನೆ ಮಾಡಿ, ಎವಲ್ಯೂಷನ್ ಆಗಬೇಕಾದ್ರೆ, ಹೊಸ ಹೊಸ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಪ್ರೊಡ್ಯೂಸ್ ಆಗಬೇಕಾದ್ರೆ ಜೆನೆಟಿಕ್ ಮೆಟೀರಿಯಲ್ ಯಾವುದಿದ್ರೆ ಒಳ್ಳೆಯದು, RNAನಾ DNA ನಾ? ಈ ಥರ ಯೋಚನೆ ಮಾಡಿದಾಗ ನಮಗನ್ಸುತ್ತೆ, ಗೊತ್ತಾಗುತ್ತೆ RNA ಶುಡ್ ಬಿ ಜೆನೆಟಿಕ್ ಮೆಟೀರಿಯಲ್ ಅಂತ. ಯಾಕಪ್ಪ RNA ಜೆನೆಟಿಕ್ ಮೆಟೀರಿಯಲ್? ಬಿಕಾಸ್ ಆಫ್ ದೇರ್ ಫ್ಯೂ ಪ್ರಾಪರ್ಟೀಸ್. ಒಂದು ಪ್ರಾಪರ್ಟಿ ಏನು, ಅನ್ಸ್ಟೆಬಿಲಿಟಿ. ಅರೆ ಅನ್ಸ್ಟೆಬಿಲಿಟಿ ಕೆಟ್ಟದಲ್ವಾ ಮ್ಯಾಮ್? ಸ್ಟೇಬಲ್ ಆಗಿರ್ಬೇಕಲ್ವಾ? ಇಲ್ಲ. ನಾವು ಮಾತಾಡ್ತಿರೋ ಸೆಲ್ಸ್ ಏನು, ನಾವು ಮಾತಾಡ್ತಿರೋ ಕಂಡೀಷನ್ ಏನಿದೆ ಈಗ, ದಿಸ್ ಇಸ್ ನಥಿಂಗ್ ಬಟ್ ದ ಸೆಲ್ or the genetic material that should be able to show the maximum evolution. So RNA unstable ಆಗಿದ್ರೆ ಜಾಸ್ತಿ ಮ್ಯೂಟೇಷನ್ ಆಗಿ, ಜಾಸ್ತಿ ಎವಲ್ಯೂಷನ್ ಆಗಿ ಬೇರೆ ಬೇರೆ ಥರದ ಆರ್ಗ್ಯಾನಿಸಮ್ಸ್ ಅನ್ನ ಕೊಡೋ ಕೆಪಾಸಿಟಿ ಇರುತ್ತೆ. ಓಕೆ, ದೇ ಆರ್ ಏಬಲ್ ಟು ಗಿವ್ ದ ಮ್ಯಾಕ್ಸಿಮಮ್ ವೇರಿಯೇಷನ್ ಬಿಕಾಸ್ ಆಫ್ ದ ಮ್ಯಾಕ್ಸಿಮಮ್ ಮ್ಯೂಟೇಷನ್, ಬಿಕಾಸ್ ಆಫ್ ದ ಅನ್ಸ್ಟೆಬಿಲಿಟಿ ಆಫ್ ದ RNA. ಅದು ಅಲ್ಲದೆ ನಿಮಗೆಲ್ಲರಿಗೂ ಗೊತ್ತು RNA ಎನ್ಸೈಮ್ ಆಗಿನೂ ಇರ್ಬೋದು. ಸೊ ವಿ ಹ್ಯಾವ್ ಅ ಫ್ಯಾಕ್ಟ್ ಅಲ್ವಾ, ಆಲ್ ದ ಎನ್ಸೈಮ್ಸ್ ಆರ್ ಪ್ರೋಟೀನ್ಸ್ ಬಟ್ ಆಲ್ ಪ್ರೋಟೀನ್ಸ್ ಆರ್ ನಾಟ್ ಎನ್ಸೈಮ್ಸ್ ಅಂತೆಲ್ಲ ಕಲ್ತಿರ್ಬೋದು ನೀವು ಮುಂಚೆ. ಓಕೆ, ಸೊ ಏನಂದರೆ ಅದರಲ್ಲೊಂದು ಎಕ್ಸೆಪ್ಷನ್ ಇದೆ. ಎಲ್ಲ ಎನ್ಸೈಮ್ಸ್ ಪ್ರೋಟೀನ್ಸ್ ಅಲ್ಲ ಎಕ್ಸೆಪ್ಟ್ ಒನ್, ಅದು ರೈಬೋಸೈಮ್. ರೈಬೋಸೈಮ್ ಏನು? ರೈಬೋಸೈಮ್ ಇಸ್ ಅನ್ RNA ವಿಚ್ ಇಸ್ ಏಬಲ್ ಟು ಆಕ್ಟ್ ಆಸ್ ಅನ್ ಎನ್ಸೈಮ್. ಓಕೆ, ಸೊ ದೇ ಹ್ಯಾವ್ ಅ ಪ್ರಾಪರ್ಟಿ ಆಫ್ enzyme andre catalyzing capacity. They are able to catalyze the reaction, chemical reaction. They can catalyze the biochemical reaction. ಇಷ್ಟು ಜಾಸ್ತಿ ಪ್ರಾಪರ್ಟಿ ಇರೋ RNA ಅನ್ನೇ ಫಸ್ಟಿಗೆ ನಮ್ಮ ಸೆಲ್ಸ್ ಯೂಸ್ ಮಾಡ್ಕೊಳ್ಳುವಂಥದ್ದು ಟು ಶೋ ದ ಮ್ಯಾಕ್ಸಿಮಮ್ ಎವಲ್ಯೂಷನ್. ಅಂದರೆ RNA ಯಾಕೆ ನಮ್ಮ ಫಸ್ಟ್ ಜೆನೆಟಿಕ್ ಮೆಟೀರಿಯಲ್ ಅಂತ ನಾವು ಹೇಳ್ತಾ ಇದ್ದೀವಿ ಈಗ? ಬಿಕಾಸ್ ಆಫ್ ದ ಎವಲ್ಯೂಷನ್ ದ್ಯಾಟ್ ವಿ ಸಾ ಥ್ರೂ ಔಟ್ ದೀಸ್ ಮೆನಿ ಇಯರ್ಸ್. ಎಷ್ಟು ಹೊಸ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಪ್ರೊಡ್ಯೂಸ್ ಆದವು ಅಲ್ವಾ ಇಷ್ಟು ದಿನದವರೆಗೆ. ಸೊ ಅಷ್ಟು ಕೆಪಾಸಿಟಿ ಇರೋದು ಯಾವ ಜೆನೆಟಿಕ್ ಮೆಟೀರಿಯಲ್ ಅಲ್ಲಿ? RNA ಅಲ್ಲಿ.
ಸೊ ದೇ ಗಾಟ್ ಟು ನೋ ದ್ಯಾಟ್ RNA ಏನು ಇದೆ, ಓಕೆ, ದ್ಯಾಟ್ ಗಾಟ್ ಇನ್ ಟು ದ ಮೈಕ್ರೋಸ್ಫಿಯರ್, ಓಕೆ, ವಿಚ್ ವಿ ಕಾಲ್ ಆಸ್ E ಬಯಾಂಟ್. ಸೊ ಇದು ಮೈಕ್ರೋಸ್ಫಿಯರ್ ಏನಿದೆ, ವಿಚ್ ಇಸ್ ಮೇಡ್ ಅಪ್ ಆಫ್ ಪ್ರೋಟೀನ್, ಲಿಪಿಡ್, ಕಾರ್ಬೋಹೈಡ್ರೇಟ್. ಸೊ ಅದು ಸಪ್ರೇಟಾಗಿ ಫಾರ್ಮ್ ಆಗಿತ್ತು, RNA ಸಪ್ರೇಟಾಗಿ ಫಾರ್ಮ್ ಆಗಿತ್ತು, ಓಕೆ. ಸೊ ದ್ಯಾಟ್ ಎಂಟರ್ಡ್ ಇನ್ ಟು ದ ಸೆಲ್, ಇನ್ ಟು ದ ಮೈಕ್ರೋಸ್ಫಿಯರ್ ಟು ಪ್ರೊಡ್ಯೂಸ್ ಅ ಪ್ರಿಮಿಟಿವ್ ಸೆಲ್ ಅಂತ. ಸೊ ಈ ಪ್ರಿಮಿಟಿವ್ ಸೆಲ್ ಏನಿದೆ, ದಿಸ್ ಇಸ್ ಕಾಲ್ಡ್ ಆಸ್ E ಬಯಾಂಟ್. ಆದರೆ ಈ ಬಯಾಂಟಿನ ಅರ್ಥ ಏನು, ಹಾಂ, ಏನಿರಬಹುದು? ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಲ್ವಾ. ಓಕೆ, ಸೊ RNA ವರ್ಲ್ಡ್ ಅಂದರೆ ಏನು ಅಂತ ಗೊತ್ತಾಯಿತು. ಬೇಸಿಕಲಿ ವಿ ಟೋಲ್ಡ್ ಇನ್ ದಿಸ್ ಪರ್ಟಿಕ್ಯುಲರ್ ಏನು RNA ವರ್ಲ್ಡ್ ಅಂದರೆ ಎಕ್ಸ್ಕ್ಯೂಸ್ ಮೀ. ಸೊ RNA ವರ್ಲ್ಡ್ ಅಂದರೆ ಜೆನೆಟಿಕ್ ಮೆಟೀರಿಯಲ್ ವಾಸ್ RNA ಅಂತ ಅಲ್ವಾ. ಆ್ಯಂಡ್ ದಿಸ್ ಇಸ್ ಹೌ ವಿ ಪ್ರೂವ್ಡ್ ಇಟ್ ಬಿಕಾಸ್ ಆಫ್ ಇಟ್ಸ್ ಪ್ರಾಪರ್ಟಿ. ನಾವು ಈಗ ಕ್ವಿಕ್ಕಾಗಿ ನಾವು ಹೇಗೆ ಬೇರೆ ಬೇರೆ ಆರ್ಗ್ಯಾನಿಸಮ್ಸ್ ಅಂದರೆ ಹೇಗೆ ಒಂದು ಸ್ಕ್ರ್ಯಾಚಿಂದ, ಒಂದು ಫ್ರೀ ಆಟಮ್ಸಿಂದ ಯುಕ್ಯಾರಿಯೋಟ್ ವರೆಗೆ ಆರ್ಗ್ಯಾನಿಸಮ್ಸ್ ಪ್ರೊಡ್ಯೂಸ್ ಆದವು ಅಂತ ನೋಡೋಣ. ಓಕೆ, ಸೊ ಇದು NCERTಯಲ್ಲಿ ಕೊಟ್ಟಿರುವಂಥದ್ದು. ನಾನು ಅದನ್ನು ಈ ಥರ ಬಾಕ್ಸಲ್ಲಿ ಬರ್ತೀನಿ, ಓಕೆ, ಟು ಮೇಕ್ ಯು ಅಂಡರ್ಸ್ಟ್ಯಾಂಡ್ ಬೆಟರ್. ಸೊ ಸ್ಟಾರ್ಟಿಂಗಿಗೆ ನೀವು ನೋಡಿದ್ರೆ ಇನ್ ದ ಅರ್ಲಿ ಅರ್ತ್ ವಾಟ್ ಡಿಡ್ ವಿ ಗೆಟ್ ಟು ಸಿ? ಫ್ರೀ ಆಟಮ್ಸ್ ಅಲ್ವಾ. ಹೈಡ್ರೋಜನ್ ಇರ್ಬೋದು, ಆಕ್ಸಿಜನ್ ಇರ್ಬೋದು, ಎಲ್ಲ ಫ್ರೀ ಆಗಿರುವಂಥದ್ದು ಸ್ಟಾರ್ಟಿಂಗ್ ಟೈಮಲ್ಲಿ, ಫಸ್ಟಿಗೆ ಅಲ್ವಾ. ಲೇಟರ್ ಸ್ಲೋಲಿ ವಿ ಗಾಟ್ ಟು ಸಿ ಪ್ರೊಡಕ್ಷನ್ ಆಫ್ ಇನ್ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್, ಮಿಥೇನ್, ಅಮೋನಿಯಾ, ಮತ್ತು ನಿಧಾನಕ್ಕೆ ವಾಟರ್, ಆಕ್ಸಿಜನ್, ಇದೆಲ್ಲ, ಇವನ್ ಲಿಟರ್ ಓಝೋನ್, ಕರೆಕ್ಟಾ. ಸೊ ಫ್ರೀ ಆಟಮ್ಸಿಂದ ಇನ್ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಆಗಿ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಆಯಿತು. ಆ್ಯಂಡ್ ದಿಸ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ ಗಿವ್ ರೈಸ್ ಟು ಕಾಂಪ್ಲೆಕ್ಸ್ ಆರ್ಗ್ಯಾನಿಕ್ ಕಂಪೌಂಡ್ಸ್. ಅಂದರೆ ಕಾಂಪ್ಲೆಕ್ಸ್ ಆರ್ಗ್ಯಾನಿಕ್ ಕಂಪೌಂಡ್ಸ್ ಅಂದರೆ ಏನು? ನಿಮ್ಮ ಅಮೈನೋ ಆ್ಯಸಿಡ್ಸಿಂದ ಪ್ರೋಟೀನ್ಸ್ ಆಗುವಂಥದ್ದು, ಮತ್ತು ಪ್ರೋಟೀನ್ಸಿಂದ ಈ ಥರ ನ್ಯೂಕ್ಲಿಯೋಟೈಡ್ಸಿಂದ RNA DNA ಆಗುವಂಥದ್ದು ಅಲ್ವಾ. ನಂತರ ಈ RNA ಫಾರ್ಮ್ ಆದಮೇಲೆ, ನಮ್ಮ ಮೈಕ್ರೋಸ್ಫಿಯರ್ ಫಾರ್ಮ್ ಆದಮೇಲೆ, ವಿಚ್ ಇಸ್ ನಥಿಂಗ್ ಬಟ್ ಮೇಡ್ ಆಫ್ ಪ್ರೋಟೀನ್, ಕಾರ್ಬೋಹೈಡ್ರೇಟ್ ಆ್ಯಂಡ್ ಲಿಪಿಡ್ಸ್, ಈ ಬಯಾಂಟ್ ಆಯಿತು. ಅದೇನು ಅಂತ ಈಗಷ್ಟೇ ನೋಡಿದ್ವಿ. ನಂತರ ನಿಧಾನಕ್ಕೆ ಪ್ರೊಕ್ಯಾರಿಯೋಟ್ಸ್ ಆದವು, ನಂತರ ಯುಕ್ಯಾರಿಯೋಟ್ಸ್ ಆದವು. ಈಗ ಒಂದು ಅರ್ಥ ಮಾಡ್ಕೊಳ್ಬೇಕಾದ ವಿಷಯ ಏನಂದರೆ, ನಮಗೆಲ್ಲರಿಗೂ ಒಂದು ಈ ಥರ ಅಭಿಪ್ರಾಯ ಇದೆ ದ್ಯಾಟ್ ಅಬೌಟ್ ದ ಫೋಟೋಸಿಂಥೆಟಿಕ್ ಪ್ಲಾಂಟ್ಸ್ ಬಗ್ಗೆ. ಸೊ ಫೋಟೋಸಿಂಥೆಟಿಕ್ ಪ್ಲಾಂಟ್ಸ್ ಯಾವಾಗ ಆಯಿತು? ಈ ಸೈಕಲನ್ನು ನೋಡ್ತಾ ಇದ್ರೆ, ಅಥವಾ ಈ ಪಾತ್ವೆನ ನೋಡ್ತಾ ಇದ್ರೆ, ಫಸ್ಟಿಗೆ ಪ್ರೊಡ್ಯೂಸ್ ಆದಂತಹ ಆರ್ಗ್ಯಾನಿಸಮ್ಸ್ ಹೆಟಿರೋಟ್ರೋಪ್ಸ್, ಓಕೆ. ನಂತರ ಕೀಮೋ ಆಟೋಟ್ರೋಪ್ಸ್, ನಂತರ ಆಗಿರೋದು ಫೋಟೋ ಆಟೋಟ್ರೋಪ್ಸ್, ಓಕೆ. ಸೊ ಈ ಪ್ಲಾಂಟ್ಸ್ ಎಲ್ಲ ಆಗಿರುವಂಥದ್ದು ತುಂಬ ನಂತರ, ಓಕೆ. ಅದರ ಮುಂಚೆ ಬ್ಯಾಕ್ಟೀರಿಯಾ ವಿಚ್ ಆರ್ ಕೀಮೋ ಆಟೋಟ್ರೋಪ್ಸ್, ಆ್ಯಂಡ್ ಅದರ ಮುಂಚೆ ಹೆಟಿರೋಟ್ರೋಪ್ಸ್, ಈ ಥರ ಆಗಿರುವಂಥದ್ದು ಸಣ್ಣ ನಾಲೆಜಿಗೋಸ್ಕರ ಕೊಟ್ಟಿದ್ದೀನಿ ಅಷ್ಟೇ, ಓಕೆ. ಈಗ ಈ ನಮ್ಮ ಎವಲ್ಯೂಷನ್ ಏನು ನಾವು ನೋಡ್ತಾ ಇದ್ದೀವಿ, ಇನ್ನೂ ನೋಡ್ತಾ ಇದ್ದೀವಿ ಅಲ್ವಾ. ವಿ ಆರ್ ಸ್ಟಿಲ್ ಎವಾಲ್ವಿಂಗ್, ಲಾಟ್ ಆಫ್ ಆರ್ಗ್ಯಾನಿಸಮ್ಸ್ ಆರ್ ಸ್ಟಿಲ್ ಎವಾಲ್ವಿಂಗ್. ಸೊ ನಾವು ಹೇಗೆ ಹೇಳ್ಬೋದು ಒಂದು ಆರ್ಗ್ಯಾನಿಸಮ್ಸ್ ಎವಾಲ್ವ್ ಆಗಿದೆ ಅಂತ, ಅಥವಾ ಈ ಆರ್ಗ್ಯಾನಿಸಮ್ಸ್ ಎವಾಲ್ವ್ ಆಗಿ ಬಂದಿರೋದು ಅಂತ? ಸೊ ವಿ ಹ್ಯಾವ್ ಫ್ಯೂ ಎವಿಡೆನ್ಸಸ್, ವಿ ಹ್ಯಾವ್ ಫ್ಯೂ ಪ್ರೂಫ್ಸ್ ಅಲ್ವಾ. ಸೊ ಇದೆಲ್ಲ ಪ್ರೂಫ್ಸನ್ನು ನಾವು ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ದಟ್ ಈಸ್ ಅನಾಟಮಿಕಲ್ ಪ್ರೂಫ್ಸ್ ಆರ್ ಎವಿಡೆನ್ಸಸ್, ಬಯೋಜಾಗ್ರಫಿಕಲ್ ಎವಿಡೆನ್ಸಸ್. ನಾವು ಈ ಟೈಮಲ್ಲಿ ಗೆಲಪೋಗಸ್ ಐಲ್ಯಾಂಡಿಗೆ ಹೋಗೋಣ, ಓಕೆ. ಎಂಬ್ರಿಯಾಲಜಿಕಲ್ ಎವಿಡೆನ್ಸಸ್, with the help of embryos we get to see the proofs for evolution, fossils and biochemical evidences, okay.
So we will see one by one, starting from anatomical evidences. Anatomy ಅಂದ್ರೇನು? ಇಂಟರ್ನಲ್ ಆರ್ಗನ್ಸ್ ಏನಿದೆ, ಸ್ಕೆಲಿಟನ್ ಸಿಸ್ಟಮ್ ಎಲ್ಲ ಏನಿದೆ, ಎನಾಟಮಿ ಅಲ್ವಾ ಇದು? ಸ್ಟಡಿ ಆಫ್ ಇಂಟರ್ನಲ್ ಆರ್ಗನ್ಸ್, ಇದು ಎನಾಟಮಿ. ಸೊ ಇದನ್ನು ಯೂಸ್ ಮಾಡಿಕೊಂಡು ವಿ ಆರ್ ಏಬಲ್ ಟು ಸೇ ದಟ್ ಎಸ್, ದಿಸ್ ಆರ್ಗ್ಯಾನಿಸಮ್ ಇಸ್ ಬಿನ್ ಎವಾಲ್ವ್ಡ್ ಫ್ರಮ್ ದಿಸ್ ಆರ್ಗ್ಯಾನಿಸಮ್ ಅಂತ. ಓಕೆ, ಸೊ ಫಸ್ಟ್ ಇಂಪಾರ್ಟೆಂಟ್ ಆಗಿರುವಂಥದ್ದು ಇನ್ anatomical evidences, the first evidence that we are going to see under anatomical evidence is homologous organs. Okay, homologous organs. First we will understand what is homo. Homo andrenu? Same. Correcta? ಇಲ್ಲಿ ಬರೆಯೋಣ. ಹೋಮೋ ಅಂದ್ರೆ ಸೇಮ್. ಲೋಗಸ್ ಅಂದ್ರೆ ಏನ್ ಮಕ್ಕಳೇ? ಲೋಗಸ್ ಅಂದ್ರೆ ಒರಿಜಿನ್. ಸೊ ಬೇಸಿಕಲಿ homologous organs are the organs which have common or same origin. Okay. So I'll be writing the definition of normal definition, ಏನು ಅರ್ಥ ಮಾಡ್ಕೊಳ್ಳುವಂತಹ definition of homologous ಇಲ್ಲಿ ಬರಿತೀನಿ. ಸೊ ಏನಿರುತ್ತೆ ಇಲ್ಲಿ homologous organs ಅಲ್ಲಿ? Organisms would be having organisms should be, or it would be having same origin, anatomical structure, or body design, but different function. Correct? So this is homologous organs, organisms. If the organisms, or if the organs, organisms if organs should be having same origin, same anatomical structure, same body design, but different function. Example ನೋಡಿ ಇಲ್ಲಿ, ಮನುಷ್ಯ, ಚೀತಾ, ವೇಲು, ಬ್ಯಾಟ್. ಸೊ ಇವುಗಳ ಏನು ಲಿಮ್ಸ್ ಅನ್ನ ನೋಡಿ, ಎಕ್ಸ್ಪೆಷಲಿ ದ 4 limb ನೋಡಿ. ಓಕೆ, ಯಾವ್ದು ನೋಡ್ತೀರಾ? 4 limb. ಓಕೆ, 4 limb ಆ್ಯಂಡ್ ಹ್ಯಾಂಡ್ limb ಎರಡು ನೋಡಿ. ಸೊ ಇಫ್ ಯು ಟೇಕ್ ದ ಎಕ್ಸಾಂಪಲ್ ಆಫ್ 4 limb ಫಸ್ಟ್, ನಮ್ದು ಕೈ, ಅದೇ ಥರ ಚೀತದ್ದು ಕೈ, ಇದೆಲ್ಲ ದೇ ವುಡ್ ಬಿ ಹ್ಯಾವಿಂಗ್ ದಿಸ್ ಕಾಮನ್ ಒರಿಜಿನ್. ಕರೆಕ್ಟಾ? ಅದರ ಇಫ್ ಯು ಸಿ ದ ಎನಾಟಮಿಕಲ್ ಸ್ಟ್ರಕ್ಚರ್ ಆಲ್ಮೋಸ್ಟ್ ಸೇಮ್. ಕರೆಕ್ಟಾ? ನೀವು ಎನಾಟಮಿಯಲ್ಲಿ ಸ್ಕೆಲಿಟನ್ ಸಿಸ್ಟಮ್ ಬಗ್ಗೆ ಕಲಿಯುವಾಗ ಏನು ಹ್ಯಾಂಡಿನ ಡಿಫ್ರೆಂಟ್ ಸ್ಕೆಲಿಟನ್ ಸಿಸ್ಟಮ್ ಆಫ್ 4 limb ಏನು ಕಲ್ತೀರಾ, ಅದು ಎಲ್ಲಾನು ಇಲ್ಲಿನೂ ಬೇರೆ ಬೇರೆ ಆರ್ಗ್ಯಾನಿಸಮ್ಸಲ್ಲೂ ಇದೇ ಹೆಸರಿಟ್ಟು ಕಲಿಯುವಂಥದ್ದು ಅಲ್ವಾ? ಸೊ ದಿಸ್ ಇಸ್ ವೈ ವಿ ಕಾಲ್ these organs as homologous organs. Example, 4 limbs of humans, cheetah, whale, bat. So ಇವುಗಳ ಏನು ಒರಿಜಿನ್ ಸೇಮ್ ಇರುತ್ತೆ, anatomical structure ಸೇಮ್ ಇರುತ್ತೆ, ಬಾಡಿ ಡಿಸೈನ್ ಸಹ ಸೇಮ್ ಇರುತ್ತೆ. ಆದರೆ ಏನು ಡಿಫ್ರೆಂಟ್ ಇರುವಂಥದ್ದು ಫಂಕ್ಷನ್ಸ್. ಯಾವ ಫಂಕ್ಷನ್ ನಾವು ಯಾವುದಕ್ಕೆ ಯೂಸ್ ಮಾಡ್ತೀವಿ? ಬರೆಯೋಕ್ಕೆ, ತಿನ್ನಕ್ಕೆ. ಚೀತಾ ಟು ರನ್, ವೇಲ್ to swim, bat to hang, ಅಥವಾ you know this, right? ಅದೇ ಥರ ಸೊ 4 limbs ಅಲ್ಲಿ ಏನೆಲ್ಲ ಇದೆ? ರೇಡಿಯಸ್ ಇದೆ, ಹ್ಯೂಮರಸ್ ಇರುವಂಥದ್ದು, ಅಲ್ನಾ, ಕಾರ್ಪಲ್ಸ್, ಮೆಟಾಕಾರ್ಪಲ್ಸ್. ಸೊ ಇದು ಬರೀ ಹ್ಯೂಮನ್ಸ್ ಅಲ್ಲಿ ಮಾತ್ರ ನಾವು ನೋಡುವಂಥದ್ದಲ್ಲ. ನೀವು ಕಲ್ತಿರೋದು ಇಷ್ಟುವರೆಗೆ ಹ್ಯೂಮನ್ಸ್ ಆಗಿರ್ಬೋದು, ಆದರೆ ವೇಲಲ್ಲಿ, ಬ್ಯಾಟಲ್ಲಿ, ಚೀತದಲ್ಲೂ ಇದೆಲ್ಲ ಆರ್ಗನ್ಸ್ ಇದೆ, ಇದೆಲ್ಲ ಬೋನ್ಸ್ ಇದೆ ಎಕ್ಸ್ಪೆಷಲಿ. ಸೊ ಅದಕ್ಕೋಸ್ಕರ ನಾವು 4 limbs ಆಫ್ ಏನು ಸೆಟ್ ಆಫ್ ದೀಸ್ ಆನಿಮಲ್ಸ್ ಅನ್ನ ಹೋಮೋಲೋಗಸ್ ಆರ್ಗನ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದೇ ಥರ ನಮ್ಮ ವರ್ಟಿಬ್ರೇಟ್ಸಿನ ಹಾರ್ಟ್ ಇದೆ, ಬ್ರೈನ್ ಇದೆ. ಸೊ ಇದೆಲ್ಲಾನು ಹೋಮೋಲೋಗಸ್ ಆರ್ಗನ್ಸ್ ಆಗಿರುವಂಥದ್ದು. ಹಾರ್ಟ್ ಆಫ್ ಫ್ರಾಗ್, ಹಾರ್ಟ್ ಆಫ್ ಫಿಶ್,
ಮತ್ತೆ reptiles, birds, humans. These all are having common origin, same body design, or I can say anatomical structure, but function is slightly different. Okay, ಅದೇ ತರ ಬರೀ ನಮ್ಮ animals ಅಲ್ಲಿ ಅಲ್ಲ, even in the case of plants we get to see the homologous organs. Example, thorns and tendrils. ಥಾರ್ನ್ಸ್ ಮತ್ತು ಟೆಂಡ್ರಿಲ್ಸ್ನ ಫಂಕ್ಷನ್ ಬೇರೆ ಇರ್ಬೋದು ಮಕ್ಕಳೇ. ಇಲ್ಲಿ ಥಾರ್ನ್ಸ್ ಇನ್ ಬೋಗನ್ವಿಲ್ಲಾ, ಟೆಂಡ್ರಿಲ್ಸ್ ಇನ್ ಕುಕ್ಕುರ್ಬಿಟ್ಟ ಅಲ್ವಾ, ಮುಳ್ಸೌತೆಯಲ್ಲಿ ಬೇರೆ ಇರ್ಬೋದು ಫಂಕ್ಷನ್. ಆದರೆ ಇದರ ಫಂಕ್ಷನ್ ಬೇರೆ ಇದ್ರು, ಇಫ್ ಯು ಸಿ ದ ಒರಿಜಿನ್ ಕಾಣಿಸ್ತಾ ಇದೆಯಾ, ಟೆಂಡ್ರಿಲ್ಸ್ ಮತ್ತು ಥಾರ್ನಿನ ಒರಿಜಿನ್ ಸೇಮ್ ಆಗಿರುತ್ತೆ. ಸೊ ದಿಸ್ ಇಸ್ ಅಬೌಟ್ ಹೋಮೋಲೋಗಸ್ ಆರ್ಗನ್ಸ್. And we consider that this is the proof for divergent evolution ಅಂತ. ಡೈವರ್ಜೆಂಟ್ ರೇಸನ್ನು ನೀವು ಹೇಗೆ ಡ್ರಾ ಮಾಡ್ತೀರಾ ಫಿಸಿಕ್ಸಲ್ಲಿ? ನಾನು ಡೈವರ್ಜೆಂಟ್ ರೇ ಮಾಡಿ ಮಕ್ಕಳೇ ಅಂದರೆ ಹೇಳಿದ್ರೆ ನೀವು ಯಾವ ಥರ ಡ್ರಾ ಮಾಡ್ತೀರಾ? ಈ ಥರ ಡ್ರಾ ಮಾಡ್ತೀರಾ, ಕರೆಕ್ಟಾ? ದಿಸ್ ಇಸ್ ಡೈವರ್ಜೆಂಟ್ ರೇಸ್. ಸೊ ಇಫ್ ಯು ಕೇರ್ಫುಲಿ ಸಿ ದ evolution that has happened among these organisms, if you see how these animals are evolved, they have evolved from the common origin alva. So ee reason ige, if we see organisms which are having homologous organs, we consider that avralli ನಾವು divergent evolution ಅನ್ನು ನೋಡಬಹುದು ಅಂತ, because they have common origin but different function. Okay, next coming to analogous organs. ಸೆಲ್ ಡಿವಿಷನ್ ಅನ್ನ ಕಲ್ತಿರೋರು ಎನಾಫೇಸ್ ಅಂತ ಒಂದು ಸೆಲ್ ಸ್ಟೇಜ್ ಅನ್ನ ನೋಡ್ತೀರಾ, ಕರೆಕ್ಟಾ? ಸೆಲ್ ಡಿವಿಷನ್ ನ ಸ್ಟೇಜ್ ಅನ್ನ ನೋಡ್ತೀರಾ. ಎನಾಫೇಸ್ ಅಲ್ಲಿ ಏನಾಗುವಂಥದ್ದು, ಕ್ರೋಮೋಸೋಮ್ಸ್ ಆರ್ ಗೋಯಿಂಗ್ ಟು ಆಪೋಸಿಟ್ ಪೋಲ್ಸ್, ಕರೆಕ್ಟಾ? ಸೊ ಎನಾ ಅಂದ್ರೇನು? ಆಪೋಸಿಟ್ ಆರ್ ಡಿಫ್ರೆಂಟ್. ಇಲ್ಲಿ ಬರೆಯೋಣ, analogous organs. It says different. Logos ಅಂದ್ರೆ ಗೊತ್ತು, origin. ಸೊ ಏನು analogous organs ಅಂದ್ರೆ? ಈಗಷ್ಟೇ ನಾವು homologous organs ಬಗ್ಗೆ ನೋಡಿದ್ವಿ. ಸೊ analogous organs just opposite ಆಗಿರುತ್ತೆ homologous-ಗೆ. That is organs which have different origin, anatomical structure ಅಥವಾ body design, but same function. ಆಲ್ಸೋ ಸೇಮ್ ಅಪಿಯರೆನ್ಸ್. ದೂರದಿಂದ ನೋಡುವಾಗ ವಿಂಗ್ಸ್ ಆಫ್ ಬ್ಯಾಟ್, ವಿಂಗ್ಸ್ ಆಫ್ ಏನು ಆರ್ಕಿಯಾಪ್ಟರಿಕ್ಸ್, ವಿಂಗ್ಸ್ ಆಫ್ ಬಟರ್ಫ್ಲೈ, ಇದೆಲ್ಲ ಒಂದೇ ಥರ ವಿಂಗ್ ಅಲ್ವಾ? ಸೊ ಅಪಿಯರೆನ್ಸ್ ಕ್ಯಾನ್ ಬಿ ಸೇಮ್. ಅಪಿಯರೆನ್ಸ್, ಸೇಮ್ ಫಂಕ್ಷನ್ ಆ್ಯಂಡ್ ಅಪಿಯರೆನ್ಸ್. ಓಕೆ, ಸೊ ದಿಸ್ ಇಸ್ ಅಬೌಟ್ ಎನಾಲೋಗಸ್ ಆರ್ಗನ್ಸ್. ಓಕೆ, ನಾವು ಎಕ್ಸಾಂಪಲನ್ನು ನೋಡೋಣ. As you can see over here, let's get started from insect. Butterfly anna kottidare. Insect in a wing, pterodactyl, a type of dinosaurus na wing, bird in a wing, bat in a wing. Idra function same, that is to fly. Adre origin yaudu? Bat belongs to mammals, correcta? Bird belongs to aves, class aves. Pterodactyl, I guess it belongs to reptilia. Archaeopteryx ಸಹ ಅಲ್ವಾ? ಆರ್ಕಿಯಾಪ್ಟರಿಕ್ಸ್ ಕತೆಗೆ ಬೇರೆ ಆದರೂ. ಇನ್ಸೆಕ್ಟ್ ಅಗೈನ್ ಆರ್ಥ್ರೋಪೋಡ. ಓಕೆ, ಇದು ಒರಿಜಿನ್ ಕತೆ ಆಯಿತು. ಆದರೆ ಈ ಏನು ಸ್ಟ್ರಕ್ಚರ್ ಫಾರ್ಮ್ ಆಗಿದೆ, ಇದರ ಒರಿಜಿನ್ ಸಹ ಬೇರೆ ಬೇರೆ. ಫಾರ್ ಎಕ್ಸಾಂಪಲ್, ಇಫ್ ಯು ಸಿ ಇನ್ ದ ಕೇಸ್ ಆಫ್ ಇನ್ಸೆಕ್ಟ್, ಇನ್ಸೆಕ್ಟಿನ ವಿಂಗ್ ಏನು ಫಾರ್ಮ್ ಆಗುವಂಥದ್ದು, ದಿಸ್ ಇಸ್ ಫ್ರಮ್ ದ ಇಂಟೆಗ್ಯುಮೆಂಟ್ಸ್. ಇಂಟೆಗ್ಯುಮೆಂಟ್ಸ್ ಗೆಟ್ ಮಾಡಿಫೈಡ್ ಟು ಫಾರ್ಮ್ ಅ ವಿಂಗ್. ಓಕೆ,
ನೆಕ್ಸ್ಟ್ ಕಮಿಂಗ್ ಟು ಬ್ಯಾಟ್. ಬ್ಯಾಟಲ್ಲಿ ಏನು ವಿಂಗ್ ಕಾಣಿಸುತ್ತೆ, ದಿಸ್ ಇಸ್ ನಥಿಂಗ್ ಬಟ್ ದ ಎಕ್ಸ್ಟೆನ್ಷನ್ ಆಫ್ ಸ್ಕಿನ್. ಇದು ಸ್ಕಿನ್ ಆಕ್ಚುಲಿ ಅಲ್ವಾ. ಇನ್ ದ ಕೇಸ್ ಆಫ್ ಬರ್ಡ್, ವಿಂಗ್ಸ್ ಇಸ್ ನಥಿಂಗ್ ಬಟ್ ಮೇಡ್ ಅಪ್ ಆಫ್ ಫೆದರ್ಸ್. ಸೊ ಈ ಥರ ಇಫ್ ಯು ಸಿ ದ ಇಟ್ಸ್ ಒರಿಜಿನ್, ಇಟ್ಸ್ ಬಾಡಿ ಡಿಸೈನ್ ಅಥವಾ anatomical structure, it is different but still its function is same. Appearance may be same. Now ಅದಲ್ಲದೆ ಬೇರೆ ಎಕ್ಸಾಂಪಲ್, eyes of octopus. Octopus belongs to separate phylum ಅಲ್ವಾ. ನಾವು separate phylum, mammals separate phylum, so origin is different. Flippers of penguins and dolphins, function same, origin different. Sweet potato and potato. ಸೊ ಸ್ವೀಟ್ ಪೊಟ್ಯಾಟೊ ಮತ್ತು ಪೊಟ್ಯಾಟೊ ನೋಡ್ಲಿಕ್ಕೆ ಎರಡು ರೂಟ್ ಥರ ಕಾಣಿಸುತ್ತೆ ಅಲ್ವಾ. ಫಂಕ್ಷನು ಸ್ಟೋರೇಜ್ ಆಫ್ ಫುಡ್ ಇರ್ಬೋದು, ಆದರೆ ಮಾಡಿಫಿಕೇಶನ್ ಏನಿದೆ, ಒಂದು ರೂಟ್ ಮಾಡಿಫಿಕೇಶನ್ ಆಗಿರುತ್ತೆ, ಪೊಟ್ಯಾಟೊ ಸ್ಟೆಮ್ ಆಗಿರುತ್ತೆ ಅಲ್ವಾ. ಸೊ ದಿಸ್ ಇಸ್ ಅಬೌಟ್ ದ ಸೆಕೆಂಡ್ ಅನಾಟಮಿಕಲ್ ಎವಿಡೆನ್ಸಸ್, ಅದು ಎನಾಲೋಗಸ್ ಆರ್ಗನ್ಸ್. ಸೊ ಕನ್ವರ್ಜೆಂಟ್ ಎವಲ್ಯೂಷನ್ ಅಂದ್ರೇನು? ಸೊ ಇಫ್ ಯು ಸಿ ಇನ್ ದ ಎನಾಲೋಗಸ್ ಆರ್ಗನ್ಸ್ ಏನು ಕಾಣುವಂಥದ್ದು ನಿಮಗೆ ಎನಾಲೋಗಸ್ ಆರ್ಗನ್ಸಲ್ಲಿ? ಡಿಫ್ರೆಂಟ್ ಒರಿಜಿನ್, ಡಿಫ್ರೆಂಟ್ ಎನಾಟಮಿಕಲ್ ಸ್ಟ್ರಕ್ಚರ್, ಬಟ್ ಸೇಮ್ ಫಂಕ್ಷನ್ ಅಲ್ವಾ. ಸೊ ಈ ಎನಾಲೋಗಸ್ ಆರ್ಗನ್ಸ್ ಏನು ಕಾಣಿಸ್ತಾ ಇದೆ, ಓಕೆ, ಸೊ ದೇ ಆರ್ ದ ರಿಸಲ್ಟೆಂಟ್ ಆಫ್ ಕನ್ವರ್ಜೆಂಟ್ ಎವಲ್ಯೂಷನ್. ಸೊ ಕನ್ವರ್ಜೆಂಟ್ ರೇಸ್ ಹೇಗೆ ಕಾಣಿಸುತ್ತೆ? ಈ ಥರ ಅಲ್ವಾ. ಸೊ ಇಲ್ಲಿ ಯು ಕ್ಯಾನ್ ಸಿ ಡಿಫ್ರೆಂಟ್ ಒರಿಜಿನ್ ಎಲ್ಲ ಡಿಫ್ರೆಂಟ್ ಆಗಿರುವಂಥದ್ದು, but the function that a particular organ show is same. Okay, so ಈ ಥರ ಯಾಕೆ ಈ ಥರ ಆಗುವಂಥದ್ದು, ಯಾಕೆ ನಾವು ಕನ್ವರ್ಜೆಂಟ್ ಎವಲ್ಯೂಷನ್ ಅನ್ನು ನೋಡ್ತೀವಿ? ದ ರೀಸನ್ ಬೀಯಿಂಗ್ ದ ಸೇಮ್ ಎನ್ವೈರ್ಮೆಂಟ್ ಆರ್ ಸೇಮ್ ಹ್ಯಾಬಿಟೆಟ್. ಸೊ ಈ ಡಿಫರೆಂಟ್ ಸ್ಪೀಶೀಸ್, ಈ ಡಿಫರೆಂಟ್ ಆರ್ಗನ್ಸ್ ವಿಚ್ ಇಸ್ ದೇರ್ ಇನ್ ದೀಸ್ ಡಿಫರೆಂಟ್ ಸ್ಪೀಶೀಸ್, ಸೊ ದೇ ವುಡ್ ಹ್ಯಾವ್ ಬೀನ್ ಪ್ರೆಸೆಂಟ್ ಇನ್ ದ ಸೇಮ್ ಹ್ಯಾಬಿಟೆಟ್ ಆರ್ ಸೇಮ್ ಎನ್ವೈರ್ಮೆಂಟ್. ಸೊ ಅವುಗಳೆಲ್ಲ ಅಡಾಪ್ಟ್ ಆಗಿ ಒಂದೇ ಥರದ ಫಂಕ್ಷನನ್ನು ತೋರಿಸುವಂಥದ್ದು. ಓಕೆ, ಫೈನ್. ಮೂವಿಂಗ್ ಟು ಸಮಥಿಂಗ್ ವಿಚ್ ಇಸ್ ವೆರಿ ಇಂಟ್ರೆಸ್ಟಿಂಗ್, ದಟ್ ಈಸ್ ಅಡಾಪ್ಟಿವ್ ರೇಡಿಯೇಷನ್. ಓಕೆ, ಫಸ್ಟಿಗೆ ಇದರ ಟರ್ಮನ್ನು ಅರ್ಥ ಮಾಡ್ಕೊಳ್ಳೋಣ. ಎಡಾಪ್ಟಿವ್ ಅಂದ್ರೇನು? ಎಡಾಪ್ಟೇಷನನ್ನು ಮಾಡುವಂಥದ್ದು ಅಲ್ವಾ. ಸೊ ಯಾಕೆ ಹೆಸರು ರೇಡಿಯೇಷನ್ ಅಂತ ಕೊಟ್ಟಿದ್ದಾರೆ? ಬಿಕಾಸ್ ವೆನ್ ವಿ ಆರ್ ಟಾಕಿಂಗ್ ಅಬೌಟ್ ಇಟ್, ಇಟ್ ಲುಕ್ಸ್ ಲೈಕ್ ಅ ರೇಸ್. Okay, so now we will understand the meaning of adaptive radiation. The process of evolution of different species in a given geographical area starting from a point and literally radiating to other areas of habitats or geographical area, okay, is called as adaptive radiation. This is an NCERT line. This is of NCERT. Okay, adaptive radiation ಅಂದ್ರೆ ಏನು ಅಂತ ಕ್ವೆಶ್ಚನ್ ಬರ್ಬೋದು for 1 mark. Okay, fine. ಸೊ adaptive radiation ಅಂದ್ರೆ ಏನು ಅಂತ ಅರ್ಥ ಆಯ್ತು ನಮಗೆ. ಸೊ ಒಂದು ಕಾಮನ್ ಆನ್ಸಿಸ್ಟರ್ಸ್ ಏನಿದೆ, ಸ್ಪೀಶೀಸ್ ಏನಿದೆ, ಸೊ ದೇ ಆರ್, ಇಫ್ ದೇ ಗೋ ಟು ಡಿಫರೆಂಟ್ ಹ್ಯಾಬಿಟೆಟ್, ಸೊ ದೇ ಆರ್ ಅಡಾಪ್ಟಿಂಗ್ ಡಿಪೆಂಡಿಂಗ್ ಆನ್ ವಾಟ್ ಎವರ್ ಹ್ಯಾಬಿಟೇಟ್ಸ್ ದ್ಯಾಟ್ ದೇ ಹ್ಯಾವ್ ಗಾನ್. ಯಾವುದೇ ಹ್ಯಾಬಿಟೇಟಿಗೆ ಅವುಗಳು ಹೋಗಿ ಏನು ಅಡಾಪ್ಟೇಷನ್ ತೋರಿಸಿ ಕೊನೆಗೊಮ್ಮೆ ಬೇರೆ ಸ್ಪೀಶೀಸ್ ಆಗುವಂಥದ್ದಕ್ಕೆ ಅಡಾಪ್ಟಿವ್ ರೇಡಿಯೇಷನ್ ಅಂತ ಹೇಳುವಂಥದ್ದು. ಎಕ್ಸಾಂಪಲ್, ಒನ್ ಆಫ್ ದಿ ಎಕ್ಸಾಂಪಲ್ ಇಫ್ ಯು ಸಿ ಇಸ್ ಡಾರ್ವಿನ್ ಫಿಂಚರ್ಸ್. ಓಕೆ, ಸೊ ಡಾರ್ವಿನ್ ಅವರು ಗ್ಯಾಲಪೋಗಸ್ ಐಲ್ಯಾಂಡ್ಸ್ಗೆ ಹೋಗ್ತಾರೆ ವಿತ್ HMS ಬೀಗಲ್, ಏನು ಶಿಪ್ ಅಂತ ಹೇಳ್ಬೋದು ಅಲ್ವಾ, ಆಸ್ ಅ voyage he goes. ಸೊ ಅಲ್ಲಿ ಅವ್ರು ಏನು ನೋಡ್ತಾರಂದರೆ, ಹಿ ವುಡ್ ಬಿ ಸೀಯಿಂಗ್, ಅವರು ಬೇರೆ ಬೇರೆ ಥರದ ಒಂದು ನಾರ್ಮಲ್ ಸೀಡ್ ಈಟಿಂಗ್ ಬರ್ಡನ್ನು ನೋಡ್ತಾರೆ. ಅದೇ ಥರ ಬೇರೆ ಬೇರೆ ಆ ಗ್ಯಾಲಪೋಗಸ್ ಐಲ್ಯಾಂಡ್ಸಲ್ಲಿ, ರಿಮೆಂಬರ್ ಗ್ಯಾಲಪೋಗಸ್ ಐಲ್ಯಾಂಡ್ ಇಸ್ ನಾಟ್ ಒನ್, ದೆರ್ ಆರ್ ಮೆನಿ ಐಲ್ಯಾಂಡ್ಸ್. ಓಕೆ, ಸೊ ಅವ್ರೇನು ನೋಡ್ತಾರಂದರೆ, ಒಂದೇ ಥರದ ಆರ್ಗ್ಯಾನಿಸಮ್ಸ್, ದೇ ವುಡ್ ಬಿ ಹ್ಯಾವಿಂಗ್ ಡಿಫರೆಂಟ್ ಬೀಕ್ಸ್. ಓಕೆ, ಸೊ ದ್ಯಾಟ್ ವಿ ಕ್ಯಾನ್ ಕನ್ಸಿಡರ್ ಆಸ್ ಲೈಕ್ ಅ ಡಿಫರೆಂಟ್ ಸ್ಪೀಶೀಸ್ ಬಿಕಾಸ್ ಆಫ್ ಹ್ಯಾವಿಂಗ್ ಡಿಫರೆಂಟ್ beaks alva. So if you see normal seed eating bird in the because of the different habitat
that these species would have gone. ಸೊ ನಾವು ಬೇರೆ ಬೇರೆ ಥರದ ಬರ್ಡ್ಸನ್ನು ನೋಡಬಹುದು. ದಟ್ ಇಸ್ ಟ್ರೀ ಫಿಂಚ್ ಅಂದರೆ ನಾರ್ಮಲ್ಲು ಏನು ಇನ್ಸೆಕ್ಟ್ ಈಟಿಂಗು, ಫ್ರೂಟ್ ಈಟಿಂಗು, ಸೊ ಅದೇ ಥರ ಕ್ಯಾಕ್ಟಸ್ ಈಟಿಂಗು ಅಲ್ವಾ. ಸೊ ಈ ಥರ ಡಿಫ್ರೆಂಟ್ ಬರ್ಡ್ಸ್ would be adapted to the different habitats. So this is how they are looking like a radiation, like a race alva. So this is why the this type of process enagutte idike adaptive radiation anta helbodu. So this is based on divergent evolution. ಇಲ್ಲಿ ಯಾಕೆ ನಾವು ಡೈವರ್ಜೆಂಟ್ ಎವಲ್ಯೂಷನ್ ಬಗ್ಗೆ ಮಾತಾಡ್ತೀವಿ? ನಾವೀಗಷ್ಟೇ ಡೈವರ್ಜೆಂಟ್ ಎವಲ್ಯೂಷನ್ ನ ಡ್ರಾ ಮಾಡಿ ತೋರಿಸಿದೆ ಇಲ್ಲಿ ಅಲ್ವಾ. ಡೈವರ್ಜೆಂಟ್ ಎವಲ್ಯೂಷನ್ ಅಂದ್ರೇನು? ಕಾಮನ್ ಒರಿಜಿನ್, ಡಿಫರೆಂಟ್ ಸ್ಪೀಶೀಸ್ ಬಿಕಾಸ್ ಆಫ್ ಡಿಫರೆಂಟ್ ಹ್ಯಾಬಿಟೆಟ್ ಅಲ್ವಾ. ಇದೇ ಥರ ಇಲ್ಲೂ ಕಾಣಿಸ್ತಾ ಇದೆ ನಮಗೆ. ಒಂದು ಸ್ಪೀಶೀಸಿಂದ ಬೇರೆ ಬೇರೆ ಸ್ಪೀಶೀಸ್ ಪ್ರೊಡ್ಯೂಸ್ ಆಗಿರುವಂಥದ್ದು ಬಿಕಾಸ್ ಆಫ್ ದ ಡಿಫರೆಂಟ್ ಹ್ಯಾಬಿಟೆಟ್. ಓಕೆ, ಕಾಮನ್ ಒರಿಜಿನ್, ಕಾಮನ್ ಆನ್ಸೆಸ್ಟರ್ಸ್, ಬಟ್ ಡಿಫರೆಂಟ್ ಫಂಕ್ಷನ್ ದೇ ಆರ್ ಏಬಲ್ ಟು ಶೋ ಬಿಕಾಸ್ ಆಫ್ ದ ಡಿಫರೆಂಟ್ ಹ್ಯಾಬಿಟೆಟ್ ಆರ್ ಡಿಫರೆಂಟ್ ಎನ್ವೈರ್ಮೆಂಟ್. ಸೊ ದಿಸ್ ಇಸ್ ಅಬೌಟ್ ಅಡಾಪ್ಟಿವ್ ರೇಡಿಯೇಷನ್. ಸೊ ದಿಸ್ ಇಸ್ ಬೇಸ್ಡ್ ಅಪಾನ್ ಡೈವರ್ಜೆಂಟ್ ಎವಲ್ಯೂಷನ್. ಆದರೆ ಇಲ್ಲಿ ನಾವು ಡೈವರ್ಜೆಂಟ್ ಎವಲ್ಯೂಷನ್ ನೋಡಿದ್ವಿ. ಒಂದು NCERT ಅಲ್ಲಿ ಒಂದು ಲೈನ್ ಅನ್ನು ಕೊಟ್ಟಿದ್ದಾರೆ. ವೆನ್ ಮೋರ್ ದೆನ್ ಒನ್ ಅಡಾಪ್ಟಿವ್ ರೇಡಿಯೇಷನ್ ಅಪಿಯರ್ಡ್ ಟು ಹ್ಯಾವ್ ಅಕರ್ಡ್ ಇನ್ ಅನ್ ಐಸೋಲೇಟೆಡ್ ಜಾಗ್ರಫಿಕಲ್ ಏರಿಯಾ, ಒನ್ ಕ್ಯಾನ್ ಕಾಲ್ ದಿಸ್ ಕನ್ವರ್ಜೆಂಟ್ ಎವಲ್ಯೂಷನ್. ಡೈವರ್ಜೆಂಟ್ ಎವಲ್ಯೂಷನ್ ನಾವು ಯಾಕೆ ಅಡಾಪ್ಟಿವ್ ರೇಡಿಯೇಷನ್ಗೆ ಡೈವರ್ಜೆಂಟ್ ಎವಲ್ಯೂಷನ್ ಅಂತ ಕರಿತೀವಿ ಅಂತ ಗೊತ್ತಾಯಿತು. ಒಂದು ಅಡಾಪ್ಟಿವ್ ರೇಡಿಯೇಷನ್ ಆಗ್ತಾ ಇದ್ರೆ ಒಂದು ಪ್ಲೇಸಲ್ಲಿ ಅದನ್ನು ಯಾಕೆ ಡೈವರ್ಜೆಂಟ್ ಎವಲ್ಯೂಷನ್ ಆಗ್ತಾ ಇದೆ ಅಂತ ಗೊತ್ತಾಯಿತು. ಆದರೆ ಯಾಕಪ್ಪ ಕನ್ವರ್ಜೆಂಟ್ ಎವಲ್ಯೂಷನ್ ಅನ್ನು ಮಿಕ್ಸ್ ಮಾಡಿ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ ಇಲ್ಲಿ? ಬಿಕಾಸ್ ದೇ ಆರ್ ಸೇಯಿಂಗ್ ದ್ಯಾಟ್, ಇಲ್ಲಿ ನೋಡಿ, ನಾವು ದಿಸ್ ಇಸ್ ದ ಸೇಮ್ ಎಕ್ಸಾಂಪಲ್ ಫಾರ್ ಕನ್ವರ್ಜೆಂಟ್ ಎವಲ್ಯೂಷನ್. ಸಾರಿ, ಏನು ಹೇಳ್ತಾ ಇದ್ದೀನಿ ನಾನು? ಹಾಂ, ದಿಸ್ ಇಸ್ ನಥಿಂಗ್ ಬಟ್ ಅಡಾಪ್ಟಿವ್. ಒಂದು ಅಡಾಪ್ಟಿವ್ ರೇಡಿಯೇಷನ್ ಇಲ್ಲಿ ನೋಡ್ತಾ ಇದ್ದೀರಿ ಅಲ್ವಾ. ದಟ್ ಇಸ್ ಫ್ರಮ್ ಒನ್ common species ಏನಿದೆ, from one common ancestor, different types of species have been produced because of the different habitat that they are having. Food habit ಏನೆಲ್ಲ ಬೇರೆ ಬೇರೆ ಇರುವಂಥದ್ದು. ಸೊ based on the different species produce ಆಯಿತು. ಸೊ this is nothing but based on divergent evolution ಅಲ್ವಾ. ಆದರೆ this is the story of Australia, ಕರೆಕ್ಟಾ? ಆದರೆ ಆಸ್ಟ್ರೇಲಿಯಾದಲ್ಲಿ ಏನು ಕಾಣಿಸಕ್ಕೆ ಸಿಗ್ತಾ ಇತ್ತು ಅಂದರೆ, ಈಗಿಲ್ಲ, ಓಕೆ, ಇತ್ತು ಅಂದರೆ ಆಸ್ಟ್ರೇಲಿಯನ್ ಮಾರ್ಸುಪಿಯಲ್ಸ್. ಓಕೆ, ಸೊ ದೇ ವೇರ್ ಏಬಲ್ ಟು ಸಿ ಆಸ್ಟ್ರೇಲಿಯನ್ ಮಾರ್ಸುಪಿಯಲ್ಸ್, ಆಲ್ಸೋ ಪ್ಲಾಸೆಂಟಲ್ ಮ್ಯಾಮಲ್ಸ್. ಸೊ ಬೇಸಿಕಲಿ ಈ ಅಡಾಪ್ಟಿವ್ ರೇಡಿಯೇಷನ್ ಎರಡು ಆಗ್ತಾ ಇದೆ, ಕರೆಕ್ಟಾ? ಇಲ್ಲೊಂದು ಅಡಾಪ್ಟಿವ್ ರೇಡಿಯೇಷನ್ ಆಗ್ತಾ ಇದೆ, ಇಲ್ಲೊಂದು ಆಗ್ತಾ ಇದೆ, ಕರೆಕ್ಟಾ? Common origin, different species. Common ancestor, different species. So if we are able to see more than one adaptive radiation 1, adaptive radiation 2, if you are able to see if you are able to see two adaptive radiations happening in the isolated geographical area, then we can call this as convergent evolution. ಯಾಕೆ ನಾವು ಕನ್ವರ್ಜೆಂಟ್ ಎವಲ್ಯೂಷನ್ ಅಂತ ಹೇಳ್ತಾ ಇದ್ದೀವಿ? ಬಿಕಾಸ್ ಒರಿಜಿನ್ ಇಲ್ಲಿ ಇದೆರಡರ ಒರಿಜಿನ್ ಡಿಫರೆಂಟ್ ಆಗಿದೆ, ಕರೆಕ್ಟಾ? ಪ್ಲಾಸೆಂಟಲ್ ಮ್ಯಾಮಲ್ಸಿನ ಒರಿಜಿನ್ ಇದು, ಮಾರ್ಸುಪಿಯಲ್ಸಿನ ಒರಿಜಿನ್ ಇದಾಗಿದೆ. ಆದರೆ ಡಿಫ್ರೆಂಟ್ ಸ್ಪೀಶೀಸ್ ಕೊಡ್ತಾ ಇದೆ. ಆದರೆ ಈ ಸ್ಪೀಶೀಸಲ್ಲಿ ನೀವು ಕಾಮನ್ ಫಂಕ್ಷನ್ ಅನ್ನು ನೋಡ್ಬೋದು, ಕಾಮನ್ ಸಿಮಿಲಾರಿಟೀಸನ್ನು ನೋಡ್ಬೋದು. ಜಸ್ಟ್ ಲೈಕ್ ಅವರ್ ಎನಾಲೋಗಸ್ ಆರ್ಗನ್ಸ್, ಜಸ್ಟ್ ಲೈಕ್ ಅವರ್ ಕನ್ವರ್ಜೆಂಟ್ ಎವಲ್ಯೂಷನ್, ಕರೆಕ್ಟಾ? ಇಲ್ಲಿ ಕನ್ವರ್ಜ್ ಆಗ್ತಿರುವಂಥದ್ದು ಪ್ಲಾಸೆಂಟಲ್ ಮ್ಯಾಮಲ್ಸ್ ಅಲ್ಲಿ ಮೋಲ್ ಏನಿದೆ, ದಟ್ ಈಸ್ ಲುಕಿಂಗ್ ಲೈಕ್ ಅ ಮಾರ್ಸುಪಿಯಲ್ ಮೋಲ್. ಆಂಟಿಟರೋ ಲುಕ್ಸ್ ಲೈಕ್ ಅ ನಂಬ್ಯಾಟ್, ಕರೆಕ್ಟಾ? ಮೌಸ್, ಮಾರ್ಸುಪಿಯಲ್ ಮೌಸ್, ಲೆಮರ್, ಸ್ಪಾಟೆಡ್ ಕಸ್ಕಸ್, ರೈಟ್? ಫ್ಲೈಯಿಂಗ್ ಸ್ಕ್ವಿರಲ್ ಲುಕ್ಸ್ ಲೈಕ್ ಅ ಫ್ಲೈಯಿಂಗ್ ಫ್ಯಾಲೆಂಜರ್, ಕರೆಕ್ಟಾ? ಅದರ ಬಾಬ್ ಕ್ಯಾಟ್, ಟ್ಯಾಸ್ಮೇನಿಯನ್ ಟೈಗರ್ ಕ್ಯಾಟ್ ಥರ ಕಾಣಿಸುವಂಥದ್ದು, ವೂಲ್ಫ್, ಟ್ಯಾಸ್ಮೇನಿಯನ್ ವೂಲ್ಫ್ ಥರ ಕಾಣಿಸುವಂಥದ್ದು. ಸೊ ದಿಸ್ ಇಸ್ ವೆರಿ 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 ಇಂಪಾರ್ಟೆಂಟ್ ಮಕ್ಕಳೇ. ಫಾರ್ ನೀಟ್, ಫಾರ್ CET ತುಂಬ ಸಲ ಬಂದಿದೆ, ಬರ್ತಾ ಇದೆ, ಇನ್ನು ಮುಂದೆ ಬರಬಹುದು. ಸೊ ನೀವು ನೆನ್ಪಿಡ್ಕೊಳ್ಬೇಕು ಯಾವ ಪ್ಲಾಸೆಂಟಲ್ ಆನಿಮಲ್ ಲುಕ್ಸ್ ಲೈಕ್ ವಿಚ್ ಮಾರ್ಸುಪಿಯಲ್ ಮ್ಯಾಮಲ್ಸ್ ಅಂತ. ಓಕೆ, ನೆಕ್ಸ್ಟ್ ಎವಿಡೆನ್ಸ್ ಈಸ್
ಏನು ನೆಕ್ಸ್ಟ್ ಎನಾಟಮಿಕಲ್ ಎವಿಡೆನ್ಸ್ ಇಸ್ ವೆಸ್ಟಿಜಿಯಲ್ ಆರ್ಗನ್ಸ್. ವೆಸ್ಟಿಜಿಯಲ್ ಆರ್ಗನ್ಸ್ ಎಲ್ರಿಗೂ ಗೊತ್ತು ಏನು ಅಂತ, ವಿಚ್ ಇಸ್ ರುಡಿಮೆಂಟರಿ ನೌ, ವಿಚ್ ವಾಸ್ functional before but it is rudimentary now. So they are organs which are no more functional and the way they were in their ancestral form. So ಮುಂಚೆ functional ಆಗಿತ್ತು, ಈಗ functional ಅಲ್ಲ, ಮಾತ್ರ still it exists in few people. ಇದು vestigial organs. ಎಕ್ಸಾಂಪಲ್ ಯಾವುದು ಇಲ್ಲಿ ಕಾಣಿಸ್ತಾ ಇದೆ, ಒಂದು auricularis muscles ಅಂತ. auricularis muscles ಅಂತ ಕೆಲವರು ಅವರ ಇಯರನ್ನು ಮೂವ್ ಮಾಡ್ತಾರೆ, ನೋಡಿದ್ದೀರಾ? ದಿಸ್ ಇಸ್ ನಥಿಂಗ್ ಬಟ್ ವೆಸ್ಟಿಜಿಯಲ್. ಮುಂಚೆ ವಿ ವೇರ್ ಏಬಲ್ ಟು ಮೂವ್ ಅವರ್ ಇಯರ್ಸ್, ಅಂದರೆ ನಾವು ನಮ್ಮ ಪೂರ್ವಜರು, ಓಕೆ, ವೆನ್ ಅರ್ಲಿ ಹ್ಯೂಮನ್ಸ್ ಐ ಕ್ಯಾನ್ ಸೇ ವಿ ವೇರ್ ಏಬಲ್ ಟು ಮೂವ್ ಅವರ್ ಇಯರ್ಸ್, ಅಂದರೆ ಹೀಗೆ ಮೂವ್ ಮಾಡ್ಬೋದು. ಈಗಲೂ ನಾರ್ಮಲ್ ಆಗಿ ಕೆಲವರು ಹೀಗೇನೋ ಮಾಡಿಕೊಂಡು ಇಯರಲ್ಲಿ ಈ ಥರ ಮೂವ್ ಮಾಡ್ತಾರೆ. ಸೊ ದಟ್ ಈಸ್ ಆ್ಯಕ್ಚುಲಿ ಅ ವೆಸ್ಟಿಜಿಯಲ್, ದಟ್ ಇಸ್ ಕಾಸ್ ಆಫ್ ದ ವೆಸ್ಟಿಜಿಯಲ್ ಮಸಲ್ ಕಾಲ್ಡ್ as auricularis muscles, which we don't have usually now. ಅದಲ್ಲದೆ wisdom teeth, ಒಂದು 70% to 75% of the population do not have wisdom teeth at all because it is vestigial. ಅದು ಬಿಟ್ರೆ appendix, vermiform appendix, so these all are vestigial organs. ಬೇರೆನೂ ತುಂಬ ಇದೆ. Now something interesting is atavism, reappearance of ancestral character. ಟೇಲ್ ಇರಲ್ಲ ಯಾರಿಗೂ, ಓಕೆ, ಆದರೆ ಸಡನ್ ಆಗಿ ಕೆಲವರಲ್ಲಿ ಟೇಲ್ ಕಾಣಿಸುವಂಥದ್ದು. ಇದು ವೆಸ್ಟಿಜಿಯಲ್ ಆರ್ಗನ್ಸ್ ಆರ್ ನಥಿಂಗ್ ಬಟ್ ನಾನ್ ಫಂಕ್ಷನಲ್ ಆರ್ಗನ್ಸ್ ವಿಚ್ ವೇರ್ ಫಂಕ್ಷನಲ್ ಬಿಫೋರ್. ಇದೇನಂದ್ರೆ ಎಟಾವಿಸಮ್ ಏನಂದ್ರೆ ಸಡನ್ ಆಗಿ ನಮ್ಮ ಆನ್ಸೆಸ್ಟ್ರಲ್ ಕ್ಯಾರೆಕ್ಟರ್ ಬರುವಂಥದ್ದು. ಸೊ presence of tail, adu bitre hairs, lot of hairs. When I say hairs, not little, lot of hairs in the body. ಅದಲ್ಲದೆ ಡಾಲ್ಫಿನಿಗೆ ಲಿಮ್ಸ್ ಬರುವಂಥದ್ದು, ಡಾಲ್ಫಿನ್ ವೇಲ್ಗಳಿಗೆ ಲಿಮ್ಸ್ ಬರುವಂಥದ್ದು, ಹೆನ್ಸ್ಗಳಿಗೆ ಟೀತ್ ಬರುವಂಥದ್ದು. ಸೊ ಇದೆಲ್ಲ ಎಟಾವಿಸಮ್ ಅಂಡರ್ ಬರುತ್ತೆ. ಟೀತ್ ಆಯ್ತಾ, ಟೀತ್ಸ್ ಅಲ್ಲ. ಓಕೆ, ಸೊ ನೆಕ್ಸ್ಟ್ ಎನಾಟಮಿಕಲ್ ಎವಿಡೆನ್ಸ್ ಬಂದ್ಬಿಟ್ಟು ಕನೆಕ್ಟಿಂಗ್ ಲಿಂಕ್ಸ್ ಮತ್ತು ಮಿಸ್ಸಿಂಗ್ ಲಿಂಕ್ಸ್ ಅಂತ. ಸೊ ಡಿಸ್ಕಸ್ ಮಾಡೋಣ ಒನ್ ಬೈ ಒನ್. ಸೊ ವೈರಸ್ ನಮಗೆ ನಾವು ಅದ್ರ ಬಗ್ಗೆ ಡಿಸ್ಕಸ್ ಮಾಡುವಾಗ, ಡಿಫೈನ್ ಮಾಡುವಾಗ ಏನು ಹೇಳ್ತೀವಿ? ಕನೆಕ್ಟಿಂಗ್ ಲಿಂಕ್ ಬಿಟ್ವೀನ್ ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ಅಂತ ಅಲ್ವಾ? ಸೊ ಲಿವಿಂಗ್ ಮತ್ತು ನಾನ್ ಲಿವಿಂಗ್ನ ನಡುವೆ ಬರುವಂಥದ್ದು ವೈರಸ್. ಸೊ ಬೇರೆ ಕಲರ್ ಯೂಸ್ ಮಾಡ್ಕೊಳ್ಳೋಣ. ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್, ಕರೆಕ್ಟಾ? ನೆಕ್ಸ್ಟ್ ಯೂಗ್ಲಿನ. ಯೂಗ್ಲಿನ ಯಾವುದ್ರ ಅಂದರೆ ಇಫ್ ಯು ಥಿಂಕ್ ಅಬೌಟ್ ಯೂಗ್ಲಿನ, ಯಾವುದ್ರ ಕ್ಯಾರೆಕ್ಟರನ್ನು ಶೇರ್ ಮಾಡ್ತಾ ಇದೆ ಯೂಗ್ಲಿನ? ಆ್ಯನಿಮಲ್ ಆ್ಯಂಡ್ ಪ್ಲಾಂಟ್ಸ್ ಅಲ್ವಾ? ದೇ ಆರ್ ಏಬಲ್ ಟು ಶೋ ಬೋತ್ ಆಟೋಟ್ರೋಪಿಸಮ್ ಆಸ್ ವೆಲ್ ಆಸ್ ಹೆಟ್ರೋಟ್ರೋಪಿಸಮ್. ಆಟೋಟ್ರೋಪಿಸಮ್ ಅಲ್ಲಿ ಫೋಟೋಸಿಂಥಸಿಸ್ ಸಹ ತೋರಿಸುತ್ತೆ ಯೂಗ್ಲಿನ. ಸೊ ಆ್ಯನಿಮಲ್ಸ್ ಆ್ಯಂಡ್ ಪ್ಲಾಂಟ್ಸ್, ಇದು ಒಂದು ಎವಿಡೆನ್ಸೇ ಆಗಿದೆ. ಇದೆಲ್ಲ ಎವಿಡೆನ್ಸೇ, ಎನಾಟಮಿಕಲ್ ಎವಿಡೆನ್ಸೇ ಆಗಿದೆ ಅಲ್ವಾ? ಸೊ ಯುಗ್ಲಿನದಿಂದ ಏನು ಗೊತ್ತಾಗುತ್ತೆ? ಓಕೆ, ಪ್ಲಾಂಟ್ಸಿಂದ ಆ್ಯನಿಮಲ್ಸ್ ಪ್ರೊಡ್ಯೂಸ್ ಆಗುತ್ತೆ ಅಂತ ಅಲ್ವಾ? ಪ್ರೋಟಿರೋಸ್ಪಾಂಜಿಯಾ, ದಿಸ್ ಇಸ್ ಬಿಟ್ವೀನ್ ಪ್ರೋಟೋಝೋವಾ ಆ್ಯಂಡ್ ಸ್ಪಾಂಜಸ್, ಅಂದರೆ ಪಾರಿಫೆರೆನ್ಸ್. ಓಕೆ, ನಿಯೋಪ್ಲಿನ, ಇಲ್ಲೇನು ಕಾಣಿಸ್ತಾ ಇದೆ? ನಿಯೋಪ್ಲಿನ. ಸೊ ಇದು ಶೆಲ್ ಅಲ್ವಾ? ಸೊ ಮೊಲಸ್ಕಾ. ಅದು ಅಲ್ಲದೆ ಸೆಗ್ಮೆಂಟ್ ಇದೆ. ಸೊ ದಿಸ್ ಇಸ್ ದ ಕನೆಕ್ಟಿಂಗ್ ಲಿಂಕ್ ಬಿಟ್ವೀನ್ ಎನಿಲಿಡ್ಸ್ ಆ್ಯಂಡ್ ಮೊಲುಸ್ಕ್ಸ್. ಕೆಲವು ಎನಿಲಿಡ ಮೊಲುಸ್ಕ್ ಆಗುವಂಥದ್ದು. ಸೊ ಒನ್ ಎಕ್ಸಾಂಪಲ್ ನಿಯೋಪ್ಲಿನ, ಮೊಲುಸ್ಕಾ. ಓಕೆ ಫೈನ್. ಪೆರಿಪ್ಯಾಟಸ್ ಹೇಗೆ ಕಾಣಿಸುತ್ತೆ? ಎಗೈನ್ ಒಂಥರ ಆರ್ಥ್ರೋಪೋಡ ಥರ ಕಾಣಿಸುತ್ತೆ, ಕರೆಕ್ಟಾ? ನೀವೀಗ ಏನದು ಸೆಂಟಿಪಿಡ್ ಮಿಲಿಪಿಡ್ ಥರ ಸ್ವಲ್ಪ ಕಾಣಿಸುತ್ತೆ, ಅದೇ ಥರ ಸ್ವಲ್ಪ ನಮ್ಮ ಅರ್ಥವಮ್ ಥರನೂ ಕಾಣಿಸುತ್ತೆ ಇದು. ಸೊ ಅದರ ಫೀಚರ್ ನಾನು ಡೀಟೇಲಾಗಿ ಹೇಳಲಿಕ್ಕೆ ಹೋಗ್ತಾ ಇಲ್ಲ. ಸಿ,
Antenna is a arthropoda character. Presence of setae is a enlidens character, and segment is a enliden character. So annelids and arthropoda. Next, lungfish. It's a connecting link between bony fish and amphibians. So, ಈ lungfish ಏನಿದೆ, they can survive in the land as well. They can be in water as well as in the land as well, and they have lungs. That is the character of amphibians. Okay, fish is bony fish character. Alva. Archaeopteryx. ಈಗ ಇದು ಏನಿದೆ, this is a missing link. And it's the missing link between yaudu birds and reptiles, as it has both reptilian as well as bird character. Beak ide, adre beakali teeth ide. Wing ide, adre claws ide, reptilia tara. So ಯಾಕಪ್ಪ ಇದನ್ನ ಮಿಸ್ಸಿಂಗ್ ಲಿಂಕ್ ಕರಿತೀವಿ? ಬೇರೆ ಎಲ್ಲ ವೈರಸ್ ಯುಗ್ನ ಇದೆಲ್ಲವನ್ನ ನಾವು ಯಾಕೆ ಕನೆಕ್ಟಿಂಗ್ ಲಿಂಕ್ ಅಂತ ಕರಿತೀವಿ? ಕನೆಕ್ಟಿಂಗ್ ಲಿಂಕ್ ಅಂದ್ರೆ ದಿ ಆರ್ಗ್ಯಾನಿಸಮ್ಸ್ ವಿಚ್ ಇಸ್ ಸ್ಟಿಲ್ ಅಲೈವ್ ಅಂಡ್ ವಿಚ್ ಕನೆಕ್ಟ್ಸ್ ಬಿಟ್ವೀನ್ ಟೂ ಗ್ರೂಪ್ಸ್, ಓಕೆ, ವಿತ್ ದ ಹೆಲ್ಪ್ ಆಫ್ ಇಟ್ಸ್ ಕ್ಯಾರೆಕ್ಟರ್ಸ್. ಅಂದ್ರೆ ಕ್ಯಾರೆಕ್ಟರ್ಸ್ ಶೇರ್ ಆಗುವಂಥದ್ದು ಎರಡು ಗ್ರೂಪಿನ ಮಧ್ಯೆ. ಮಿಸ್ಸಿಂಗ್ ಲಿಂಕ್ ಅಂತ ಯಾಕೆ ಕರಿತೀವಿ? ಬಿಕಾಸ್ ಇಟ್ಸ್ ಮಿಸ್ಸಿಂಗ್, ಇಟ್ಸ್ ಬೀನ್ ಫಾಸಿಲೈಸ್ಡ್. This is an extinct species, but still it is sharing two groups characters in it. Alva? So this is about missing link and connecting link. Let's move ahead. That is embryological evidences or embryological support for evolution. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರೋ ಕಾನ್ಸೆಪ್ಟ್ ಇದು. ಅರ್ನ್ಸ್ಟ್ ಹೇಕಲ್ ಅವರೊಂದು ಲಾವನ್ನು ಕೊಡ್ತಾರೆ, ಕಾಲ್ಡ್ ಆಸ್ ಬಯೋಜೆನೆಟಿಕ್ ಲಾ ಅಂತ. ತುಂಬಾನೇ ಫೇಮಸ್. ಇದು ಯಾರು ಹೇಳಿದ್ದಾರೆ ಅಂತ ಬರುತ್ತೆ. ಓಕೆ, ಸೊ ಹಿ ಸೇಸ್ ದ್ಯಾಟ್ ಆಂಟೋಜನಿ ರಿಕ್ಯಾಪ್ಸುಲೇಟ್ಸ್ ಫೈಲೋಜನಿ, ಅರ್ಥಾತ್ ಎಂಬ್ರಿಯೋ ಸ್ಟೇಜ್ ವಿಲ್ ಬಿ ರಿಪೀಟೆಡ್ ಇನ್ ದ ಆನ್ಸೆಸ್ಟ್ರಲ್ ಹಿಸ್ಟ್ರಿ. ಅಂದರೆ ಕೆಲವು ಎಂಬ್ರಿಯೋ ಆಫ್ ಫ್ಯೂ ಆರ್ಗ್ಯಾನಿಸಮ್ಸ್ ದೇ ವಿಲ್ ಲುಕ್ ಲೈಕ್ ದ ಅಡಲ್ಟ್ ಆಫ್ ಫ್ಯೂ ಆರ್ಗ್ಯಾನಿಸಮ್ಸ್ ಅಂತ. ಸೊ ಆಂಟೋಜನಿ ಏನು ಎಂಬ್ರಿಯೋ ಸ್ಟೇಜ್, ರಿಪೀಟ್ ದ ಆನ್ಸೆಸ್ಟ್ರಲ್ ಹಿಸ್ಟ್ರಿ ಅಂತ. ಫಾರ್ ಎಕ್ಸಾಂಪಲ್, ಯಾವ ಆನ್ಸೆಸ್ಟ್ರಲ್ ಹಿಸ್ಟ್ರಿ ಬಗ್ಗೆ ಮಾತಾಡ್ತಿದ್ದೀವಿ? ಫಾರ್ ಎಕ್ಸಾಂಪಲ್, ನಾವು ಎಂಬ್ರಿಯೋ ಆಫ್ ಆಂಫಿಬಿಯನ್ಸ್ ತಗೊಳ್ಳಿ, ಫ್ರಾಗಿನ ಎಂಬ್ರಿಯೋ ತಗೊಳ್ಳಿ, ಲಾರ್ವೆ ಏನಿದೆ ಅದು ಟ್ಯಾಡ್ಪೋಲ್ ಅಲ್ವಾ? ಸೊ ಟ್ಯಾಡ್ಪೋಲ್ನ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಇದು ಕರೆಕ್ಟಾ, ಈ ಥಿಯರಿ ಕರೆಕ್ಟಾ ರಾಂಗ್ ಅಂತ ಹೇಳ್ತಾ ಇಲ್ಲ, ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಟು ಅಂಡರ್ಸ್ಟ್ಯಾಂಡ್ ದಿ ಸ್ಟೇಟ್ಮೆಂಟ್ ಆಫ್ ಅರ್ನ್ಸ್ಟ್ ಹೇಕಲ್. ಬಯೋಜೆನೆಟಿಕ್ ಲಾನ ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ಇದು ಎಕ್ಸಾಂಪಲ್ ಕೊಡ್ತಾ ಇರುವಂಥದ್ದು. ಸೊ ಎಂಬ್ರಿಯೋ ಸ್ಟೇಜ್ ಆಫ್ ಏನು ಫ್ರಾಗ್, ಓಕೆ, ಫ್ರಾಗಿನ ಆನ್ಸೆಸ್ಟರ್ ಯಾವುದು? ಇಮಿಡಿಯೇಟ್ ಆನ್ಸೆಸ್ಟರ್ ಯಾವುದು? ಫಿಶ್ ಅಲ್ವಾ? ಫಿಶ್. ಸೊ ಏನು ಹೇಳ್ತಾ ಇದೆ ಆಂಟೋಜನಿ ರಿಕ್ಯಾಪ್ಸುಲೇಟ್ ಫೈಲೋಜನಿ? Embryo stage of frog is getting repeated in the fish. Athwa fish in adult stage ಏನide, it will be similar to the embryo stage of the frog. Okay, frog in ancestor ಯಾವುದು? fish. To understand, I have given the example. So ಇದು ಏನು ಹೇಳುವಂಥದ್ದು? This is what Ernst Haeckel says. ಓಕೆ, ಅದು ಅಲ್ಲದೆ ಇನ್ನೊಂದು ವಿಷಯ ಹೇಳ್ತಾನೆ, ಅವನು ಬರೀ ಆಂಟೋಜನಿ ರಿಕ್ಯಾಪ್ಸುಲೇಟ್ ಫೈಲೋಜನಿ ಅಂತ ಹೇಳಲ್ಲ. ಆಲ್ಸೋ ಹಿ ಸೇಸ್ ದಟ್ embryo stage of different organisms, they look similar. Embryo of fish, salamander, turtle, chicken, rabbit, human, they all look alike ಅಂತ ಹೇಳ್ತಾನೆ. ಓಕೆ, ಸೊ ಅಡಲ್ಟ್ ಸ್ಟೇಜ್ ಡಿಫ್ರೆಂಟ್ ಇರ್ಬೋದು. ಇವನು ಹೇಳೋದು ಎರಡು ಥಿಂಗ್ಸ್, ಒಂದು ಆಂಟೋಜನಿ ರಿಕ್ಯಾಪ್ಸುಲೇಟ್ಸ್ ಫೈಲೋಜನಿ, ಇನ್ನೊಂದು ಎಂಬ್ರಿಯೋ ಸ್ಟೇಜ್ ಆಫ್ ಆರ್ಗ್ಯಾನಿಸಮ್ಸ್ ಲುಕ್ ಅಲೈಕ್. ಸೊ ಇದು ಸತ್ಯ ಅಲ್ಲ. ಯಾಕಂದರೆ ಇವನು ಹೇಳಿರೋದು 100% ಸರಿ ಅಲ್ಲ.
The reason being, gill slits that you get to see in the fish, okay, it might be looking similar to the embryo of other organisms. ಆದರೆ ಫಿಶಲ್ಲಿರೋ ಗಿಲ್ ಸ್ಲಿಟ್ ಏನಿದೆ ಅದು ನಂತರದ ನಾರ್ಮಲ್ ಅಡಲ್ಟ್ ಇಂಡಿವಿಜುವಲ್ಸ್ ಏನು ಬರುತ್ತೆ ನೆಕ್ಸ್ಟು, ಇಟ್ ಕ್ಯಾನ್ ಬಿ ಆಂಫಿಬಿಯನ್ಸ್, ಬರ್ಡ್ಸ್ ಅಥವಾ ಹ್ಯೂಮನ್ಸ್, ರೆಪ್ಟೈಲ್ಸ್. ಸೊ ಇವುಗಳಲ್ಲಿ ಈ ಗಿಲ್ ಸ್ಲಿಟ್ಸ್ ಅಡಲ್ಟ್ ಸ್ಟೇಜಲ್ಲಿ ಕಾಣಿಸೋಕ್ಕೆ ಸಿಗಲ್ಲ. ಸೊ ದಿಸ್ ಇಸ್ ನಾಟ್ ಕಂಪ್ಲೀಟ್ಲಿ, ವಾಟ್ ಎವರ್ ಹಿ ಸೇಸ್ ಇಸ್ ನಾಟ್ ಕಂಪ್ಲೀಟ್ಲಿ ಟ್ರೂ. Ontogeny do not always recapsulates the phylogeny. ಯಾಕಂದರೆ ಇಟ್ ಇಸ್ ನಾಟ್ ಟ್ರೂ ಇನ್ ಆಲ್ ದಿ ಆರ್ಗ್ಯಾನಿಸಮ್ಸ್. ಇಟ್ ಈಸ್ ನಾಟ್ ವೆರಿ ಟ್ರೂ. ಎಕ್ಸಾಂಪಲ್ ಫಿಶ್ ಇದು ಗಿಲ್ ಸ್ಲಿಟ್ಸ್ ಮತ್ತು ಬೇರೆ ಆರ್ಗ್ಯಾನಿಸಮ್ಸ್, ಹೈಯರ್ ಆರ್ಗ್ಯಾನಿಸಮ್ಸ್ ಇದು ಅಡಲ್ಟ್ ಸ್ಟೇಜ್ ನೀವು ಕಂಪೇರ್ ಮಾಡಲಿಕ್ಕಾಗಲ್ಲ. ಕರೆಕ್ಟಾ? ಫಿಶ್ ಅಡಲ್ಟ್ ಸ್ಟೇಜ್ ಮತ್ತು ಫ್ರಾಗಿನ ಎಂಬ್ರಿಯೋ ಸ್ವಲ್ಪ ಸಿಮಿಲರ್ ಆಗಿರಬಹುದು, ಆದರೆ ದಿಸ್ ಇಸ್ ನಾಟ್ ಟ್ರೂ ಫಾರ್ ಆಲ್ ದಿ ಆರ್ಗ್ಯಾನಿಸಮ್ಸ್. ನೆಕ್ಸ್ಟ್, ನಂತರ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ, ಇನ್ನೊಂದು ಸೈಂಟಿಸ್ಟ್, ಅಗೈನ್ ಹಿಸ್ ನೇಮ್ ಇಸ್ ಅರ್ನ್ಸ್ಟ್, ಬಟ್ ಹಿಸ್ ನೇಮ್ ಇಸ್ ಕಾರ್ಲ್ ಅರ್ನ್ಸ್ಟ್ ವಾನ್ ಬೇಯರ್. He was Ernst Haeckel. Now he is Karl Ernst von Baer. ಇವ್ರೇನು ಮಾಡ್ತಾರೆ? he disproves ಇವರು ಅಲ್ಲಗೆಳಿತಾರೆ ಯಾವುದು ಬಯೋಜೆನೆಟಿಕ್ ಥಿಯರಿಯನ್ನು ವಿತ್ ದ ಹೆಲ್ಪ್ ಆಫ್ ಫ್ಯೂ ಸ್ಟೇಟ್ಮೆಂಟ್ಸ್. ಇವ್ರು ಏನು ಹೇಳ್ತಾರೆ? he noted that embryos never pass through the adult stage of other animals. ಸೊ ಎಂಬ್ರಿಯೋ, ಒಂದು ಆರ್ಗ್ಯಾನಿಸಮ್ಸ್ನ ಎಂಬ್ರಿಯೋ ಏನಿದೆ, it do not pass through the adult stages of other organisms. ಅಂದರೆ ಎಂಬ್ರಿಯೋ ಏನು ಒಂದು ಆರ್ಗ್ಯಾನಿಸಮ್ಸ್ ಇರುತ್ತೆ, ಅದರ ಎಲ್ಲ ಫೀಚರ್ಸ್ ಅಡಲ್ಟ್ ಜೊತೆ ಮ್ಯಾಚ್ ಆಗಲ್ಲ. ಎಕ್ಸಾಂಪಲ್, ಫಿಶ್ ಗಿಲ್ ಸ್ಲಿಟ್ಸ್ ವಿತ್ other respiratory system of other organisms, adult organisms, alva. All vertebrates, they will be definitely having similar structure during the development. For example, gill arches irbodu, notochord irbodu, primitive kidney irbodu, idella common agirutte. But early embryos of higher animals never looks like a lower animal but does resemble the embryo of the lower animals. Lower animals in embryos similar agirbodu, lower animals na embryos similar agirbodu, ಆದರೆ it will never look alike. You can't compare it with the adult stage anta. So ontogeny do not recapsulate the phylogeny. Okay, embryo of the organism won't show the similarity or it won't be repeated in the adult stage of an organism anta ಇವರು ಹೇಳುವಂಥದ್ದು. ಪ್ರೂಫ್ ಆಲ್ರೆಡಿ ಕೊಟ್ಟಾಗಿದೆ, ಹೇಳಿಯಾಗಿದೆ. ಸೊ ನಾವು ಫಸ್ಟಿಗೆ ಎನಾಟಮಿಕಲ್ ಎವಿಡೆನ್ಸಸ್ಸಲ್ಲಿ ನಾವು ಬೇರೆ ಬೇರೆ ಥರದ ಎನಾಟಮಿಕಲ್ ಎವಿಡೆನ್ಸನ್ನು ನೋಡಿ ಆಯಿತು. ದ್ಯಾಟ್ ಇಸ್ ಹೊಮೋಲೋಗಸ್ ಆರ್ಗನ್ಸ್, ಅನಲೋಗಸ್ ಆರ್ಗನ್ಸ್ ಮತ್ತು ವೆಸ್ಟಿಜಲ್ ಆರ್ಗನ್ಸ್. ಅದರ ನಂತರ ಎಂಬ್ರಿಯಾಲಜಿಕಲ್ ಎವಿಡೆನ್ಸಸ್ ನೋಡಿ ಆಯಿತು ಅಲ್ವಾ. ನಾವು ಕಮಿಂಗ್ ಟು ಬಯೋಜಾಗ್ರಫಿಕಲ್ ಎವಿಡೆನ್ಸಸ್, ಓಕೆ, ವಿಚ್ ಇಸ್ ದ ಇಂಪಾರ್ಟೆಂಟ್ ಎವಿಡೆನ್ಸ್ ಫಾರ್ ಎವಲ್ಯೂಷನ್. ನಾವು ಬಯೋಜಾಗ್ರಫಿಕಲ್ ಅಂದರೆ ಏನು? ಬಯೋಜಾಗ್ರಫಿ ಅಂದರೆ ಏನು ಮಕ್ಕಳೇ? ಬಯೋಜಾಗ್ರಫಿ ಅಂದರೆ ನಥಿಂಗ್ ಬಟ್ geographical distribution of animals and plants. Correcta? Now ಈ ಬಯೋಜಾಗ್ರಫಿಕಲ್ ಬಗ್ಗೆ ಫಸ್ಟ್ ರಿಸರ್ಚ್ ಮಾಡಿರುವಂಥದ್ದು ಆಲ್ಫ್ರೆಡ್ ವೆಲ್ಲಾಸ್. ಓಕೆ, ಸೊ ವೆಲ್ಲಾಸ್ ಲೈನ್ ಅಂತ ಸಹ ಕೆಲವು ಕಾನ್ಸೆಪ್ಟ್ ಬರುತ್ತೆ. ಸೊ ಇವರು ಆಲ್ಫ್ರೆಡ್ ವೆಲ್ಲಾಸ್ ಅವರನ್ನು ಫಾದರ್ ಆಫ್ ಬಯೋಜಾಗ್ರಫಿ ಅಂತ ಸಹ ಕರಿತೀವಿ. ಓಕೆ, ಸೊ ಹಿ ಡಿಡ್ ರಿಸರ್ಚ್ ಆನ್ ಬಯೋಜಾಗ್ರಫಿಕಲ್ ಆರ್ ಐ ಕ್ಯಾನ್ ಸೇ ಜಾಗ್ರಫಿಕಲ್ ಡಿಸ್ಟ್ರಿಬ್ಯೂಷನ್ ಆಫ್ ಆನಿಮಲ್ಸ್ ಇನ್ ಮಲಾಯ್ archipelago islands. So this was a very, very strong evidence for evolution. Okay, this was a very important biogeographical evidence anta helbodu. Fine. So ಏನು ಹೇಳ್ತಾರೆ ಅಂದರೆ, so what exactly he concludes is all the existing life forms share similarities and share common ancestors.
ಸೊ ನಾನೀಗ ಏನಂದೆ ಅಬೌಟ್ ಆಲ್ಫ್ರೆಡ್ ವೆಲಾಸ್, ಈ ಥರ ಇನ್ ಡೀಟೇಲ್ ಆಗಿ ಟೆಕ್ಸ್ಟ್ ಬುಕ್ಕಲ್ಲಿ ಇಲ್ಲ. ಟೆಕ್ಸ್ಟ್ ಬುಕ್ಕಲ್ಲಿ ಏನು ಹೇಳ್ತಾರಂದರೆ, ನೆನ್ಪಿಟ್ಕೊಳ್ಳಿ, ಟೆಕ್ಸ್ಟ್ ಬುಕ್ಕಲ್ಲಿ ಏನು ಹೇಳ್ತಾರಂದರೆ ಆಲ್ಫ್ರೆಡ್ ವೆಲಾಸಿನ ಪ್ರಿನ್ಸಿಪಲ್ಸ್ ಅಥವಾ ಏನು ಥಿಯರೀಸ್ ಇದೆ ದಟ್ ಸಪೋರ್ಟ್ಸ್ ಡಾರ್ವಿನಿಸಮ್ ಅಂತ ಕೊಟ್ಟಿದ್ದಾರೆ. ಹೌದು, ಸೊ ಇವರ ಥಿಯರೀಸ್ ಏನು ಸಪೋರ್ಟ್ ಮಾಡುತ್ತೆ, ಏನು ಹೇಳುತ್ತೆ, ಆಲ್ ದಿ ಎಕ್ಸಿಸ್ಟಿಂಗ್ ಆರ್ಗ್ಯಾನಿಸಮ್ಸ್, ಲೈಫ್ ಫಾರ್ಮ್ಸ್ ದ್ಯಾಟ್ ವಿ ಸಿ, ದೇ ಶೇರ್ common similarities. Okay, they share a similarities and they have a common ancestors, but these ancestors would have present in the different eras. Okay, ಈಗ ಇಲ್ಲ ಅವರು ಅಂತಹ ancestors ಮುಂಚೆ ಇದ್ವು ಅಂತ. ಸೊ ಇದಕ್ಕೆ ಎವಿಡೆನ್ಸ್ ಏನು, ಯಾವ ಕಾರಣದಿಂದ ಇವರು ಈ ಥರ ಹೇಳಿದ್ರು, ಅಥವಾ ಯಾಕೆ ಈ ಥಿಯರೀಸ್ ಅವ್ರು ಏನು ಕೊಟ್ಟಿದ್ದಾರೆ ಅದು ಕರೆಕ್ಟ್ ಅಂತ ಹೇಳ್ಬೋದು. ದ ರೀಸನ್ ಬೀಯಿಂಗ್, ಏನಿದು ರೆಲ್ಮ್ಸ್ ಅಲ್ವಾ, ನಿಯಾರ್ಟಿಕ್, ನಿಯೋಟ್ರಾಪಿಕಲ್, ಇಥಿಯೋಪಿಯನ್, ಪಿಲಿಯಾರ್ಟಿಕ್, ಓರಿಯೆಂಟಲ್, ಆಸ್ಟ್ರೇಲಿಯನ್. ಸೊ ಇದು ಈಗ ರೆಲ್ಮ್ಸ್ ಅಂತ ನಾವು ಏನು ಕೆಲವು ಸೈಂಟಿಸ್ಟ್, ರೀಸೆಂಟ್ ಬಂದಂತಹ ಮಾಡರ್ನ್ ಸೈಂಟಿಸ್ಟ್ ಕೊಟ್ಟಿರುವಂಥದ್ದು. ಮುಂಚೆ ಈ ಥರ ಇರಲಿಲ್ಲ. ಓಕೆ, ಸೊ ಏನಂದರೆ ಇಫ್ ಯು ವುಡ್ ಹ್ಯಾವ್ ಸೀನ್ ಇನ್ ಒನ್ ಪರ್ಟಿಕ್ಯುಲರ್ ಕಾಂಟಿನೆಂಟ್, ಒಂದು ಕಾಂಟಿನೆಂಟನ್ನು ತಗೊಂಡ್ರೆ ನಾವು ವಿ ವುಡ್ ಬಿ ಏಬಲ್ ಟು ಸಿ ಡಿಫ್ರೆಂಟ್ ಕ್ಲೈಮ್ಯಾಟಿಕ್ ಕಂಡೀಷನ್. ಕರೆಕ್ಟಾ? ಒಂದು ಕಾಂಟಿನೆಂಟಲ್ಲಿ ಡಿಫ್ರೆಂಟ್ ಕ್ಲೈಮ್ಯಾಟಿಕ್ ಕಂಡೀಷನ್ ಕಾಣಿಸೋಕೆ ಸಿಗುತ್ತೆ. ಆದರೆ ಸೇಮ್ ಆ್ಯನಿಮಲ್ಸ್, ಸೇಮ್ ಟೈಪ್ ಆಫ್ ಆ್ಯನಿಮಲ್ಸ್, ಪ್ಲಾಂಟ್ಸ್, ಬರ್ಡ್ಸ್ ಎಲ್ಲ ಕಾಣಿಸೋಕೆ ಸಿಗುತ್ತೆ. ಯಾಕೆ ಈ ಥರ ಅಂದರೆ ಮುಂಚೆ, ಓಕೆ, ತುಂಬ ಟೈಮಿನ ಮುಂಚೆ ಈ ಕಾಂಟಿನೆಂಟ್ ಏನಿದೆ, ಓಕೆ, ಇದು ಜೊತೆಗಿರಲಿಲ್ಲ. ದೇ ವುಡ್ ಹ್ಯಾವ್ ಬೀನ್ two continents which was separate and it would have fused together to form one continent. Okay, so ಇದಕ್ಕೆ ನಾವು ಟರ್ಮನ್ನು, ಈ ಏನು ಟರ್ಮ್ ಯೂಸ್ ಮಾಡ್ತೀವಿ ಅಂದರೆ ಪ್ಯಾನ್ಜಿಯಾ ಅಂತ ಒಂದು ಹೇಳೋ ಟರ್ಮನ್ನು ಯೂಸ್ ಮಾಡ್ತೀವಿ. ಓಕೆ, ಟೆಕ್ಸ್ಟ್ ಬುಕ್ಕಲ್ಲಿಲ್ಲ, ಸೊ ನಾನು ಅದ್ರ ಬಗ್ಗೆ ಜಾಸ್ತಿ ಮಾತಾಡಲ್ಲ. ಸೊ ಇನ್ನೊಂದು ವಿಚಾರ ಏನಂದರೆ, ಎರಡು ಕಂಟ್ರೀಸಲ್ಲಿ ನಾವು ಸೇಮ್ ಕ್ಲೈಮ್ಯಾಟಿಕ್ ಕಂಡೀಷನ್ನ ಕಾಣಿಸೋಕೆ ಸಿಗುತ್ತೆ, ಆದರೆ ಡಿಫ್ರೆಂಟ್ ಆ್ಯನಿಮಲ್ಸ್. ಓಕೆ, 2 different continents would be having ಸೇಮ್ ಕ್ಲೈಮ್ಯಾಟಿಕ್ ಕಂಡೀಷನ್, ಆದರೆ ಆ್ಯನಿಮಲ್ಸ್, ಪ್ಲಾಂಟ್ಸ್ ಏನಿದೆ ಡಿಫರೆಂಟ್ ಆಗಿರುವಂಥದ್ದು. ಇವುಗಳು ಮುಂಚೆ ಏನಾಗಿತ್ತು, ದಿಸ್ 2 continents ವುಡ್ ಹ್ಯಾವ್ ಬೀನ್ ಒನ್. ಅದು ಯಾಕೆ ಮ್ಯಾಮ್ ಸಪರೇಟ್ ಆಗೋದು ಹೇಗೆ, ಈ ಕಾಂಟಿನೆಂಟು ಜಾಯಿನ್ ಆಗೋದು ಹೇಗೆ? ಬಿಕಾಸ್ ಆಫ್ ಟೆಕ್ಟಾನಿಕ್ ಪ್ಲೇಟ್ ಮೂವ್ಮೆಂಟ್. tectonic plate movement. ಸೊ ನಮ್ಮ ಏನು ಕಾಂಟಿನೆಂಟ್ ಏನಿದೆ, ಬಿಕಾಸ್ ಆಫ್ ಫ್ಯೂ ರೀಸನ್ಸ್, ಇವನ್ ಇನ್ ದ ಅರ್ತ್ಕ್ವೇಕ್ ಎಲ್ಲ ದೇ ಮೂವ್ ಅ ಲಿಟಲ್ ಬಿಟ್. ಓಕೆ, ಸೊ ಇದಕ್ಕೆ ಒಂದು ಒಳ್ಳೆ ಎಕ್ಸಾಂಪಲ್ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರುವಂಥದ್ದು ಅಂದರೆ, ಈಗಷ್ಟೇ ನೋಡಿರುವಂಥದ್ದು ಏನಂದರೆ, ಇಫ್ ಯು ಸಿ ಆಸ್ಟ್ರೇಲಿಯನ್ ಮಾರ್ಸುಪಿಯಲ್ಸ್ ಆ್ಯಂಡ್ ಪ್ಲಾಸೆಂಟಲ್ ಆ್ಯನಿಮಲ್ಸ್ ದ್ಯಾಟ್ ವಿ ಸಿ ಹಿಯರ್ in India or other countries which is in the Oriental realm. So Oriental realm ಅಲ್ಲಿ ಕಾಣಿಸ್ತಾ ಇದೆಯಾ, ನಮ್ಮ ಚಿಕ್ಕ ಇಂಡಿಯಾ ಕಾಣಿಸ್ತಾ ಇದೆಯಾ ಇಲ್ಲಿ? ಹಾಂ, ಇದು ಓರಿಯೆಂಟಲ್ ರೆಲ್ಮ್, ಕರೆಕ್ಟಾ? ಇದು ಆಸ್ಟ್ರೇಲಿಯನ್ ರೆಲ್ಮ್ ಮತ್ತು ಓರಿಯೆಂಟಲ್ ಹತ್ರ ಇರುವಂಥದ್ದು ಕಾಣಿಸ್ತಾ ಇದೆಯಾ? ಸೊ ಮುಂಚೆ ದೀಸ್ 2 ವುಡ್ ಹ್ಯಾವ್ ಬೀನ್ ಟುಗ್ಯಾದರ್. ಓಕೆ, ಸೊ ಅದಕ್ಕೆ ನಾವು ಮಾರ್ಸುಪಿಯಲ್ಸ್ ಮತ್ತು ಪ್ಲಾಸೆಂಟಲ್ ಆ್ಯನಿಮಲ್ಸಲ್ಲಿ ತುಂಬ ಸಿಮಿಲಾರಿಟೀಸನ್ನು ಕಾಣುವಂಥದ್ದು. ಓಕೆ, ದೇ ಲುಕ್ ಆಲ್ಮೋಸ್ಟ್ ಸೇಮ್. ದ ರೀಸನ್ ಬೀಯಿಂಗ್ ದೇ ವುಡ್ ಹ್ಯಾವ್ ಬೀನ್ ಪ್ರೆಸೆಂಟ್ ಟುಗ್ಯಾದರ್ ಬಿಫೋರ್, ಆ್ಯಂಡ್ ಬಿಕಾಸ್ ಆಫ್ ದ ಟೆಕ್ಟೋನಿಕ್ ಪ್ಲೇಟ್ ಮೂವ್ಮೆಂಟ್, ಪ್ಲಾಸೆಂಟಲ್ ಆ್ಯನಿಮಲ್ಸ್ ನಾವೇನು ಇಂಡಿಯಾದಲ್ಲಿ ಕಾಣಿಸ್ತಾ ಇದೆ ನಮಗೆ, ಆ್ಯಂಡ್ ಮಾರ್ಸುಪಿಯಲ್ಸ್ ಆಫ್ ಆಸ್ಟ್ರೇಲಿಯಾ, ದೇ ಹ್ಯಾವ್ ಕಾಮನ್ ಸಿಮಿಲಾರಿಟೀಸ್, ದೇ ಲುಕ್ ಆಲ್ಮೋಸ್ಟ್ ಸೇಮ್ ಅಲ್ವಾ? ಸೊ ಯಾಕೆ ಈ ಥರ ಅಂದರೆ, ಬಿಫೋರ್ ವಿ ವೇರ್ ಟುಗ್ಯಾದರ್, ದೇ ವೇರ್ ಟುಗ್ಯಾದರ್, ನಾವು ಬಿಕಾಸ್ ಆಫ್ ದ ಟೆಕ್ಟಾನಿಕ್ ಪ್ಲೇಟ್ ಮೂಮೆಂಟ್ ದೇರ್ ಇಸ್ ದೇ ಆರ್ ಲಿವಿಂಗ್ ಇನ್ ದ ಡಿಫರೆಂಟ್ ಪ್ಲೇಸ್ ನಾವು. ಓಕೆ, ಸೊ ದಿಸ್ ಇಸ್ ಅಬೌಟ್ biogeographical evidences given by Velas. Moving further, okay, now we will discuss about biogeographical evidences given by Darwin. Okay, so Darwin ಅವರು ಏನು ಮಾಡ್ತಾರೆ, ಆಸ್ ಯು ನೋ, he would ಅವರು ಗ್ಯಾಲಪೋಗಸ್ ಐಲ್ಯಾಂಡಿಗೆ ಹೋಗಿರ್ತಾರೆ, ಕರೆಕ್ಟಾ? ಫಸ್ಟ್ ಅವರಿಗೆ ಜಿಯಾಂಟ್
ಟರ್ಟಲ್ ಕಾಣಿಸಕ್ಕೆ ಸಿಗುತ್ತೆ. ನಂತರ he will be able to see finches. Later he will call it as Darwin finches because different theories ಕೊಡ್ತಾರೆ ಅವರು. ಕರೆಕ್ಟಾ? ನಾವು ಸೊ ಏನು ಹೇಳುವಂಥದ್ದು, ಅಕಾರ್ಡಿಂಗ್ ಟು ಚಾರ್ಲ್ಸ್ ಡಾರ್ವಿನ್, by his observation, ಏನು ಹೇಳುವಂಥದ್ದು ಅವರು, existing living forms share similarities not only among themselves but also with life forms that existed millions of years ago, which is almost same as our Alfred said ಅಲ್ವಾ. ಸೊ ಆಲ್ಫ್ರೆಡ್ ಅವ್ರು ಏನು ಹೇಳಿರೋದು, ಆಲ್ಫ್ರೆಡ್ ಅವ್ರು ಹೇಳಿರೋದು ಸಮಥಿಂಗ್ ವೆರಿ ಸಿಮಿಲರ್. ಕರೆಕ್ಟಾ? ಸೊ ಅದಕ್ಕೆ ನಾನು ಅಂದೆ ವಾಟ್ ಎವರ್ ಆಲ್ಫ್ರೆಡ್ ಸೇಸ್ ಇಟ್ ಇಸ್ ಸಪೋರ್ಟಿಂಗ್ ಡಾರ್ವಿನಿಸಮ್ ಅಂತ. ಸೊ ಎಕ್ಸಿಸ್ಟಿಂಗ್ ಲಿವಿಂಗ್ ಫಾರ್ಮ್ ಶೇರ್ ಸಿಮಿಲಾರಿಟೀಸ್. ಕರೆಕ್ಟಾ? ನಾಟ್ ಓನ್ಲಿ ಅಮಾಂಗ್ ದೆಮ್ಸೆಲ್ಫ್ ಬಟ್ ಆಲ್ಸೋ with the life forms that existed millions of years ago. ಸೊ ಏನು ಹೇಳಿದ್ರು, ಆನ್ಸಿಸ್ಟರ್ಸ್ ಅಂತ ಅಂದರು. ಓಕೆ, ಬಟ್ ಆನ್ಸಿಸ್ಟರ್ಸ್ ಈಗಲ್ಲ, ಮುಂಚೆ ಇದ್ದಂಥ ಆನ್ಸಿಸ್ಟರ್ಸ್ ಅಂತ ಆಲ್ಫ್ರೆಡ್ ಅವ್ರು ಅಂದಿರೋದು. ಸೊ ದೇರ್ ಹ್ಯಾಡ್ ಬೀನ್ ಎಕ್ಸ್ಟಿಂಕ್ಷನ್ಸ್ ಆಫ್ ಡಿಫರೆಂಟ್ ಲೈಫ್ ಫಾರ್ಮ್ಸ್ in the years and gone by just as new forms of life arose at different periods of history. So ಇವರು ಡಾರ್ವಿನ್ ಅವ್ರು ಏನು ಹೇಳಿರುವಂಥದ್ದು, he had talked about both living as well as extinct life forms and he said that we share the common similarities and our ancestors would have been there million years ago. Andre he told that we also show the similarities with the organisms which was there million years ago anta. So this is about biogeographical evidences given by Charles Darwin. Okay. Now coming to fossil evidences. And the next evidence after biogeographical ಏನಂದ್ರೆ fossil. So fossil also gives evidence for evolution ಅಲ್ವಾ. ಸೊ ಏನು ಈ ಫಾಸಿಲ್ಸ್ ಅಂದ್ರೆ ಏನು? ಫಾಸಿಲ್ ಫ್ಯೂಯಲ್ಸ್ ಗೊತ್ತಿದೆ ನಿಮಗೆ, ಏನು 9th 10th ಅಲ್ಲಿ ಫಾಸಿಲ್ ಫ್ಯೂಯಲ್ ಬಗ್ಗೆ, ಕೋಲ್, ಪೆಟ್ರೋಲಿಯಂ ಬಗ್ಗೆ, ಅದರ ಡಿಸ್ಅಡ್ವಾಂಟೇಜ್ ಬಗ್ಗೆ ನೋಡಿದ್ದೀರಾ ಅಲ್ವಾ. ಸೊ ಫಾಸಿಲ್ ಅಂದರೆ ಏನು ನಿಜವಾಗಿ? ದೇ ಆರ್ ನಥಿಂಗ್ ಬಟ್ ದ ರೆಮ್ನೆಂಟ್ ಆಫ್ ಹಾರ್ಡ್ ಪಾರ್ಟ್ಸ್ ಆಫ್ ಲೈಫ್ ಫಾರ್ಮ್ಸ್ ಫೌಂಡ್ ಇನ್ ದ ರಾಕ್ಸ್. ವಾಟ್ ಟೈಪ್ ಆಫ್ ರಾಕ್ಸ್? Sedimentary rocks. Okay, I repeat once again. Fossil andrenu remains of organisms. That definitely it should be a hard part, alva, which is being formed and which is being found in the sedimentary rocks. So there are different types of fossils as well. Okay, mould ಮತ್ತೆ ತುಂಬ ಬೇರೆ ಬೇರೆ ಥರದ್ದು ಇದೆ. ಸೊ there are mainly two types of fossil formation. Okay, fossils, ಯಾಕೋ ನಂಗೆ ಇಷ್ಟ ಆಗ್ತಾ ಇಲ್ಲ ಈ ಫಾಂಟು. Fossils has been formed because of two reasons, or by the two process I can say. ಒಂದು petrification, ಇನ್ನೊಂದು ಪ್ರಿಸರ್ವೇಷನ್. ಪೆಟ್ರಿಫಿಕೇಶನ್ ಅಂದ್ರೆ ಏನು ಮಕ್ಕಳೇ? ಪೆಟ್ರಿಫಿಕೇಶನ್ ಅಂದ್ರೆ ಏನು? So in the case of petrification, the organic material of dead organism is replaced by inorganic material. Okay. So petrification type of fossil formation ಏನಾಗುತ್ತೆ, ಒಂದು ಆರ್ಗ್ಯಾನಿಸಮ್ಸ್ ಡೆಡ್ ಆಗಿರೋಂಥ ಆರ್ಗ್ಯಾನಿಸಮ್ಸ್ ವಿಚ್ ಇಸ್ ಪ್ರೆಸೆಂಟ್ ಬಿಟ್ವೀನ್ ದ ಸೆಡಿಮೆಂಟರಿ ರಾಕ್, ಇವುಗಳ ಆರ್ಗ್ಯಾನಿಕ್ ಮೆಟೀರಿಯಲ್ ಏನಿದೆ ಬಾಡಿಯಲ್ಲಿ, ದಟ್ ಇಸ್ ರಿಪ್ಲೇಸ್ಡ್ ಬೈ ಇನ್ಆರ್ಗ್ಯಾನಿಕ್. ಓಕೆ, ಕ್ಯಾಲ್ಶಿಯಮ, ಕಾರ್ಬನ, ಲೈಕ್ ಇಟ್ ವಿಲ್ ಬಿ ರಿಪ್ಲೇಸ್ಡ್ ಬೈ ಪ್ಯೂರ್ ಇನ್ಆರ್ಗ್ಯಾನಿಕ್. ಆದರೆ ಪ್ರಿಸರ್ವೇಷನ್ ಅಲ್ಲಿ ಏನಾಗುತ್ತೆ, organisms are preserved
ಆಸ್ ಇಟ್ ಈಸ್ ಬೈ ಟಾರ್, ರೆಸಿನ್ಸ್ ಅಥವಾ ಐಸ್. ಓಕೆ, ಐಸೇಜಲ್ಲಿ ನೀವು ಐಸೇಜ್ ಅಲ್ಲ, ಹಾಂ, ಐಸೇಜಲ್ಲಿ ನೀವು ಒಂದು ಎಲಿಫೆಂಟ್ ಥರ ಇರೋ ವುಲ್ಲಿ ಮಾತನ್ನು ನೋಡಿದ್ದೀರಲ್ವಾ? ಸೊ ದಟ್ ಈಸ್ ಆ್ಯಕ್ಚುಲಿ ಪ್ರಿಸರ್ವ್ಡ್. ಇಟ್ ವಾಸ್ ಆ್ಯಕ್ಚುಲಿ ಪ್ರಿಸರ್ವ್ಡ್ ಇನ್ ಐಸ್. ಓಕೆ, ಮತ್ತು ಕೆಲವರಿಗೆ ರೆಸಿನ್ಸಲ್ಲಿ ಕಲೆಕ್ಟ್ ಆಗಿರೋ ಏನು ಆ್ಯಂಟ್ ಎಲ್ಲ ಸಿಕ್ಕಿದೆ. ಓಕೆ, ಸೊ ಆರ್ಗ್ಯಾನಿಸಮ್ಸ್ ಆರ್ ಪ್ರಿಸರ್ವ್ಡ್ ಆಸ್ ಇಟ್ ಈಸ್. ಇನ್ ದ ಕೇಸ್ ಆಫ್ ಪ್ರಿಸರ್ವೇಷನ್, petrification, organic material is replaced by inorganic. Simple alva. Now coming to hegappa jana with the help of fossils they find evidence for evolution. Hege ನಾವು evidence ಅನ್ನ collect ಮಾಡಬಹುದು because of the fossils? That is by determining the age of the organism which is present in the form of fossil. Okay, so ಇದನ್ನ ನೀವು ಸಣ್ಣ ಇರುವಾಗ ಅಥವಾ ಲೋವರ್ ಕ್ಲಾಸಲ್ಲಿ ಕಲ್ತಿರ್ಬೋದು. ಓಕೆ, so the very first way is the relative method. So relative method ಅಲ್ಲಿ ಏನು ಮಾಡ್ತಾರಂದ್ರೆ, by estimating the age of the layer of the earth's crust where the fossil has been found. Okay, I repeat, by estimating the age of the layer of the earth. ಕಾಣಿಸ್ತಾ ಇದೆಯಾ? ಇಲ್ಲೊಂದು ಡ್ರ್ಯಾಗನ್, ಏನಪ್ಪ ಡ್ರ್ಯಾಗನ್ ಅಂತೆ, ಡೈನೋಸರ್ ಥರ ಇರೋದೇನೋ ಕಾಣಿಸ್ತಾ ಇದೆ ಅಲ್ವಾ? ಓಕೆ, ಸೊ ಇದು ಎಲ್ಲಿರುವಂಥದ್ದು? It's present in the earth's crust. If in case, if this particular organism, ಇದು ಈ ಆನಿಮಲ್ ಸ್ವಲ್ಪ ಮೇಲೆ ಇತ್ತಂದ್ರೆ ಅದು ಜಾಸ್ತಿ ಓಲ್ಡ್ ಅಲ್ಲ ಅಂತ ಲೆಕ್ಕ, ಕರೆಕ್ಟಾ? ಸೊ ಇಫ್ ಇನ್ ಕೇಸ್ ಇಫ್ ದಿಸ್ ಆನಿಮಲ್ ವುಡ್ ಹ್ಯಾವ್ ಬೀನ್ ಪ್ರೆಸೆಂಟ್ ಇವನ್ ಮೋರ್ ಡೌನ್ ಆಫ್ ದಿ ಅರ್ತ್ ಕ್ರಸ್ಟ್, ಇಟ್ ಮೀನ್ಸ್ ಅದರ ಏಜು ಇನ್ನೂ ಜಾಸ್ತಿ ಅಂತ ಅರ್ಥ. ಸೊ ದಿಸ್ ಇಸ್ ಹೌ ದೇ ಡಿಟರ್ಮೈನ್ ದ ಏಜ್ ಆಫ್ ದ ಫಾಸಿಲ್ ಬೈ ದ ರಿಲೇಟಿವ್ ಮೆಥಡ್, ದಟ್ ಇಸ್ ಬೈ ಎಸ್ಟಿಮೇಟಿಂಗ್ ದ age of the layer of the earth's crust, okay, where the fossil has been found. Next, radio carbon dating. Okay, by detecting the ratios of different isotopes of carbon in the fossils. So ನಿಮಗೆಲ್ಲರಿಗೂ ಗೊತ್ತು C14 decade to decays to C12. So ಇದರ ರೇಷಿಯೋ ಇಂದಾಗಿ if we find more C12, it means ಜಾಸ್ತಿ ಏಜ್ ಆಗಿದೆ ಅಂತ. So by carbon dating or ಈ ಥರದ ರೇಡಿಯೋ ಆಕ್ಟಿವ್ ಐಸೋಟೋಪ್ಸಿನ ಏನು ಡೇಟಿಂಗ್ ಏಜಿನ ಮೂಲಕ ಡಿಟರ್ಮೈನ್ ಮಾಡುವಂಥದ್ದು ಫಾಸಿಲ್ನ ಏಜನ್ನು. ಅದು ಬಿಟ್ಟರೆ ಬೇರೆ ಮೆಥಡು ಇದೆ. ಓಕೆ, ಆರ್ಗನ್ ಪೊಟ್ಯಾಷಿಯಂ ಡೇಟಿಂಗ್, ಹಾಗೆ ಎಲೆಕ್ಟ್ರಾನ್ ಸ್ಪಿನ್ ರೆಸೋನೆನ್ಸ್ ಅಂತ ಒಂದು ಮೆಥಡ್ ಇದೆ, ವಿಚ್ ಇಸ್ ಮೋರ್ ರಿಲೆವೆಂಟ್ ಆ್ಯಂಡ್ ಈಗ ಎಲ್ಲ ಇದರನ್ನೇ ಯೂಸ್ ಮಾಡುವಂಥದ್ದು. ಓಕೆ, ಎಲೆಕ್ಟ್ರಾನ್ ಸ್ಪಿನ್ ರೆಸೋನೆನ್ಸ್ ಮೆಥಡನ್ನು ಯೂಸ್ ಮಾಡುವಂಥದ್ದು. ಸೊ ದಿಸ್ ಇಸ್ ಅಬೌಟ್ ದ ಫಾಸಿಲ್ಸ್ ಆ್ಯಂಡ್ ಇಟ್ಸ್ ಏಜ್. ಹಾಂ, ನಾವು ಕಮಿಂಗ್ ಟು ಜಿಯಾಲಜಿಕಲ್ ಟೈಮ್ ಸ್ಕೇಲ್. ಹಾಂ, ಸೊ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಈ ಏನು ಫುಲ್ ಸ್ಕ್ಯಾಟರ್ ಆಗಿ ಕೊಟ್ಟಿದ್ದಾರೆ. ಎವಲ್ಯೂಷನ್ ಚಾಪ್ಟರನ್ನು ಹೈಯೆಸ್ಟ್ ಕನ್ಫ್ಯೂಸಿಂಗ್ ಮೆಥಡಲ್ಲಿ ಕೊಟ್ಟಿದ್ದಾರೆ. ಸೊ ಬೇರೆ ಬೇರೆ ಏನು ನಾವು ನಂಬರ್ಸನ್ನು ಯೂಸ್ ಮಾಡ್ತೀವಿ, ಅಂದರೆ ಲೈಫ್ ಯಾವಾಗ ಫಾರ್ಮ್ ಆಯಿತು, ಫಸ್ಟ್ ಸೆಲ್ ಯಾವಾಗ ಫಾರ್ಮ್ ಆಯಿತು, ಫಸ್ಟ್ ಅರ್ತ್ ಯಾವಾಗ ಫಸ್ಟ್ ಏನು ಫಾರ್ಮ್ ಆಯಿತು, ಇದೆಲ್ಲ ಬೇರೆ ಬೇರೆ ಕಡೆ ಕೊಟ್ಟಿದ್ದಾರೆ. ಸೊ ನಾನೇನು ಮಾಡಿದ್ದೀನಿ ಇಲ್ಲಿ ಅಂದರೆ ಎಲ್ಲ ಒಂದು ಕಡೆ ಬರೆದು ಕೊಟ್ಟಿದ್ದೀನಿ. ಓಕೆ, ಕೆಲವು ಇಂಪಾರ್ಟೆಂಟ್ ಅಲ್ಲ. ದಿಸ್ ಇಸ್ ಫಾರ್ ಎಕ್ಸಾಂಪಲ್ ನಾಟ್ ಇಂಪಾರ್ಟೆಂಟ್ ಬಿಕಾಸ್ ಇದು ಎನ್ ಸಿ ಆರ್ ಟಿಯಲ್ಲಿಲ್ಲ. ಸೊ ಎನ್ ಸಿ ಆರ್ ಟಿಲಿರೋ ನಂಬರ್ಸನ್ನೆಲ್ಲ ಈ ಥರ ಕೊಟ್ಟಿದ್ದೀನಿ. ಇಷ್ಟವರೆಗೆ ನಾವು ಕಲ್ತಿರುವಂಥದ್ದು ಎವಿಡೆನ್ಸಸ್ ಫಾರ್ ಎವಲ್ಯೂಷನ್. ನಾವು ವಿ ವಿಲ್ ಸಿ ಹೌ ದಿ ಆನಿಮಲ್ಸ್, ಹೌ ದಿ ಪ್ಲಾಂಟ್ಸ್ ಒರಿಜಿನೇಟೆಡ್ ಇನ್ ದಿ ಅರ್ತ್, ಅವುಗಳ ಬೇರೆ ಬೇರೆ ಜಿಯಾಲಜಿಕಲ್ ಟೈಮ್ ಏನು, ಅವುಗಳ ಆನ್ಸೆಸ್ಟರ್ಸ್ ಏನು ಎಲ್ಲ ನೋಡೋಣ. ಅದರ ಮುಂಚೆ ಇನ್ ಜನರಲ್ ಜಿಯಾಲಜಿಕಲ್ ಟೈಮ್ ಸ್ಕೇಲನ್ನು ನೋಡೋಣ. ಓಕೆ, ಸೊ ಬೇರೆ ಬೇರೆ ಎರಾ ಇದೆ. ಓಕೆ, ಅದೇ ಥರ ಬೇರೆ ಪಿರಿಯಡ್ ಇದೆ. ಪಿರಿಯಡ್ ನಾನು ಹಾಕಿಲ್ಲ. ಥರ ಡಿಫ್ರೆಂಟ್ ಎರಾಸ್. ಸೊ ಅವುಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಯಾವ ಎರಾದಲ್ಲಿ ಎಷ್ಟು ಇಯರ್ಸಿನ ಮುಂಚೆ ಯಾವ ಇವೆಂಟ್ ಆಯಿತು ಅಂತ ನೋಡೋಣ. ಪ್ರೋಟಿರೋಝೋಯಿಕ್ ಎರಾ. ಸೊ ನಮ್ಮ ಒರಿಜಿನ್ ಆಫ್ ಅರ್ತ್ ಆಗಿರುವಂಥದ್ದು ಪ್ರೋಟಿರೋಝೋಯಿಕ್ ಎರಾದಲ್ಲಿ 4500 ಮಿಲಿಯನ್ ಇಯರ್ಸ್ ಎಗೋ
ಒರಿಜಿನ್ ಆಫ್ ಲೈಫ್ ಆಗಿರುವಂಥದ್ದು ಜಸ್ಟ್ ಆಫ್ಟರ್ 500 ಮಿಲಿಯನ್ ಇಯರ್ಸ್ ಎಗೋ, ದಟ್ ಇಸ್ 4000 ಮಿಲಿಯನ್ ಇಯರ್ಸ್ ಎಗೋ ಎಕ್ಸಾಕ್ಟ್ಲಿ ಅಲ್ಲಿ ಒರಿಜಿನ್ ಆಫ್ ಲೈಫ್ ಆಗಿರುವಂಥದ್ದು. ಫಸ್ಟ್ ನಾನ್ ಸೆಲ್ಯುಲಾರ್ ಏನು ಸ್ಟ್ರಕ್ಚರ್ ಅಥವಾ ಲೈಫ್ ಆಗಿರುವಂಥದ್ದು 3000 ಮಿಲಿಯನ್ ಇಯರ್ಸ್ ಎಗೋ. ಫಸ್ಟ್ ಸೆಲ್ಯುಲಾರ್ ಆಗಿರುವಂಥದ್ದು 2000 ಮಿಲಿಯನ್ ಇಯರ್ಸ್ ಎಗೋ. ಸೊ ಇದೆಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ ಬಿಕಾಸ್ ಇಟ್ ಇಸ್ ದೇರ್ ಇನ್ ಯೋರ್ NCERT. ಓಕೆ, ನಾವು ನೆಕ್ಸ್ಟ್ ಎರಾ ಯಾವುದಂದರೆ ಪ್ಯಾಲಿಯೋಝೋಯಿಕ್ ಎರಾ. ಓಕೆ, ಅದರಲ್ಲಿ ಫಸ್ಟ್ ಬರುವಂಥದ್ದು ಕೇಂಬ್ರಿಯನ್, ಸೆಕೆಂಡ್ ಬರುವಂಥದ್ದು ಆರ್ಡೋವೇಷಿಯನ್. ಓಕೆ ಓಕೆ, ಇದನ್ನು ನಾನು ಯಾಕೆ ಕಟ್ ಮಾಡ್ತಾ ಇದ್ದೀನಿ ಅಂದರೆ ಇಲ್ಲಿ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿ ತಪ್ಪಿ ಬರೆದು ಹೋಗಿದೆ. ಓಕೆ, ಆರ್ಡೋವೇಷನ್ ಎರಾದಲ್ಲಿ ವಿಚ್ ಇಸ್ 500 ಮಿಲಿಯನ್ ಇಯರ್ಸ್ ಎಗೋ ಅಲ್ಲಿ ಇಟ್ ಈಸ್ ಏಜ್ ಆಫ್ ಇನ್ವರ್ಟಿಬ್ರೇಟ್ಸ್. ಓಕೆ, ನಿಮಗೆಲ್ಲ ಗೊತ್ತಲ್ವಾ ಬಿಕಾಸ್ ಆಫ್ ಕ್ಲಾಸ್ 11 ಸ್ಟ್ಯಾಂಡರ್ಡ್ NCERT ವಿಚ್ ಯು ಹ್ಯಾವ್ ಸ್ಟಡಿಡ್ ಲಾಸ್ಟ್ ಇಯರ್ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆಲ್ಲರಿಗೂ ಗೊತ್ತು ಇನ್ವರ್ಟಿಬ್ರೇಟ್ಸ್ ವರ್ಟಿಬ್ರೇಟ್ಸ್ ಡಿಫ್ರೆನ್ಸಸ್, ಕರೆಕ್ಟಾ? ಇನ್ವರ್ಟಿಬ್ರೇಟ್ಸ್ ಅಲ್ಲಿ ಯಾವುದೆಲ್ಲ ಆರ್ಗ್ಯಾನಿಸಮ್ಸ್ ಬರುವಂಥದ್ದು, ಯಾವುದೆಲ್ಲ ಫೈಲಾ ಬರುವಂಥದ್ದು ಅಂತ ಗೊತ್ತು. ಪಾರಿಫೆರಾ, ಸಿಲೆಂಟ್ರೇಟಾ, ಎನ್ಲಿಡಾ ಇದೆಲ್ಲ. ಸೊ ಏಜ್ ಆಫ್ ಇನ್ವರ್ಟಿಬ್ರೇಟ್ಸ್ ಯಾವುದಾಗಿರುತ್ತೆ? ಏಜ್ ಆಫ್ ಇನ್ವರ್ಟಿಬ್ರೇಟ್ಸ್ ಯಾವುದಾಗಿರುತ್ತೆ? ಆರ್ಡೋವೇಷನ್ ಆಗಿರುತ್ತೆ 500 ಮಿಲಿಯನ್ ಇಯರ್ಸ್ ಎಗೋ. ಓಕೆ, ನಂತರ ಬರುವಂಥದ್ದು ಕೇಂಬ್ರಿಯನ್ ಆಯಿತು, ಆರ್ಡೋವೇಷನ್ ಆಯಿತು, ಸಿಲ್ವರಿನ್ ಆಯಿತು, ಡಿವೋನಿಯನ್. ಇಲ್ಲಿ ಏನಾಗುತ್ತೆ? ಏಜ್ ಆಫ್ ಫಿಶಸ್ 400 ಮಿಲಿಯನ್ ಇಯರ್ಸ್ ಎಗೋ. ನಂತರ ಕಾರ್ಬೋನಿಫೆರಸ್ ಆ್ಯಂಡ್ ಲೇಟರ್ ಪರ್ಮಿಯನ್. ಓಕೆ, ನೀವು ಚಂದ ಮಾಡಿ ನೀವು ಈ ಥರ ಟೇಬಲ್ ಮಾಡಿ ನಿಮ್ಮ ನೋಟ್ಸಲ್ಲಿ. ಓಕೆ, ಫಸ್ಟ್ ಕೇಂಬ್ರಿಯನ್ನು, ನಂತರ ಆರ್ಡೋವೇಷನಲ್ಲಿ ಏಜ್ ಆಫ್ ಇನ್ವರ್ಟಿಬ್ರೇಟ್ಸ್ 500 ಮಿಲಿಯನ್ ಇಯರ್ಸ್ ಎಗೋ. ಓಕೆ, ಸಿಲ್ಯೂರಿಯನ್ ನಂತರ ಬರುವಂಥದ್ದು, ಅದರ ಬಗ್ಗೆ ಹೇಳಲಿಲ್ಲ ಏನು NCERT ಇಲ್ಲ ಅಂತ, ಮತ್ತೆ ಬರೋಕ್ಕೆ ಹೇಳಲಿಕ್ಕಿದ್ದೀವಿ. ನಂತರ ಬರುವಂಥದ್ದು ಡಿವೋನಿಯನ್, ಅದು ಏಜ್ ಆಫ್ ಫಿಶಸ್ ಆಗಿರುತ್ತೆ 400 ಮಿಲಿಯನ್ ಇಯರ್ಸ್ ಎಗೋ. ನಂತರ ಕಾರ್ಬೋನಿಫೆರಸ್, ದಿಸ್ ಇಸ್ ಏಜ್ ಆಫ್ ಆಂಫಿಬಿಯನ್ಸ್ 360 ಮಿಲಿಯನ್ ಇಯರ್ಸ್ ಎಗೋ. ಓಕೆ, ನಂತರ ಬರೋದು ಪರ್ಮಿಯನ್. ಸೊ ಟೆಕ್ಸ್ಟ್ ಬುಕ್ ಅಲ್ಲಿರೋ ಹಾಗೆ ಕೊಟ್ಟಿದ್ದೀನಿ, ಫೋಟೋ ತೆಗೆದಾರೆ ತೆಗಿರಿ, ಸ್ಕ್ರೀನ್ಶಾಟು. ಮೂವಿಂಗ್ ಫರ್ದರ್. ಹಾಂ, ನೆಕ್ಸ್ಟ್ ಎರಾ ಮೀಸೋಝೋಯಿಕಲ್ಲಿ ಬೇರೆ ಬೇರೆ ಪಿರಿಯಡನ್ನು ಕೊಟ್ಟಿದ್ದೀನಿ ಇಲ್ಲಿ. ಓಕೆ, ಟ್ರಯಾಸಿಕ್ ಪಿರಿಯಡಲ್ಲಿ ಏನಾಯಿತು? ಡೈನೋಸರಸ್ ಒರಿಜಿನ್ ಆದವು. ಓಕೆ, ಅಂದರೆ ಇಲ್ಲಿ ದೇ ಜಸ್ಟ್ ಸ್ಟಾರ್ಟೆಡ್ ಹಿಯರ್ ಇನ್ ಟ್ರಯಾಸಿಕ್. ಜುರಾಸಿಕ್ ಇಸ್ ಕಾಲ್ಡ್ ಅಸ್ ಏಜ್ ಆಫ್ ಡೈನೋಸರಸ್, ಕರೆಕ್ಟಾ? ಅದಕ್ಕೆ ಜುರಾಸಿಕ್ ಪಾರ್ಕ್ ಅಂತ ಮೂವಿ ಎಲ್ಲ ಬಂದಿರೋದು, ಕರೆಕ್ಟಾ? ಇಟ್ ಈಸ್ ಏಜ್ ಆಫ್ ಡೈನೋಸರಸ್. ನಂತರ ಸೂನ್ ಆಫ್ಟರ್ ದ ನೆಕ್ಸ್ಟ್ ಪೀರಿಯಡ್, ಸೂನ್ ಆಫ್ಟರ್ ದ ಜುರಾಸಿಕ್ ಪೀರಿಯಡ್, ಕ್ರಿಟೇಷಿಯಸ್ ಪೀರಿಯಡಲ್ಲಿ ಎಕ್ಸ್ಟಿಂಕ್ಟ್ ಆದವು ಡೈನೋಸರಸ್. ಸೊ ಕೆಲವ್ರು ಹೇಳ್ತಾರೆ ಎಕ್ಸ್ಟಿಂಕ್ಟ್ ಆದವು ಡೈನೋಸರಸ್ ಅಂತ ಬಿಕಾಸ್ ಆಫ್ ನ್ಯಾಚುರಲ್ ಕೆಲಾಮಿಟೀಸ್. ಇಲ್ಲೇ ಬರಿತೀನಿ, ಬಿಕಾಸ್ ಆಫ್ ನ್ಯಾಚುರಲ್ ಕೆಲಾಮಿಟೀಸ್. ಇನ್ನು ಕೆಲವರು ಹೇಳಿದ್ರು ಇಲ್ಲ ದೇ ಎವಾಲ್ಡ್ ಇನ್ ಟು ಬರ್ಡ್ಸ್ ಅಂತ. ಓಕೆ, ನಂತರ ಸಿನೋಝಾಯಿಕ್ ಎರಾದಲ್ಲಿ ಬರುವಂತಹ ಪೀರಿಯಡ್ ಟರ್ಷರಿ ಮತ್ತು ಕ್ವಾಟರ್ನರಿ ಪೀರಿಯಡ್. ಓಕೆ, ಸೊ ಟರ್ಷರಿಯಲ್ಲಿ ಏನಾಯಿತು? ಬ್ರಯೋಫೈಟ್ಸ್ ಬಂದವು ಬ್ರಯೋಫೈಟ್ಸ್. ಕ್ವಾಟರ್ನರಿಯಲ್ಲಿ ಇದು ಟರ್ಷರಿ, ಇದು ಕ್ವಾಟರ್ನರಿ. ಓಕೆ, ಹಾಂ, ಇಲ್ಲೇನಾಯಿತು? ರೆಪ್ಟೈಲ್ಸ್ ಮತ್ತು ಮ್ಯಾಮಲ್ಸ್ ಬಂದಿರುವಂಥದ್ದು. ಮ್ಯಾಮ್ ಇದ್ರನ್ನ ನಾನು ಹೇಗೆ ಕಲೀಲಿ ಮ್ಯಾಮ್? ಹಾಂ, ಕಷ್ಟ ಕಾಣಿಸ್ತಾ ಇದೆ, ಹೇಗೆ ಕಲೀಲಿ, ಏನು ಮಾಡಲಿ? ಬರ್ದು ಕಲಿಬೇಕು. ಓಕೆ, ಜಾಸ್ತಿ ಏನು ಕಷ್ಟ ಇಲ್ಲ. 4500 ಇಯರ್ 500 ಮೈನಸ್ ಮಾಡಿ 4000 ಆಯಿತು. ಮತ್ತೆಲ್ಲ 1000 ಮೈನಸ್ ಮಾಡಿ ಇಲ್ಲೆರಡು ಪ್ಲೇಸಸಲ್ಲಿ, ಮತ್ತು ಪುನಃ 5000 ಇಲ್ಲೆರಡು ಪ್ಲೇಸಲ್ಲಿ 500 ಮೈನಸ್ ಮಾಡೋಕ್ಕೆ, ಇಲ್ಲೂ 500 ಮೈನಸ್ ಮಾಡೋಕ್ಕೆ. ಓಕೆ, ನಂತರ ಇಲ್ಲೂ ಸೇಮು 1000 ಇಲ್ಲೂ 1000. ನಂತರ ಇಲ್ಲಿ
ಈ ಥರ ಬರ್ದು ಕಲಿಬೇಕಷ್ಟೆ. ಓಕೆ, ಫೈನ್. ನಾವು ಗೋಯಿಂಗ್ ಟು geological time scale of evolution of plants. ಇದು ಓದ್ಬೇಡಿ ಮಕ್ಕಳೇ. evolution of plants. ಓಕೆ, ಸೊ ಈ ಇಮೇಜ್ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿದೆ. ಸೊ ಫಸ್ಟ್ ನೀವು ಆನ್ಸಿಸ್ಟರ್ಸನ್ನು ತಿಳ್ಕೊಳ್ಬೇಕು, ಯಾವ್ಯಾವುದು ಆನ್ಸಿಸ್ಟರ್ಸ್ ಅಂತ. ಕ್ಲೋರೋಫೈಟ್ ancestors, ಟ್ರೇಕ್ಯೋಫೈಟ್ ancestors, rhina type plants. Okay, rhina type plants. ನಂತರ xylophyton. I repeat, chlorophyte ancestors, trachyophyte ancestors, rhina type, xylophyton. Okay, now ಈ ಕ್ಲೋರೋಫೈಟ್ ಆನ್ಸಿಸ್ಟರ್ಸ್ ಮತ್ತು ಟ್ರೇಕ್ಯೋಫೈಟ್ ಆನ್ಸಿಸ್ಟರ್ಸ್ ನಡುವೆ, ಅಂದರೆ ಫ್ರಮ್ ಕ್ಲೋರೋಫೈಟ್ ಆನ್ಸಿಸ್ಟರ್ಸ್ ನಾವೇನು ಕಾಣುವಂಥದ್ದು ಬ್ರಯೋಫೈಟ್ಸನ್ನು ಕಾಣುವಂಥದ್ದು. ಓಕೆ, ಬ್ರಯೋಫೈಟ್ಸ್ ಎವಾಲ್ವ್ಡ್ ಫ್ರಮ್ ದಿಸ್ ಆನ್ಸಿಸ್ಟರ್ಸ್, ಕರೆಕ್ಟಾ? ಕ್ಲೋರೋಫೈಟ್. ಆದರೆ ಯಾವ ಪೀರಿಯಡಲ್ಲಿ ಆಯಿತು ಇದು, ಯಾವ ಎರಾದಲ್ಲಿ ಆಯಿತು? ಸಿನೋಜಾಯಿಕ್, ಕರೆಕ್ಟಾ? ಯಾವ ಪೀರಿಯಡಲ್ಲಿ? ಟರ್ಷರಿ ಪೀರಿಯಡಲ್ಲಿ. ಫೈನ್, ಓಕೆ. ಅದೇ ಥರ ಟ್ರ್ಯಾಕ್ಯೋಫೈಟಿಂದ ವಿ ಆರ್ ಏಬಲ್ ಟು ಸಿ ಝಾಸ್ಟೆರೋಫೈಲಮ್ ಇನ್ ಸಿಲೂರಿಯನ್. ನಂತರ ಪರ್ಮಿಯನ್ ಪೀರಿಯಡಲ್ಲಿ ಆರ್ಬೋರೆಸೆಂಟ್ ಲೈಕೋಪೋಡ್ಸ್. ಏನಿದು ಲೈಕೋಪೋಡ್ಸ್ ಅಂದರೆ? ಟೆರಿಡೋಫೈಟ್ಸ್, ಟೆರಿಡೋ. ಓಕೆ, ಹರ್ಬೇಷಿಯಸ್ ಲೈಕೋಪೋಡ್ಸ್ ಟೆರಿಡೋಫೈಟ್ಸ್ ಅಲ್ಲಿ ಬರುವಂಥದ್ದು. ಓಕೆ, ಜುರಾಸಿಕಲ್ಲಿ ಆಗುವಂಥದ್ದು ಹರ್ಬೇಷಿಯಸ್ ಲೈಕೋಪೋಡ್ಸ್, ಪರ್ಮಿಯನಲ್ಲಿ ಆರ್ಬೋರೆಸೆಂಟ್ ಲೈಕೋಪೋಡ್ಸ್. ನಂತರ ಬಂದ್ಬಿಟ್ಟು ಬೇರೆ ಏನೆಲ್ಲ ಪ್ಲಾಂಟ್ಸ್ ಇದೆ ಎಲ್ಲ ಎವಾಲ್ವ್ಡ್ ಫ್ರಮ್ ಸೈಲೋಫೈಟನ್. ಓಕೆ, ಹಾರ್ಸ್ ಟೈಲ್ ಅಂತ ನಾವೇನೊಂದು ಟೆರಿಡೋಫೈಟ್ಸನ್ನು ಕರಿತೀವಿ, ದಟ್ ಇಸ್ ಬೀನ್ ಎವಾಲ್ವ್ಡ್ ಇನ್ ಕ್ರಿಟೇಷಿಯಸ್. ಮತ್ತು ಗಿಂಗೋ, ದಟ್ ಈಸ್ ನಥಿಂಗ್ ಬಟ್, ಅದರ ಮುಂಚೆ ಫರ್ನ್ಸ್, ಎಗೇನ್ ಟೆರಿಡೋಫೈಟ್ಸ್. ನಂತರ ಗಿಂಗೋ ಯಾವ್ದ್ರಲ್ಲಿ ಬರುವಂಥದ್ದು? ಜಿಮ್ನೋಸ್ಪಾಮ್ಸಲ್ಲಿ, ಕರೆಕ್ಟಾ? ಕಾನಿಫರಸ್ ಜಿಮ್ನೋಫರ್ಸಲ್ಲಿ, ನೀಟೇಲ್ಸ್, ಸೈಕೇಟ್ಸ್ ಎಲ್ಲ ಜಿಮ್ನೋಫರ್ನ್ಸಲ್ಲಿ. ಸೊ ದೇ ಆಲ್ ಹ್ಯಾವ್ ಬೀನ್ ಎವಾಲ್ವ್ಡ್ ಫ್ರಮ್ ಸೈಲೋಫೈಟನ್. ನಂತರ ಫ್ರಮ್ ಸೈಲೋಫೈಟನ್ ಪ್ರೋಜಿಮ್ನೋಸ್ಪಾಮ್ಸ್ ಪ್ರೊಡ್ಯೂಸ್ ಆಯಿತು, ಅವುಗಳಿಂದ ಸೀಡ್ ಫರ್ನ್ಸ್ ಪ್ರೊಡ್ಯೂಸ್ ಆಯಿತು. ಸೀಡ್ ಫರ್ನ್ಸ್ ಗೇವ್ ರೈಸ್ ಟು ಸೈಕೇಟ್ಸ್ ಆ್ಯಂಡ್ ಡೈಕಾಟ್ಲೆಡನ್ಸ್, ಆ್ಯಂಡ್ ಲೇಟರ್ ಮೊನೊಕಾಟ್ಲೆಡನ್ಸ್ ಪ್ರೊಡ್ಯೂಸ್ ಆಯಿತು ಇನ್ ಆಂಜಿಯೋಸ್ಪಾಮ್ಸ್. ಸೊ ವಿಚ್ ಇಸ್ ಮೋಸ್ಟ್ ಎವಾಲ್ವ್ಡ್ ಪ್ಲಾಂಟ್ಸ್? ದಟ್ ಇಸ್ ಮೊನೊಕಾಟ್. ಇದು ಹೇಗೆ ನೆನ್ಪಿಟ್ಕೊಳ್ತೀರಾ? ಮೋಸ್ಟ್ ಎವಾಲ್ವ್ಡ್ ಪ್ಲಾಂಟ್ಸ್ ಇನ್ ಪ್ಲಾಂಟ್ ಕಿಂಗ್ಡಮ್ ಈಸ್ ಮೊನೊಕಾಟ್ ಅಂತ ಹೇಗೆ ನೆನ್ಪಿಟ್ಕೊಳ್ತೀರಾ? ಮೊನೊಕಾಟ್ಸಲ್ಲಿ ಹೆಚ್ಚಾಗಿ ನೀವು ಯುನಿಸೆಕ್ಷುವಾಲಿಟಿಯನ್ನು ನೋಡ್ಬೋದು, ಹೌದಾ? ಡೈಕಾಟ್ಸಲ್ಲಿ ಪೈಸೆಕ್ಷುವಾಲಿಟಿ, ಮತ್ತು ಮೊನೊಕಾಟಲ್ಲಿ ಯುನಿಸೆಕ್ಷುವಾಲಿಟಿ ಹೆಚ್ಚಾಗಿ. ಮೇಯ್ಸ್ ಮತ್ತು ಬೇರೆ ಬೇರೆ ಥರದ ಮೊನೊಕಾಟ್ಸ್ ಇಫ್ ಯು ಸಿ. ಸೊ ಈ ಯುನಿಸೆಕ್ಷುವಾಲಿಟಿ ಏನಿದೆ, ದಿಸ್ ಇಸ್ ಅ ಮೋಸ್ಟ್ ಅಡ್ವಾನ್ಸ್ಡ್ ಫೀಚರ್, ಒಪ್ತೀರಾ? Because if an individual is unisexual, the variation is maximum, correct? If organism is a unisexual, variation is highest, correct? Ade agiruvanthadu illi. So monocot is most evolved, nenpitkolli, which have been evolved from seed ferns. Seed forms evolved from progymnosperms. Idunu barde kalibeku. So idu confusing anta ansidre, I have done a handwritten notes. ಸೊ ಆನ್ಸಿಸ್ಟರ್ಸನ್ನು ಜೊತೆಗೆ ಈ ಥರ ಒಮ್ಮೆ ಕೊಟ್ಟಿದ್ದೀನಿ, ಕಾಣಿಸ್ತಾ ಇದೆ ಕರೆಕ್ಟಾಗಿ? ಹಾಂ. ಸೊ ಕ್ಲೋರೋಫೈಟ್ ಆನ್ಸಿಸ್ಟರ್ಸಿಂದ ಬ್ರಯೋಫೈಟ್ಸ್, ನಂತರ ಟ್ರೇಕ್ಯೋಫೈಟ್ಸ್. ಕ್ಲೋರೋಫೈಟಾ ಆಲ್ಗೆ ನೆನಪಿದೆಯಾ? ಹಾಂ, ಕ್ಲೋರೋಫೈಟ್ ಏನು ಆಲ್ಗೆ ರಿಲೇಟೆಡ್ ಥರ ಕಾಣಿಸ್ತಾ ಇದೆ ಅಲ್ವಾ, ಕರೆಕ್ಟಾ? ನಂತರ ಬ್ರಯೋಫೈಟ್ಸ್ ಬರುವಂಥದ್ದು ಆಫ್ಟರ್ ಆಲ್ಗೆ. ಆಫ್ಟರ್ ಬ್ರಯೋಫೈಟ್ಸ್ ನೋ ಟ್ರೇಕ್ಯೋಫೈಟ್ಸ್, ಲೈಕ್ ಟೆರಿಡೋಫೈಟ್ಸ್, ಟ್ರೇಕ್ಯೋಫೈಟ್ಸ್ ಸಿಮಿಲಾರಿಟೀಸ್ ಕಾಣಿಸುತ್ತೆ. ನಂತರ ಆರ್ಬೋರೆಸೆಂಟ್ ಮತ್ತು ಹರ್ಬೇಷಿಯಸ್ ಲೈಕೋಪೋಡ್ಸ್ ಬರುವಂಥದ್ದು, ಮತ್ತು ರೈನಿಯಾ ಟೈಪ್ ಪ್ಲಾಂಟ್ಸ್ ಮತ್ತು ಸೈಲೋಫೈಟನ್. ಸೊ ಸೈಲೋಫೈಟನ್ ವಿಲ್ ಬಿ ಗಿವಿಂಗ್ ರೇಸ್ ಟು ರೆಸ್ಟ್ ಆಲ್ ಆಫ್ ದ ಡಿಫರೆಂಟ್ ಡಿವಿಷನ್ಸ್ ದ್ಯಾಟ್ ಯು ವಿಲ್ ಬಿ ಸೀಯಿಂಗ್ ಅಂಡರ್ ಪ್ಲಾಂಟ್ ಕಿಂಗ್ಡಮ್. ಸೊ ಇದೆಷ್ಟು ಗೊತ್ತಿದ್ರೆ ನಾವು ಇದರನ್ನ ನೆನ್ಪಿಟ್ಕೊಳ್ಳೋದು ಸಿಕ್ಕಾಪಟ್ಟೆ ಕಷ್ಟ ಇಲ್ಲ.
I'll give you a trick. I'll give a trick to remember evolution of plants. ಫಸ್ಟಿಗೆ PMC ಅಂತ ನೆನ್ಪಿಟ್ಕೊಳ್ಳಿ. ಫಸ್ಟಿಗೆ ನಾವು ಬರಿಬೇಕಾಗಿರೋದು PMC. PMC ಅಂತೂ ನಮಗೆ ಗೊತ್ತಿದೆ, ಪೋಲನ್ ಮದರ್ ಸೆಲ್ ಅಲ್ವಾ. PMC ಅಂತ ನೆನ್ಪಿಟ್ಕೊಳ್ಳಿ. PMC ಅಂತ ನೆನ್ಪಿಟ್ಕೊಂಡ್ಮೇಲೆ ನೆಕ್ಸ್ಟ್ ಏನು ನೆನ್ಪಿಟ್ಕೊಳ್ಬೇಕಪ್ಪ? 3, 2, 1. ಓ ಸಾರಿ, ಉಲ್ಟಾ ಆಯಿತು. 3, 2, 1 ಅಲ್ಲ, 4, 3, 2 ಆಗಬೇಕಿತ್ತು. ಓಕೆ, PMC ನಂತರ 4, 3, 2. ಇಟ್ಸ್ ಗೋಯಿಂಗ್ ಇನ್ ಡಿಸೆಂಡಿಂಗ್ ಆರ್ಡರ್ ಅಲ್ವಾ. 4, 3, 2 ಅಂತ ನೆನ್ಪಿಟ್ಕೊಳ್ಳಿ, ಅಥವಾ 2, 3, 4 ಅಂತ ಸಹ ನೆನ್ಪಿಟ್ಕೊಳ್ಬೋದು. ಅದು ನಿಮಗೆ ಬಿಟ್ಟದ್ದು, ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಓಕೆ, ಉಲ್ಟಾ ಪಲ್ಟಾ ಮಾಡ್ಕೊಳ್ಬೇಡಿ. ಕೆಳಗಿಂದ ಬರೋದಾದ್ರೆ ಎಲ್ಲ ಕೆಳಗಿಂದನೇ ಸ್ಟಾರ್ಟ್ ಮಾಡಿ. ಸೊ ನಾನೀಗ ಹೇಳ್ತಾ ಇರೋದೆಲ್ಲ ಕೆಳಗಿಂದ. ಓಕೆ, PMC 4, 3, 2. ಓಕೆ, ಯಾಕೆ ಇದು 4 ಇಂಡಿಕೇಟ್ಸ್ ಫಾರ್ ವಾಟ್? 4 ಇಂಡಿಕೇಟ್ಸ್ ಫಾರ್ 4 ಪೀರಿಯಡ್, 3 ಇಂಡಿಕೇಟ್ಸ್ ಫಾರ್ 3 ಪೀರಿಯಡ್, 2 ಇಂಡಿಕೇಟ್ಸ್ ಫಾರ್ 2 ಪೀರಿಯಡ್. ಕರೆಕ್ಟಾ? ನಂತರ ಈ ಪೀರಿಯಡ್ ಅನ್ನು ನೆನ್ಪಿಟ್ಕೊಳ್ಬೇಕು. ಏನಿದು? ಸಿಲೂರಿಯನ್, ಡಿವೋನಿಯನ್, ಕಾರ್ಬೋನಿಫೆರಸ್, ಪರ್ಮಿಯನ್, ಟ್ರಯಾಸಿಕ್, ಜುರಾಸಿಕ್, ಕ್ರಿಟೇಷಿಯಸ್, ಟರ್ಷರಿ, ಕ್ವಾಟರ್ನರಿ. ನಾನು ಇದಕ್ಕೊಂದು ಚೆನ್ನಾಗಿರೋದಾ ಚೆನ್ನಾಗಿ ಇಲ್ಲದ ನಂಗೆ ಗೊತ್ತಿಲ್ಲ, ಒಂದು ನ್ಯೂಮೋನಿಕ್ಸ್ ಥರ ಏನೋ ಮಾಡಿದ್ದೀನಿ. ಓಕೆ, ಇಷ್ಟ ಆದರೆ ಬೇಕು ಅಂತ ಅನ್ಸಿದ್ರೆ ಯು ಕ್ಯಾನ್ ಯೂಸ್ ದಿಸ್, ಅದರ್ವೈಸ್ ಡೋಂಟ್ ಯೂಸ್ ಇಟ್. ಬರ್ದೇನೆ ಕಲಿಬಹುದು. ಓಕೆ, ನಂದು ಏನಂದರೆ, ನಾನೇ ಮಾಡಿರೋದು, ಕನ್ನಡದಲ್ಲಿ ಮಾಡಿರೋ ಒಂದು ನ್ಯೂಮೋನಿಕ್ಸ್ ಏನಂದರೆ, ಸಿಲು ಮತ್ತು ದೇವ್. ಓಕೆ, ಸಿಲು ಮತ್ತು ದೇವ್ ಕಾರಲ್ಲಿ ಪಾರ್ಕ್ಗೆ ಹೋದರು. ಓಕೆ, ಇಷ್ಟ ಆದರೆ ತಗೊಳ್ಳಿಲ್ಲರೆ ಬೇಡ, ಏನು ಬೇರೆ ಥರದ ಮೀನಿಂಗನ್ನು ತಗೊಳ್ಬೇಡಿ ಇದರಲ್ಲಿ. ಸಿಲು ಮತ್ತು ದೇವ್, ಸಿಲು ಹುಡುಗನೂ ಆಗಿರ್ಬೋದಲ್ವ. ಸಿಲು ಮತ್ತು ದೇವ್ ಕಾರಲ್ಲಿ ಪಾರ್ಕ್ಗೆ ಹೋದರು. ಟ್ರೀ ಕೆಳಗಡೆ ಜ್ಯೂಸ್ ಕಾಫಿ ಕುಡಿದ್ರು. ಓಕೆ, ಟ್ರೀ ಕೆಳಗಡೆ ಜ್ಯೂಸ್ ಕಾಫಿ ಕುಡಿದ್ರು. ಕಾಫಿ ಕ್ರಿಟೇಷಿಯಸ್. ಓಕೆ, ಟ್ರೈನಲ್ಲಿ ಕ್ವಿಜ್ ಆಡ್ಕೊಳ್ತಾ ಬಂದರು. ಇದು ನಾನು ಮಾಡಿರೋಂಥ ನ್ಯೂಮೋನಿಕ್ಸ್. ಇಷ್ಟ ಆದರೆ ಇಟ್ಕೊಳ್ಳಿ, ಬೈಬೇಡಿ ಕಮೆಂಟಲ್ಲಿ. ಓಕೆ, ಹಾಂ. ನಂತರ ಇನ್ನು ಉಳಿದಿರೋದು ಇದೇನಿದೆ ಇದನ್ನು ಬರ್ದೇ ಕಲಿಬೇಕು. ಓಕೆ, ಸಿಲೂರಿಯನ್ ಪೀರಿಯಡಲ್ಲಿ ಏನು ನೋಡುವಂಥದ್ದು ನೀವು? ಝಾಸ್ಟ್ರೋಫೈಲಮ್, ಡಿವೋನಿಯನಲ್ಲಿ ಪ್ರೋಜಿಮ್ನೋಸ್ಪರ್ಮ್ಸ್, ಕಾರ್ಬೋನಿಫೆರಸಲ್ಲಿ ಸೇಡ್ ಫರ್ನ್ಸ್, ಪರ್ಮಿಯನಲ್ಲಿ ಆರ್ಬೋರಸೆಂಟ್ ಲೈಕೋಪೋಡ್ಸ್, ಟ್ರಯಾಸಿಕಲ್ಲಿ ಏನಿಲ್ಲ, ಜುರಾಸಿಕಲ್ಲಿ ಸೈಕೆಟ್ಸ್, ಕಾನಿಫರ್ಸ್, ಫರ್ನ್ಸ್, ಹರ್ಬೇಷಿಯಸ್ ಲೈಕೋಪೋಡ್ಸ್, ಅಂದರೆ ಮೇಯ್ನ್ ಆಗಿ ಟೆರಡೋಫೈಟ್ಸ್ ಮತ್ತು ಜಿಮ್ನೋಸ್ಪರ್ಮ್ಸನ್ನು ಕಾಣುವಂಥದ್ದು. ನಂತರ ಕ್ರಿಟೇಷಿಯಸಲ್ಲಿ ಜಿಮ್ನೋಸ್ಪರ್ಮ್ ಜೊತೆಗೆ ವಿ ಆರ್ ಏಬಲ್ ಟು ಸಿ ಡೈಕಾಟ್, ಮತ್ತು ಟರ್ಷರಿಯಲ್ಲಿ ಮೊನೊಕಾಟ್ ಮತ್ತು ಡೈಕಾಟನ್ನು ಕಾಣುವಂಥದ್ದು. ಓಕೆ, ಮತ್ತು ರೆಸ್ಟ್ ಆಂಜಿಯೋಸ್ಪರ್ಮ್ಸ್, ಉಲ್ಡ ಆಂಜಿಯೋಸ್ಪರ್ಮ್ಸು ಕ್ವಾಟರ್ನರಿಯಲ್ಲಿ. ಸೊ ಇದು ಈ ಥರ ಕೊಟ್ಟಿರುವಂಥದ್ದು ಇನ್ ದಿಸ್ ಇಮೇಜ್ ಅಲ್ವಾ? ಕರೆಕ್ಟಾ? ಸೊ ಅದರನ್ನೇ ನಾನೀಗ ಹೇಳಿದ್ದೀನಿ. ಫೈನ್, ಮುಗೀತು, ಕತೆ ಮುಗೀತು. ಹಾಂ, ನೌ ಕಮಿಂಗ್ ಟು geological time scale, or I can say evolution in animals. ಅದರ ಮುಂಚೆ ಇನ್ನೊಂದು ವಿಷಯ ಹೇಳಬೇಕಿತ್ತು. ಫಸ್ಟ್ ಡಾಮಿನೇಟ್ ಮಾಡಿರೋ ಆರ್ಗ್ಯಾನಿಸಮ್, ಅರ್ಥನ್ನು ಡಾಮಿನೇಟ್ ಮಾಡಿರೋ ಆರ್ಗ್ಯಾನಿಸಮ್ ಅಂದರೆ ಯಾವುದು? ಎಸ್ಪೆಷಲಿ ಲ್ಯಾಂಡನ್ನು ಡಾಮಿನೇಟ್ ಮಾಡಿರೋ ಪ್ಲ್ಯಾಂಟ್ಸ್ ಅಂದರೆ ಯಾವುದು? ಲ್ಯಾಂಡ್ ಪ್ಲ್ಯಾಂಟ್ಸ್. ಓಕೆ, ಎಸ್ಪೆಷಲಿ ಟೆರಡೋಫೈಟ್ಸ್. ಅದು ಇನ್ನೊಂದು ಇಂಪಾರ್ಟೆಂಟ್ ಏನು ಹೇಳಬೇಕಂದ್ರೆ, ಇಲ್ಲಿದೆಯಾ ಇಲ್ವಾ? ಓಕೆ, ಇಲ್ಲಿ ಟೈಮ್ ಸ್ಕೇಲ್ ಕೊಟ್ಟಿಲ್ಲ, ಇಲ್ಲೇ ಬರೆದು ಬಿಡ್ತೀನಿ. 320 million years ago ವೀಡ್ ಬಂದಿರುವಂಥದ್ದು. ಓಕೆ, ಇದೊಂದು NCERT ಯಲ್ಲಿ ಇದೊಂದು ಏನು ಈ ಟೈಮ್ ಸ್ಕೇಲನ್ನು ಕೊಟ್ಟಿದ್ದಾರೆ ಅಬೌಟ್ ಪ್ಲಾಂಟ್ಸ್, ಮತ್ತೆಲ್ಲ ಆನಿಮಲ್ಸ್ ಬಗ್ಗೆನೇ ಕೊಟ್ಟಿರುವಂಥದ್ದು. ಓಕೆ, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಖಾಲಿ ಸ್ಲೈಡಲ್ಲಿದೆ. ಹಾಂ, ಸೊ ಎವಲ್ಯೂಷನ್ ಆಫ್ ಆನಿಮಲ್ಸ್ ಸ್ಟಾರ್ಟಿಂಗ್ ಫ್ರಮ್ 350
million years ago. ಏನಾಯಿತು 350 million years ago? ಹಾಂ, ಜಾಲೆಸ್ ಫಿಶ್ ಬಂದಿರುವಂಥದ್ದು ಇನ್ 350 million years ago. ಸೊ ಈ ಜಾಲೆಸ್ ಫಿಶ್ ಡೆಫಿನೆಟ್ಲಿ ನಮಗೆ ಗೊತ್ತು ಲೈಫ್ ಒರಿಜಿನೇಟೆಡ್ ಫ್ರಮ್ ವಾಟರ್ ಅಂತ. ಇವನ್ ಇನ್ ದ ಕೇಸ್ ಆಫ್ ಪ್ಲಾಂಟ್ಸ್ ಏನು ಡಾಮಿನೇಟ್ ಫಸ್ಟ್ ಲ್ಯಾಂಡನ್ನು ಡಾಮಿನೇಟ್ ಮಾಡಿರೋ ಆರ್ಗ್ಯಾನಿಸಮ್ಸ್ ಅಂದರೆ ಪ್ಲಾಂಟ್ ಅಂತ ಅಂದೆ ನಾನೀಗ. ಪ್ಲಾಂಟೂ ಹಾಗೆ ಫಸ್ಟ್ ಇಟ್ ಸ್ಟಾರ್ಟೆಡ್ ಫ್ರಮ್ ದ ಲೋಬೆಸ್ಟ್, ಏನು ಇಟ್ ಸ್ಟಾರ್ಟೆಡ್ ಫ್ರಮ್ ದ ವಾಟರ್ ಓನ್ಲಿ ಅಲ್ವಾ. ಅದೇ ಥರ ಆ್ಯನಿಮಲ್ಸ್ ಸಹ ಫಿಶ್ ಗೊತ್ತು ವಾಟ್ರಲ್ಲಿರುವಂಥದ್ದು. ಸೊ 350 million years ಎಗೋ ಸ್ಟಾರ್ಟಿಂಗು ಫಿಶ್ ಏನು ಬಂದಿರುವಂಥದ್ದು. ನಂತರದ ಫಿಶ್ ಏನು ಬಂದಿದೆ, ಓಕೆ, ಇಟ್ ಹ್ಯಾಡ್ ಅಗೈನ್ ಇಟ್ ಇಸ್ ಇನ್ 350 million years ಎಗೋ ಓನ್ಲಿ. ಸೇಮ್ ಟೈಮಲ್ಲಿ ಏನಾಗಿರುವಂಥದ್ದು ಎಲ್ಲ ಎನ್ ಸಿ ಆರ್ ಟಿಲಿರೋ ಲೈನ್ಸ್ ಇದೆಲ್ಲ. ಓಕೆ, ಎವ್ರಿಥಿಂಗ್ ಇಸ್ ಏನ್ ಎನ್ ಸಿ ಆರ್ ಟಿ ಬಟ್ ಸ್ಕ್ಯಾಟರ್ಡ್ ಅಲ್ಲಿ ಇಲ್ಲಿಂದ ಕೊಟ್ಟಿದ್ದಾರೆ, ನಾವೆಲ್ಲ ಜೊತೆಗೆ ನಾನು ಬರೆದು ಕೊಡ್ತೀನಿ. ಓಕೆ, 350 million years ago after the production of jawless fish with snout and strong fin produce ಆಯಿತು. ಓಕೆ, ಈ ಫಿಶು ಇಟ್ ವಾಸ್ ಏಬಲ್ ಟು ಗೋ ಟು ಲ್ಯಾಂಡ್. ಫಿಶ್ ಇರೋದೆಲ್ಲಿ ವಾಟ್ರಲ್ಲಿ ಅಲ್ವಾ. ಇಟ್ ವಾಸ್ ಏಬಲ್ ಟು ಗೋ ಟು ಲ್ಯಾಂಡ್ and it was able to come back to water. ಓಕೆ, ಈ ಥರದ ಫಿಶ್ ಕಾಣಿಸಕ್ಕೆ ಸಿಗುತ್ತೆ ಇನ್ 350 million years ಎಗೋ ಅಂತ. ನಂತರ ಏನಾಯಿತು, ಫಿಶ್ಶಿಂದ ಏನು ಬರಬೇಕಾಗಿರುವಂಥದ್ದು, ಫಿಶ್ ವಿಲ್ ಬಿ ಲೇಟರ್ ಗಿವಿಂಗ್ ರೈಸ್ ಟು ಆಂಫಿಬಿಯನ್ಸ್. ಸೊ 1938 a fish caught in South Africa happened to be coelacanth, which was thought to be extinct. These animals called lobe fins evolved into amphibians. So ನಂತರ ಬಂದಿರುವಂಥದ್ದು ಯಾವುದು, lobe fins, which had lobe fins. ಇಲ್ಲೇ ಬರಿತೀನಿ. ಓಕೆ, ಇದರದ್ದು ಕೊಟ್ಟಿಲ್ಲ ಏನು ಟೈಮ್ ಅಂತಲ್ಲ. ಅಯ್ಯೋ, ಹಾಂ, ಈ ಸೀಲೋಕ್ಯಾಂತ್ ಏನಿದೆ, ಓಕೆ, ಸೀಲಾಕ್ಯಾಂತ್ ಇದು 1930 ಸಿಕ್ತು ಜನರಿಗೆ. ಓಕೆ, ಎಲ್ಲಿ ಸಿಕ್ತು, ಇಂಪಾರ್ಟೆಂಟು, ಸೌತ್ ಆಫ್ರಿಕಾ. ಸೊ ಇದನ್ನು ನಾವು ಈಗ ಲಿವಿಂಗ್ ಫಾಸಿಲ್ಸ್ ಅಂತ ಕರಿತೀವಿ. ಓಕೆ, ಯಾಕಪ್ಪ ಲಿವಿಂಗ್ ಫಾಸಿಲ್ಸ್ ಅಂತ ಕರಿತೀವಿ, ಬಿಕಾಸ್ ಈ ಗ್ರೂಪಿದು ಬೇರೆ ಏನು ಆರ್ಗ್ಯಾನಿಸಮ್ ಸಿಕ್ಕಿಲ್ಲ. ಓಕೆ, ಅಂದರೆ ಈ ಗ್ರೂಪಿದು ಏನು ಬೇರೆ ಎವಲ್ಯೂಷನ್ ಆಗಲಿಲ್ಲ. ಸೊ ಎವಲ್ಯೂಷನ್ ವಾಸ್ ಸ್ಟೇಬಲ್ ಅರೌಂಡ್ ದಿಸ್ ಪರ್ಟಿಕ್ಯುಲರ್ ಟೈಪ್ ಆಫ್ ಫಿಶ್, ಕರೆಕ್ಟಾ. ಸೊ ಸ್ಟೆಬಿಲೈಸಿಂಗ್ ಎವಲ್ಯೂಷನ್ ಇತ್ತು. ಅಂತಹ ಎವಲ್ಯೂಷನಿಗೆ ಪ್ಯಾಸಿಯೋಜೆನೆಸಿಸ್ ಅಂತ ಕರಿತೀವಿ. ಓಕೆ, ನಾವು ಈ ಸಿಲಾಕ್ಯಾಂತ್ ಏನಿದೆ, ನಾನು ಇಲ್ಲಿ ಬರ್ದಿದ್ದೀನಿ ಅಲ್ವಾ, ಸಿಲಾಕ್ಯಾಂತ್, ಇದರಿಂದ ನಂತರ ಪ್ರೊಡ್ಯೂಸ್ ಆಗಿರುವಂಥದ್ದು ಆಂಫಿಬಿಯನ್ಸ್. ಓಕೆ, ಸೊ ನಾವು ಕಲ್ತಿರೋ ಪ್ರಕಾರ ಇನ್ ಕ್ಲಾಸ್ 11th ಸ್ಟ್ಯಾಂಡರ್ಡ್ ವಿ ಸ್ಟಡಿ ಇನ್ ದಿಸ್ ವೇ. ಫಿಶ್ ನಂತರ ಏನು ಕಲಿತೀವಿ ನಾವು, ಆಂಫಿಬಿಯನ್ಸ್. ಅದರ ಮುಂಚೆ ನಿಮಗೆ ಗೊತ್ತು ಕನೆಕ್ಟಿಂಗ್ ಲಿಂಕ್ ಬಿಟ್ವೀನ್ ಏನು ಬೋನಿ ಫಿಶ್ ಮತ್ತು ಆಂಫಿಬಿಯನ್ಸ್ ಯಾವುದು ಲಂಗ್ ಫಿಶ್, ಕರೆಕ್ಟಾ. ಸೊ ಇದೊಂದು ಲಂಗ್ ಫಿಶ್ ಆ್ಯನಿಮಲ್ ಥರ ಕಾಣಿಸ್ತಾ ಇದೆ ಬಿಕಾಸ್ ಆಫ್ ದಿಸ್ ಕ್ಯಾರೆಕ್ಟರ್. ಓಕೆ, ನಂತರ ಬಂದಿರೋ ಫಿಶು ಏನಿದೆ ದ್ಯಾಟ್ ಗೇವ್ ರೈಸ್ ಟು ಆಂಫಿಬಿಯನ್ಸ್. ಆಂಫಿಬಿಯನ್ಸ್ ಇಂದ ಎಲ್ರಿಗೂ ಗೊತ್ತು ರೆಪ್ಟೈಲ್ಸ್ ಪ್ರೊಡ್ಯೂಸ್ ಆಗುತ್ತೆ ಅಂತ. ಸೊ ಈ ರೆಪ್ಟೈಲ್ಸ್ ಅಲ್ಲಿ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ನ ಕಾಣ್ಬೋದು ಕಂಪೇರ್ ಟು ಆಂಫಿಬಿಯನ್ಸ್, ದಟ್ ಇಸ್ thick shelled eggs. Correcta? Thick shelled eggs which do not
ಡ್ರೈ ಫಾರ್ ಸನ್. ಓಕೆ, ಇದೊಂದು ಸ್ಪೆಷಲ್ ಕ್ಯಾರೆಕ್ಟರ್. ನಂತರ ಬಂದ್ಬಿಟ್ಟು ಅಬೌಟ್ ರೆಪ್ಟೈಲ್ಸ್. ಎನ್ ಸಿ ಆರ್ ಟಿಯಲ್ಲಿ ಕೊಟ್ಟಿರೋ ಪ್ರಕಾರ ಅಬೌಟ್ ರೆಪ್ಟೈಲ್ಸ್, ಸಮ್ ಆಫ್ ದೀಸ್ ಲ್ಯಾಂಡ್ ರೆಪ್ಟೈಲ್ಸ್, ಓಕೆ, ದೇ ವೆಂಟ್ ಬ್ಯಾಕ್ into water to evolve into fish-like reptiles, probably 200 million years ago. Ichthyosaurs. Okay, example ಯಾವುದು? Ichthyosaurs. So ನಂತರ 200 million years ago ಏನಿದೆ? ಓಕೆ, amphibians ಇದು ಟೈಮ್ ಸ್ಕೇಲ್ ಏನು ಗೊತ್ತಿಲ್ಲ. 200 million years ago ಏನಾಗುವಂಥದ್ದು? ಇಚ್ಥಿಯೋಸಾರ್ಸ್ ಪ್ರೊಡ್ಯೂಸ್ ಆಗುವಂಥದ್ದು. ಇಚ್ಥಿಯೋಸಾರ್ಸ್. ಸಾರ್ಸ್ ಅಂದ್ರೆ ನೆನ್ಪಿಟ್ಕೊಳ್ಳಿ, ರೆಪ್ಟೈಲ್ಸ್. ಓಕೆ, ಲಿಸರ್ಡ್ ಲೈಕ್. ಓಕೆ, ಸೊ ಇದೇನಂದ್ರೆ ದೇ ವೆಂಟ್ ಫ್ರಮ್ ಲ್ಯಾಂಡ್ ಟು ಗೋ ಬ್ಯಾಕ್ ಟು ವಾಟರ್. ಫೈನ್. So about 65 million years ago, ನಂತರ the dinosaurs suddenly disappeared from the earth. ಅಂದರೆ ರೆಪ್ಟೈಲ್ಸ್ ಅಂತ ಅನ್ನೋವಾಗ ನಾವು ಯಾವ ರೆಪ್ಟೈಲ್ಸ್ ಅನ್ನ ಕಾಣ್ತೀವಿ? ಡೈನೋಸರ್ಸ್ ಅನ್ನ ಕಾಣ್ತೀವಿ. ಓಕೆ, and few such reptiles went back to water, and example for such reptiles is ichthyosaurs. ಕರೆಕ್ಟಾ? ನಂತರ 65 million years ago ಏನಾಯಿತು? ಡೈನೋಸರ್ಸ್ ಎಕ್ಸ್ಟಿಂಕ್ಟ್ ಆಯಿತು. MYA, ಡೈನೋಸಾರ್ಸ್ ಎಕ್ಸ್ಟಿಂಕ್ಟ್ ಆಯಿತು. ಸೊ ಇದು ಎವಲ್ಯೂಷನ್ ಆಫ್ ಆನಿಮಲ್ಸ್. ಇನ್ನೂ ಇದೆ, ಜಾಸ್ತಿ ಇದ್ರ ಬಗ್ಗೆ ಮಾತಾಡ್ಲಿಕ್ಕಿದೆ. ಓಕೆ, ನಾವೀಗ ಸ್ವಲ್ಪ ಈ ಡೈನೋಸಾರ್ಸ್ ಬಗ್ಗೆ ಮಾತಾಡೋಣ. ಓಕೆ, ಸಿನ್ಸ್ ವಿ ಎಂಡೆಡ್ ಅಪ್ ಇನ್ ಡೈನೋಸಾರ್ಸ್, ಬೇರೆಲ್ಲ ಹೇಳಿ ಆಯಿತು, ನಾವು ಡಿಸ್ಕಸ್ ಮಾಡಿ ಆಯಿತು. ಓಕೆ, ಹಾಂ. ಸೊ ಬಿಗ್ಗೆಸ್ಟ್ ಅಮಾಂಗ್ ದ ರೆಪ್ಟೈಲ್ಸ್ ಯಾವುದು? ಟ್ರೈನೋಸಾರ್ಸ್. ಓಕೆ, ಈ ಟ್ರೈನೋಸಾರ್ಸ್ ಏನಿದೆ, ಇಟ್ ಹ್ಯಾಡ್ ಅಪ್ರಾಕ್ಸಿಮೇಟ್ಲಿ 20 feet ಆಫ್ ಹೈಟ್. ಓಕೆ, ತುಂಬ ದೊಡ್ಡದಾಗಿರೋ ಡೈನೋಸಾರ್ಸ್, ಒನ್ ಆಫ್ ದ ಬಿಗ್ಗೆಸ್ಟ್ ವಾಸ್ ಟ್ರೈನೋಸಾರ್ಸ್. ನಂತರ ಬಂದ್ಬಿಟ್ಟು ವಿಲ್ ಡಿಸ್ಕಸ್ ಅಬೌಟ್ these dinosaurs one by one. ಓಕೆ, ಇದ್ರದ್ದು ನಾನು ಸ್ವಲ್ಪ ಶಾರ್ಟ್ ನೋಟ್ ಆಗಿ ಕೊಟ್ಟಿದ್ದೀನಿ ಒಂದು. I'll be giving you. Fine. So let's understand about dinosaurs starting from 350 million years ago. The early reptiles, ನೋಡಿ ಲಿಸರ್ಡ್ ಥರ, ಕೆಮಿಲಿಯನ್ ಥರ ಕಾಣಿಸ್ತಾ ಇದೆ. ಕರೆಕ್ಟಾ? ಇದು ಎಕ್ಸ್ಟೆಂಟ್ ಆಗಿದೆ ಮಾತ್ರ 350 million years ago. ನಂತರ they gave rise to different dinosaurs, sauropsids, synapsids, if you see, then pelidosaurs, ecodont, therapsids, dinosaurs. So confusing ಆಗಿದೆ once again, so I have a note for this. ಇಲ್ಲಿದೆ ನೋಡಿ, early reptiles, carboniferous ಮುಂಚೆ, ಓಕೆ, which is extinct. So they gave rise to sauropsids ಮತ್ತೆ synapsids. ಸೊ ಈ sauropsids ಇಂದ ಹಿಕೋಡಾಂಟೋ, ಡೈನೋಸಾರು, ಕ್ರೊಕೊಡೈಲ್. ಓಕೆ, ಹಿಕೋಡಾಂಟ್ ಗೇವ್ ರೈಸ್ ಟು ಡೈನೋಸಾರ್, ಡೈನೋಸಾರ್ ಗೇವ್ ರೈಸ್ ಟು ಕ್ರೊಕೊಡೈಲ್ ಆ್ಯಂಡ್ ಬರ್ಡ್ಸ್. ಅದೇ ಥರ sauropsids ಇಂದ ಟರ್ಟಲ್, ಲಿಸರ್ಡ್, ಸ್ನೇಕ್ ಮತ್ತು ಟೋಟೊರಸ್. ಸೊ ಇಷ್ಟು ಆ್ಯನಿಮಲ್ ಬಂದಿರುವಂಥದ್ದು. ಇದು ಕ್ವಾಟರ್ನರಿಯಲ್ಲಿ, sauropsids ಪರ್ಮಿಯನಲ್ಲಿ. ಓಕೆ, ಡೈನೋಸಾರ್ ಎಕ್ಸ್ಟೆಂಟ್ ಆಗಿರುವಂಥದ್ದು ಕ್ರಿಟೇಷಿಯಸ್ ಅಲ್ಲಿ. ಜುರಾಸಿಕಲ್ಲಿ ಇಟ್ ವಾಸ್ ಅ ಪೀರಿಯಡ್ ಆಫ್ ಡೈನೋಸಾರ್ಸ್, ಆ್ಯಂಡ್ ಒರಿಜಿನ್ ಆಫ್ ಡೈನೋಸಾರ್ಸ್ ವಾಸ್ ಇನ್ ಟ್ರಯಾಸಿಕ್. ಕರೆಕ್ಟಾ? ಒರಿಜಿನ್ ಆಫ್ ಏನು ಡೈನೋಸಾರ್ಸ್ ಆಗಿರುವಂಥದ್ದು ಟ್ರಯಾಸಿಕಲ್ಲಿ. ನಂತರ ಸಿನಾಪ್ಸಿಡ್ಸ್ ಇಂದ ಇಫ್ ಯು ಸಿ ಪೆಲಿಕೋಸಾರಸ್ ವಿಚ್ ಇಸ್ ಎಕ್ಸ್ಟಿಂಕ್ಟ್, ಆ್ಯಂಡ್ ದೇ ಗೇವ್ ರೈಸ್ ಟು ಥೆರಾಪ್ಸಿಡ್ಸ್. ಈ ಥೆರಾಪ್ಸಿಡ್ಸ್ ಗೇವ್ ರೈಸ್ ಟು mammals. Okay, so this is how we are able to see different animals got produced. So ಇದು NCERT ಅಲ್ಲಿರುವಂಥದ್ದು. ಇದರನ್ನೇ ನಾನೀಗ ಹೇಳಿದ್ದೆ. I have just explained. Where is it?
ಇದನ್ನೇ ನಾನು ಸ್ವಲ್ಪ ಚಂದ ಮಾಡಿ ಎಕ್ಸ್ಪ್ಲೇನ್ ಮಾಡಿರೋದು. ಇಲ್ಲಿ ಸ್ವಲ್ಪ ಸ್ಕ್ಯಾಟರ್ ಆಗಿ ಕೊಟ್ಟಿದ್ದಾರೆ, ಕನ್ಫ್ಯೂಸಿಂಗ್ ಆಗಿ ಕೊಟ್ಟಿದ್ದಾರೆ. ಕರೆಕ್ಟಾ? ಫೈನ್. ನೆಕ್ಸ್ಟ್, ಸೊ ಇದು ನೆನ್ಪಿಟ್ಕೊಳ್ಳೋಕ್ಕೆ ತುಂಬ ಕಷ್ಟ ಏನಲ್ಲ ಅಂತ ಅಂದ್ಕೊಂಡಿದ್ದೀನಿ. ಈ ಥರ ನೀವು NCERTಯ ಇಮೇಜ್ ನೋಡಿಕೊಂಡು ಮಾಡಬೇಕು, ಡ್ರಾ ಮಾಡಬೇಕು. ಓಕೆ, ಎಲ್ಲೆಲ್ಲಿಂದ ಏನೇನು ಬರುವಂಥದ್ದು ಅಂತ, ಆಗ ಈಸಿ ಆಗುತ್ತೆ. ಈಗ ನಾವು ಬೇರೆ ಬೇರೆ ಥರದ ಡೈನೋಸಾರಸ್ ಹೇಗೆ ಪ್ರೊಡ್ಯೂಸ್ ಆಯಿತು ಅಂತ ನೋಡೋಣ. ಇಷ್ಟೊತ್ತು ನೋಡಿದ್ದು ಹೇಗೆ ಬೇರೆ ಬೇರೆ ಆನಿಮಲ್ಸ್ ಪ್ರೊಡ್ಯೂಸ್ ಆಯಿತು, ಡೈನೋಸಾರ್ಸ್ ಎಲ್ಲಿತ್ತು ಅಂತ. ಸೊ ನಾವು ವಿ ವಿಲ್ ಅಂಡರ್ಸ್ಟ್ಯಾಂಡ್ ಅಬೌಟ್ dinosaurs little bit in detail. It is a tree, family tree of dinosaurs, and they are living modern day counterpart organisms anta. Okay, now illinda start ಮಾಡೋಣ. Thecodonto is ಕಾಣಿಸ್ತಾ ಇದೆಯಾ ಇಲ್ಲಿ? Thecodonto is the ancestor of dinosaurs. ಕರೆಕ್ಟಾ? ಸೊ ಥಿಕೋಡಾಂಟಿಂದ ಶುರು ಮಾಡೋಣ. ಸೊ ಥಿಕೋಡಾಂಟ್ ಗೇವ್ ರೈಸ್ ಟು ಬ್ರಾಕಿಯೋಸಾರಸ್. ಬ್ರಾಕಿಯೋಸಾರಸ್ ನೀವು ಜೊರಾಸಿಕ್ ಪಾರ್ಕ್ ಮೂವಿಯಲ್ಲಿ ನೋಡಿರ್ಬೋದು, ಉದ್ದ ನೆಕ್ ಇರುವಂಥದ್ದು. ಓಕೆ, ಲಾಂಗ್ ನೆಕ್, ಹರ್ಬಿವೋರ್. ಓಕೆ, ಪಾಪದ್ದಿದು. ಓಕೆ, ನೆಕ್ಸ್ಟ್ ಇವುಗಳು ಲೇಟರ್ ಗೇವ್ ರೈಸ್ ಟು ಟೈರಾನೋಸಾರಸ್. ಟೈರಾನೋಸಾರಸ್ ಇದು ಶಾರ್ಟ್ ಫೋರ್ ಲಿಂಬ್ ತುಂಬ ಶಾರ್ಟು. ಓಕೆ, ಮತ್ತು ದೇ ಡೂ ಹ್ಯಾವ್ ಟೀತ್. ನೆಕ್ಸ್ಟ್ ಬ್ರಾಕಿಯೋಸಾರಸ್ ಇಂದ ಇಫ್ ಯು ಸಿ ಆರ್ಕಿಯಾಪ್ಟೆರಿಕ್ಸ್ ಗೊತ್ತಿದ್ಯಾ? ಕನೆಕ್ಟಿಂಗ್ ಲಿಂಕ್ ಬಿಟ್ವೀನ್ it's connecting link between reptiles and birds. ಕಲ್ತಿದ್ದೀವಿ ಆಲ್ರೆಡಿ ಇದ್ರ ಬಗ್ಗೆ, ಆರ್ಕಿಯಾಪ್ಟೆರಿಕ್ಸ್ ಬಗ್ಗೆ. then you get to see crocodile like ಆರ್ಗ್ಯಾನಿಸಮ್ ಮತ್ತು ಟೆರೋಡಾನ್. ಸೊ ಇದಾದ್ಮೇಲೆ ನೆಕ್ಸ್ಟ್ ಇಫ್ ಯು ಸಿ ಥಿಕೋಡಾಂಟಿಂದ ಇನ್ನೊಂದು ಬರ್ತಾ ಇದೆ ಇಲ್ಲಿ, Stegosaurus, which have plates in their back. Nantra Triceratops. So as the name says tri, they have 3 horns. So this is the family tree of dinosaurs. Idenu jasti kashta illa alva? So here we have understood almost everything about. ಫಸ್ಟ್ ವಿ ಹ್ಯಾವ್ ಅಂಡರ್ಸ್ಟುಡ್ ಅಬೌಟ್ ಏನಿದು ಪ್ಲಾಂಟ್ಸ್, ಹೇಗೆ ಪ್ಲಾಂಟ್ಸ್ ಎವಾಲ್ವ್ ಆಯಿತು ಅಂತ. ಓಕೆ, ಸ್ವಲ್ಪ ಈಸಿಯಾಗಿ ಅರ್ಥ ಆಗೋಕ್ಕೋಸ್ಕರ ಐ ಹ್ಯಾವ್ ಗಿವನ್ ಯು ಫ್ಯೂ ನ್ಯೂಮೋನಿಕ್ಸ್. ಇಲ್ಲಿದೆಯಪ್ಪ, ಕಾಣಿಸ್ತಾ ಇಲ್ಲ? ಹಾಂ, ಇಲ್ಲಿ ಕೊಟ್ಟಿದ್ದೀನಿ. ಫಸ್ಟಿಗೆ ಆನ್ಸಿಸ್ಟರ್ಸ್, ನಂತರ ಬಂದ್ಬಿಟ್ಟು ಡಿಫ್ರೆಂಟ್ ಪೀರಿಯಡ್, ಎರಾದಿಂದ ಡಿಫ್ರೆಂಟ್ ಪೀರಿಯಡ್ ಗೇವ್ ರೈಸ್ ಟು ವಾಟ್ ಅಂತ. ನೆಕ್ಸ್ಟ್ ಆ್ಯನಿಮಲ್ ಬಗ್ಗೆ ಎವಲ್ಯೂಷನ್, ಹೌ ಮ್ಯಾಮಲ್ಸ್ ಎಲ್ಲ ಪ್ರೊಡ್ಯೂಸ್ ಆಯಿತು ಅಂತ ಒಂದು ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರೋ ಡಿಫ್ರೆಂಟ್ ಲೈನ್ಸನ್ನು ಬೇರೆ ಕಡೆ ಕೊಟ್ಟಿರೋ ಬೇರೆ ಬೇರೆ ಲೈನ್ಸನ್ನು ಒಂದು ಕಡೆ ಹಾಕಿದ್ವಿ. ಅದಾದ ನಂತರ ವಿ ಹ್ಯಾವ್ ಅಂಡರ್ಸ್ಟುಡ್ ಯಾವ್ಯಾವ ಆನ್ಸಿಸ್ಟರ್ಸು ಗೇವ್ ರೈಸ್ ಟು ವಾಟ್ ಅಂತ, ಅರ್ಲಿ ರೆಪ್ಟೈಲ್ಸಿಂದ ಏನೇನು ಬಂತು, ಮತ್ತು ಮ್ಯಾಮಲ್ಸ್ ಹೇಗೆ ಪ್ರೊಡ್ಯೂಸ್ ಆಯಿತು, ಯಾವ್ಯಾವ ಟೈಮಲ್ಲಿ ಪ್ರೊಡ್ಯೂಸ್ ಆಯಿತು ಅಂತ. ಓಕೆ, ಜಾಗ್ರಫಿಕಲ್ ಟೈಮ್ ಯಾವುದು, ಪೀರಿಯಡ್ ಯಾವುದು ಅಂತೆಲ್ಲ. ನಂತರ ಡೈನೋಸರ್ಸ್ ಬಗ್ಗೆನೂ ಅರ್ಥ ಮಾಡ್ಕೊಂಡಾಯಿತು. ನಾವು ಇದಿಷ್ಟು NCERTಯಲ್ಲಿ ಇದ್ದಂತಹ ಎಕ್ಸ್ಪ್ಲನೇಷನ್ ಇಮೇಜಸ್. ನಾವು ಇದು CT ಮತ್ತು ನೀಟಿಗೆ ಕೊಡುವಂಥದ್ದು. ಸೊ ಇಲ್ಲಿ ಬರಿತೀನಿ ನೀಟ್ CT ಅಂತ. ದ್ಯಾಟ್ ಈಸ್ ಅಬೌಟ್ ಎವಲ್ಯೂಷನ್ ಆಫ್ ಹಾರ್ಸ್. ಕ್ವಿಕ್ಕಾಗಿ ಹೇಳ್ತೀನಿ. ಓಕೆ, ಸೊ ವಿ ವಿಲ್ ಗೆಟ್ ಸ್ಟಾರ್ಟೆಡ್ ಫ್ರಾಮ್ the most primitive horse-like organisms that they have got. Oh, important, forgot to say completely about animals. I mean, about mammals. Okay. So horse ಗೆ ಮುಂಚೆನೂ ಯಾವ ಥರದ ಮ್ಯಾಮಲ್ಸ್ ಫಸ್ಟಿಗೆ ಬಂದ್ವು? ಅಪ್ ಟಿಲ್ ರೆಪ್ಟೈಲ್ಸ್ ನಾವು ನೋಡಿದ್ವಿ ಇಲ್ಲಿ. ಓಕೆ, ಅಪ್ ಟಿಲ್ ರೆಪ್ಟೈಲ್ಸ್ ನೋಡಿದ್ವಿ.
ರೆಪ್ಟೈಲ್ ಸ್ಲೋಲಿ ಗೇವ್ ರೈಸ್ ಟು ಬರ್ಡ್ಸ್ ಅಂತಾನೂ ಗೊತ್ತು. ಓಕೆ, ದೇ ಗೇವ್ ರೈಸ್ ಟು ವಾಟ್? ಬರ್ಡ್ಸ್. ನಂತರ ಬರುವಂಥದ್ದು ಮ್ಯಾಮಲ್ಸ್. ಸೊ ಮ್ಯಾಮಲ್ಸ್ ಬಗ್ಗೆ ಕ್ವಿಕ್ಕಾಗಿ ನೋಡೋಣ. ಇಲ್ಲಿ ಯಾವ ಥರದ ಮ್ಯಾಮಲ್ಸ್ ಫಸ್ಟಿಗೆ ಬಂದವು? ಹಾಂ, ದ್ಯಾಟ್ ಇಸ್ ಫ್ರಿವ್, ಒಂಥರ ರ್ಯಾಟ್ ಥರ ಕಾಣುವಂತಹ ಸಣ್ಣ ಆ್ಯನಿಮಲ್ಸ್ ಫಸ್ಟ್ ಮ್ಯಾಮಲ್ಸ್ ಬಂದಿರುವಂಥದ್ದು. ಸೊ ಅವರ ಫಾಸಿಲ್ ಸಮೇತ ಸಿಕ್ಕಿದೆ. ಓಕೆ, ಸೊ ದೇ ಹ್ಯಾಡ್ ಇಂಟೆಲಿಜೆನ್ಸ್, ಬೆಟರ್ ಇಂಟೆಲಿಜೆನ್ಸ್ ಅಂತ ಹೇಳ್ಬೋದು. ಮತ್ತು ಏನು ಸ್ವಲ್ಪ ಬಾಡಿ ಹೇರಿ ಇರುವಂಥದ್ದು. ಸೊ ದೇ ವೆರ್ ಲಿಟಲ್ ಮೋರ್ ಎವಾಲ್ವ್ಡ್ ಕಂಪೇರ್ಡ್ ಟು ಅದರ್ ಆ್ಯನಿಮಲ್ಸ್. ಓಕೆ, ಸೊ ನಂತರ ದೇ ಗಾಟ್ ಟು ಸಿ in the different places, they got to see hippopotamus, hippo-like and horse-like organisms they were able to see. Correcta? ಅದೇ ಥರ ಸೌತ್ ಅಮೆರಿಕಾದಲ್ಲಿ they get to see these type of animals. Okay, horse ಮತ್ತೆ ಇಂತಹ ಹಿಪ್ಪೋ ಲೈಕ್ ಆರ್ಗ್ಯಾನಿಸಮ್ಸ್ they get to see in ಸೌತ್ ಅಮೇರಿಕಾ. ಆದರೆ ಬಿಕಾಸ್ ಆಫ್ ದಿ ಕಾಂಟಿನೆಂಟಲ್ ಡ್ರಿಫ್ಟ್, ಟೆಕ್ಟೋನಿಕ್ ಪ್ಲೇಟ್ ಮೂಮೆಂಟ್, ಏನಾಯಿತು? ಸೌತ್ ಅಮೇರಿಕಾ ಜಾಯಿಂಡ್ ವಿತ್ ನಾರ್ತ್ ಅಮೇರಿಕಾ. ಸೊ ಎರಡು ಕಾಂಟಿನೆಂಟ್ ಈ ಥರ ಜಾಯಿನ್ ಆಗುವಾಗ ಏನಾಗುತ್ತೆ? ಆರ್ಗ್ಯಾನಿಸಮ್ ಸಮೇತ ಇರುತ್ತೆ ಅಲ್ವಾ ನಾರ್ತ್ ಅಮೆರಿಕಾದಲ್ಲಿ. ಸೊ ಬಿಕಾಸ್ ಆಫ್ ದಿಸ್ ಕಾಂಪಿಟಿಷನ್ ಬಿಟ್ವೀನ್ ದಿ ಆರ್ಗ್ಯಾನಿಸಮ್ಸ್ ಆಫ್ ಸೌತ್ ಅಮೇರಿಕಾ ಆ್ಯಂಡ್ ನಾರ್ತ್ ಅಮೇರಿಕಾ, ಫುಡ್ಡಿಗಿರ್ಬೋದು, ಹ್ಯಾಬಿಟೇಟಿಗಿರ್ಬೋದು, ದೇ ಟು ಸ್ಟಾರ್ಟ್ ಗೆಟಿಂಗ್ ಡಿಸಪಿಯರ್ಡ್. ಸೊ ಅವುಗಳು ಎಕ್ಸ್ಟಿಂಕ್ಟ್ ಆದವು ಕಡೆಗೆ. ಓಕೆ, ಆದರೆ ಸಮಥಿಂಗ್ ವೆರಿ ಸಿಮಿಲರ್ ಹ್ಯಾಪನ್ಡ್ ಇನ್ ಆಸ್ಟ್ರೇಲಿಯಾ. ಕಾಂಟಿನೆಂಟಲ್ ಡ್ರಿಫ್ಟ್ ಆಯಿತು ಆಸ್ಟ್ರೇಲಿಯಾದಲ್ಲಿ. ಕರೆಕ್ಟಾ? ನಾನೀಗಷ್ಟೇ ಸ್ವಲ್ಪ ಹೊತ್ತಿನ ಮುಂಚೆನೇ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ದಿಸ್. ಸೊ ಆಸ್ಟ್ರೇಲಿಯಾದಲ್ಲಿ ಸೇಮ್ ಥರದ್ದು ಆದರೂ ಮಾರ್ಸುಪಿಯಲ್ ಆ್ಯನಿಮಲ್ಸ್, ಆಸ್ಟ್ರೇಲಿಯನ್ ಮಾರ್ಸುಪಿಯಲ್ಸ್ ಅಂತ ಏನು ಕರಿತೀವಿ, ದೇ ವೆರ್ ಏಬಲ್ ಟು ಸರ್ವೈವ್ ಬಿಕಾಸ್ ಹಿಯರ್ ದ ಕಾಂಟಿನೆಂಟಲ್ ಡ್ರಿಫ್ಟ್ ಹ್ಯಾಪನ್ ಇನ್ ಆಪೋಸಿಟ್ ಮ್ಯಾನರ್. ಅಂದರೆ ಇಲ್ಲಿ ಎರಡು ಕಾಂಟಿನೆಂಟ್ ಈ ಥರ ಜಾಯಿನ್ ಆದರೆ ಇಲ್ಲಿ ಏನಾಯ್ತಂದರೆ ಆಸ್ಟ್ರೇಲಿಯಾ ಗಾಟ್ ಸಪರೇಟೆಡ್ ಫ್ರಮ್ ಅನದರ್ ಕಾಂಟಿನೆಂಟ್. ಸೊ ಮಾರ್ಸುಪಿಯಲ್ ಆ್ಯನಿಮಲ್ಸ್ ವೆರ್ ಏಬಲ್ ಟು ಸರ್ವೈವ್ ಅಂತ. ಇದು NCERT ಇರುವಂತಹ ಎಕ್ಸ್ಪ್ಲನೇಷನ್. ಸೊ ಒಮ್ಮೆ ಚೆಕ್ ಮಾಡಿ. ಫೈನ್, ಮೂವಿಂಗ್ ಫರ್ದರ್. ಈಗ ಬರೋಣ ನಮ್ಮ ಹಾರ್ಸಿನ ಬಗ್ಗೆ ಡಿಸ್ಕಸ್ ಮಾಡೋಕ್ಕೆ. ಸೊ ದ ಮೋಸ್ಟ್ ಪ್ರಿಮಿಟಿವ್ ಹಾರ್ಸ್ ವಾಸ್ ಹೈರಕೋಥೀರಿಯಂ. ಓಕೆ, ಇಯೋಹಿಪ್ಪಸ್ ಅಂತ ಸಹ ಕರೀತಾರೆ ಇದರನ್ನ. ಸೊ ಇವುಗಳ ಕಂಡೀಷನ್ ಹೇಗಿತ್ತಂದರೆ, ಫಸ್ಟ್ ಆಫ್ ಆಲ್ ನಾವು ಯಾವುದನ್ನ ಯೂಸ್ ಮಾಡಿಕೊಂಡು ಹಾರ್ಸಿನ ಎವಲ್ಯೂಷನ್ ಬಗ್ಗೆ ಮಾತಾಡುವಂಥದ್ದು? ಡೆಫಿನೆಟ್ಲಿ ವಿತ್ ದ ಹೆಲ್ಪ್ ಆಫ್ ಹೈಟ್, ಸೈಜ್. ಕರೆಕ್ಟಾ? ಅದು ಬಿಟ್ಟರೆ ಥರ್ಡ್ ಟೋ, ಪ್ರೆಸೆನ್ಸ್ ಆಫ್ ಒನ್ ಟೋ ಇಸ್ ಮೋಸ್ಟ್ ಎವಾಲ್ವ್ಡ್ ಅಂತ ಕನ್ಸಿಡರ್ ಮಾಡುವಂಥದ್ದು. ಅದು ಬಿಟ್ಟರೆ ಬೇರೇನು ಕಾಣಿಸ್ತಾ ಇದೆ? ಹೈಟು, ಸೈಜು, ಬೇರೆ ಬೇರೆ ಫಾಸಿಲ್ಸ್ ಸಿಕ್ಕಿರುವಂಥದ್ದು, ಇದೆಲ್ಲ ಯೂಸ್ ಮಾಡಿಕೊಂಡು ಡಿಸ್ಕಸ್ ಮಾಡುವಂಥದ್ದು. ಓಕೆ, ನಾವು ಹೈರಕೋಥೀರಿಯಂ ಅಲ್ಲಿ ಏನಿತ್ತಂದರೆ ಫೋರ್ ಲಿಂಬ್ was having 4 digits, ಆದರೆ hind limb had only 3. ಓಕೆ, ನಂತರ ಬರುವಂಥದ್ದು ಯಾವುದು? ಮೀಸೋಹಿಪ್ಪಸ್. ಇನ್ನೊಂದು, ನಾಟ್ ಜಸ್ಟ್ ಅಬೌಟ್ ದ ಟೋಸ್ ವಿ ಆರ್ ಟಾಕಿಂಗ್, ವಿ ಆಲ್ಸೋ ಯೂಸ್ ಮೋಲಾರ್ ಟೀತ್ ಡೆವಲಪ್ಮೆಂಟ್. ಓಕೆ, ಹಾಂ, Mesohippus ಅಲ್ಲೇನು both forelimb as well as hind limb had 3 digits. ಓಕೆ, ನಂತರ ಮೆರಿಸಿಪ್ಪಸ್.
ಇಲ್ಲಿ ನಾವೇನು ಕಾಣುವಂಥದ್ದು, ಇಲ್ಲಿ ವಿ ಆರ್ ಏಬಲ್ ಟು ಸಿ ಸೇಮ್ ಕಂಡೀಷನ್ 4 ಲಿಂಬ್ ಮತ್ತು ಹೈಂಡ್ ಲಿಂಬ್ 3 ಆದರೆ ಮೋಲಾರ್ ಟೀತ್ ಇಲ್ಲಿ ಡೆವಲಪ್ ಆಗುತ್ತೆ. ಓಕೆ, ನೆಕ್ಸ್ಟ್ ಪ್ಲಿಯೋಹಿಪ್ಪಸ್ ಅಲ್ಲಿ ಇಂಪಾರ್ಟೆಂಟ್ ಕ್ವೆಶನ್ ಬಂದಿದೆ ನೀಟಲ್ಲಿ. ಏನು, ವಿಚ್ ಸ್ಟೇಜ್ಡ್ ಹಾರ್ಸ್ ಹ್ಯಾಡ್ ಥರ್ಡ್ ಟೋ, ಫಸ್ಟ್ ವೇರ್ ಏಬಲ್ ಟು ಶೋ ಥರ್ಡ್ ಟೋ ಅಂತ. ಸೊ ಇಲ್ಲಿ ನಾವು ಥರ್ಡ್ ಟೋ ಅನ್ನು ಕಾಣುವಂಥದ್ದು. ಓಕೆ, ಅಂದರೆ ಥರ್ಡ್ ಟೋ ಡಾಮಿನೆಂಟ್ ಆಗಿರುವಂಥದ್ದು, ಉಳಿದ 2 ಹೆಸರಿಗೆ ಲೆಕ್ಕಕ್ಕೆ ಮಾತ್ರ. ಆ ಥರ ಥರ್ಡ್ ಟೋ ತುಂಬ ಡಾಮಿನೆಂಟ್ ಆಗಿರುವಂಥದ್ದು. ಓಕೆ, ಉಳಿದ 2 ಟೋ ಏನಿದೆ, ಓಕೆ 3 ಟೋಸಲ್ಲಿ ಉಳಿದ 2 ಟೋ ಏನಿದೆ, ದಟ್ಸ್ ನಾಟ್ ದ್ಯಾಟ್ ಆಕ್ಟಿವ್ ಆರ್ ಯೂಸ್ಡ್ ಬೈ ದ ಹಾರ್ಸ್. ಲಾಸ್ಟ್ ಒನ್ ಇಕ್ವಸ್, ದ ಮಾಡರ್ನ್ ಹಾರ್ಸ್ ಅಂತ ಏನು ಕರಿತೀವಿ, ದೇ ಹ್ಯಾಡ್ ಮೋಲಾರ್, ದೇ ಹ್ಯಾಡ್ ಇಟ್ ವಾಸ್ ದ ಮೋಸ್ಟ್ ಟಾಲೆಸ್ಟ್ ಅಂತ ಹೇಳ್ಬೋದು. And they were able to show only third toe, andre only one toe they are able to show, rest all disappeared. Okay, so this is about the evolution of horse. Fine, NEET CET important. Moving further, quick. Last biochemical evidences. So biochemistry andre enu anta gottu, chemicals that is present in the organisms or body. So enappa evidences, how this is giving as an evidence for evolution andre, if you see enzymes that is present in plants and animals are almost same. Also mitochondria, nammallu mitochondria ide, plants allu mitochondria ide alva. Chloroplast illa, ಬೇರೆ ರೀಸನ್ಸ್ ಇದೆ ಅದಕ್ಕೆ. ಅದಲ್ಲದೆ ಬೇರೆ ಥರದ ಎನ್ಸೈಮ್ ಸಮೇತ, ಇಫ್ ಯು ಸಿ ಇನ್ ದ ಕೇಸ್ ಆಫ್, ಇಲ್ಲೇ ಬರೆಯೋಣ, ಈಗ ಡೈಜೆಸ್ಟಿವ್ ಎನ್ಸೈಮ್ಸ್ ಏನಿದೆ, ಪೆಪ್ಸಿನೋ, ಟ್ರಿಪ್ಸಿನೋ, ಸೊ ಇದೆಲ್ಲ ತುಂಬ ಆ್ಯನಿಮಲ್ಸಲ್ಲಿ ಕಾಮನ್ ಇನ್ ಆಲ್ಮೋಸ್ಟ್ ಆಲ್ ಆ್ಯನಿಮಲ್ಸ್. ಸೊ ದಿಸ್ ಸೇಸ್ ದ್ಯಾಟ್ ನಮ್ದೆಲ್ಲ ಆನ್ಸಿಸ್ಟರ್ಸ್ ಆಲ್ಮೋಸ್ಟ್ ಸೇಮ್, ವಿ ಆರ್ ಏಬಲ್ ಟು ಶೋ ಸಿಮಿಲಾರಿಟೀಸ್ ಅಂತ. ಅದು ಬಿಟ್ಟರೆ ಪ್ರೋಟೀನ್ಸ್, ಬ್ಲಡ್ ಪ್ರೋಟೀನ್ ಏನಿದೆ, ಆಲ್ಬ್ಯುಮಿನ್, ಗ್ಲೋಬಿನ್, ಇದೆಲ್ಲ ಆಲ್ಮೋಸ್ಟ್ ಸೇಮ್, ಇದೆಲ್ಲ ಸೇಮ್ ನಮ್ಮದು ಏನು ಅರೌಂಡ್ ಆಲ್ ದಿ ಆ್ಯನಿಮಲ್ಸ್. ನಾವು ಕಮಿಂಗ್ ಟು ಜೀನ್ಸ್, ಜೀನ್ಸು ಸೇಮೇ, ಹೌದು. ಏನಪ್ಪ ಎಕ್ಸಾಂಪಲ್, ನೀವು ಮಾಲಿಕ್ಯುಲರ್ ಬಯಾಲಜಿಯಲ್ಲಿ, ಐ ಆಮ್ ನಾಟ್ ವೆರಿ ಶ್ಯೂರ್ ಇನ್ ವಿಚ್ ಚಾಪ್ಟರ್, ಯು ವಿಲ್ ಸ್ಟಡಿ ಅಬೌಟ್ ಟ್ರಾನ್ಸ್ಲೇಷನ್. ಓಕೆ, AUG ಅಂತ ಹೇಳೋ ಒಂದು ಕೊಡಾನ್ ಏನಿದೆ, ಓಕೆ, ವಿಚ್ ಇಸ್ ಅ ಸ್ಟಾರ್ಟ್ ಕೊಡಾನ್, ದೇ ಆರ್ ಏಬಲ್ ಟು ಗಿವ್ ರೈಸ್ ಟು ಏನು, ಮಿಥಿಯೋನಿನ್ ಇನ್ ಆಲ್ಮೋಸ್ಟ್ ಆಲ್ ದಿ ಆರ್ಗ್ಯಾನಿಸಮ್ಸ್. ಓಕೆ, ಸೊ ವಿ ಆರ್ ಏಬಲ್ ಟು ಸಿ ಕಾಮನ್ ಜೀನ್ಸ್ ಆಸ್ ವೆಲ್. So I guess in bacteria they are able to produce formyl methionine, andre AUG give rise to formyl methionine, whereas in other all animals and plants I can say methionine koduvantadu AUG. So genes sameta almost same. This is nothing but giving a biochemical evidence for evolution. Simple, easy, fine. So illivarige discuss ಮಾಡಿರುವಂತದ್ದು evidences for evolution ಆಯಿತು. Now coming to theories, important theories we will be discussing. ಒಂದು ಲೆಮಾರ್ಕ್ ಬಗ್ಗೆ, ಇನ್ನೊಂದು ಡಾರ್ವಿನ್ ಬಗ್ಗೆ. So first we'll understand about Lamarck's theory of evolution, also called as Lamarckism, Lamarck's theory for evolution or theory of use and disuse of organs. Also it is called as theory of inheritance of acquired character. ಇಷ್ಟೊಂದು ಬೇರೆ ಬೇರೆ ಹೆಸರಿದೆ ಫಾರ್ ಲೆಮಾರ್ಕಿಸಮ್. ಸೊ ಏನು ಹೇಳ್ತಾರಪ್ಪ ಲೆಮಾರ್ಕ್ ಅವರು ಅಂದರೆ, ಅವರು ಜಿರಾಫೆಯನ್ನು ಯೂಸ್ ಮಾಡಿಕೊಂಡು ಎಕ್ಸಾಂಪಲ್ ಆಗಿ ಯೂಸ್ ಮಾಡಿಕೊಂಡು ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಜಿರಾಫೆ ಕತೆ ಎಲ್ರಿಗೂ ಗೊತ್ತಿದೆ. ಒಂದರಲ್ಲಿ ಒಂದು ಸಣ್ಣ ಆ್ಯನಿಮಲ್ ಇತ್ತಂತೆ. ಓಕೆ, ಕಡೆಗೆ ಏನು ಪ್ಲ್ಯಾಂಟ್ಸ್ ಏನು ಸಿಗದೆ ಲ್ಯಾಂಡಲ್ಲಿ ದೇ ಸ್ಟಾರ್ಟೆಡ್ ಎಕ್ಸ್ಟೆಂಡಿಂಗ್ ದೇಯರ್ ನೆಕ್. ಸ್ಲೋ ಆಗಿ ಎಕ್ಸ್ಟೆಂಡ್ ಮಾಡಿ 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 ನೆಕ್ ಉದ್ದಾಗಿ ದೇ ವೆರ್ ಏಬಲ್ ಟು ಈಟ್ ದ ಲೀವ್ಸ್ ಫ್ರಮ್ ದ ಟ್ರೀ ಅಂತ. ಓಕೆ, ಅರ್ಥ ಆಗದಿದ್ರೆ ಇಲ್ಲಿದೆ. ಒರಿಜಿನಲ್ ಶಾರ್ಟ್ ನೆಕ್ ಆನ್ಸಿಸ್ಟರ್ ಕೀಪ್ ಸ್ಟ್ರೆಚಿಂಗ್ ನೆಕ್ ಟು ರೀಚ್ lives higher upon tree, essay like this, and stretching until neck becomes progressively longer. Okay, ಇದು ಮೇನ್ ಆಗಿರೋ ಕತೆ.
ಈಗ ಪಾಸ್ಟುಲೇಟ್ ಏನು ಹೇಳುತ್ತೆ? ಅಕಾರ್ಡಿಂಗ್ ಟು ಲೆಮಾರ್ಕ್ಸ್ ಪಾಸ್ಟ್ಯೂಲ್ಸ್ ಏನಿದೆ, ಏನು ಹೇಳುತ್ತೆ? ನ್ಯೂ ನೀಡ್ಸ್. ನ್ಯೂ ನೀಡ್ಸ್ ಅಂದರೆ ಏನು? ಈ ಸ್ಟೋರಿಯಲ್ಲಿ ಜಿರಾಫೆಗೆ ಏನು ನೀಡಾಗಿತ್ತು? ಊಟ, ತಿಂಡಿ ನಮಗೆ ಹೇಗೆ ನೀಡೋ ಅವುಗಳಿಗೆ ಲೀವ್ಸ್, ಪ್ಲಾಂಟ್ಸ್ ನೀಡಾಗಿತ್ತು. ಆದರೆ ಇದು ಹೊಸ ನೀಡಾಗಿತ್ತು. ವೈ ಇಟ್ ಇಸ್ ಅ ನ್ಯೂ ನೀಡ್? ಬಿಕಾಸ್ ಲ್ಯಾಂಡಲ್ಲಿ ಏನು ಪ್ಲಾಂಟ್ ಇರಲಿಲ್ಲ. ಸೊ ಟ್ರೀ ಅಲ್ಲಿರೋ ಲೀವ್ಸೇ ಒಂದು ಹೊಸ ನೀಡು. ದಿಸ್ ವಾಸ್ ಅ ನ್ಯೂ ನೀಡ್. ಕರೆಕ್ಟಾ? ನ್ಯೂ ನೀಡ್. ಯೂಸ್ ಆ್ಯಂಡ್ ಡಿಸ್ಯೂಸ್ ಆಫ್ ಆರ್ಗನ್ಸ್. ಸೊ they have used their neck. So as and when they have used their neck, news jasti. As and when they have used their necks, they have the neck started growing more and more. Anta. Okay, that is nothing but use of organs. Cause of the using of that particular organ, that grew more. Anta. Okay. ಡಿಸ್ಯೂಸ್ ಇಲ್ಲಪ್ಪ, ಎಕ್ಸಾಂಪಲ್ ಇಲ್ಲಿ ಕಾಣಿಸ್ತಾ ಇಲ್ಲ ಡಿಸ್ಯೂಸ್ ಬಗ್ಗೆ. ಸೊ ಏನು ಹೇಳೋದಂದರೆ, ಅಕಾರ್ಡಿಂಗ್ ಟು ಲೆಮಾರ್ಕಿಸಮ್, ಇಫ್ ಯು ಸಿನ್ ದ ಸ್ನೇಕ್, ಮುಂಚೆ ಸ್ನೇಕ್ ಇಸ್ ಅ ರೆಪ್ಟೈಲ್ ಅಲ್ವಾ, ಅವುಗಳಿಗೆ ಕೈ ಕಾಲೆಲ್ಲ ಇತ್ತಂತೆ. ಆದರೆ ಅವ್ರು ಯೂಸ್ ಮಾಡಲಿಲ್ಲ. ದೇ ಕ್ರಾಲ್ಡ್. ಸೊ ದೇ ಹ್ಯಾವ್ ಲಾಸ್ಟ್ ದೇಯರ್ ಏನು ಲಿಮ್ಸ್ ಅಂತ. ಓಕೆ, ಸೊ ಇಫ್ ಯು ಯೂಸ್ ಅ ಪರ್ಟಿಕ್ಯುಲರ್ ಆರ್ಗನ್, ಇಟ್ ವಿಲ್ ಗ್ರೋ ಮೋರ್. ಇಫ್ ಯು ಡಿಸ್ಯೂಸ್ ಆರ್ ಇಫ್ ಯು ಡು ನಾಟ್ ಯೂಸ್ ಇಟ್, ತಲೆ ಯೂಸ್ ಮಾಡಿಲ್ಲ ಅಂದರೆ ಬಡ್ಡಾಗ್ಬಿಡುತ್ತೆ, ತಲೆನೇ ಒಂದಿನ ಇರಲ್ಲ ಅಂತ. ಓಕೆ, ಸೊ ದಿಸ್ ಇಸ್ ನಾಟ್ ಟೆಕ್ನಿಕಲಿ ಟ್ರೂ. ಅಂದರೆ ವಾಟ್ ಎವರ್ ಪಾಸ್ಟುಲೇಟ್ ಲೆಮಾರ್ಕ್ ಏನು ಕೊಟ್ಟಿದ್ದಾರೆ ಎಲ್ಲ ಕರೆಕ್ಟ್ ಅಲ್ಲ. ಓಕೆ, ನೆಕ್ಸ್ಟ್, ಇನ್ಹೆರಿಟೆನ್ಸ್ ಆಫ್ ಎಕ್ವೈರ್ಡ್ ಕ್ಯಾರೆಕ್ಟರ್. ಸೊ ಈ ಲಾಂಗ್ ನೆಕ್ ಏನಿದೆ, ಇದು ಒಂದು ಎಕ್ವೈರ್ಡ್ ಕ್ಯಾರೆಕ್ಟರ್. ಎಕ್ವೈರ್ಡ್ ಕ್ಯಾರೆಕ್ಟರ್ ಅಂದ್ರೆ ಏನು? ದ ಕ್ಯಾರೆಕ್ಟರ್ ದಟ್ ಅನ್ ಆರ್ಗ್ಯಾನಿಸಮ್ ಎಕ್ವೈರ್ಸ್ ಥ್ರೂ ಔಟ್ ಹಿಸ್ ಆರ್ ಹರ್ ಲೈಫ್. ಓಕೆ, ಸೊ ಈ ಜಿರಾಫೆದು ಎಕ್ವೈರ್ಡ್ ಕ್ಯಾರೆಕ್ಟರ್ ಏನಾಗಿತ್ತು? ಲಾಂಗ್ ನೆಕ್ ಆಗಿತ್ತು. ಸೊ ಈ ಕ್ಯಾರೆಕ್ಟರ್ ಇನ್ಹೆರಿಟ್ ಆಯಿತು ಟು ದ ನೆಕ್ಸ್ಟ್ ಜನರೇಷನ್ ಅಂತ. ಸೊ ಕಾಸ್ ಆಫ್ ಇನ್ಹೆರಿಟಿಂಗ್ ದಿಸ್ ಎಕ್ವೈರ್ಡ್ ಕ್ಯಾರೆಕ್ಟರ್ ಇನ್ ದ ನೆಕ್ಸ್ಟ್ ಜನರೇಷನ್, ವಾಟ್ ಎವರ್ ಆರ್ಗ್ಯಾನಿಸಮ್ಸ್ ದಟ್ ಇಸ್ ಬೀನ್ ಪ್ರೊಡ್ಯೂಸ್ಡ್, ದೇ ಬಿಕೇಮ್ ಅ ನ್ಯೂ ಸ್ಪೀಶೀಸ್ ಅಂತ. ಸೊ ಪ್ರೊಡಕ್ಷನ್ ಆಫ್ ನ್ಯೂ ಸ್ಪೀಶೀಸ್ ಇಸ್ ಕಾಲ್ಡ್ ಆಸ್ speciation. Speciation ಅಂದ್ರೇನು? ಪ್ರೊಡಕ್ಷನ್ ಆಫ್ ನ್ಯೂ ಸ್ಪೀಶೀಸ್. ಓಕೆ, ಫೈನ್. ಈಗ ಏನೆಲ್ಲ ಲೆಮಾರ್ಕ್ ಹೇಳಿದ್ದಾರೆ ಎಲ್ಲ ಸತ್ಯನಾ? ನಿಮ್ಗೇನನ್ಸುತ್ತೆ? ಯೂಸ್ ಆ್ಯಂಡ್ ಡಿಸ್ಯೂಸ್ ಆರ್ಗನ್ಸ್ ಅದು ಸತ್ಯನಾ? ಸ್ವಲ್ಪ ಸತ್ಯ ಇರ್ಬೋದು. ತಲೆ ಜಾಸ್ತಿ ಯೂಸ್ ಮಾಡಿಲ್ಲ ಅಂದರೆ ಯು ವೋಂಟ್ ಬಿ ಎಫಿಷಿಯಂಟ್ ಇನ್ ಸಾಲ್ವಿಂಗ್ ದ ಕ್ವೆಶ್ಚನ್ ಅಲ್ವಾ? ಸ್ವಲ್ಪ ಸತ್ಯ ಇರ್ಬೋದು. ಆದರೆ ಅಕಾರ್ಡಿಂಗ್ ಟು ಏನು ಎವಲ್ಯೂಷನ್ ಥಿಯರಿ ಸೈಂಟಿಸ್ಟ್, ಆರ್ ಐ ಕ್ಯಾನ್ ಸೇ ಅಕಾರ್ಡಿಂಗ್ ಟು ಸೈಂಟಿಸ್ಟ್, ಇಟ್ ವಾಸ್ ನಾಟ್ ಕಂಪ್ಲೀಟ್ಲಿ ಟ್ರೂ. ಇಟ್ಸ್ ಪಾರ್ಷಲಿ ಟ್ರೂ, ನಾಟ್ ಕಂಪ್ಲೀಟ್ಲಿ ಟ್ರೂ. ಸೊ ಒಂದು ಥಿಯರಿ ಕೊಡ್ತಾರೆ ಒಬ್ಬರು ಸೈಂಟಿಸ್ಟು, ಥಿಯರಿ ಆಫ್ germ plasm, which actually disproves Lamarck's theory. Okay, so we have two types of cells. Somatic cells andre body cells enide adu somatic cells ಆಗಿರುತ್ತೆ. ಇನ್ನೊಂದು germ cells ಅಂದ್ರೆ sex cells. So ಇವರು ಹೇಳೋ ಪ್ರಕಾರ ಈ ಥಿಯರಿಯಲ್ಲಿ ಏನು ಹೇಳ್ತಾರಂದ್ರೆ, if the changes occurs here, okay, if the changes occurs here in the germ cells, in the sex cells, that will be inherited. Okay, adre if changes occurs in somatic cells, ಏನು ಮಾಡಿದ್ರಂದ್ರೆ ಟು ಪ್ರೂವ್ ದಿಸ್, ಒಂದು ರ್ಯಾಟನ್ನು ತಗೊಂಡು ಅದರ ಎಷ್ಟೋ ಜನರೇಷನ್ವರೆಗೆ ಬಾಲನ ಕಟ್ ಮಾಡ್ತಾನೆ ಹೋದರು. ಬಾಲದಲ್ಲಿರೋ ಸೆಲ್ಸ್ ಏನು? ಟೈಲಲ್ಲಿರೋ ಸೆಲ್ಸ್ ಏನು? ಸೊಮ್ಯಾಟಿಕ್ ಸೆಲ್ಸ್ ಅಲ್ವಾ? ಬಾಡಿಯಲ್ಲಿರೋ ಈ ಥರ ಸೆಲ್ಸ್ ಏನು? ಸೊಮ್ಯಾಟಿಕ್ ಸೆಲ್ಸ್. ಸೊ ತುಂಬ ಜನರೇಷನ್ ಈ ಥರ ಟೈಲ್ ಕಟ್ ಮಾಡಿ 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 ಎಷ್ಟು ಕಟ್ ಮಾಡಿದ್ರು ಕೊನೆಗೆ ಬರೋ ಆಫ್ ಸ್ಪ್ರಿಂಗು ಪ್ರೊಜನಿ ಏನಿದೆ ದಟ್ ಹ್ಯಾಡ್ ಟೈಲ್. ಸೊ ದಿಸ್ ಡಿಸಪ್ರೂವ್ಡ್ ಏನು ಲೆಮಾರ್ಕ್ ಇದು ಇನ್ಹೆರಿಟೆನ್ಸ್ ಆಫ್ ಎಕ್ವೈರ್ಡ್ ಕ್ಯಾರೆಕ್ಟರ್ ಥಿಯರಿ. ಏನಾಗಬೇಕಿತ್ತು ಅಕಾರ್ಡಿಂಗ್ ಟು ಇನ್ಹೆರಿಟೆನ್ಸ್ ಆಫ್ ಎಕ್ವೈರ್ಡ್ ಕ್ಯಾರೆಕ್ಟರ್? ಒಂದು ಟೇಲನ್ನು ಕಟ್ ಮಾಡಿದ್ರೆ ರ್ಯಾಟ್ ಇದು,
ಅದು ಎಕ್ವೈರ್ಡ್ ಕ್ಯಾರೆಕ್ಟರ್ ಅಲ್ವಾ, ನೆಕ್ಸ್ಟ್ ಜನರೇಷನ್ಲಿ ಟೇಲ್ ಬರಬಾರ್ದು, ಮಾತ್ರ ಆ ಥರ ಆಗಿಲ್ಲ. ಓಕೆ, ಆದರೆ ಈ ಥಿಯರಿ ಏನು ಹೇಳುತ್ತೆ, ದ ಚೇಂಜಸ್ ಇಫ್ ಯು ಡೂ ಸಮ್ ಚೇಂಜಸ್ ಇಫ್ ಯು ಡೂ ಇನ್ ದ ಜರ್ಮ್ ಪ್ಲಾಸಮ್ ಅದು ಇನ್ಹೆರಿಟ್ ಆಗುತ್ತೆ ಅಂತ. ಸೊ ಇದನ್ನೇ ಸ್ವಲ್ಪ ಮಾಡಿಫೈಡ್ ಮಾಡಿ ನಿಯೋಲೆಮಾರ್ಕಿಸಮ್ ಅಂತ ಕೊಟ್ಟರು. ಲೆಮಾರ್ಕಿಸಮ್ ಅಂದರೆ ಲೆಮಾರ್ಕಿದು ಕೆಲವು ಥಿಯರಿ ವಿಚ್ ಆರ್ ಕರೆಕ್ಟ್, ದೇ ಹ್ಯಾವ್ ಯೂಸ್ಡ್ ಇಟ್ ಆ್ಯಂಡ್ ದೇ ಹ್ಯಾವ್ ಮಾಡಿಫೈಡ್ ಇಟ್. ಸೊ ಇಲ್ಲಿ ಲೆಮಾರ್ಕಿ ಥಿಯರಿ ಇಫ್ ಯು ಸಿ, ಇದೆಲ್ಲ ಆಗಿರೋದು ಯಾವ ರೀಸನಿಂದ? ಕಾಸ್ ಆಫ್ ಎನ್ವೈರ್ಮೆಂಟಲ್ ಎಫೆಕ್ಟಿಂದ. ದಿಸ್ ಹ್ಯಾಪನ್ ಕಾಸ್ ಆಫ್ ಎನ್ವೈರ್ಮೆಂಟಲ್ ಎಫೆಕ್ಟ್. ಎನ್ವೈರ್ಮೆಂಟಲ್ಲಿ ಕೆಳಗಡೆ ಏನು ಪ್ಲಾಂಟ್ಸ್ ಇರಲಿಲ್ಲ ಅಂತ ಏನು ಈ ಪ್ರಾಣಿ ಈ ಜಿರಾಫೆ ನೆಕ್ಕನ್ನು ಎಕ್ಸ್ಟೆಂಡ್ ಮಾಡ್ತಾ ಹೋಯ್ತು ಅಲ್ವಾ. ಸೊ ಇಟ್ಸ್ ಕಾಸ್ ಆಫ್ ಎನ್ವೈರ್ಮೆಂಟ್. ಸೊ ದ ಚೇಂಜಸ್ ದಟ್ ಹ್ಯಾಪನ್ಡ್ ಇಸ್ ಕಾಸ್ ಆಫ್ ಎನ್ವೈರ್ಮೆಂಟ್. ಸೊ ಈ ಥರ ಇಲ್ಲಿ ನಿಯೋಲೆಮಾರ್ಕಿಸಮ್ ಏನು ಹೇಳುತ್ತೆ ಅಂದರೆ, ಎಸ್ ದ ಇನ್ಹೆರಿಟೆನ್ಸ್ ಆಫ್ ಎಕ್ವೈರ್ಡ್ ಕ್ಯಾರೆಕ್ಟರ್ ಕ್ಯಾನ್ ಹ್ಯಾಪನ್. ಅದಾಗುತ್ತೆ ಯಾವಾಗ ಇಫ್ ದ ಎನ್ವೈರ್ಮೆಂಟಲ್ ಚೇಂಜಸ್ occurs in germ cells. Changes occurs in germ cells, then we get to see inheritance of acquired character. Okay, so now we will understand Darwin's theory, okay, of evolution. So Darwin's theory is also called as Darwinism, also it is called as theory of natural selection, theory of acquired character Allah. So Darwin had given different postulates. So ee postulates ana artha madkolona. So when he had gone to Galapagos Island, ಕೆಲವು ಒಬ್ಸರ್ವೇಷನ್ ಅನ್ನ ಮಾಡಿದ್ರು. ಓಕೆ, ಸೊ ಬೇಸ್ಡ್ ಆನ್ ದ್ಯಾಟ್ ಹಿ ಹ್ಯಾಡ್ ಗಿವನ್ ಪಾಸ್ಟುಲೇಟ್ಸ್. ಓವರ್ ಪ್ರೊಡಕ್ಷನ್. ಸೊ ಏನಂದರೆ ಕೆಲವು ಸ್ಪೀಶೀಸಲ್ಲಿ, ಕೆಲವು ಆರ್ಗ್ಯಾನಿಸಮ್ಸಲ್ಲಿ ದೇ ಓವರ್ ಪ್ರೊಡ್ಯೂಸ್, ದೇ ಗಿವ್ ರೈಸ್ ಟು ಲಾಟ್ ಆಫ್ ಇಂಡಿವಿಜುವಲ್ಸ್ ಅಲ್ವಾ. ಫಾರ್ ಎಕ್ಸಾಂಪಲ್ ಬ್ಯಾಕ್ಟೀರಿಯಾ, ಕರೆಕ್ಟಾ, ದೇ ಗಿವ್ ರೈಸ್ ಟು ಲಾಟ್ ಆಫ್ ಇಂಡಿವಿಜುವಲ್ಸ್. ಸೊ ವೆನ್ ದ ಆರ್ಗ್ಯಾನಿಸಮ್ಸ್ ಓವರ್ ಪ್ರೊಡ್ಯೂಸ್ ಏನಾಗುತ್ತೆ, ದೇರ್ ಇಸ್ ಅ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್. ಆ ಸ್ಟ್ರಗಲ್ ಫುಡ್ಡಿಗಿರ್ಬೋದು, ಶೆಲ್ಟರಿಗಿರ್ಬೋದು, ಯಾವುದೇ ಕಾರಣಕ್ಕೂ ಯಾವುದೇ ಬೇರೆ ರೀಸನ್ನು ಇರ್ಬೋದು. ಓಕೆ, ಇಂತಹ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸಲ್ಲಿ ಯಾವ ಒಂದು ಆರ್ಗ್ಯಾನಿಸಮ್ ಬೇರೆ ಒಂದು ಕ್ಯಾರೆಕ್ಟರನ್ನು, ಏನು ಹೊಸ ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರನ್ನು ತೋರಿಸುತ್ತೆ, ಓಕೆ, ವಿಚ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಒಂದು ವೇರಿಯೇಷನನ್ನು ತೋರಿಸುತ್ತೆ, ಆ ಆರ್ಗ್ಯಾನಿಸಮ್, ಆ ಪರ್ಟಿಕ್ಯುಲರ್ ಟೈಪ್ ಆಫ್ ಸ್ಪೀಶೀಸ್ ಕ್ಯಾನ್ ಬೆಟರ್ ಸರ್ವೈವ್. ಇದರ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕಾದ್ರೆ, ಇಮ್ಯಾಜಿನ್ ಒಂದು ಜಾಬ್ ಇಂಟರ್ವ್ಯೂವಿಗೆ ಜನರನ್ನು ಕರೀತಾರೆ ಅಲ್ವಾ. ತುಂಬ ಜನ ಬಂದಿರ್ತಾರೆ, ಆದರೆ ಸ್ಟ್ರಗಲ್ ಇರುತ್ತೆ ಅಲ್ವಾ. ನಾನು ಬರಬೇಕು ಮುಂದೆ, ಐ ಶುಡ್ ಬಿ ಗೆಟಿಂಗ್ ದಿಸ್ ಜಾಬ್ ಅಂತ. ಸೊ ಅಂತಹ ಆ ಜನರಲ್ಲಿ ಯಾರಿಗೊಂದು ಸ್ಪೆಷಲ್ ಆದ ಸ್ಕಿಲ್ ಇದೆ, ತುಂಬ ಕ್ರಿಯೇಟಿವ್ ಇರ್ತಾರೆ, ಅವರು ಜಾಬಿಗೆ ಸೆಲೆಕ್ಟ್ ಆಗ್ತಾರೆ. ಕರೆಕ್ಟಾ? ಸೊ ಸಚ್ ಪೀಪಲ್ ಆರ್ ಏಬಲ್ ಟು, they are surviving, that's why we call it as survival of the fittest. Correcta? Nantra iದೇ ತರ if you see in the case of organisms, if you see in the case of bacteria, ಯಾವ ಬ್ಯಾಕ್ಟೀರಿಯಾ ವೇರಿಯೇಷನ್ ಅನ್ನು ತೋರಿಸುತ್ತೆ, ಓಕೆ, ಅವುಗಳು ಆರ್ ಬೆಟರ್ ಸರ್ವೈವ್, ದೇ ಆರ್ ಏಬಲ್ ಟು ಸರ್ವೈವ್ ಬೆಟರ್ ಆ್ಯಂಡ್ ದೇ ಆರ್ ಬೀನ್ ಸೆಲೆಕ್ಟೆಡ್ ಬೈ ದ ನೇಚರ್. Also it can be called as survival of the fittest. They are fit, that's why they are able to survive. So when I am giving the example of bacteria over here, ನಾನೊಂದು ಕ್ವಿಕ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ದೇರ್ ಇಸ್ ಅ ಮೀಡಿಯಮ್. ಓಕೆ, ಮೀಡಿಯಮ್ ಅಂದರೆ ಏನು ಅಂತ ಎಲ್ರಿಗೂ ಗೊತ್ತು. ಬ್ಯಾಕ್ಟೀರಿಯಲ್ ಮೀಡಿಯಮ್ ಅಂದರೆ ಇಟ್ ವಿಲ್ ಬಿ ಹ್ಯಾವಿಂಗ್ ನ್ಯೂಟ್ರಿಯೆಂಟ್ಸ್ ಆ್ಯಂಡ್ ಕಂಡೀಷನ್ಸ್ ಫಾರ್ ದ ಗ್ರೋತ್ ಆಫ್ ಬ್ಯಾಕ್ಟೀರಿಯಾ ಅಲ್ವಾ. ಮತ್ತು ಇಲ್ಲಿ ಬ್ಯಾಕ್ಟೀರಿಯಾ ಇದೆ, ಕರೆಕ್ಟಾ? ನಾವು ನಾನೇನು ಮಾಡ್ತೀನಿ, ಇನ್ನೊಂದು ಮೀಡಿಯಮ್ ಕೊಡ್ತೀನಿ. ಅಂದರೆ ಆಫ್ಟರ್ ಐ ಗ್ರೋ ದಿಸ್ ಬ್ಯಾಕ್ಟೀರಿಯಾ ಇನ್ ದಿಸ್ ಮೀಡಿಯಮ್, ಐ ಯೂಸ್ ದ ಸೇಮ್ ಬ್ಯಾಕ್ಟೀರಿಯಾ ಟು ಗ್ರೋ ಇನ್ ದ ಡಿಫರೆಂಟ್ ಮೀಡಿಯಮ್. ಓಕೆ, ಈ ಡಿಫರೆಂಟ್ ಮೀಡಿಯಮಲ್ಲಿ ಏನಿರುವಂಥದ್ದು, ಇಮ್ಯಾಜಿನ್ ಇಟ್ ಇಸ್ ಹ್ಯಾವಿಂಗ್ ಆ್ಯಂಟಿಬಯೋಟಿಕ್ಸ್.
Antibiotic can kill bacteria. Correcta? Simple. Now, antibiotic ಇರುತ್ತೆ ಈ medium ಅಲ್ಲಿ. So, ಇಲ್ಲಿರೋ ಬ್ಯಾಕ್ಟೀರಿಯಾ ಏನಿದೆ which I have used here, do you think all of them will survive? No. They might not be able to survive. ಅಲ್ವಾ? Maybe ಏನೋ ಸ್ವಲ್ಪ ಬ್ಯಾಕ್ಟೀರಿಯಾ can survive, but definitely most of them might not be able to survive. Okay, but whichever organisms, whichever bacteria that is present in this group, which is able to show variation, which is able to survive, okay, here, in that organisms we are able to see variations. Correcta? So, ಈ bacteria ಏನಿದೆ, so let's write it as population A and population B. Okay, ಈ bacteria, group of bacteria ದಿಂದ we are able to find population A, population B. Okay, ಈ population, for example, ಈ population B ಏನಿದೆ, maybe they are able to survive. Okay, so this particular B is being taken from this population only, but since they were able to show variation, they were able to survive in this antibiotic medium. ಈಗ ಇಂತಹ ವೇರಿಯೇಷನ್ ತೋರಿಸುವಂಥ ಬ್ಯಾಕ್ಟೀರಿಯಾ ಏನಿದೆ, they will further multiply. Alva? So, a gene that is able to cause the variation, and that variation will be able to make this bacteria to survive. Now, that gene will be inherited. Okay? They were able to survive. That's why we call it as survival of the fittest. Oh, you are fit to survive here. And that particular character will be inherited in the next generation. Okay? And finally, this will be giving rise to a new species. ಅದಕ್ಕೆ ನೋಡಿ ಕಲರೇ ಡಿಫ್ರೆಂಟ್ ಮಾಡಿದ್ದೀನಿ ಇಲ್ಲಿ. So now they gave rise to speciation, that is new species. ಅರ್ಥ ಆಯ್ತಾ? How this postulates that is being given by Darwin explains about the postulates. If you see the example of bacteria, I guess you have understood. Now, ಈ ನ್ಯಾಚುರಲ್ ಸೆಲೆಕ್ಷನ್ ಅಂತ ಏನು ಡಾರ್ವಿನ್ ಹೇಳ್ತಾನೆ, okay, this is based upon his observation, okay, which is factual. ಇದು observation ಇಂದ ಮಾಡಿರುವಂಥದ್ದು. When he say, one second, okay. So, ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು about this postulates and theories that is being given by Darwin. ಏನಂದ್ರೆ he got influenced by the scientist called as Thomas Malthus. Okay, and when he say about survival of the fittest, okay, survival for the fittest or survival of the fittest, he is talking about reproductive fitness. ಅರ್ಥಾತ್ ಈ ಬ್ಯಾಕ್ಟೀರಿಯಾ ಏನಿದೆ, ದಟ್ ಇಸ್ ಬ್ಯಾಕ್ಟೀರಿಯಾ ಏನು ಪಾಪ್ಯುಲೇಷನ್ ಬಿ, ಓಕೆ, ವಿಚ್ ಇಸ್ ಬೀನ್ ಪ್ರೊಡ್ಯೂಸ್ಡ್ ಫ್ರಮ್ ದೀಸ್ ಬ್ಯಾಕ್ಟೀರಿಯಾ ಓನ್ಲಿ, which was able to show variation. So, since they were able to reproduce, cause of that only new species ಆಗುವಂಥದ್ದು. Okay, so reproduction fitness is the most important fitness that is required according to theory of Darwinism. Okay, so these all are the postulates given, and this is how we can explain it with the help of bacteria. Okay, about antibiotic use ಮಾಡಿದಾಗ ಹೇಗೆ A ಮತ್ತೆ B population ಆಯಿತು. A is the existing from which B is being produced ಅಲ್ವಾ, ಮತ್ತೆ ಕಡೆಗೆ B ಒಂದು ನ್ಯೂ ಸ್ಪೀಶೀಸ್ ಆಗಿ ಫಾರ್ಮ್ ಆಯಿತು. ಸೊ ರಿಪ್ರೊಡಕ್ಟಿವ್ ಫಿಟ್ನೆಸ್ ಇಂದಾಗಿ ಈ ವೇರಿಯೇಷನ್ ಇನ್ಹೆರಿಟ್ ಆಗ್ಲಿಕ್ಕಾಯಿತು. ರಿಪ್ರೊಡಕ್ಟಿವ್ ಫಿಟ್ನೆಸ್ ಇಸ್ ದ ಅಲ್ಟಿಮೇಟ್ ಫಿಟ್ನೆಸ್. ಸೊ ನ್ಯಾಚುರಲ್ ಸೆಲೆಕ್ಷನ್ ವಿಚ್ ಹಿ ಯೂಸಸ್ ದ ಟರ್ಮ್ ನ್ಯಾಚುರಲ್ ಸೆಲೆಕ್ಷನ್, ಇಟ್ ಈಸ್ ಬಿಕಾಸ್ ಆಫ್ ದ ಒಬ್ಸರ್ವೇಷನ್. ಇದು ಅರ್ಥ ಮಾಡ್ಕೊಳ್ಳೋಕ್ಕೆ. ಇನ್ನು ಎನ್ ಸಿ ಆರ್ ಟಿಯಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಎನ್ ಸಿ ಆರ್ ಟಿಯಲ್ಲಿ ಡಾರ್ವಿನಿಸಮ್ ಅಂದರೆ ಅಥವಾ ಡಾರ್ವಿನ್ಸ್ ಥಿಯರಿ ಅಂದರೆ ಎರಡು ಕಾನ್ಸೆಪ್ಟನ್ನು ಕೊಟ್ಟಿದ್ದಾರೆ.
ಒಂದು ಬ್ರಾಂಚಿಂಗ್ ಡಿಸೆಂಡೆಂಟ್ಸ್, ಇನ್ನೊಂದು ನ್ಯಾಚುರಲ್ ಸಿಲೆಕ್ಷನ್. ನ್ಯಾಚುರಲ್ ಸಿಲೆಕ್ಷನ್ ಈಗಷ್ಟೇ ಬ್ಯಾಕ್ಟೀರಿಯಾ ಯೂಸ್ ಮಾಡಿ ಒಂದು ಎಕ್ಸಾಂಪಲ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅದನ್ನೇ NCERT ಕೊಟ್ಟಿದ್ದಾರೆ. ಓಕೆ, ಸೊ ಏನು ಹೇಳುತ್ತೆ ಅಂದರೆ ನ್ಯಾಚುರಲ್ ಸಿಲೆಕ್ಷನ್ ಅಕಾರ್ಡಿಂಗ್ ಟು ದ NCERT, ಸೊ ನೇಚರ್ ಸಿಲೆಕ್ಟ್ ಮಾಡುವಂಥದ್ದು. ಓಕೆ, ಸೊ ಸಿನ್ಸ್ ದಿಸ್ ಬಿ ವಾಸ್ ಫಿಟ್ ಟು ಸರ್ವೈವ್ ಇನ್ ದಿಸ್ ಮೀಡಿಯಮ್, ಇಟ್ ವಾಸ್ ಸಿಲೆಕ್ಟೆಡ್ ಬೈ ದ ನೇಚರ್ ಅಲ್ವಾ, ಇಟ್ ವಾಸ್ ಏಬಲ್ ಟು ಸರ್ವೈವ್ ಬೆಟರ್, ಸಿಂಪಲ್. ಓಕೆ, ಸೊ ಬ್ಯಾಕ್ಟೀರಿಯಾ A ಆ್ಯಂಡ್ B ಅಂತ ಬರಿತೀನಿ ಇಲ್ಲಿ ಎಕ್ಸಾಂಪಲು. ಓಕೆ, ಅದೇ ಥರ ಬೇರೆ ಎಕ್ಸಾಂಪಲ್ ಇಫ್ ಯು ಸಿ, ಇವನ್ ಡಾರ್ವಿನ್ ಫಿಂಚಸ್ ಬಗ್ಗೆನೂ ಹೇಳುವಾಗ ಸೀಡ್ ಈಟಿಂಗ್ ಫಿಂಚಸ್ ಇಂದ ಫ್ರೂಟ್ ಈಟಿಂಗ್, ಇನ್ಸೆಕ್ಟ್ ಈಟಿಂಗ್ ಅಂತೆಲ್ಲ ಬೇರೆ ಬೇರೆ ಪ್ರೊಡ್ಯೂಸ್ ಆಯಿತು, ಅಡಾಪ್ಟ್ ಆಗಿ ಪ್ರೊಡ್ಯೂಸ್ ಆಯಿತು. ಸೊ ಆ ಥರ ಬೇರೆ ಬೇರೆ ಆರ್ಗ್ಯಾನಿಸಮ್, ಬೇರೆ ಬೇರೆ ಫಿಂಚಸ್ ಪ್ರೊಡ್ಯೂಸ್ ಆಗಲಿಕ್ಕೆ ಏನು ಕಾರಣ? ನೇಚರೇ ಕಾರಣ. ಸೊ ನೇಚರ್ ಸಿಲೆಕ್ಟೆಡ್ that particular bird which was able to eat fruit alwa, which was able to eat insect. So that is the example for natural selection. ಬೇರೆ ಎಕ್ಸಾಂಪಲ್ಸ್ ಕೊಡ್ಬೋದು. ಇಂಡಸ್ಟ್ರಿಯಲ್ ಮೆಲನಿಸಮ್ ಅಂತ ನಾವು ನೋಡ್ತೀವಿ, ಅದ್ರ ಬಗ್ಗೆನೂ ನಾನು ಡಿಸ್ಕಸ್ ಮಾಡ್ಲಿಕ್ಕಿದ್ದೀನಿ ಈಗ. ಓಕೆ, ಆದರೆ ಬ್ರಾಂಚಿಂಗ್ ಡಿಸೆಂಡೆಂಟ್ ಅಂದ್ರೆ ಏನು? ವಾಟ್ ಇಸ್ ದ ಮೀನಿಂಗ್ ಆಫ್ ಬ್ರಾಂಚಿಂಗ್ ಡಿಸೆಂಡೆಂಟ್? ಪ್ರೊಸೆಸ್ ಆಫ್ ಪ್ರೊಡಕ್ಷನ್ ಆಫ್ species from common descendant is called as branching descendant. Andre, if I just draw the image of tree inda bere bere branches produce aguvanthadu alva. Illondu branchu, illondu branchu, illondu branchu, correcta? So just like how the tree is able to give rise to, tree is having a stem which is common for all these branches, correcta? Ade tara branching descendant andre it's a production of the process of production of the species, just like how you can see the branches, production of the branches from the common stem. Here branch represents for what? Species. So production of the process of production of the species from the common descendant. Okay, that is nothing but branching descendant. Okay. So example again, Darwin finches, if you see seed eating enide, that's a common ancestor alva, that gave rise to different species. Insect eating, fruit eating, idella produce agiruvanthadu yaudu? Seed eating bird inda alva. So this is what branching descendant explains. Natural selection sikkapatte example ide. ಬರ್ಡಿನ ಡಾರ್ವಿನ್ ಫಿಂಚಸ್ ಅನ್ನೇ ಯೂಸ್ ಮಾಡಿಕೊಂಡು ಎಕ್ಸ್ಪ್ಲೇನ್ ಮಾಡ್ಬೋದು. ಆದರೆ NCERTಲಿ ನಾನೀಗ ಜಸ್ಟ್ ಏನು ಎಕ್ಸ್ಪ್ಲೇನ್ ಮಾಡಿದೆ ಅಬೌಟ್ ಬ್ಯಾಕ್ಟೀರಿಯಾ A ಆ್ಯಂಡ್ B, ಹೌ ಬ್ಯಾಕ್ಟೀರಿಯಾ B is being produced which was able to fit in such antibiotic medium and later they became a new species. So this you can give an example for natural selection. ಅರ್ಥ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಮೂವಿಂಗ್ ಫರ್ದರ್, ಎವಿಡೆನ್ಸಸ್ ಫಾರ್ ಡಾರ್ವಿನ್ಸ್ ಥಿಯರಿ. ಇದೇನಿಲ್ಲ, ಸಿಂಪಲ್ ಇದೆ. ಏನಪ್ಪ ಎವಿಡೆನ್ಸಸ್ಸು ಫಾರ್ ಡಾರ್ವಿನ್ಸ್ ಥಿಯರಿ ಅಂದರೆ, ಬೇರೆ ಎವಿಡೆನ್ಸಸ್ಸು DDT ಫಾರ್ ಮಾಸ್ಕಿಟೋ, ಈಗಷ್ಟೇ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಬಗ್ಗೆ ಮಾತಾಡಿದ್ವಿ. ರೆಸಿಸ್ಟೆನ್ಸ್ ಇನ್ ಬ್ಯಾಕ್ಟೀರಿಯಾ, ಅದೇ ಥರ ಸಿಕ್ಕಲ್ ಸೆಲ್ ಅನೀಮಿಯಾ. ಹೇಳ್ತೀನಿ ಕ್ವಿಕ್ ಆಗಿ ಎಲ್ಲ. ಸೊ ಏನಾಯ್ತಂದ್ರೆ, ಮಾಸ್ಕಿಟೋನ ಇರಾಡಿಕೇಟ್ ಮಾಡ್ಲಿಕ್ಕೋಸ್ಕರ DDTಯನ್ನು ಸ್ಪ್ರೇ ಮಾಡ್ತಾ ಇದ್ರು ಮುಂಚೆ. ಮಾಸ್ಕಿಟೋ ಸಾಯ್ತಾ ಇತ್ತು. ಆದರೆ ನಿಧಾನಕ್ಕೆ ಏನಾಯಿತು, ಕೆಲವು ಮಾಸ್ಕಿಟೋ they started showing variation, which means they started showing resistance against DDT. Okay, ನಿಧಾನಕ್ಕೆ ಏನಾಯಿತು, ಯಾವುದೇ ಮಾಸ್ಕಿಟೋ ಲೈಕ್ ಇಫ್ ದೇ ಆರ್ ಎಕ್ಸ್ಪೋಸ್ ಟು DDT ಸಾಯ್ತಾನೆ ಇರಲಿಲ್ಲ ಮಾಸ್ಕಿಟೋಸ್. ಸೊ ವೇರಿಯೇಷನ್ ಆಗಿ ಫ್ಯೂ ಮಾಸ್ಕಿಟೋಸ್ ವೇರ್ ಏಬಲ್ ಟು ಶೋ ವೇರಿಯೇಷನ್, ಅಂಡ್ ದ್ಯಾಟ್ ವೇರಿಯೇಷನ್
was inherited. And finally, we were able to see speciation. ಅದೇ ಥರ ಈಗ antibiotic resistance in bacteria ನಾನೀಗ explain ಮಾಡಿದೆ. So I don't think so I should be explaining about it. Sickle cell anemia ಏನಾಗುತ್ತೆ ಅಂದರೆ sickle cell anemia will be caused because of two genes, okay, two alleles I can say. ಒಂದು HBS, okay. So HBS. ಸೊ ಇಲ್ಲಿ ಸಿಕ್ಕಲ್ ಸೆಲ್ ಎನಿಮಿಯಾ ಡಿಸೀಸ್ ಆಗಿರುವಂಥದ್ದು, ಓಕೆ. ಸೊ ಇಲ್ಲಿ ಇನ್ನೊಂದು ಕಡೆ ಏನಂದರೆ ಇದು ಡಿಸೀಸ್ ಅಲ್ಲ, ದೇ ಆರ್ ಜಸ್ಟ್ ಅ ಕ್ಯಾರಿಯರ್. HBA ಅಂತ ಬರಿತೀನಿ. ಸೊ ಜಸ್ಟ್ ಒನ್ ರಿಸೆಸಿವ್ ಎಲಿಲ್ ಇರೋದ್ರಿಂದ ದಿಸ್ ಇಸ್ ಜಸ್ಟ್ ಗೋಯಿಂಗ್ ಟು ಕ್ಯಾರಿ ಸಿಕ್ಕಲ್ ಸೆಲ್ ಎನಿಮಿಯಾ, ಬಟ್ ದೇ ವೋಂಟ್ ಕಾಸ್, ದೇ ಆರ್ ನಾಟ್ ಎಫೆಕ್ಟೆಡ್ ಬೈ ದ ಡಿಸೀಸ್ ಸಿಕ್ಕಲ್ ಸೆಲ್ ಎನಿಮಿಯಾ. ಇಲ್ಲಿ ಡಿಸೀಸ್ ಇರಲ್ಲ, ಇಲ್ಲಿ ಇರುತ್ತೆ. ಸೊ ಪಾಯಿಂಟ್ ಏನಂದರೆ ಒಂದು ಇಂಡಿವಿಜುವಲಲ್ಲಿ ಸಿಕ್ಕಲ್ ಸೆಲ್ ಎನಿಮಿಯಾ ಎಲಿಲ್ ಇದ್ದರೆ, ಓಕೆ, ಏನಾಗುವಂಥದ್ದು RBC ಸಿಕ್ಕಲ್ ಶೇಪ್ಡ್ ಆಗುವಂಥದ್ದು, ಕರೆಕ್ಟಾ? ಇನ್ ದ ಕೇಸ್ ಆಫ್ ದಿಸ್ ಕಂಡೀಷನ್, ಸಿನ್ಸ್ ಜಸ್ಟ್ ಒನ್ ಎಲಿಲ್ ದೇ ವಿಲ್ ಬಿ ಹ್ಯಾವಿಂಗ್, ದೇ ಆರ್ ನಾಟ್ caused by the disease, ಏನು ಪ್ರಾಬ್ಲಮ್ ಆಗಲ್ಲ ಅವರಿಗೆ, ಮಾತ್ರ ದೇ ವಿಲ್ ಹ್ಯಾವ್ ಅ ಜೀನ್ ಟು cause sickle cell anemia. Okay, few cells would have the condition. So ಆ ರೀಸನ್ ಇಂದಾಗಿ ಏನಾಗುತ್ತೆ, ಮಲೇರಿಯಲ್ ಪ್ಯಾರಾಸೈಟಿಗೆ ಇಲ್ಲಿ ಗ್ರೋ ಮಾಡೋಕ್ಕಾಗಲ್ಲ. ಸೊ ಮಲೇರಿಯಾ ಬರಲ್ಲ ಇಂಥ ಬೋತ್ ಆಫ್ ದಿಸ್ ಪೇಷಂಟ್ಸ್, ಓಕೆ. ಸೊ ಸಿಕ್ಕಲ್ ಸೆಲ್ ಎನಿಮಿಯಾ ಇರೋರಿಗೆ ಮಲೇರಿಯಾ ಬರಲ್ಲ. ದ ರೀಸನ್ ದೇರ್ ಸೆಲ್ಸ್ ವುಡ್ ಬಿ ಸಿಕ್ಕಲ್ ಶೇಪ್ಡ್, ಓಕೆ. ಒಂದು ಡಿಸೀಸ್ ಆಗುತ್ತೆ ಅವುಗಳಿಂದ, ಈ ರೀಸನಿಂದ, ಇಲ್ಲದ್ರೆ ಆಗಲ್ಲ. ಸೊ ಗ್ರ್ಯಾಜುವಲಿ ದೇ ಗಾಟ್ ರೆಸಿಸ್ಟೆಂಟ್, ಎಸ್ಪೆಷಲಿ ಇನ್ ದ ಕೇಸ್ ಆಫ್ ಎಲ್ಲಿಯಪ್ಪ ಕೆಲವು ಕಂಟ್ರೀಸಲ್ಲಿ ಈ ಕಂಡೀಷನನ್ನು ನೋಡ್ಬೋದು. ಇಂಡಿವಿಜುವಲ್ಸ್ ಆರ್ ರೆಸಿಸ್ಟೆಂಟ್ ಫಾರ್ ಮಲೇರಿಯಾ ಬಿಕಾಸ್ ಆಫ್ ಪ್ರೆಸೆನ್ಸ್ ಆಫ್ ಸಿಕ್ಕಲ್ ಸೆಲ್ ಎನಿಮಿಯಾ gene in them, or I can say allele in them, okay. So this is one of the evidence for Darwin's theory, survival of the fittest, okay. And cause of survival of the fittest, why they are survival of the fittest? Because of certain variation alva, ಆ ವೇರಿಯೇಷನ್ ಇನ್ಹೆರಿಟ್ ಆಗಿ ಕಡೆಗೆ ಬಾಡಿ ಸೆಲ್ಸೇ ಈ ಥರ ತೋರಿಸುವಂತಹ ಕಂಡೀಷನ್, ಓಕೆ. ಮೂವಿಂಗ್ ಫರ್ದರ್ ಹಾಂ, ನಾವು ನಾನೀಗಷ್ಟೇ ಅಂದೆ ಇನ್ನೊಂದು ಏನು ಸರ್ವೈವಲ್ ಆಫ್ ದ ಫಿಟೆಸ್ಟು ನಾನು ಇಂಡಸ್ಟ್ರಿಯಲ್ ಮೆಲನಿಸಮ್ ಯೂಸ್ ಮಾಡ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ. ಸೊ ವಿ ಆರ್ ಹಿಯರ್, ಓಕೆ. ಸೊ ಲೆಟ್ಸ್ ಗೋ ಟು ಇಂಗ್ಲೆಂಡ್. ಸೊ ಇಂಗ್ಲೆಂಡಲ್ಲಿ 1850s ಅಂದರೆ ಇಲ್ಲೇ ಬರಿತೀನಿ, ಓಕೆ. ಹಾಂ, ಸೊ 1850s ಏನಿತ್ತು, ದಟ್ ಈಸ್ ಬಿಫೋರ್ ಇಂಡಸ್ಟ್ರಿಯಲೈಸೇಷನ್, ಓಕೆ. ಬಿಫೋರ್ ಇಂಡಸ್ಟ್ರಿಯಲೈಸೇಷನ್ ಆರ್ ಐ ಕ್ಯಾನ್ ಸೇ ಜಾಸ್ತಿ ಫ್ಯಾಕ್ಟ್ರೀಸ್ ಎಲ್ಲ ಇರಲಿಲ್ಲ ಡ್ಯೂರಿಂಗ್ 1850s, ಓಕೆ. ತುಂಬ ಹಳ ಕಾಲ ಆಗಿತ್ತು. ಸೊ ಫ್ಯಾಕ್ಟ್ರೀಸ್ ಜಾಸ್ತಿ ಇರಲಿಲ್ಲ ಅಂದರೆ ಇಂಡಸ್ಟ್ರಿಯಲೈಸೇಷನ್ ಆಗ್ತಾ ಇರಲಿಲ್ಲ ಅಂದರೆ ಏನರ್ಥ, ಪೊಲ್ಯೂಷನ್ ಇರಲಿಲ್ಲ ಅಂತ ಅರ್ಥ. ಸೊ ಪೊಲ್ಯೂಷನ್ ಇಲ್ಲ ಅಂತ ಆದರೆ in the trees we get to see what, lichens, ಕರೆಕ್ಟಾ? ಬಿಳಿ ಬಿಳಿಯಾದ ಲೈಕೆನ್ಸ್ ಅನ್ನು ನೋಡಿದಿರ ಟ್ರೀಸಲ್ಲಿ, ನೀವು ಸಿಟಿಯಲ್ಲಿದ್ರೆ ನೋಡೋಕ್ಕೆ ಸಿಗಲ್ಲ, ಓಕೆ. ಆದರೆ ಊರಲ್ಲೆಲ್ಲ ಟ್ರೀಸ್ ಮೇಲೆ ಲೈಕೆನ್ಸ್ ಬೆಳೆದಿರುತ್ತೆ, ಒಂಥರ ಫಂಗಸ್ ಥರ ಕಾಣಿಸುತ್ತೆ, ಅದು ವೈಟ್ ಕಲರ್ ಆಗಿರುವಂಥದ್ದು, ಓಕೆ. ಸೊ ಇಂಗ್ಲೆಂಡಲ್ಲಿ 1850s ಈ ಥರ ಲೈಕೆನ್ಸ್ ಇತ್ತು ಇನ್ ದ ಟ್ರೀಸ್, ವೈಟಿಶ್ ಲೈಕೆನ್ಸ್ ಇತ್ತು, ಬಿಕಾಸ್ ಆಫ್ ನಾಟ್ ಹ್ಯಾವಿಂಗ್ ಇನ್ ಅ ಫ್ಯಾಕ್ಟ್ರೀಸ್ ಆರ್ ನೋ ಪೊಲ್ಯೂಷನ್ ಅಂತ ಹೇಳ್ಬೋದು. ಸೊ ಈ ಟೈಮಲ್ಲಿ ಏನಾಗ್ತಾ ಇತ್ತಂದರೆ ಒಂದು ಥರದ ಮಾತ್, ಓಕೆ, ಪೆಪ್ಪರ್ಡ್ ಮಾತ್ ಅಂತ ಕರೀತಾರೆ. ಅದರಲ್ಲೂ ಪರ್ಟಿಕ್ಯುಲರ್ ಸ್ಪೀಶೀಸ್ ಹೇಳಬೇಕಾದ್ರೆ ಇಲ್ಲಿ ಬರಿತೀನಿ, ಬಿಸ್ಟನ್ ಬ್ಯೂಟಲೇರಿಯಾ ಟಿಪಿಕಾ. ನಿಮ್ಮ NCERTಯಲ್ಲಿ ಸುಮ್ಮನೆ ವೈಟ್ ಮಾತ್ ಅಂತ ಕೊಟ್ಟಿದ್ದಾರೆ, ಓಕೆ, ವೈಟ್ ಮಾತ್. ಸೊ ಈ ವೈಟ್ ಮಾತ್ ಏನಿದೆ ಅದರ ಪಾಪ್ಯುಲೇಷನ್ ಜಾಸ್ತಿ ಇತ್ತು. ಯಾಕೆ ವೈಟ್ ಮಾತಿನ ಟಿಪಿಕಾ ಬ್ಯೂಟಲೇರಿಯಾ, ಬಿಸ್ಟನ್ ಬ್ಯೂಟಲೇರಿಯಾ ಟಿಪಿಕಾ
ದಟ್ ಈಸ್ ವೈಟ್ ಮಾತ್. ಇದರ ಪಾಪ್ಯುಲೇಷನ್ ಜಾಸ್ತಿ ಆಗಿತ್ತು. ಯಾಕೆ? ಬಿಕಾಸ್ ವೈಟ್ ವಾಸ್ ಏಬಲ್ ಟು ಈಸಿಲಿ ಕ್ಯಾಮೋಫ್ಲೇಜ್. ಇಲ್ಲಿ ಮಾತ್ ಇದೆ ಅಂತ ಗೊತ್ತಾಗುತ್ತಾ? ಇಲ್ಲ ಅಲ್ವಾ? ಇರ್ಬೋದು ಇಲ್ಲಿ, ಬಟ್ ವಿ ಆರ್ ನಾಟ್ ಏಬಲ್ ಟು ಮೇಕ್ ಔಟ್. ಈ ವೈಟ್ ಕಲರ್ ಮಾತ್ ಇಲ್ಲಿ ಟ್ರೀ ಮೇಲೆ ಕುತ್ಕೊಂಡ್ರೆ ಗೊತ್ತಾಗುತ್ತಾ? ಕಷ್ಟ ಅಲ್ವಾ? ಸೊ ದೇ ವುಡ್ ಬಿ ಈಸಿಲಿ ಗೆಟ್ ಕ್ಯಾಮೋಫ್ಲೇಜ್ಡ್ ಬಿಕಾಸ್ ಆಫ್ ದ ಲೈಕೆನ್ಸ್ ಇನ್ ದ ಟ್ರೀ. ಓಕೆ, ಬಟ್ ದ ಬ್ಲ್ಯಾಕ್ ಮಾತ್, ಈ ಬ್ಲ್ಯಾಕ್ ಮಾತ್ ಹೆಸರೇನು ಇಲ್ಲಿ ಜಾಸ್ತಿ ಕಾಣಿಸ್ತಾ ಇದೆ? ಬ್ಲ್ಯಾಕಾ, ಬ್ರೌನಾ? ಇದು ಬಿಸ್ಟನ್ ಬ್ಯೂಟಿಲೇರಿಯಾ, ಕಾರ್ಬೋನೇರಿಯಾ. ಓಕೆ, ಈ ಸ್ಪೀಶೀಸ್ ಹೆಸರು ಬಿಸ್ಟನ್ ಬ್ಯೂಟಿಲೇರಿಯಾ, ಕಾರ್ಬೋನೇರಿಯಾ. ಕೆಲವರು ಏನು ಕರೀತಾರೆ ಅಂದರೆ ಸುಮ್ಮನೆ ಬಿಸ್ಟನ್ ಬ್ಯೂಟಿಲೇರಿಯಾ, ಬಿಸ್ಟನ್ ಕಾರ್ಬೋನೇರಿಯಾ ಅಂತ ಸಹ ಕರೀತಾರೆ. ಓಕೆ, ಸೊ ವೈಟ್ ಮಾತ್, ಬ್ಲ್ಯಾಕ್ ಮಾತ್. ಸೊ ಈ ಬ್ಲ್ಯಾಕ್ ಮಾತಿನ ಪಾಪ್ಯುಲೇಷನ್ ಕಮ್ಮಿ ಇತ್ತು. ಯಾಕಂದರೆ ಈ ಬ್ಲ್ಯಾಕ್ ಮಾತ್ ಇಲ್ಲಿ ಹೋಗಿ ಕೂತ್ಕೊಂಡ್ರೆ ಬರ್ಡ್ಸ್, ಪ್ರಿಡೇಟರ್ಸ್ ಎಲ್ಲ ಈಸಿಯಾಗಿ ಇದನ್ನು ಬಂದು ತಿನ್ಬಹುದು. ಕರೆಕ್ಟಾ? ಆದರೆ ವೈಟ್ ಮಾತ್ ಏನಿದೆ, ದೇ ವೇರ್ ಈಸಿಲಿ ಏಬಲ್ ಟು ಗೆಟ್ ಎಕ್ಸ್ಕೇಪ್ಡ್. ಆದರೆ 1920 ಬಿಕಾಸ್ ಆಫ್ ದ ಇಂಡಸ್ಟ್ರಿಯಲ್ ರೆವಲ್ಯೂಷನ್, ಓಕೆ, ಬಿಕಾಸ್ ಆಫ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಫ್ಯಾಕ್ಟ್ರೀಸ್ ಜಾಸ್ತಿ ಆಯಿತು. ಸೊ ಮೋರ್ ಪೊಲ್ಯೂಷನು ಆಯಿತು. ಸೊ ಬಿಕಾಸ್ ಆಫ್ ಮೋರ್ ಪೊಲ್ಯೂಷನ್, ಲೈಕೆನ್ಸ್ disappeared. ಕರೆಕ್ಟಾ? ಸೊ ಬ್ರೌನ್ ಟ್ರೀ ಕಾಣಿಸ್ತಾ ಇದೆ, ಸ್ಟೆಮ್ ಕಾಣಿಸ್ತಾ ಇದೆ. ಈಗ ಈ ವೈಟ್ ಮಾತ್ ಸ್ಟೆಮ್ ಮೇಲೆ ಕುತ್ಕೊಂಡ್ರೆ ಈಸಿಯಾಗಿ ಗೊತ್ತಾಗುತ್ತಲ್ವಾ ವೈಟ್ ಮಾತ್ ಇದೆ ಅಂತ. ಸೊ ಪ್ರಿಡೇಟರ್ಸ್ could easily eat white moth. Okay, but the population of the brown or black moth increased. Okay, yake? Because now they were able to easily get camouflaged because of the brown black tree behind. Okay, and soot ಎಲ್ಲ ಏನಿದೆ ಪೊಲ್ಯೂಷನ್ ಟೈಮಲ್ಲಿ ಬ್ಲ್ಯಾಕ್ ಕಲರ್ದೇನು ಅಕ್ಯುಮುಲೇಟ್ ಆಗುತ್ತೆ, ಅದೆಲ್ಲ ಅಕ್ಯುಮುಲೇಟ್ ಆಗಿ ಇನ್ನು ಬ್ಲ್ಯಾಕ್ ಆಗಿ, ಸೊ ಈಸಿಲಿ ದಿಸ್ ಬ್ಲ್ಯಾಕ್ ಮಾತ್ ಕುಡ್ ಬಿ camouflaged. ಹವೆವರ್ ಈ ಟೈಮಲ್ಲಿ ನೆನ್ಪಿಟ್ಕೊಳ್ಳಿ, ವೈಟ್ ಮಾತ್ ಕಂಪ್ಲೀಟ್ ಡಿಸಪಿಯರ್ ಆಗಲಿಲ್ಲ. ಇಲ್ಲಿ ಬ್ಲ್ಯಾಕ್ ಬ್ರೌನ್ ಮಾತ್ ಏನಿದೆ, ಇಟ್ ಡಿಡ್ ನಾಟ್ ಕಂಪ್ಲೀಟ್ಲಿ ಡಿಸಪಿಯರ್, ನೆನ್ಪಿಟ್ಕೊಳ್ಳಿ. ಓಕೆ, ಬಟ್ ಪಾಪ್ಯುಲೇಷನ್ ಸೈಜ್ ಏನಿದೆ ಚೇಂಜ್ ಆಗುತ್ತೆ. ಸೊ ಯಾಕೆ ಈ ಥರ ಆಯಿತು? ದಿಸ್ ಇಸ್ ನಥಿಂಗ್ ಬಟ್ ಕಾಸ್ ಆಫ್ ನ್ಯಾಚುರಲ್ ಸಿಲೆಕ್ಷನ್. 1850s ಅಲ್ಲಿ ನೇಚರ್ ಸಿಲೆಕ್ಟೆಡ್ ವೈಟ್ ಮಾತ್. ಓಕೆ, ದೇ ವರ್ ಏಬಲ್ ಟು ಸರ್ವೈವ್ ಬೆಟರ್, ದೇ ವರ್ ಸರ್ವೈವಲ್ ಆಫ್ ದ ಫಿಟೆಸ್ಟ್. ಇಲ್ಲಿ 1920 ಬ್ಲ್ಯಾಕ್ ಮಾತ್ ವಾಸ್ ಬೆಟರ್, ಅಂದರೆ ದೇ ವರ್ ಏಬಲ್ ಟು ಬೆಟರ್ ಸರ್ವೈವ್. ನೇಚರ್ ಸಿಲೆಕ್ಟೆಡ್ ಬ್ಲ್ಯಾಕ್ ಮಾತ್, ಅದು ಕಾರ್ಬೋನ್ ಏರಿಯಾವನ್ನು ಸೆಲೆಕ್ಟ್ ಮಾಡ್ತು ನೇಚರ್. ಓಕೆ, ಸೊ ಏನಪ್ಪ ಕನ್ಕ್ಲೂಷನ್ ಅಂದರೆ, ದ ಎಕ್ಸ್ಪ್ಲನೇಷನ್ ಪುಟ್ ಫೋರ್ತ್ ಫಾರ್ ದಿಸ್ ಒಬ್ಸರ್ವೇಷನ್ ವಾಸ್ ದ್ಯಾಟ್ ಪ್ರಿಡೇಟರ್ಸ್ ವಿಲ್ ಸ್ಪಾಟ್ ಅ ಮಾತ್ against a contrasting background. ಸೊ ಇದು ಒಬ್ಸರ್ವೇಷನ್ ಆಗಿತ್ತು. ಸೊ ಇದು ಸ್ಟೋರಿ ಗೊತ್ತಾದರೆ ಎಕ್ಸ್ಪ್ಲನೇಷನ್ ಏನು, ಯಾಕೆ ಈ ಥರ ಆಯಿತು ಅಂತೆಲ್ಲ ಗೊತ್ತಾದರೆ ಸಾಕು. ಯು ಕ್ಯಾನ್ ಆನ್ಸರ್ ಎನಿ ಸಾರ್ಟ್ ಆಫ್ ಅ ಕ್ವೆಶನ್ ಫ್ರಮ್ ದಿಸ್ ಏನು ಪಾರ್ಟ್ ಆಫ್ ಯುವರ್ ಟೆಕ್ಸ್ಟ್ ಬುಕ್. ಓಕೆ, ಸೊ ದಿಸ್ ಇಸ್ ಆಲ್ಸೋ ಕಾಲ್ಡ್ ಆಸ್, ಈ ಎಕ್ಸಾಂಪಲಿಗೆ ಇಂಡಸ್ಟ್ರಿಯಲ್ ಮೆಲನಿಸಮ್ ಅಂತ ಕರೆಯೋದು. ಇಂಡಸ್ಟ್ರಿಯಲ್ ಯಾಕೆ? ದಿಸ್ ಇಸ್ ಆಲ್ ಹ್ಯಾಪನ್ ಬಿಕಾಸ್ ಆಫ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್. ಮುಂಚೆ ಇತ್ತು, ಮುಂಚೆ ಇಂಡಸ್ಟ್ರಿ ಇರಲಿಲ್ಲ, ನಂತರ ಬಂತು ಅಲ್ವಾ. ಮೆಲನಿಸಮ್ ಅಂದ್ರೇನು? ರಿಲೇಟೆಡ್ ಟು ದ ಸ್ಕಿನ್ ಕಲರ್ ಅಲ್ವಾ. ಸೊ ಇಲ್ಲಿ ಆಗಿರುವಂಥದ್ದು ಸೇಮ್ ಕಂಡೀಷನ್. ಸೊ ದಿಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಸರ್ವೈವಲ್ ಆಫ್ ದ ಫಿಟೆಸ್ಟ್, ಆಲ್ಸೋ ಕಾಲ್ಡ್ as ನ್ಯಾಚುರಲ್ ಸಿಲೆಕ್ಷನ್. ಅದಕ್ಕೆ ನಾವು ಇದರನ್ನ ಥಿಯರಿ ಆಫ್ ಎವಿಡೆನ್ಸಸ್ ಫಾರ್ ಡಾರ್ವಿನ್ಸ್ ಥಿಯರಿ ಅಂಡರ್ ಕಲಿತಾ ಇದ್ದೀವಿ. ಮೂವಿಂಗ್ ಫರ್ದರ್. ಓಕೆ, ನಾವು ಟೈಪ್ಸ್ ಆಫ್ ನ್ಯಾಚುರಲ್ ಸಿಲೆಕ್ಷನ್. ಹೌದು, ಇದು ಸ್ವಲ್ಪ ಕನ್ಫ್ಯೂಸಿಂಗ್ ಟಾಪಿಕ್. ಟೆಕ್ಸ್ಟ್ ಬುಕ್ಕಲ್ಲಿ ಈ ಥರ ಸುಮ್ಮನೆ ಗ್ರಾಫ್ ಥರ ಕೊಟ್ಟಿದ್ದಾರೆ. ಸೊ ಫಸ್ಟ್ ಐ ವಿಲ್ ಬಿ ಎಕ್ಸ್ಪ್ಲೇನಿಂಗ್. ದಿಸ್ ಇಸ್ ನಥಿಂಗ್ ಬಟ್ ಟೈಪ್ಸ್ ಆಫ್ ನ್ಯಾಚುರಲ್ ಸಿಲೆಕ್ಷನ್. ಓಕೆ, ಸೊ ವಿಚ್ ಆರ್ ದೀಸ್ ಟೈಪ್ಸ್ ಅಂತ ನೋಡೋಣ. ಫಸ್ಟಿಗೆ ಸ್ಟೆಬಿಲೈಸಿಂಗ್ ಸಿಲೆಕ್ಷನ್. ಫಸ್ಟ್ ಗ್ರಾಫ್ ಏನಿದೆ, ಫಸ್ಟು ಎಲ್ಲ ಹೆಸರು ಬರ್ಕೊಳ್ತೀನಿ. ಓಕೆ, ಫಸ್ಟ್ ಇದು ಇಲ್ಲಿ ಬರ್ಕೊಳ್ಳೋಣ.
ಸ್ಟೆಬಿಲೈಸಿಂಗ್ ಸಿಲೆಕ್ಷನ್. ಓಕೆ, ಇದು ಸೆಕೆಂಡು. ಡೈರೆಕ್ಷನಲ್ ಸಿಲೆಕ್ಷನ್, ಇದು ಡಿಸ್ರಪ್ಟಿವ್ ಸಿಲೆಕ್ಷನ್. ಓಕೆ, ಸೊ ಇದರನ್ನು ನಾವು ಯಾಕೆ ಎವಿಡೆನ್ಸಸ್ ಅಂಡರ್ ಡಾರ್ವಿನ್ಸ್ ಥಿಯರಿ ಅಂತ ಕಲಿತೀವಿ, ಯಾಕೆ ಟೈಪ್ಸ್ ಆಫ್ ನ್ಯಾಚುರಲ್ ಸಿಲೆಕ್ಷನ್ ಅಂತ ಅರ್ಥ ಮಾಡ್ಕೊಳ್ಳೋಣ. ಫಸ್ಟಿಗೆ ಸ್ಟೆಬಿಲೈಸಿಂಗ್ ಸಿಲೆಕ್ಷನ್. ಸೊ ಒಂದು ಪಾಪ್ಯುಲೇಷನಲ್ಲಿ ಇಫ್ ದಿ ಆರ್ಗ್ಯಾನಿಸಮ್ಸ್ ಆರ್ ಏಬಲ್ ಟು ಶೋ ಸರ್ಟೇನ್ ಕಾಮನ್ ಕ್ಯಾರೆಕ್ಟರ್, ಕೆಲವು ಕ್ಯಾರೆಕ್ಟರ್ ತುಂಬ ಕಾಮನ್ ಆಗಿರುತ್ತೆ. ಎಕ್ಸಾಂಪಲ್ ಬರೆಯೋಣ. ಎಕ್ಸಾಂಪಲ್ ಹೈಟ್ ಮತ್ತೆ ವೇಟ್ ಆಫ್ ನ್ಯೂ ಬಾರ್ನ್. if the newborn is having lot of weight ಅಥವಾ ತುಂಬ ಹೈಟ್ ಇದ್ರೆ ಪೇಪರಲ್ಲಿ ಬರುತ್ತೆ, ಗಿನ್ನಿಸ್ ರೆಕಾರ್ಡಲ್ಲಿ ಆಗುತ್ತೆ. ಬಿಕಾಸ್ ನಾರ್ಮಲ್ ಆಗಿ ಹೈಟ್ ಮತ್ತು ವೇಟ್ ಆಫ್ ನ್ಯೂಬಾರ್ನ್ ಕಾಮನ್ ಆಗಿರುವಂಥದ್ದು. ಓಕೆ, ಸೊ ಇಂತಹ ಏನು ಸಿಲೆಕ್ಷನ್ ಏನಿದೆ, ಓಕೆ, ಇಂತಹ ನ್ಯಾಚುರಲ್ ಸಿಲೆಕ್ಷನ್ ಅಥವಾ ಏನು ಹೇಳೋದು ನಾರ್ಮಲ್ ಸಿಲೆಕ್ಷನ್ ಏನಿದೆ, ಇದಕ್ಕೆ ಸ್ಟೆಬಿಲೈಸಿಂಗ್ ಸಿಲೆಕ್ಷನ್ ಅಂತ ಹೇಳೋದು. ಓಕೆ, ಸೊ ಇದರ ಟೆಕ್ನಿಕಲ್ ಡೆಫಿನೇಷನ್ ಏನಾಗಿರುತ್ತೆ ಅಂದರೆ, ಇದರ ಏನು ಸ್ಟೆಬಿಲೈಸಿಂಗ್ ಸಿಲೆಕ್ಷನ್ ಟೆಕ್ನಿಕಲ್ ಡೆಫಿನೇಷನ್ ಏನಾಗಿರುತ್ತೆ ಅಂದರೆ, ಮೀನ್ ಕ್ಯಾರೆಕ್ಟರ್ ಇಸ್ ಸಿಲೆಕ್ಟೆಡ್ ಇನ್ ಪಾಪ್ಯುಲೇಷನ್. ಅಂದರೆ ಒಂದು ಪಾಪ್ಯುಲೇಷನಲ್ಲಿ, ಇಫ್ ಯು ಕನ್ಸಿಡರ್ ಹ್ಯೂಮನ್ ಪಾಪ್ಯುಲೇಷನಲ್ಲಿ ಮೀನ್ ಕ್ಯಾರೆಕ್ಟರ್ ಯಾವುದು ಅಂದರೆ ಆವರೇಜ್ ಹೈಟ್. ಮೀನ್ ಅಂದರೆ ಏನರ್ಥ? ಮೀನ್ ಇನ್ನೊಂದು ಅರ್ಥ ಇದೆ, ಯು ಆರ್ ಸೋ ಮೀನ್ ಅಂತ, ಅದಲ್ಲ, ಆ ಮೀನಲ್ಲ. ಓಕೆ, ಈ ಮೀನು ಅಲ್ಲ. ಮೀನ್ ಅಂದರೆ ಏನು ಇಲ್ಲಿ? ಆವರೇಜ್. ಫಿಶು ಅಲ್ಲ, ಓಕೆ, ಮೀನು ಅಲ್ಲ, ಇದು ಆವರೇಜ್ ಕ್ಯಾರೆಕ್ಟರ್ ಏನು ಇರುತ್ತೆ, ದ್ಯಾಟ್ ಇಸ್ ಬೀನ್ ಸೆಲೆಕ್ಟೆಡ್. ಎಕ್ಸಾಂಪಲ್ ಹೈಟ್ ಆ್ಯಂಡ್ ವೇಟ್, ಹೈಟ್ ಆರ್ ವೇಟ್ ಆಫ್ ದ ನ್ಯೂ ಬಾರ್ನ್. ಇದೇ ಥರ ಬೇರೆ ಎಕ್ಸಾಂಪಲು ಇದೆ. ನಾವು ಕಮಿಂಗ್ ಟು ಡೈರೆಕ್ಷನಲ್ ಸಿಲೆಕ್ಷನ್. ಎಕ್ಸಾಂಪಲ್ ಜೊತೆ ಫಸ್ಟ್ ಅರ್ಥ ಮಾಡಿಕೊಂಡ್ರೆ ಸುಲಭ ಆಗುತ್ತೆ. ಈಗಷ್ಟೇ ಕಲ್ತ್ವಿ ನಾವು DDT ಆ್ಯಂಡ್ ಮಾಸ್ಕಿಟೋ ಕತೆ, ಅಥವಾ ಆಂಟಿಬಯೋಟಿಕ್ ರೆಸಿಸ್ಟೆನ್ಸು. ಸೊ ಡೈರೆಕ್ಷನಲ್ ಅಂದರೆ ಏನಂದರೆ, ಐದರ್ ಅಂದರೆ ಎನಿ ಆಫ್ ದಿ other than mean character has been selected. Other than mean character is selected. ಈ ಅದರ್ ಅಂತ ಹೇಳೋ ಬದಲು ಐದರ್ ಅಂತ ಹೇಳಿದ್ರೆ ಒಳ್ಳೆಯದು. ಓಕೆ, ನಾನು ಯಾಕೆ ಐದರ್ ಅಂತ ಹೇಳಿದೆ? ಒನ್ ಆಫ್ ದ ಐದರ್ ಆಫ್ ದ the character that is not mean, other than mean character, ಒಂದು ಎಕ್ಸ್ಟ್ರೀಮು ಅಥವಾ ಇನ್ನೊಂದು ಎಕ್ಸ್ಟ್ರೀಮ್ ಆ ಥರ. ಸೊ ಪೀಕ್ ಶಿಫ್ಟ್ಸ್ ಇನ್ ಒನ್ ಡೈರೆಕ್ಷನ್ ಅಂತ ಕೊಟ್ಟಿದ್ದಾರೆ ಅರ್ಥ. ಇನ್ ದ DDT ಆ್ಯಂಡ್ ಮಾಸ್ಕಿಟೋ ಎಕ್ಸಾಂಪಲ್, ಒಂದಾ ಮಾಸ್ಕಿಟೋ ಶುಡ್ ಬಿ ರೆಸಿಸ್ಟೆಂಟ್ ಟು DDT, ಇಲ್ಲ ಅಂದರೆ ಇಲ್ಲ. ಇಫ್ ಇಟ್ ಇಸ್ ನಾಟ್ ರೆಸಿಸ್ಟೆಂಟ್ ಟು DDT, ಇಟ್ ಮೀನ್ಸ್ ಇಟ್ಸ್ ನಾಟ್ ಅದರ್ ಡೈರೆಕ್ಷನ್ ಅಲ್ವಾ, ಒಂದಾ ರೆಸಿಸ್ಟೆನ್ಸು ಅಥವಾ ಇಲ್ಲ ಆ ಥರ. ಸೇಮ್ ವೇ ಇನ್ ದ ಕೇಸ್ ಆಫ್ ಆಂಟಿಬಯೋಟಿಕ್ ಆಸ್ ವೆಲ್, ಒಂದೇ ಬ್ಯಾಕ್ಟೀರಿಯಾ ಆಂಟಿಬಯೋಟಿಕ್ ರೆಸಿಸ್ಟೆಂಟ್ ಆಗಿರಬೇಕು, ಇಲ್ಲ ಅಂದರೆ ಇಲ್ಲ. ದೆರ್ ಇಸ್ ನೋ ಮೀಡಿಯಮ್. ಇಟ್ಸ್ ನಾಟ್ ಲೈಕ್ ದಿ ಆರ್ಗ್ಯಾನಿಸಮ್ ಇಸ್ ಏಬಲ್ ಟು ಶೋ ಸಮ್ ಆವರೇಜ್. ಸೊ ಇಫ್ ಐ ಟೇಕ್ ಅ ಪಾಪ್ಯುಲೇಷನ್ ಆಫ್ ಬ್ಯಾಕ್ಟೀರಿಯಾ, ಕೆಲವು ಬ್ಯಾಕ್ಟೀರಿಯಾ ದೇ ವಿಲ್ ಸಿಂಪ್ಲಿ ಶೋ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್, ಇಲ್ಲ ಅಂದರೆ ಇಲ್ಲ ಆ ಥರ. ಸೊ ಅದರ್ ದೆನ್ ಮೀನ್ ಕ್ಯಾರೆಕ್ಟರ್ ಇಸ್ ಬಿನ್ ಸೆಲೆಕ್ಟೆಡ್. ಓಕೆ, ಐದರ್ ಆಫ್ ದ ಟೂ. ಓಕೆ, ಆದರೆ ಡಿಸ್ರಪ್ಟಿವ್ ಅಲ್ಲಿ ಎಕ್ಸಾಂಪಲ್ ತಗೊಳ್ಳೋಣ ಫಸ್ಟಿಗೆ. ಮೇಜ್. ಓಕೆ, ಸೊ ಈ ಮೇಜು
ನಮಗೆ ಅದರ ಡಾಮಿನೆಂಟ್ ಕ್ಯಾರೆಕ್ಟರು ಸಿಗುತ್ತೆ, ರಿಸೆಸಿವ್ ಸಿಗುತ್ತೆ, ಅಂದರೆ ಎರಡು ಥರದ ಮೇಜು ಸಿಗುತ್ತೆ. ಸೊ ಇನ್ ದ ಡಿಸ್ರಪ್ಟಿವ್ ಏನು ಸೆಲೆಕ್ಷನಲ್ಲಿ, ಟೈಪ್ ಆಫ್ ನ್ಯಾಚುರಲ್ ಸೆಲೆಕ್ಷನಲ್ಲಿ, the peripheral, if you see, both the direction has been selected. I mean, both the graph, if you see, idu eradu. So, two peaks form. Andre, peripheral illen kottidare mean character set. Illi peripheral of mean character. Mean character is selected. ಅಂದ್ರೆ ಇಲ್ಲಿ ಒನ್ ಆಫ್ ದ ಕ್ಯಾರೆಕ್ಟರ್ ಅಲ್ವಾ, ಒಂದು ಆಂಟಿಬಯೋಟಿಕ್ ರೆಸಿಸ್ಟೆಂಟು ಇಲ್ಲ ಅಂದರೆ ಇಲ್ಲ, ಕರೆಕ್ಟಾ? ಅದಕ್ಕೆ ಈ ಥರ ಕೊಟ್ಟಿರುವಂಥದ್ದು, ಕರೆಕ್ಟಾ? ಆದರೆ ಇಲ್ಲಿ ಹೇಗಂದರೆ ಬೋತ್ ದಿ ಪೆರಿಫರಲ್ ಕ್ಯಾರೆಕ್ಟರ್, ಅಂದರೆ ಎರಡು ಕ್ಯಾರೆಕ್ಟರ್ ಏನು ಮೇಜ್, ಶಾರ್ಟ್ ಮೇಜು, ಏನು ದೊಡ್ಡಗಿರೋ ಮೇಜು, ಎರಡು ಥರದ್ದು select ಮಾಡುವಂಥದ್ದು ನೇಚರ್. ಓಕೆ, ಸೊ ದಿಸ್ ಇಸ್ ಅಬೌಟ್ ಟೈಪ್ಸ್ ಆಫ್ ನ್ಯಾಚುರಲ್ ಸೆಲೆಕ್ಷನ್. ಮೂವಿಂಗ್ ಫರ್ದರ್. ಓಕೆ, ಹಾಂ, ಸಿಕ್ಕಾಪಟ್ಟೆ ಎವಿಡೆನ್ಸಸ್ ಇದೆ ಅಲ್ವಾ? ಓಕೆ, ನೆಕ್ಸ್ಟ್ ಆಂಥ್ರೋಪೋಜೆನಿಕ್ ಆಕ್ಷನ್. ಆಂಥ್ರೋಪಾಲಜಿ ಅಂದ್ರೆ ಏನು? ಆಂಥ್ರೋಪಾಲಜಿ ಅಂದರೆ ಸೋಷಿಯಲ್ ವರ್ಕ್ ಎಲ್ಲ ಮಾಡುವಂಥದ್ದು. ಓಕೆ, ಮ್ಯಾನ್ ಮೇಡ್ ಅಂತ ಅರ್ಥ. ಓಕೆ, anthropogenic selection, also called as artificial selection, is nothing but man made. ಇದು ಒಂದು ತರದ ಎವಿಡೆನ್ಸ್ ಆಗಿದೆ. ಓಕೆ, ಇದೊಂದು ತರದ ಎವಿಡೆನ್ಸ್ ಆಗಿದೆ ಫಾರ್ ಡಾರ್ವಿನ್ಸ್ ಥಿಯರಿ, ಬಟ್ ದಿಸ್ ಇಸ್ ನಾಟ್ ನ್ಯಾಚುರಲ್ ಸೆಲೆಕ್ಷನ್, ಇಟ್ ಇಸ್ ಆರ್ಟಿಫಿಷಿಯಲ್ ಸೆಲೆಕ್ಷನ್. ಓಕೆ, ಇನ್ನೊಂದು ವಿಷಯ ಹೇಳ್ತಾನೆ ಇದೇ ಟೈಮಲ್ಲಿ ಡಾರ್ವಿನ್, ಎವಲ್ಯೂಷನ್ ಇಸ್ ನಾಟ್ ಡೈರೆಕ್ಟೆಡ್ ಪ್ರೊಸೆಸ್. ಅಂದರೆ ಯಾರು ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ ಎವಲ್ಯೂಷನನ್ನು, ಇಟ್ಸ್ ನಾಟ್ ಡೈರೆಕ್ಟೆಡ್. ಅದೇ ಥರ ಇಟ್ ಈಸ್ ಸ್ಟೊಕ್ಯಾಸ್ಟಿಕ್, ಅಂದರೆ ಚಾನ್ಸ್ ಫ್ಯಾಕ್ಟರಿಂದ ಆಗಿರುವಂಥದ್ದು. ಸೊ ಎವಲ್ಯೂಷನ್ ಏನಿರುತ್ತೆ, ಥ್ರೂ ನ್ಯಾಚುರಲ್ ಸೆಲೆಕ್ಷನು ಇರಬಹುದು. ಓಕೆ, ಇಟ್ಸ್ ಅ ಚಾನ್ಸ್ ಫ್ಯಾಕ್ಟರ್, ಇಟ್ಸ್ ಅ ಚಾನ್ಸ್ ಇವೆಂಟ್ ಇನ್ ನೇಚರ್ ಆ್ಯಂಡ್ ಚಾನ್ಸ್ ಮ್ಯೂಟೇಷನ್ ಇನ್ ಆರ್ಗ್ಯಾನಿಸಮ್ಸ್. ಲಾಟ್ ಆಫ್ ಎಕ್ಸಾಂಪಲ್ಸ್, ಡಾಗ್ ಬ್ರೀಡ್ ಇರ್ಬೋದು. ಡಾಗ್ ಬ್ರೀಡ್ ಎಲ್ಲ ಆರ್ಟಿಫಿಷಿಯಲ್ ಸೆಲೆಕ್ಷನ್ಗೆ ಎಕ್ಸಾಂಪಲ್ ಆಗಿರುತ್ತೆ. ಓಕೆ, ನಾವು ಸೊ ಒಂದು ಎಕ್ಸಾಂಪಲ್ ತಗೊಳ್ಳೋಣ ಫಾರ್ ಆರ್ಟಿಫಿಷಿಯಲ್ ಸೆಲೆಕ್ಷನ್. ಇದು NCERT 10th ಸ್ಟ್ಯಾಂಡರ್ಡಲ್ಲಿ ಇದೆ. ಓಕೆ, ಡಾಗ್ ಬ್ರೀಡ್ಸು NCERT 12th ಅಲ್ಲಿರುವಂಥದ್ದು. ಓಕೆ, ಸೊ ನಾವೀಗ ಏನು ಬೇರೆ ಬೇರೆ ಥರದ ಕ್ಯಾಬೇಜು, ಕಾಲಿಫ್ಲವರ್ ಎಲ್ಲ ತಿಂತೀವಿ. ದಿಸ್ ಆಲ್ ಬೀನ್ ಡೆವಲಪ್ಡ್ ಫ್ರಮ್ ವಾಟ್? ಕಾಮನ್ ವೈಲ್ಡ್ ಮಸ್ಟರ್ಡ್. ಒಂದು ವೈಲ್ಡ್ ಮಸ್ಟರ್ಡಿಂದಾಗಿ ಡೆವಲಪ್ ಆಗಿರುವಂಥದ್ದು ಥ್ರೂ ಆರ್ಟಿಫಿಷಿಯಲ್ ಸೆಲೆಕ್ಷನ್. ಗೊತ್ತಾಯ್ತಾ? ಸೊ ಬ್ರಾಸಿಕಾ ಒಲರೇಸಿಯಿಂದ ಸೆಲೆಕ್ಷನ್ ಫಾರ್ ದ ಸ್ಟೆಮ್ ಗೇವ್ ರೈಸ್ ಟು ಕೊಲ್ರಾಬಿ, ಸೆಲೆಕ್ಷನ್ ಆಫ್ ದ ಬಡ್ಸ್ ಗೇವ್ ರೈಸ್ ಟು ಬ್ರಸೆಲ್ಸ್ ಸ್ಪ್ರೌಟ್ಸ್. ಅದೇ ನಮ್ಮ ಕ್ಯಾಬೇಜ್ ಏನಿದೆ, ಕ್ಯಾಬೇಜ್ ಕಾಲಿಫ್ಲವರು, ಕಾಲಿಫ್ಲವರ್ ಆಸ್ ಅ ನೇಮ್ ಸೆ ಫ್ಲವರ್, ಸೆಲೆಕ್ಷನ್ ಫಾರ್ ದ ಫ್ಲವರ್ ಕ್ಲಸ್ಟರ್ಸ್ ಗೇವ್ ರೈಸ್ ಟು ಕಾಲಿಫ್ಲವರ್. ಸೊ ಇದೆಲ್ಲ product or process, it is actually result of artificial selection. Example, development or development of cabbage, cauliflower, kale, idella ee tara agiruntadu. In broccoli as well. Other example, dog breeds and different breeds of the domesticating animals that we have. Okay, so this is what artificial selection says. Now ಓಕೆ, ಫೈನ್, ಮುಗೀತು, ಡಾರ್ವಿನ್ ಕತೆ ಮುಗೀತು. ನಾವು ಕಮಿಂಗ್ ಟು ಮ್ಯೂಟೇಷನ್ ಥಿಯರಿ. ಸೊ ಲ್ಯಾಮಾರ್ಕಿಸಮ್ ಆಯಿತು, ಡಾರ್ವಿನ್ದು ಥಿಯರಿ ಆಯಿತು, ಸಿಕ್ಕಾಪಟ್ಟೆ ಎವಿಡೆನ್ಸು ಆಯಿತು. ನಾವು ಕಮಿಂಗ್ ಟು ಮ್ಯೂಟೇಷನ್ ಥಿಯರಿ, ಆಲ್ಸೋ ಕಾಲ್ಡ್ ಎಸ್ ಹ್ಯೂಗೋ ಡೆವರಿಸ್ ಥಿಯರಿ. ಸೊ ಇವನು ವರ್ಕ್ ಮಾಡಿರೋ ಪ್ಲಾಂಟು ಈವ್ನಿಂಗ್ ಪ್ರೈಮ್ ರೋಸ್. ಯಾಕೆ ಹೆಸರು ಈವ್ನಿಂಗ್ ಪ್ರೈಮ್ ರೋಸ್? ಈವ್ನಿಂಗ್ ಪ್ರೈಮ್ ರೋಸ್ ಅಂತ ಹೆಸರು ಯಾಕೆ? ಬಿಕಾಸ್ ಈ ಸ್ಪೀಶೀಸ್ ಏನಿದೆ ಇದು ಈವ್ನಿಂಗ್ ಬ್ಲೂಮ್ ಆಗೋ, ಈವ್ನಿಂಗ್ ಓಪನ್ ಆಗುವಂತಹ ಪ್ಲಾಂಟ್ ಆಗಿರುತ್ತೆ. ದಟ್ಸ್ ವೈ ದ ನೇಮ್ ಈವ್ನಿಂಗ್ ಪ್ರೈಮ್ ರೋಸ್, ಆಲ್ಸೋ ಕಾಲ್ಡ್ ಆಸ್ ಇನೋಥೆರಾ ಲೆಮಾರ್ಕಿಯಾನಾ.
ಇದು ಸೈಂಟಿಫಿಕ್ ನೇಮ್ ಆಗಿರುತ್ತೆ. ಓಕೆ, ಸೊ ಏನು ಹೇಳುತ್ತೆ ಮ್ಯೂಟೇಷನ್ ಥಿಯರಿ? ಆಸ್ ಅ ನೇಮ್ ಸೇ, ಮ್ಯೂಟೇಷನ್ ಕಾಸಸ್ ಚೇಂಜ್ ಆ್ಯಂಡ್ ಎವಲ್ಯೂಷನ್. ಸೊ ಇವರ ಪ್ರಕಾರ ಮ್ಯೂಟೇಷನ್ ಮ್ಯೂಟೇಷನ್ ವಿಲ್ ಬಿ ಕಾಸಿಂಗ್, ಮ್ಯೂಟೇಷನಿಂದಾಗಿ ಚೇಂಜ್ ಹಾಗೆ ಎವಲ್ಯೂಷನ್ ಆಗುವಂಥದ್ದು. ಓಕೆ, ಡಾರ್ವಿನ್ ಹೇಳಿರೋ ಕತೆ ಬೇರೆ. ಅವರು ಮ್ಯೂಟೇಷನ್ ಬಗ್ಗೆ ಮಾತಾಡಿರಲಿಲ್ಲ. ಡಾರ್ವಿನ್ ಜಸ್ಟ್ ಸ್ಪೋಕ್ ವೇರಿಯೇಷನ್, ಚೇಂಜ್ ಅಂತ ಅಂದಿದ್ದ ಡಾರ್ವಿನ್. ಓಕೆ, ಅಲ್ಲಿ ನಮ್ಮ ಲೆಮಾರ್ಕು ಅದು ಹೇಳಿರಲಿಲ್ಲ. ಓಕೆ, ನೆನ್ಪಿಟ್ಕೊಳ್ಳಿದ್ದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಡಾರ್ವಿನ್ ಮ್ಯೂಟೇಷನ್ ಅಂತ ಅನ್ನಲಿಲ್ಲ, ಬಟ್ ಹಿ ಯೂಸ್ ಸಮಥಿಂಗ್ ಸಿಮಿಲರ್, ಚೇಂಜ್ ಅಥವಾ ವೇರಿಯೇಷನ್. ಆದರೆ ಹ್ಯೂಗೋ ಡೆ ವ್ರಿಸ್ ಮ್ಯೂಟೇಷನ್ ಕಾಸಸ್ ವೇರಿಯೇಷನ್, ಚೇಂಜ್ ಅಂತ. And mutations are random, sudden, it's a directionless, and it will cause for speciation. Speciation ಎಲ್ಲರೂ ಹೇಳಿದ್ದಾರೆ ಅಲ್ವಾ? Hence he called it as mutation saltation ಅಂತ. ಅಂದರೆ mutation saltation ಅಂದರೆ it's a single step, but it will cause large changes. So ಇದನ್ನ ನಾವು ಡಾರ್ವಿನಿಸಮ್ ಜೊತೆ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಸೊ ಮ್ಯೂಟೇಷನ್ ಅಕಾರ್ಡಿಂಗ್ ಟು, ನಾನೀಗಷ್ಟೇ ಅಂದೆ ಅಲ್ವಾ, ಡಾರ್ವಿನ್ ಅಂದ ಏನು, ಡಾರ್ವಿನ್ಗೆ ಮ್ಯೂಟೇಷನ್ ಗೊತ್ತಿರಲಿಲ್ಲ, ಬಟ್ ಹಿ ಯೂಸ್ ಸಮಥಿಂಗ್ ಸಿಮಿಲರ್, ದಟ್ ಈಸ್ ವೇರಿಯೇಷನ್. ಬಟ್ ಮ್ಯೂಟೇಷನ್ ಏನು, ಲಾರ್ಜ್, ಇಟ್ಸ್ ಅ ಸಿಂಗಲ್ ಸ್ಟೆಪ್, ಬಟ್ ಇಟ್ಸ್ ಅ ಲಾರ್ಜ್ ಆ್ಯಂಡ್ ಸಡನ್ ಪ್ರೊಸೆಸ್. ಇಟ್ ವಿಲ್ ಕಾಸ್ ಲಾರ್ಜ್ ಚೇಂಜಸ್ ಆ್ಯಂಡ್ ಇಟ್ಸ್ ರ್ಯಾಂಡಮ್ ಆ್ಯಂಡ್ ಡೈರೆಕ್ಷನ್ಲೆಸ್. ಯಾವಾಗ ಎಲ್ಲಿ ಏನು ಬೇಕಾದರೂ ಆಗ್ಬೋದು, ಆ ಥರ ಮ್ಯೂಟೇಷನ್ ಹೇಗೆ ಬೇಕಾದ್ರೂ ಆಗ್ಬೋದು ಅಂತ. ಆ್ಯಕ್ಚುಲಿ ನಮ್ಮ ಹ್ಯೂಮನ್ಸಲ್ಲಿ ಅಷ್ಟು ಬೇಗ ಆಗಲ್ಲ ಮ್ಯೂಟೇಷನ್, ಆದರೆ ವೈರಸ್ಸಲ್ಲಿ ಎಲ್ಲ ಇಟ್ ಕ್ಯಾನ್ ಹ್ಯಾಪನ್. ಇವನ್ ಇಫ್ ಯು ಗಿವ್ ಆಂಟಿಬಯೋಟಿಕ್, ಇವನ್ ಇಫ್ ಯು ಗಿವ್ ಸರ್ಟನ್ ಮೆಡಿಸಿನ್ಸ್ ಆಲ್ಸೋ ವೈರಸ್ ಕ್ಯಾನ್ ಮ್ಯೂಟೇಟ್. ಇವನ್ ಇಫ್ ಯು ಡೋಂಟ್ ಆಲ್ಸೋ ಇಟ್ ಕ್ಯಾನ್ ಮ್ಯೂಟೇಟ್. ಆ ಥರ ಡೈರೆಕ್ಷನ್ಲೆಸ್, ಸಡನ್. ಆದರೆ ವೇರಿಯೇಷನ್ ಡಾರ್ವಿನ್ ಪ್ರಕಾರ ಇಟ್ಸ್ ಅ ಸ್ಮಾಲ್ ಆ್ಯಂಡ್ ಇಟ್ಸ್ ಅ ಡೈರೆಕ್ಷನಲ್ ಆ್ಯಂಡ್ ಇಟ್ಸ್ ಸ್ಲೋ ಆ್ಯಂಡ್ ಗ್ರ್ಯಾಜುವಲ್. ಸೊ ಇದು ಅರ್ಥ ಮಾಡ್ಕೊಂಡ್ರೆ ಒಳ್ಳೆಯದು. Now, very important in evolution, that is Hardy-Weinberg law. ಡಾರ್ವಿನಿಸಮ್ ಆಯಿತು. ಅದರ ಮುಂಚೆಲ್ಲ ನಾವು ನೋಡಿದ್ವಿ ಬೇರೆ ವಿಷಯ. ಓಕೆ, ಏನಪ್ಪ, ಆಲ್ಫ್ರೆಡ್ ವೆಲಾಸಿದು ಥಿಯರೀಸ್ ಇರ್ಬೋದು, ಮತ್ತು ಡಾರ್ವಿನಿಸಮ್ ನೋಡಿದ್ವಿ, ಲಮಾರ್ಕಿಸಮ್ ನೋಡಿದ್ವಿ, ನಂತರ ಮ್ಯೂಟೇಷನ್ ಥಿಯರಿ ನೋಡಿದ್ವಿ. ಓಕೆ, now we are talking about Hardy-Weinberg principle. ಓಕೆ, ಸೊ ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ. ಹಾರ್ಡಿ-ವಿನ್ಬರ್ಗ್ಸ್ ಪ್ರಿನ್ಸಿಪಲ್ ಆರ್ ಲಾ. ಸೊ ಏನು ಹೇಳ್ತಾರೆ ಇವರಂದರೆ, ಇನ್ ಡಿಪ್ಲಾಯ್ಡ್ ಆರ್ಗ್ಯಾನಿಸಮ್ಸ್. ಓಕೆ, ಇದ್ರ ಮುಂಚೆ ಫಸ್ಟ್ ಆಫ್ ಆಲ್ ದಿಸ್ ಥಿಯರಿ ಈಸ್ applicable for large population where the random mating is happening. ನನ್ನ ಮಾತನ್ನ ಸರಿಯಾಗಿ ಕೇಳಿ ಮಕ್ಕಳೇ. This theory is applicable for large population where random mating is happening. Okay, in which we are able to determine the frequency of occurrence of a particular allele. So allele will represent what? Allele ಅಂದ್ರೆ ಏನು? It can give rise to a character. ಕರೆಕ್ಟಾ? ಎಲಿಲ್ ಅಂದರೆ ಎಲ್ರಿಗೂ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಇಷ್ಟು ಟೈಮಲ್ಲಿ ಗೊತ್ತಿರಲೇಬೇಕು ಎಲಿಲ್ ಅಂದರೆ ಏನು ಅಂತ. ನಾವು 10th ಕಲ್ತಿದ್ದೀರಲ್ವ ಎಲಿಲ್ ಅಂದರೆ ಏನು ಅಂತ. ಸೊ ಇಫ್ ಐ ಕನ್ಸಿಡರ್ gene will have types of alleles. Okay, if gene is able to show the height of the individual or maybe character, height of the plant anta tilkolona, normal pea plant in a height anta ಏನು ಹೇಳ್ತೀವಿ, this is predicted by gene. Allele will tell which type of height anta, is it tall or dwarf anta. Okay, now according to Hardy-Weinberg law, large population alli random mating ಆಗ್ತಿರುವಾಗ you are able to make out the frequency of occurrence of these alleles. Okay, so allelic frequency ಏನಿದೆ, this is considered as constant. Okay, now ಈಗ ಅರ್ಥ ಮಾಡ್ಕೊಳ್ಳೋಣ. So in diploid organisms, okay,
ನಿಮಗೆಲ್ಲ ಗೊತ್ತು ಡಿಪ್ಲಾಯ್ಡ್ ಆರ್ಗ್ಯಾನಿಸಮ್ಸಲ್ಲಿ ಒಂದು ಕ್ಯಾರೆಕ್ಟರಿಗೆ 2 ಎಲಿಲ್ಸ್ ಇರಬೇಕು ಅಂತ. ಓಕೆ, ಅದು ಅಲ್ಲದೆ ಒಂದು ಡಾಮಿನೆಂಟ್ ಇರಬೇಕು, ಇನ್ನೊಂದು ರಿಸೆಸಿವ್ ಇರಬೇಕು ಅಂತ ಅಲ್ವಾ. ಇನ್ ಡಿಪ್ಲಾಯ್ಡ್ ಆರ್ಗ್ಯಾನಿಸಮ್ಸ್ ಸ್ಮಾಲ್ ಲೆಟರ್ ಪಿ ಇಂಡಿಕೇಟ್ಸ್ ಫಾರ್ ಎ, ದಿಸ್ ಇಸ್ ಡಾಮಿನೆಂಟ್ ಎಲಿಲ್, ಕರೆಕ್ಟಾ. ಅದೇ ಥರ ಕ್ಯೂ ಇಂಡಿಕೇಟ್ಸ್ ಫಾರ್ ಸ್ಮಾಲ್ ಲೆಟರ್ ಎ, ಇದು ಡಾಮಿನೆಂಟ್ ಎ, ಇದು ರಿಸೆಸಿವ್ ಎ ಅಲ್ವಾ. ಕ್ಯಾಪಿಟಲ್ ಲೆಟರ್ ಎ, ಸ್ಮಾಲ್ ಲೆಟರ್ ಎ. ಸೊ ಸ್ಮಾಲ್ ಲೆಟರ್ ಎ ಇಂಡಿಕೇಟ್ಸ್ ಫಾರ್ ವಾಟ್? ರಿಸೆಸಿವ್ ಎಲಿಲ್. ಓಕೆ, ಅದೇ ಥರ he says in the diploid individual, if there are they have a dominant, this is a genotype what? Genotype of, it's a genotype allelic frequency of dominant character. Idu genotype frequency of recessive. ಇದು ನಾನು ಯಾಕೆ ಇಲ್ಲಿ ಫ್ರೀಕ್ವೆನ್ಸಿ ಅಂತ ಆ್ಯಡ್ ಮಾಡ್ತಿದ್ದೀನಿ ಅಂದರೆ, ಅಕಾರ್ಡಿಂಗ್ ಟು Hardy-Weinberg ಇದೇನಿದೆ, this can be represented as p square, this can be represented as q square. ಅದೇ ಥರ ದ ಹೆಟೆರೋಝೈಗಸ್ ಏನು ಕಂಡೀಷನ್ ಕಾಣಿಸುತ್ತೆ, ಜಿನೋಟೈಪ್ ಫ್ರೀಕ್ವೆನ್ಸಿ ಆಫ್ ಹೆಟೆರೋಝೈಗಸ್, ಜಿನೋಟೈಪ್ ಫ್ರೀಕ್ವೆನ್ಸಿ ಆಫ್ ಹೆಟೆರೋಝೈಗಸ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್, ಎಲ್ರಿಗೂ ಗೊತ್ತು, 2pq. ಹಾಂ, ಓಕೆ. ಯಾಕೆ ಈ ಥರ ಬರ್ದೆ ನಾನು ಅಂದರೆ, ಲೆಟ್ ಮಿ ಟೆಲ್ ಯು. ಅಕಾರ್ಡಿಂಗ್ ಟು Hardy-Weinberg, sum total of all the allelic frequency in population is 1. ಅಂದರೆ p plus q ಡಾಮಿನೆಂಟ್ ರಿಸೆಸಿವ್ ಏನೇ ಇರಲಿ ಈಸ್ ಈಕ್ವಲ್ ಟು 1 ಅಂತ ಹೇಳ್ತಾನೆ. ಓಕೆ, now if I have to show the genotype frequency dominant in a diploid individual, ನಾನು ಹೇಗೆ ತೋರಿಸ್ಬೇಕು? p ಸ್ಕ್ವೇರ್ ಅಂತ ತೋರಿಸ್ಬೇಕಲ್ವಾ. ಆದರೆ p ಸ್ಕ್ವೇರ್ q ಸ್ಕ್ವೇರ್ ಹೇಗೆ ಬರೋದು ನಮಗೆ? ಸೊ he had given another equation, ಇದರನ್ನೇ ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ? p plus q whole square is nothing but p square plus 2pq plus q square, andre nothing but 1. Also I can say that is equal to 1. Correct? Sum total of all allelic frequency in the population is 1. Okay, so ನೆನಪಿರಲಿ ಯಾವತ್ತು, in the diploid individual the allelic frequency of the dominant or recessive or heterozygous should be always less than 1. Now so ಈ equation ಇಂದ ನಮಗೇನು ಸಿಕ್ತು, ಏನು ಗೊತ್ತಾಯಿತು? If I have to represent a diploid individual and if I have to talk about its genotype frequency for dominant, genotype allelic frequency for dominant or genotype allelic frequency for recessive, I have to use p square and q square. Heterozygous ಗೆ 2pq ಅಂತ ಯೂಸ್ ಮಾಡಬೇಕು, because simple. Now ಇದು Hardy-Weinbergನ ಇಕ್ವೇಶನ್. ಮತ್ತೆ ಈಗ ಏನು ಮಾಡ್ತಾರಂದರೆ, ಎಕ್ಸಾಮಲ್ಲಿ ಎಕ್ಸಾಮಲ್ಲಿ ಅವರು ಕ್ವೆಶನ್ ಕೊಡುವಾಗ ದೇ ವಿಲ್ ಬಿ ಗಿವಿಂಗ್ ಡಾಮಿನೆಂಟ್ ಒಂದು ಎಲಿಲಿಕ್ ಫ್ರೀಕ್ವೆನ್ಸಿ
ಆಫ್ ಡಾಮಿನೆಂಟ್ ಕ್ಯಾರೆಕ್ಟರ್ ಇನ್ ಅ ಪಾಪ್ಯುಲೇಷನ್ ಕೊಡ್ತಾರೆ. ಯು ಮೈಟ್ ಹ್ಯಾವ್ ಟು ಡಿಟರ್ಮೈನ್ ಏನು ಹೇಳೋದು ಹೆಟ್ರೋಝೈಗಸ್ ಅಂತ. ಸೊ ಅದ್ರ ಕ್ವೆಶನ್ ಕೊಡ್ತೀನಿ ನಾನು. ಸೊ ಫಸ್ಟಿಗೆ ಕ್ವೆಶನ್ನೇ ಸಾಲ್ವ್ ಮಾಡೋಣ, ಬಿಕಾಸ್ ಈಗಷ್ಟೇ ಅರ್ಥ ಆಗಿದೆ. ಏನಿಲ್ಲ, ಪಿ ಪ್ಲಸ್ ಕ್ಯೂ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು 1. ಓಕೆ, ಆಲ್ಸೋ ಯು ಕ್ಯಾನ್ ಕನ್ಸಿಡರ್ ದ ಇಕ್ವೇಶನ್ as p plus q is equal to 1. ಅದೆರಡು ಗೊತ್ತಿರಬೇಕು, ಅದೆರಡು ಒಂದೇ, ಕರೆಕ್ಟಾ? ಸೊ ಕ್ವೆಶನ್ ಏನು ಬರುತ್ತೆ, ಇಫ್ allelic frequency in population for ಡಾಮಿನೆಂಟ್, ನಾನು ಬರೀ ಡಾಮಿನೆಂಟ್ ಅಂತ ಕೊಟ್ಟೆ, ಕೆಲವರೇನು ಒಂದು ಕ್ಯಾರೆಕ್ಟರನ್ನೇ ಕೊಡ್ತಾರೆ, ಕೆಲವು ಕ್ವೆಶನ್ಸಲ್ಲಿ ಕ್ಯಾರೆಕ್ಟರ್ನೇ ಕೊಡ್ತಾರೆ, ಟಾಲ್ ಪ್ಲಾಂಟ್ ಅಂತ. ಓಕೆ, ಈಸ್ 0.2 ಅಂತ ತಿಳ್ಕೊಳ್ಳಿ. ಓಕೆ, ವಾಟ್ ಈಸ್ ದ allelic frequency for heterozygous ಕ್ಯಾರೆಕ್ಟರ್ ಅಂತ ಕ್ವೆಶನ್ ಇದ್ರೆ ಹೇಗೆ ಆನ್ಸರ್ ಮಾಡ್ಬೋದು? ಇದರನ್ನ ಹೇಗೆ ಆನ್ಸರ್ ಮಾಡ್ಬೋದು? ವಿ ನೋ ಪಿ ಪ್ಲಸ್ ಕ್ಯೂ ಇಸ್ ಈಕ್ವಲ್ ಟು 1. ಅಂದರೆ ಕ್ಯೂ ಏನು ಕೊಟ್ಟಿದ್ದಾರೆ, ಡಾಮಿನೆಂಟ್ ಇಲ್ಲಿ 0.2 ಕೊಟ್ಟಿದ್ದಾರೆ. ಓಕೆ, 0.2 ಪ್ಲಸ್ ಕ್ಯೂ ಇಸ್ ಈಕ್ವಲ್ ಟು 1. ಸೊ ಕ್ಯೂ ಏನಾಯಿತು? ಕ್ಯೂ ಇಸ್ ಈಕ್ವಲ್ ಟು 0.8 ಆಯಿತು. ಸೊ ನಮಗೆ ಎಲ್ಲಿಕ್ ಫ್ರೀಕ್ವೆನ್ಸಿ ಆಫ್ ರಿಸೆಸಿವ್ ಗೊತ್ತಾಯಿತು ಅಲ್ವಾ? ಇನ್ನು ಪಿ ಏನು ಗೊತ್ತು, ಕ್ಯೂ ಏನು ಗೊತ್ತು. ಸೊ 2pq ಈಸಿಯಾಗಿ ಆನ್ಸರ್ ಮಾಡ್ಬೋದು, ಕರೆಕ್ಟಾ? ದ್ಯಾಟ್ ಇಸ್ 2pq ಅಂದರೆ ಎಷ್ಟು? 2 ಇಂಟು 2pq ಅಂದ್ರೇನು? ಹೆಟ್ರೋಝೈಗಸ್, ಕರೆಕ್ಟಾ? 0.8 ಇಂಟು 0.2. 0.8 ಇಂಟು 0.2 ಎಷ್ಟಾಯಿತು? 0.16 ಆಯಿತು. 0.16 ಇಂಟು 2 ಎಷ್ಟಾಯಿತು? 0.32 ಆಯಿತು. ಓಕೆ, ಇನ್ನೊಂದು ರೀತಿನೂ ಮಾಡೋಣ. ಓಕೆ, ಇದು ಬೇಡ, ಸಾಕು, ಇಷ್ಟೇ ಸಾಕು, ಜಾಸ್ತಿ ಕನ್ಫ್ಯೂಷನ್ ಮಾಡೋದು ಬೇಡ. ಸೊ ಈ ಥರ ನಾವು ಹೆಟ್ರೋಝೈಗಸ್ಸಿನ ಏನು ಹೇಳ್ತೀವಿ ಕ್ಯಾರೆಕ್ಟರನ್ನು, ಹೆಟ್ರೋಝೈಗಸ್ ಕ್ಯಾರೆಕ್ಟರ್ನ ಎಲ್ಲಿಕ್ ಫ್ರೀಕ್ವೆನ್ಸಿಯನ್ನು ಈ ಥರ ಡಿಟರ್ಮೈನ್ ಮಾಡ್ಬೋದು. ಸೊ ಈ ಥರ ಕ್ವೆಶನ್ ಪರ್ಸೆಂಟೇಜಲ್ಲೂ ಕೇಳ್ಬೋದು, ಪರ್ಸೆಂಟೇಜ್ ಎಷ್ಟು ಅಂತ ಕೇಳ್ಬೋದು. ಓಕೆ, ಅದು ಬಿಟ್ಟರೆ ಬೇರೆ ಬೇರೆ ಥರ ಬರ್ಬೋದು ಈ ಥರ ಕ್ವೆಶನ್ಸ್. ಸೊ ಮುಂದೆ ಸಾಲ್ವ್ ಮಾಡೋಣ ಬೇಕಾದರೆ ನಿಮಗೆ. ಓಕೆ, ಮೂವಿಂಗ್ ಫರ್ದರ್. ನಾವು ಸೊ ಹಾರ್ಡಿ-ವೈನ್ಬರ್ಗ್ ಲಾ ಅರ್ಥ ಆಯಿತು, ಆದರೆ there are few factors which affect Hardy-Weinberg law. ಅದು ಜೀನ್ ಫ್ಲೋ ಆರ್ ಜೀನ್ ಮೈಗ್ರೇಷನ್. ಮೈಗ್ರೇಷನ್, ಸೊ ಇಲ್ಲಿ ಜೀನ್ ಮೈಗ್ರೇಟ್ ಆಗುವಂಥದ್ದು ವೆನ್ ಪಾಪ್ಯುಲೇಷನ್ ಇಸ್ ಮೈಗ್ರೇಟಿಂಗ್, ಸಿಂಪಲ್. ಓಕೆ, ಸೊ ಈ ಥರ ಆದರೆ ಏನಾಗುತ್ತೆ? ಸೊ ಈ ಹಾರ್ಡಿ-ವೈನ್ಬರ್ಗ್ ಲಾ ಫಸ್ಟ್ ಆಫ್ ಆಲ್ ಯಾವಾಗ ಎಫೆಕ್ಟ್ ಆಗೋದು ಅಂದರೆ ವೆನ್ ದ ರಿಸಲ್ಟೆಡ್, ಐ ಬಿ ಜಸ್ಟ್ ರೈಟಿಂಗ್ ಓವರ್ ಹಿಯರ್, ಯಾವಾಗ ಎಫೆಕ್ಟ್ ಆಗೋದು? when the result or when the resulted population frequency ಏನಿದೆ, ಎಲ್ಲಿಕ್ ಫ್ರೀಕ್ವೆನ್ಸಿ ಏನಿದೆ, they are different from expected. Okay, so at that time the Hardy-Weinberg law equation ಅದು ಎಫೆಕ್ಟ್ ಆಗುವಂಥದ್ದು. So imagine where I told large population and I said this frequency is constant. ಅಂದರೆ ಎಲ್ಲ ಆರ್ಗ್ಯಾನಿಸಮ್ ಈ ಲಾರ್ಜ್ ಪಾಪ್ಯುಲೇಷನಲ್ಲಿ ರ್ಯಾಂಡಮ್ ಮೇಟಿಂಗ್ ಮಾಡ್ತಿರುವಾಗ ಅದು ಆ ಪಾಪ್ಯುಲೇಷನ್ ಒಳಗಡೆ ಇರಬೇಕು ಅಲ್ವಾ? ಸೊ ಇಫ್ ಇನ್ ಕೇಸ್ ಇಫ್ ದೇ ಮೈಗ್ರೇಟ್, ಅದು ಮೈಗ್ರೇಟ್ ಆದರೆ ನಮ್ಮದು ಎಲ್ಲಿಕ್ ಫ್ರೀಕ್ವೆನ್ಸಿ ಆಫ್ ಡಾಮಿನೆಂಟ್ ಎಲ್ಲಿ ರಿಸೆಸಿವ್ ಎಲ್ಲ ಚೇಂಜ್ ಆಗುತ್ತೆ ಅಲ್ವಾ? ಅದೇ ಥರ ಜೆನೆಟಿಕ್ ಡ್ರಿಫ್ಟ್. ಈ ಜೆನೆಟಿಕ್ ಡ್ರಿಫ್ಟ್ ಅಂದ್ರೇನು? ಇಟ್ಸ್ ಒನ್ಸ್ ಅಗೈನ್ ದ ಸೇಮ್ ಸಡನ್ ಜೀನ್ ಫ್ಲೋ. ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಬೇಕಾದ್ರೆ ಜೆನೆಟಿಕ್ ಡ್ರಿಫ್ಟ್ ಅಂದ್ರೇನು? ಡ್ರಿಫ್ಟ್ ಅಂದ್ರೇನು ಸಡನ್, ಇಟ್ಸ್ ಸಡನ್ ಜೀನ್ ಫ್ಲೋ ಆಗುವಂಥದ್ದು. ಅಂದರೆ ಆಕ್ಸಿಡೆಂಟ್ ಆಗಿ ಕೆಲವು ಆರ್ಗ್ಯಾನಿಸಮ್ಸ್ ಮೈಗ್ರೇಟ್ ಆದರೆ, ಓಕೆ,
ಮ್ಯೂಟೇಷನ್ ಅಂದರೆ ಗೊತ್ತು, ಸಡನ್ ಚೇಂಜ್ ಇನ್ ದ ಜೀನ್ ವಿಚ್ ವಿಲ್ ಕಾಸ್ ಸಡನ್ ಚೇಂಜ್ ಫಾರ್ ದ ಎಲಿಲ್ ಅಲ್ವಾ. ಸೊ ಕೆಲವು ಏನು ಎಲಿಲಿಕ್ ಫ್ರೀಕ್ವೆನ್ಸಿ ನಾವು ಹೇಳಿರ್ತೀವಿ, ಇಫ್ ವಿ ನೋ ದ್ಯಾಟ್ ಸಮ್ amount of genes are dominant, some amount of the alleles are recessive. If the changes happens other way around, it will cause alva. Andre dominant ಆಗಿರೋದು ಇನ್ನೊಂದೇನೋ ಎಲ್ಲಿಲಿಕ್ ಪ್ರೊಡ್ಯೂಸ್ ಮಾಡುವಂಥದ್ದು, that's cause of mutation. Genetic recombination. So in general, if you see, these all can cause variation alva. So ಈ genetic recombination ಅಲ್ಲಿ once again ಏನಾಗುವಂಥದ್ದು, ಎರಡು ರಿಕಾಂಬಿನೇಷನ್ ಅಂದ್ರೇನು, ಕ್ರೋಮೋಸೋಮ್ಸ್ ಎರಡು ಜಾಯಿನ್ ಆಗಿ ಬೇರೆ ಥರದ ಕ್ರೋಮೋಸೋಮ್ಸ್ ಕೊಡುವಂಥದ್ದು. ಲೈಕ್ ಇನ್ ಸೆಕ್ಷುವಲ್ ಪ್ರೊಡಕ್ಷನ್ ನೀವು ರಿಕಾಂಬಿನೇಷನ್ ಬಗ್ಗೆ ಓದಿದ್ರೆ ಗೊತ್ತಾಗುತ್ತೆ. ಸೊ ಇಲ್ಲೂ ಇಟ್ ಕ್ಯಾನ್ ಕಾಸ್ ಡಿಫ್ರೆನ್ಸ್ ಇನ್ ದ ಎಲ್ಲಿಕ್ ಫ್ರೀಕ್ವೆನ್ಸಿ. ನ್ಯಾಚುರಲ್ ಸೆಲೆಕ್ಷನಲ್ಲಿ ಏನು, ನೇಚರೇ ಸೆಲೆಕ್ಟ್ ಮಾಡುವಂಥದ್ದು ಯಾವುದು ಅಂದರೆ ಎಗೈನ್ ದಿಸ್ ಈಸ್ ಆಲ್ಸೋ ಕಾಸಿಂಗ್ ಫಾರ್ ದ ವೇರಿಯೇಷನ್. ಸೊ ಚೇಂಜಸ್ ಆದರೆ ಪಾಪ್ಯುಲೇಷನಲ್ಲಿ ಇಟ್ ಕ್ಯಾನ್ ಬಿ ಎನಿ ಆಫ್ ದಿಸ್ ಚೇಂಜಸ್. ನೇಚರ್ ಚೇಂಜ್ ಮಾಡ್ಬೋದು, ಅಥವಾ ಕಾಸ್ ಆಫ್ ದ ಮೈಗ್ರೇಷನ್ ಆಫ್ ದ ಪಾಪ್ಯುಲೇಷನ್ ಎಲ್ಲಿಕ್ ಫ್ರೀಕ್ವೆನ್ಸಿ ಚೇಂಜ್ ಆಗ್ಬೋದು. ಸೊ ದ್ಯಾಟ್ ವಿಲ್ ಕಾಸ್ ಫಾರ್ ಏನು, ಇಟ್ ಕ್ಯಾನ್ ಎಫೆಕ್ಟ್ ದ Hardy-Weinberg equation. This is the factors that can affect Hardy-Weinberg equation and principles ಅಲ್ವಾ. ನಾವು ಸೊ ಮ್ಯೂಟೇಷನ್ ಬಗ್ಗೆ ಏನು ಅಂತ ನಮಗೆ ಗೊತ್ತು, ಆದರೂ ವಿತ್ ಎಕ್ಸಾಂಪಲ್ ವಿ ವಿಲ್ ಕ್ವಿಕ್ಲಿ ಸಿ with the help of replica plating. ಓಕೆ, ಸೊ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ನಾವು, ಪಾಪ್ಯುಲೇಷನ್ ಎ ಪಾಪ್ಯುಲೇಷನ್ ಬಿ ಆಫ್ ಬ್ಯಾಕ್ಟೀರಿಯಾ ಅಂತ ಅಂದ್ಕೊಂಡು ಅಲ್ವಾ. ಸೊ ಮ್ಯೂಟೇಷನ್ ಅಂದರೆ ಸಡನ್ ಚೇಂಜ್ ಇನ್ ದ ಜೀನ್ ಆರ್ ಕ್ರೋಮೋಸೋಮ್. ಸೊ ಈ ಎಕ್ಸಾಂಪಲ್ ಇಫ್ ಯು ಸಿ ಇನ್ ದ ಕೇಸ್ ಆಫ್ ಬ್ಯಾಕ್ಟೀರಿಯಾ ಈಗಷ್ಟೇ ಡಿಸ್ಕಸ್ ಮಾಡಿದ್ವಿ, ಸೊ ಇನ್ ಡೀಟೇಲ್ ಆಗಿ ಹೇಳಲ್ಲ. ಸೊ ಬ್ಯಾಕ್ಟೀರಿಯಾ ನೀವು ಗ್ರೋ ಮಾಡುವಾಗ ಒಂದು ಮೀಡಿಯಮಲ್ಲಿ ಓಕೆ ಏನಾಗುವಂಥದ್ದು, ಬ್ಯಾಕ್ಟೀರಿಯಾ ವಿಲ್ ಬಿ ಸಿಂಪ್ಲಿ ಗ್ರೋಯಿಂಗ್ ಇನ್ ದ ನಾರ್ಮಲ್ ಮೀಡಿಯಮ್. ಬಟ್ ವೆನ್ ಯು ಸ್ಟಾರ್ಟ್ ಪುಟಿಂಗ್ ಅ ಆಂಟಿಬಯೋಟಿಕ್, ಕೆಲವೇ ಬ್ಯಾಕ್ಟೀರಿಯಾ ಕ್ಯಾನ್ ಬಿ ಗ್ರೋಯಿಂಗ್ ಅಲ್ವಾ. ಸೊ ಈ ಪಾಪ್ಯುಲೇಷನ್ ಏನಿದೆ ಬ್ಯಾಕ್ಟೀರಿಯಾದು, ಇದರನ್ನು ನಾನು ನಾರ್ಮಲ್ ಮೀಡಿಯಮ್ ಇದು, ಈ ಪಾಪ್ಯುಲೇಷನ್ ನಾನು ಮೀಡಿಯಮ್ ವಿತ್ ಆಂಟಿಬಯೋಟಿಕ್ ಹಾಕಿದೆ. ಓಕೆ, ಇಲ್ಲಿ ನಾರ್ಮಲ್ ಮೀಡಿಯಮ್ ಇದೆ, ಇಲ್ಲಿ ಆಂಟಿಬಯೋಟಿಕ್. ಸೊ ಈ ಪಾಪ್ಯುಲೇಷನಿಂದ ಏನಾಗುತ್ತೆ, ಈ ಪಾಪ್ಯುಲೇಷನ್ ಆಫ್ ಬ್ಯಾಕ್ಟೀರಿಯಾದಲ್ಲಿ ಏನಾಗುತ್ತೆ, ಇಫ್ ಐ ಟ್ರೈ ಗ್ರೋಯಿಂಗ್ ಇಟ್ ಇನ್ ದ ಮೀಡಿಯಮ್ ವಿತ್ ಆಂಟಿಬಯೋಟಿಕ್, ಕೆಲವೇ ಆರ್ಗ್ಯಾನಿಸಮ್ಸ್ ಗ್ರೋ ಆಗುತ್ತೆ. ಸೊ ಈ ಆರ್ಗ್ಯಾನಿಸಮ್ಸ್ ಮಾತ್ರ ಯಾಕೆ ಗ್ರೋ ಆಗುವಂಥದ್ದು, ಬಿಕಾಸ್ ದೇ ಗಾಟ್ ಮ್ಯೂಟೇಟೆಡ್. ಸೊ ಮ್ಯೂಟೇಟ್ ಆಗುವಾಗ ಏನಾಗುತ್ತೆ, ಒಂದು ಜೀನ ಕ್ರೋಮೋಸೋಮ ಚೇಂಜ್ ಆಗಬೇಕು. ಓಕೆ, ಆ ಥರ ಆಗಿ ದಿಸ್ ಬ್ಯಾಕ್ಟೀರಿಯಾ ಈಸ್ ಏಬಲ್ ಟು ಗ್ರೋ ಇನ್ ದಿಸ್ antibiotic medium. They are showing antibiotic resistance. Okay. So ಆಗ ನಾವೇನು ನೋಡಿದ್ವಿ, that was actually cause of the mutation ಅಲ್ವಾ. ನೆಕ್ಸ್ಟ್ ಜೆನೆಟಿಕ್ ಡ್ರಿಫ್ಟ್ ಬಗ್ಗೆ ನೋಡೋಣ. ಓಕೆ, ಸೊ ಜೆನೆಟಿಕ್ ಡ್ರಿಫ್ಟ್ ಅಂದರೆ ಏನು? ಸೊ ನಾನಂದೆ ಇಟ್ಸ್ ಅ ಆಕ್ಸಿಡೆಂಟಲ್ ಜೀನ್ ಫ್ಲೋ ಅಂತಂದೆ, ಆಗ ಸಿಂಪಲ್ ಆಗಿ ಅರ್ಥ ಆಗೋಕ್ಕೆ. ಸೊ ಟೆಕ್ನಿಕಲ್ ಡೆಫಿನೇಷನ್ ಏನಿದೆ ಫಾರ್ genetic drift is allele frequencies of population change over generation due to chance. ಈ ಚಾನ್ಸ್ ಅಂತ ಏನಿದೆ ಇದನ್ನ ಸ್ಯಾಂಪ್ಲಿಂಗ್ ಎರರ್ ಅಂತ ಕರೀತಾರೆ, ಅಥವಾ ಇದು ಕೆಲವು ಆಕ್ಸಿಡೆಂಟಲ್ ಆಗಿ ಆಗುವಂಥದ್ದು. ಓಕೆ, ಸೊ ಇಲ್ಲಿ ಎಲಿಲಿಕ್ ಫ್ರೀಕ್ವೆನ್ಸಿ, ಎಲಿಲ್ ಫ್ರೀಕ್ವೆನ್ಸೀಸ್ ಏನಿದೆ ಅದು ಚೇಂಜ್ ಆಗಿದೆ. ಯಾಕಂದರೆ ಆರ್ಗ್ಯಾನಿಸಮ್ಸ್ ಇದು ನಂಬರ್ ಚೇಂಜ್ ಆಗಿದೆ ಬಿಕಾಸ್ ಆಫ್ ಸರ್ಟೇನ್ ಆಕ್ಸಿಡೆಂಟ್ ಆರ್ ಸರ್ಟೇನ್ ಎರರ್. ಇದನ್ನು ಚಂದ ಮಾಡಿ ಅರ್ಥ ಮಾಡ್ಕೊಳ್ಬೇಕು ಅಂತ ಆದರೆ ಜೆನೆಟಿಕ್ ಡ್ರಿಫ್ಟನ್ನು ಇಮ್ಯಾಜಿನ್ ಮಾಡಿ, ನಿಮ್ಮ ಮನೆಯಲ್ಲಿ ದೇರ್ ಇಸ್ ಅ ಪಾಪ್ಯುಲೇಷನ್ ಆಫ್ ಕಾಕ್ರೋಚ್. ಸೊ ನೀವು ಲೆಟ್ಸ್ ಸೇ ಯು ಆರ್ ಗೋಯಿಂಗ್ ಫಾರ್ ಹಾಲಿಡೇ ಇನ್ ಲಂಡನ್. ಓಕೆ, ನೀವು ಕೆಲವು ಬ್ಯಾಗನ್ನು ತಗೊಂಡು ಹೋಗ್ತೀರಾ ಲಂಡನಿಗೆ. ಆ ಬ್ಯಾಗಲ್ಲಿ ಈ ಪಾಪ್ಯುಲೇಷನ್ ಏನು ಕಾಕ್ರೋಚಸ್ ಇದೆ ಅದರ ಕೆಲವು ಆರ್ಗ್ಯಾನಿಸಮ್ ಬ್ಯಾಗಲ್ಲಿ ಆಕ್ಸಿಡೆಂಟ್ ಆಗಿ ಬಂದಿರುತ್ತೆ. ಆಕ್ಸಿಡೆಂಟ್ ಆಗಿ ಫ್ರೀ ಟ್ರಿಪ್ ಸಿಗುತ್ತೆ ಕಾಕ್ರೋಚಿಗೆ. ಆ ಕಾಕ್ರೋಚ್ ಈಗ ಲಂಡನ್ಗೆ ಹೋಗಿ ಅಲ್ಲೇನು ಮಾಡುವಂಥದ್ದು, ದೇ ವಿಲ್ ಫರ್ದರ್ ರಿಪ್ರೊಡ್ಯೂಸ್, ದೇ ವಿಲ್ ಕಂಟಿನ್ಯೂ. ಆದರೆ ನಿಮ್ಮ ಮನೇಲಿರೋ ಕಾಕ್ರೋಚ್ ನಂಬರ್ ಚೇಂಜ್ ಆಯ್ತಾ ಇಲ್ವಾ? ಹೌದು. ಸೊ ಅವುಗಳ ಪಾಪ್ಯುಲೇಷನ್ ಚೇಂಜ್ ಆಯಿತು ಅಂದರೆ ಪಾಪ್ಯುಲೇಷನಲ್ಲಿರೋ ಎಲಿಲ್ ನಂಬರ್ ಚೇಂಜ್ ಆಯ್ತಾ ಇಲ್ವಾ? ಹೌದು. ಬಿಕಾಸ್ ಕೆಲವು ಆರ್ಗ್ಯಾನಿಸಮ್ಸ್ ವಿಚ್ ಹ್ಯಾಡ್ ಫ್ಯೂ ನಂಬರ್ ಆಫ್ ಎಲಿಲ್ಸ್ ದ್ಯಾಟ್ ವೆಂಟ್ ಟು ಲಂಡನ್. ಕರೆಕ್ಟಾ?
ಸೊ ಇಂತಹ ಸಿಚುವೇಶನ್ ಆಕ್ಸಿಡೆಂಟಲ್ ಜೀನ್ ಫ್ಲೋ ಏನಾಗುತ್ತೆ, ಇದಕ್ಕೆ ಜೆನೆಟಿಕ್ ಡ್ರಿಫ್ಟ್ ಅಂತ ಸಿಂಪಲ್ ಆಗಿ ಹೇಳುವಂಥದ್ದು. ಈ ಜೆನೆಟಿಕ್ ಡ್ರಿಫ್ಟ್ 2 ಥರ ಆಗುತ್ತೆ. ಒಂದು ಬಿಕಾಸ್ ಆಫ್ ಬಾಟಲ್ ನೆಕ್ ಎಫೆಕ್ಟ್, ಇದು NCERT ಯಲ್ಲಿದೆ, ಬಾಟಲ್ ನೆಕ್ ಎಫೆಕ್ಟ್. ಇನ್ನೊಂದು ಫೌಂಡರ್ಸ್ ಎಫೆಕ್ಟ್. ಫೌಂಡರ್ ಎಫೆಕ್ಟ್. Okay, so first of all let's understand what is bottleneck effect. ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಬೇಕಂದ್ರೆ, ಬಾಟಲಲ್ಲಿ ಕೆಲವು ಸಣ್ಣ ಸಣ್ಣ ಕಾಕ್ರೋಚನ್ನು ಇಟ್ಟಿದ್ದೀನಿ ಅಂತ ತಿಳ್ಕೊಳ್ಳಿ. ಕಾಕ್ರೋಚ್ ಎಕ್ಸಾಂಪಲೇ ತಗೊಳ್ಳೋಣ, ಈಸಿ ಆಗುತ್ತೆ. ಓಕೆ, ಇಲ್ಲಿ ಬೀಟಲ್ಸ್ ಏನೋ ಬೇರೆ ಇದೆ, ಕಾಕ್ರೋಚ್, ನಮಗೆ ಕಾಕ್ರೋಚ್ ಬೇಕು ಈಗ. ಸೊ ಈ ಕಾಕ್ರೋಚ್ ಏನಿದೆ ಬಾಟಲಲ್ಲಿ, ಇಮ್ಯಾಜಿನ್ ಮಾಡಿ ಈ ಕಾಕ್ರೋಚ್ ಹೇಗಿರುತ್ತೆ ಅಂದರೆ, ಒನ್ ಕಾಕ್ರೋಚ್ ಕ್ಯಾನ್ ಗೋ ಔಟ್ ಒನ್ಸ್ ಇನ್ ದಿಸ್, ಏನು ಒಮ್ಮೆಗೆ ಒಂದೇ ಕಾಕ್ರೋಚ್ ಹೋಗ್ಲಿಕ್ಕಾಗೋದು ಈ ಬಾಟಲ್ನ ಮೌತಿಂದ, ಆ ಥರ ಅಷ್ಟು ದೊಡ್ಡದಿರುವಂಥದ್ದು. ಸೊ ವೆನ್ ಯು ಆರ್ ಟ್ರೈಂಗ್ ಟು ಬೆಂಡ್ ದ ಬಾಟಲ್, ಇಫ್ ಯು ಸಿ only few organisms are able to get into the glass. There only few organisms are present in the bottle's neck. Arthat bottleneck effect andre during the genetic drift, it can have major effects when a population is sharply reduced. So enaguvanthaddu in bottleneck effect, the population is sharply reduced. Population population is sharply reduced because of genetic drift. Andre yavattu it is an accident, natural calamities irbodu, natural disaster irbodu alva, cause of natural disaster. Okay, ಕಾಣಿಸ್ತಾ ಇದೆ, ಇದು ತುಂಬ ಥಿನ್ನಾಗಿ ಬರ್ದೆ ಬಿಕಾಸ್ ಐ ವಾಂಟೆಡ್ ಟು ರೈಟ್ ಎವ್ರಿಥಿಂಗ್ ಟುಗೆದರ್. ಸೊ ಪಾಪ್ಯುಲೇಷನ್ ಇಲ್ಲೇ ಇದೆ ಆ್ಯಕ್ಚುಲಿ, ಡೋಂಟ್ ವರಿ. ಬಾಟಲ್ ನೆಕ್ ಎಫೆಕ್ಟ್ ಅಂದರೆ ವೆನ್ ಅ ಪಾಪ್ಯುಲೇಷನ್ ಈಸ್ ಶಾರ್ಪ್ಲಿ ರೆಡ್ಯೂಸ್ಡ್ ಇನ್ ಸೈಜ್ ಬೈ ನ್ಯಾಚುರಲ್ ಡಿಸಾಸ್ಟರ್, ದಟ್ ಇಸ್ ಬೈ ಆಕ್ಸಿಡೆಂಟ್. ಓಕೆ, ಸೊ ಇನ್ನೊಂದು ಒಳ್ಳೆ ಎಕ್ಸಾಂಪಲ್ ಅಂದರೆ, ಬೇರೆ ಬೇರೆ ಎಕ್ಸಾಮಲ್ಲೂ ಕೊಟ್ಟಿದ್ದಾರೆ, ಚೀತಾ. ಸೊ ಚೀತಾದ ಚಿರತೆಯ ಪಾಪ್ಯುಲೇಷನ್ ಏನಿದೆ ಸ್ವಲ್ಪ ಕಮ್ಮಿ ಇದೆ ಇಂಡಿಯಾದಲ್ಲಿ. ಓಕೆ, ಯಾಕೆ? ಬಿಕಾಸ್ ಫಸ್ಟ್ ಆಫ್ ಆಲ್ ದೇ ಆರ್ ನಾಟ್ ಏಬಲ್ ಟು ಅಡಾಪ್ಟ್ ಟು ದ ಎನ್ವೈರ್ಮೆಂಟ್. ಓಕೆ, ಅದಲ್ಲದೆ ಪಾಪ್ಯುಲೇಷನ್ ಏನು ಸಿಕ್ಕಾಬಟ್ಟೆ ಜಾಸ್ತಿ ಆಗಲ್ಲ, ಆದರೆ ಬೇರೆ ಬೇರೆ ನ್ಯಾಚುರಲ್ ಡಿಸಾಸ್ಟರ್, ಪೌಚಿಂಗ್, ಬೇರೆ ಬೇರೆ ರೀಸನ್ನಿಂದಾಗಿ ಅವುಗಳ ಪಾಪ್ಯುಲೇಷನ್ ತುಂಬ ಏನು ಹೇಳೋದು, ಶಾರ್ಪ್ಲಿ ಇಟ್ ಈಸ್ ರೆಡ್ಯೂಸಿಂಗ್. ಓಕೆ, ಸೊ ದಟ್ ಈಸ್ ಬಾಟಲ್ ನೆಕ್ ಇಫೆಕ್ಟ್. ಸೊ ಇಲ್ಲೇನು ಬಾಟಲ್ ನೆಕ್ ಏನು ಕಾಣಿಸ್ತದೆ, ಇದು ನ್ಯಾಚುರಲ್ ಡಿಸಾಸ್ಟರ್ ಅಂತ ತಿಳ್ಕೊಳ್ಳಿ. ಸೊ ಇದು ಪಾಪ್ಯುಲೇಷನ್ ತುಂಬ ಏನಿತ್ತು ಅದರಿಂದ ತುಂಬ ಕಮ್ಮಿ ಆಗುವಂಥದ್ದು ಬಿಕಾಸ್ ಆಫ್ ಆಕ್ಸಿಡೆಂಟ್ ಆರ್ ಐ ಕ್ಯಾನ್ ಸೇ ನ್ಯಾಚುರಲ್ ಕೆಲಾಮಿಟೀಸ್. ಫೌಂಡರ್ಸ್ ಎಫೆಕ್ಟ್, ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ವೆನ್ ಅ ಸ್ಮಾಲ್ ಗ್ರೂಪ್ splits off from the main population to found a colony. So ಫೌಂಡರ್ ಎಫೆಕ್ಟಲ್ಲಿ ಏನಾಗುತ್ತೆ ಅಂದರೆ, ಕಾಕ್ರೋಚ್ ಎಕ್ಸಾಂಪಲ್, ಈಗಷ್ಟೇ ಲಂಡನಿಗೆ ಹೋಗಿರೋ ಕಾಕ್ರೋಚ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ನಿಮ್ಮ ಮನೇಲಿ ಕಾಕ್ರೋಚ್ ಇತ್ತು, ತುಂಬ ಕಾಕ್ರೋಚ್ ಇತ್ತು, ತಪ್ಪಿ ನಿಮ್ಮ ಬ್ಯಾಗ್ ಒಳಗೆ ಹೋಯಿತು ಕೆಲವು ಕಾಕ್ರೋಚಸ್. ಲಂಡನಿಗೆ ಹೋಗಿ ಅವುಗಳಿಗೆ ಅವ್ರದ್ದೇ ಒಂದು ಕಾಲನಿ ಸಿಕ್ಕಿತ್ತು. ಓಕೆ, ಸೊ ದೇ ಬಿಕೇಮ್ ದ ಫೌಂಡರ್ ಆಫ್ ದೇರ್ ಕಾಲನಿ ಅಲ್ವಾ. ಲಂಡನಲ್ಲಿ ಹೋಗಿ ಏನು ಇಂಡಿಯನ್ ಕಾಕ್ರೋಚ್ ಗ್ರೋ ಆಗ್ತಿದೆ ಅಂದರೆ ಅದರದೊಂದು ಇದೊಂದು ಏನು ಹೇಳೋದು, ಅದೊಂದು ಫೌಂಡರ್ ಆಫ್ ಇಂಡಿಯನ್ ಕಾಲನಿ, ಕರೆಕ್ಟಾ? ಸೊ ದಿಸ್ ಇಸ್ ವೈ ದಿಸ್ ಟೈಪ್ ಆಫ್ genetic drift is called as founder effect, because they have been found, they found their own colony. Okay, so this is about
ದ ಬಾಟಲ್ ನೆಕ್ ಆ್ಯಂಡ್ ಫೌಂಡರ್ ಎಫೆಕ್ಟ್. ಸಿಂಪಲ್, ಏನೂ ಇಲ್ಲ, ಫೈನ್. ಓಕೆ, ಕ್ವಿಕ್ಕಾಗಿ ನೋಡೋಣ ಕೆಲವು ವಿಚಾರವನ್ನು. ಸ್ಪೀಸಿಯೇಷನ್ ಆ್ಯಂಡ್ ಐಸೋಲೇಷನ್. ಸೊ ಹೇಗೆ ಬೇರೆ ಬೇರೆ ಥರದಲ್ಲಿ ಹೊಸ ಸ್ಪೀಶೀಸ್ ಪ್ರೊಡ್ಯೂಸ್ ಆಗುವಂಥದ್ದು ಅಂತ. ಓಕೆ, ಎಲ್ಲರೂ ಸ್ಪೀಸಿಯೇಷನ್ ಬಗ್ಗೆ ಮಾತಾಡಿದ್ರು, ಎಲ್ಲ ಸೈಂಟಿಸ್ಟ್ ಮಾತಾಡಿದ್ರು. ಬಟ್ ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರೊಡಕ್ಷನ್ ಆಫ್ ದ ನ್ಯೂ ಸ್ಪೀಶೀಸ್ ಅಂತ ಕ್ವಿಕ್ಕಾಗಿ ನೋಡೋಣ. ಕೆಲವು ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ. ಓಕೆ, CET ಎಲ್ಲ ಕೇಳಿದ್ದಾರೆ. ಸೊ 3 ಟೈಪ್ಸ್ ಕ್ವಿಕ್ಕಾಗಿ ನೋಡೋಣ, ಸ್ಟಾರ್ಟಿಂಗ್ ಫ್ರಮ್ ಎಲೋಟ್ರೋಪಿಕ್. ಎಲೋಟ್ರೋಪಿಕಲ್ ಏನಾಗುತ್ತೆ ಅಂದರೆ, ದೇರ್ ವುಡ್ ಬಿ ಅ ಫಿಸಿಕಲ್ ಬ್ಯಾರಿಯರ್, ಜಾಗ್ರಫಿಕಲ್ ಇಲ್ಲಿ ಏನು ಕೊಟ್ಟಿದ್ದೀನಿ ಇಮೇಜಸ್, ತುಂಬ ಹೆಲ್ಪ್ ಆಗುತ್ತೆ, ಕೇಳಿ ಸರಿಯಾಗಿ. ಇಲ್ಲಿ ಬ್ಯಾರಿಯರ್ ಫಾರ್ಮೇಷನ್ ಅಂತ ಕೊಟ್ಟಿದ್ದಾರೆ. ಸೊ ಬೇಸಿಕಲಿ ಯಾವ ಥರದ ಬ್ಯಾರಿಯರ್ ಫಾರ್ಮ್ ಆಗುವಂಥದ್ದು ಇನ್ ಎಲೋಟ್ರೋಪಿಕ್ ಸ್ಪೀಸಿಯೇಷನ್? ಒಂದು ಏರಿಯಾದಲ್ಲಿ ಇಫ್ ದೀಸ್ ಟೂ ಏನು ಹೇಳೋದು ಪಾಪ್ಯುಲೇಷನ್, ಇಫ್ ದೇ ಆರ್ ಗೆಟಿಂಗ್ ಸಪರೇಟೆಡ್, ಹೌ? ಬೈ geographical isolation. Definitely, geographically they got isolated. So now they are able to develop into a new species. Alva? Because they reproduce among themselves and they are able to produce new species. So this is how new species has been formed through allotropic speciation. ಅದೇ ಥರ ಪ್ಯಾರಾಪ್ಯಾಟ್ರಿಕ್. ಇಲ್ಲಿ ಏನಂದರೆ, two group of species, or I can say two population, they are growing side by side. Okay, they are there and they are reproducing side by side. Okay, and cause of different reasons they are developed into new two population. So illi geographically they are not separated, they are already separated, but they are growing together. Okay, I mean they are developing, they are showing the growth. These two population is showing the growth. When I say growth, it is self, reproduction alla aguantadu. So they slowly separate, or I can say they get two different species. So this is how we are able to see parapatric speciation. Now coming to sympatric. In sympatric speciation, common ancestors, common geographical location. Okay, ಏನೋ ಒಂದು ಜೆನೆಟಿಕ್ ಏನು ಹೇಳೋದು ಪಾಲಿಪ್ಲಾಯ್ಡ್ ಇಂದಾನೋ ಪಾಲಿಮಾರ್ಫಿಸಮ್ ಇಂದಾನೋ ಕೆಲವು ಜೀನ್ಸ್ ಇಂದಾನೋ ವಿ ಆರ್ ಏಬಲ್ ಟು ಸಿ ನ್ಯೂ ಪಾಪ್ಯುಲೇಷನ್ ಪ್ರೊಡ್ಯೂಸಿಂಗ್ ವಿದಿನ್ ದ ಪಾಪ್ಯುಲೇಷನ್. ಓಕೆ, ಸೊ ದೀಸ್ ಆರ್ ದ 3 ಇಂಪಾರ್ಟೆಂಟ್ ಟೈಪ್ಸ್ ಆಫ್ ಸ್ಪೀಸಿಯೇಷನ್. ಓಕೆ, ನಾವು ಸ್ಪೀಶೀಸ್ ಅಂದ್ರೇನು ಎಲ್ರಿಗೂ ಗೊತ್ತು ಫ್ರಮ್ ಯುವರ್ ಕ್ಲಾಸ್ 11th ಸ್ಟ್ಯಾಂಡರ್ಡ್. ದಟ್ ಈಸ್ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್ ದಟ್ ಕ್ಯಾನ್ ರಿಪ್ರೊಡ್ಯೂಸ್ ವಿತ್ one another in nature and they can produce fertile offspring. Okay, interbreeding, they should be able to breed among themselves, they were able to reproduce among themselves. Species andre aa tara. So allopatric, geographical isolation iruvantadu. Sympatrically ಏನು ಇಲ್ಲ, because of certain genetic problems or as such new population is produced, even though they have common ancestors, common geographical location ಎಲ್ಲ. ಆದರೆ ಪ್ಯಾರಾಪ್ಯಾಟ್ರಿಕಲಿ 2 ಸ್ಪೀಶೀಸ್ ಅಂದರೆ 2 ಪಾಪ್ಯುಲೇಷನ್ ಏನಿದೆ ಅವುಗಳು ಜೊತೆಗೆ ಇರುತ್ತೆ. ಓಕೆ, ದೇ ಆರ್ ಪ್ರೆಸೆಂಟ್ ಸೈಡ್ ಬೈ ಸೈಡ್ ಆ್ಯಂಡ್ ದೇ ಇಂಟರ್ಬ್ರೀಡ್, ದೇ ಶೋ ರಿಪ್ರೊಡಕ್ಷನ್ ಆ್ಯಂಡ್ ದೇ ದ 2 ಡಿಫ್ರೆಂಟ್ ಗ್ರೂಪ್ ಆಫ್ ಸ್ಪೀಶೀಸ್. ಓಕೆ, ನೆಕ್ಸ್ಟ್, ಸೊ ದಿಸ್ ಇಸ್ ಹೌ ಸ್ಪೀಸಿಯೇಷನ್ ಇಸ್ ಬೀನ್ ಸೀನ್. ಓಕೆ, ಆ್ಯಂಡ್ ಹೌ ದೇ ಆರ್ ಗೆಟಿಂಗ್ ಐಸೋಲೇಟೆಡ್. ಅದೇ ಥರ ರಿಪ್ರೊಡಕ್ಟಿವ್ ಐಸೋಲೇಷನ್ ಅಂದರೆ ಹೇಗೆ ಕೆಲವು ಆರ್ಗ್ಯಾನಿಸಮ್ಸ್ ಟ್ರೈ ಟು ಪ್ರೊಡ್ಯೂಸ್, ಹೌ ಎಕ್ಸಾಕ್ಟ್ಲಿ ದೇ ಅವಾಯ್ಡ್ ದ ರಿಪ್ರೊಡಕ್ಷನ್ ಅಂತ ನೋಡೋಣ. ಓಕೆ, ವಿಚ್ ಇಸ್ ಆಲ್ಸೋ ಗೋಯಿಂಗ್ ಟು ಗಿವ್ ರೈಸ್ ಟು ನ್ಯೂ ಸ್ಪೀಶೀಸ್ ಸಮ್ ಟೈಮ್. ಪ್ರೀಝೈಗಾಟಿಕ್ ಅಂದರೆ ಬಿಫೋರ್ ದ ಝೈಗೋಟ್ ಫಾರ್ಮೇಷನ್, ಅಂದರೆ ಬಿಫೋರ್ ರಿಪ್ರೊಡಕ್ಷನ್ ಇಟ್ ಸೆಲ್ಫ್ ಹೌ ದೇ ಅವಾಯ್ಡ್ ಈಚ್ ಅದರ್, ಅದು ಎಕಲಾಜಿಕಲ್ ಅಂದರೆ 2 ಡಿಫ್ರೆಂಟ್ ಜಾಗ್ರಫಿಕಲ್ ಲೊಕೇಶನ್ ಇರುವಂಥದ್ದು. ಕರೆಕ್ಟಾ? 2 ಡಿಫ್ರೆಂಟ್ ಜಾಗ್ರಫಿಕಲ್. ಬಿಹೇವಿಯರಲ್ ಅಂದರೆ ಮೇಟಿಂಗ್ ಬಿಹೇವಿಯರ್ ಡಿಫ್ರೆಂಟ್ ಇರುವಂಥದ್ದು, ಡಿಫ್ರೆಂಟ್ ಮೇಟಿಂಗ್ ಬಿಹೇವಿಯರ್. ಅದು ಬಿಟ್ಟರೆ ಮೆಕ್ಯಾನಿಕಲ್ ಅಂದರೆ ಜೆನೆಟೀಲಿಯಾ ಡಿಫ್ರೆಂಟ್ ಇರುವಂಥದ್ದು, ಡಿಫ್ರೆಂಟ್ ಎಕ್ಸ್ಟರ್ನಲ್ ಜೆನೆಟೀಲಿಯಾ ಅಲ್ವಾ. ಗ್ಯಾಮೆಟಿಕ್ ಅಂದರೆ ಸರ್ಫೇಸ್ ಪ್ರೋಟೀನ್ ಆಫ್ ದ
ಗ್ಯಾಮೆಟ್ ಏನಿದೆ, ಪ್ರೋಟೀನ್ ದಟ್ ಇಸ್ ಪ್ರೆಸೆಂಟ್ ಇನ್ ದ ಗ್ಯಾಮೆಟ್ ವಿಚ್ ವಿಲ್ ಅಟ್ರಾಕ್ಟ್ ದ ಆಪೋಸಿಟ್ ಸೆಕ್ಸ್ ಗ್ಯಾಮೆಟ್. ಸೊ ಅದು ಡಿಫ್ರೆಂಟ್ ಇರುವಂಥದ್ದು. ಹಾಗೆ ಹೈಬ್ರಿಡ್ ಇನ್ವಯಬಿಲಿಟಿ ಅಂದರೆ ಝೈಗೋಟೆ ಆಗಲ್ಲ ಆ ಥರ. ಹೈಬ್ರಿಡ್ ಸ್ಟೆರಿಲಿಟಿ ಅಂದರೆ ಡಾಂಕಿ ಮತ್ತು ಹಾರ್ಸ್ ಕ್ರಾಸ್ ಆದಾಗ ಮ್ಯೂಲ್ ಆಗುತ್ತೆ, ಹಾರ್ಸ್ ಮತ್ತು ಡಾಂಕಿ ಆದಾಗ ಏನು ಹಿನ್ನಿ ಆಗುತ್ತೆ. ಓಕೆ, ಸೊ ಈ ಥರ ಹಿನ್ನಿ ಅಥವಾ ಮ್ಯೂಲ್ ಎಲ್ಲ ಏನು ಪ್ರೊಡ್ಯೂಸ್ ಆಗುತ್ತೆ, ದ ಪ್ರೊಜೆನಿ ಪ್ರೊಡ್ಯೂಸ್ ಆಗದೇ ಇರುವಂಥದ್ದು, ಇದೆ ಸ್ಟೆರೈಲ್. ಅದೇ ಥರ ಹೈಬ್ರಿಡ್ ಬ್ರೇಕ್ ಡೌನ್ ಅಂದರೆ ಏನು ಪ್ರೊಜೆನಿ ಆಗುತ್ತೆ ಫ್ರಮ್ F2 ಜನರೇಷನ್, ದ ಪ್ರೊಜೆನಿ ಆಗಲ್ಲ ಆ ಥರ. ಓಕೆ, ದಟ್ ಇಸ್ ಹೈಬ್ರಿಡ್ ಬ್ರೇಕ್ ಡೌನ್. ಸೊ ದಿಸ್ ಇಸ್ ಹೌ ದ ರಿಪ್ರೊಡಕ್ಟಿವ್ ಐಸೋಲೇಷನ್ ಆಗಿ ಸ್ಪೆಸಿಯೇಷನ್ ಆಗುವಂಥದ್ದು. ಓಕೆ, ಅಂದರೆ ನ್ಯೂ ಸ್ಪೀಶೀಸ್ ದೇ ಕ್ಯಾನ್ ಬಿ ಏಬಲ್ ಟು ಪ್ರೊಡ್ಯೂಸ್, ಬಟ್ ರಿಪ್ರೊಡಕ್ಟಿವ್ ಐಸೋಲೇಷನ್ ಇಸ್ ಇಂಪಾರ್ಟೆಂಟ್ ಫಾರ್ ಸ್ಪೀಸಿಯೇಷನ್ ಅಲ್ವಾ. ಓಕೆ, ನಾವು ಕಮಿಂಗ್ ಟು ಹ್ಯೂಮನ್ ಎವಲ್ಯೂಷನ್. ಸೊ ಹೇಗೆ ನಾವು ಹ್ಯೂಮನ್ ಎವಲ್ಯೂಷನ್ ಯಾವ ಥರ ಸ್ಟಡಿ ಮಾಡ್ತೀವಿ, ಸೊ ಹೌ ಆರ್ ವಿ ಏಬಲ್ ಟು ಸೇ ದ್ಯಾಟ್ ವಿ ಆರ್ ಬಿಲಾಂಗಿಂಗ್ ಟು ದ ಅವರ್ ಆನ್ಸೆಸ್ಟರ್ಸ್ ಆರ್ ಮಂಕೀಸ್ ಅಂತ ಹೇಗೆ ಹೇಳೋದು. ಸೊ ದೆರ್ ಆರ್ ಡಿಫ್ರೆಂಟ್ ವೇಸ್. ಸೊ ಅದಕ್ಕೂ ಮುಂಚೆ ಒಂದು ಇಮೇಜ್ ಕೊಟ್ಟಿದ್ದಾರೆ NCERTಯಲ್ಲಿ, ಚಿಂಪಾಂಜಿ ಅಡಲ್ಟ್, ಚಿಂಪಾಂಜಿ ಏನು ಯಂಗ್ ಬೇಬಿ ಚಿಂಪಾಂಜಿ. ಸೊ ಇಫ್ ಯು ಸಿ ಯಂಗ್ ಏನು ಬೇಬಿ ಚಿಂಪಾಂಜೀಸಿನ ಸ್ಕಲ್ಲು ಮತ್ತು ನಮ್ಮ ಸ್ಕಲ್ ತುಂಬ ಸಿಮಿಲಾರಿಟೀಸ್ ಇದೆ. ಓಕೆ, ಸೊ ಒನ್ ಆಫ್ ದ ವೇ ಟು ಡಿಟರ್ಮೈನ್ ದಿ ಆನ್ಸೆಸ್ಟ್ರಿ ಆಫ್ ಆರ್ ಐ ಕ್ಯಾನ್ ಸೇ ಹ್ಯೂಮನ್ ಎವಲ್ಯೂಷನ್ ಈಸ್ ಸ್ಕಲ್. ಅದು ಬಿಟ್ಟರೆ ಬ್ಲಡ್ ಗ್ರೂಪ್ ಸೆಲ್ಸ್, ಪ್ರೋಟೀನ್ಸ್, ಕ್ರೋಮೋಸೋಮ್ಸಲ್ಲಿ ಅದು 2, 8, 3, 8, 6 ಕ್ರೋಮೋಸೋಮ್ಸ್, ಇದರ ಸಿಮಿಲಾರಿಟೀಸ್ ಇರುವಂಥದ್ದು. ಇಫ್ ಯು ಜಸ್ಟ್ ಸಿ ಚಿಂಪಾಂಜೀಸ್ ಆ್ಯಂಡ್ ಅವರ್ ಕ್ರೋಮೋಸೋಮ್ಸ್ 3 ಮತ್ತು 6 ತುಂಬ ಸಿಮಿಲಾರಿಟೀಸ್ ಕಾಣಿಸುತ್ತೆ ಅಲ್ವಾ. ಇದು 3, A ಅಂದರೆ ಏನು, ರೆಪ್ರೆಸೆಂಟ್ಸ್ ಫಾರ್ ಹ್ಯೂಮನ್ ಕ್ರೋಮೋಸೋಮ್ಸ್, B ರೆಪ್ರೆಸೆಂಟ್ಸ್ ಫಾರ್ ಚಿಂಪಾಂಜಿ ಕ್ರೋಮೋಸೋಮ್. ಸೊ ಚಿಂಪಾಂಜಿ ಮತ್ತು ನಮ್ಮ 3rd ಕ್ರೋಮೋಸೋಮ್ಸ್ ಅದೇ ಥರ 6 ಕ್ರೋಮೋಸೋಮ್ಸ್ ತುಂಬ ಸಿಮಿಲಾರಿಟೀಸ್ ಇದೆ. ಓಕೆ, ಸೊ ಇದು ಬಿಟ್ಟರೆ ಫಾಸಿಲ್ಸಿಂದ ವಿ ಆರ್ ಏಬಲ್ ಟು ಮೇಕ್ ಔಟ್. ಅದು ಬಿಟ್ಟರೆ ಕ್ರೋಮೋಸೋಮಲ್ DNA ಇಂದ ಈ ಥರ ಬೇರೆ ಬೇರೆ ಥರದಿಂದ ಹ್ಯೂಮನ್ ನಾವು ಏನು ನಮ್ಮ ಆನ್ಸೆಸ್ಟ್ರಿ ನಾವು ಚಿಂಪಾಂಜಿಯಿಂದ ಬಂದಿದ್ದೀವಿ ಅಂತೆಲ್ಲ ಹೇಳಲಿಕ್ಕೆ ಆಗುತ್ತೆ. ಓಕೆ, ಸೊ ನಾನೇನು ಮಾಡ್ತೀನಿ ಅಂದರೆ ಈಗ ಐ ವಿಲ್ ಬಿ ಎಕ್ಸ್ಪ್ಲೇನಿಂಗ್ ಯು ಆಲ್ ಅಬೌಟ್ ಹ್ಯೂಮನ್ ಎವಲ್ಯೂಷನ್ ಬೇಸ್ಡ್ ಅಪಾನ್ ದ ಟೈಮ್. ಓಕೆ, ಯಾವಾಗದಿಂದ ಸ್ಟಾರ್ಟ್ ಆಯಿತು ಅಂತ ಈ ಥರ ಎಲ್ಲ. ಸೊ ಇದೇ ಇಮೇಜಸನ್ನು ಎಕ್ಸ್ಪ್ಲನೇಷನ್ ಆಗಿನೂ ಕೊಟ್ಟಿದ್ದೀನಿ, ಕೊನೆಗೆ ನೋಟ್ಸ್ ಆಗಿನೂ ಆ್ಯಡ್ ಮಾಡಿದ್ದೀನಿ. ಓಕೆ, ಈಸಿಯಾಗಿ ಅರ್ಥ ಆಗೋ ಹಾಗೆ. Ravapithecus 15 to 20 MYA, that is million years ago. Ramasiva, Australopithecus in the brain capacity discuss ಮಾಡುವಂಥದ್ದು NCERTಯಲ್ಲಿ 500 cc. CC stands for cranial capacity. Okay, ನಂತರ Homo habilis, Homo erectus, Homo sapiens. ಸೊ ಇವುಗಳ ಪಿರಿಯಡು ಎರಾ ಎಲ್ಲ ಇದೆ. ನಾವು ಆಫ್ಟರ್ ಹೋಮೋ ಸೆಪಿಯನ್ಸ್ ಸ್ಟಿಲ್ ಮಾಡರ್ನ್ ಮ್ಯಾನ್ ಆದ್ದು ಲೇಟರ್. ಕ್ರಯೋಮ್ಯಾಗ್ನನ್ ಇಸ್ ಅ ಮಾಡರ್ನ್ ಮ್ಯಾನ್. ಅದರ ಮುಂಚೆ ನಿಯಾಂಡರ್ತಲ್ ಮ್ಯಾನ್ ಇದ್ವು. ಓಕೆ, ಸೊ ದ ಟೈಮ್ ಈಸ್ ಓವರ್ ಹಿಯರ್. ಕ್ರೇನಿಯಲ್ ಕೆಪಾಸಿಟಿ ಇಲ್ಲೇ ಇದೆ 1400 cc ಫಾರ್ ನಿಯಾಂಡರ್ತಲ್ಸ್ ಆ್ಯಂಡ್ ದೇ ವೇರ್ ಆಫ್ 1 lakh to 40,000 years ago. Cro-Magnon cranial capacity ಏನು 1600 ಆಗಿತ್ತು cc. ಓಕೆ, cc ಆಗಬೇಕು. ಓಕೆ, ಸೊ ವರಿ ಮಾಡ್ಕೊಳ್ಬೇಡಿ, ಇದನ್ನು ನಾನು ಜಸ್ಟ್ ಸ್ಕ್ರೀನ್ಶಾಟ್ ಆಗಿ ಇಟ್ಕೊಳ್ಳಿ. ಓಕೆ, ಏನು ಇಂಪಾರ್ಟೆಂಟ್ ಅಂದರೆ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಹೌ ದೇ ವೇರ್ ಲುಕಿಂಗ್ ಆ್ಯಂಡ್ ವಾಟ್ ವಾಸ್ ದಿಯರ್ ಬಿಹೇವಿಯರ್ ಅಂತ. ಸೊ ಸ್ಟಾರ್ಟಿಂಗ್ ಫ್ರಮ್ ಡ್ರಯೋಪೆಥಿಕಸ್ ಇಫ್ ಯು ಸಿ ಹೇಗೆ ಕಾಣಿಸುತ್ತೆ, ಮಂಗನ್ ಥರನೇ ಇದೆ ಅಲ್ವಾ. ಐ ಮೀನ್ ಡ್ರಯೋಪೆಥಿಕಸ್ ಬೇರ್ ಲೈಕ್ ಮಂಕೀಸ್, ಕರೆಕ್ಟ್. ದೇ ವೇರ್ ಏಪ್ ಲೈಕ್.
They were ape-like and they were hairy. Lot of hairs they had in the body. So few fossils of man-like bones have been discovered in Ethiopia and Tanzania. So ಇವುಗಳ ಫಾಸಿಲ್ಸು ಫಸ್ಟ್ ಸಿಕ್ಕಿರೋದು ಇಥಿಯೋಪಿಯಾ ಮತ್ತು ಟ್ಯಾನ್ಝೇನಿಯಾದಲ್ಲಿ. ಆ್ಯಂಡ್ ಅವರು ಜಸ್ಟ್ ಫ್ರೂಟ್ಸನ್ನೇ ತಿಂತಾ ಇದ್ರು ಡ್ರಯೋಪೆಥಿಕಸ್. ಸೊ ಫಸ್ಟ್ ಏನು ಹ್ಯೂಮನ್ ಎವಲ್ಯೂಷನಲ್ಲಿ ನಾವು ಡಿಸ್ಕಸ್ ಮಾಡುವಂಥದ್ದು ಡ್ರಯೋಪೆಥಿಕಸ್. ದೇ ವರ್ ಈಟಿಂಗ್ ಓನ್ಲಿ ಫ್ರೂಟ್ಸ್, ನೋ ನಾನ್ ವೆಜ್, ಪ್ಯೂರ್ ವೆಜಿಟೇರಿಯನ್. ಓಕೆ, ನೆಕ್ಸ್ಟ್ ಕಮಿಂಗ್ ಟು ರಾಮಪಥಿಕಸ್. Ramapithecus were also little bit, they were hairy, but they were walking like gorillas. And they were, even though they were hairy, they were walking like gorillas, they were man-like. Okay. ಇದೆಲ್ಲ ನಾನು ಏನು ಹೇಳೋದು, ಈಸಿ ಟ್ರಿಕ್ಕಿಂದ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಕೊನೆಗೆ. ಆನ್ ಡೈರೆಕ್ಟ್ ಲೈನ್ ಆಫ್ ಹ್ಯೂಮನ್ ಎವಲ್ಯೂಷನ್, ಫಾಸಿಲ್ಸ್ ವೇರ್ found in Siwalik Hills, India. That's why the name Ramapithecus. Alva. So, India dalle sikkiruvanthaddu fossils. So, that's why this, group of species ಗೆ ನಾವು ಏನು ಹೇಳ್ತೀವಿ, Ramapithecus ಅಂತ ಹೇಳ್ತೀವಿ. Next is Australopithecus. So, ಇಲ್ಲಿಂದ cranial capacity ನ ಡಿಸ್ಕಸ್ ಮಾಡುವಂಥದ್ದು 500 cc ಅಂತ. So, lived in East Africa, African grasslands. They hunted with stone weapons, but lot of times they were eating fruits only. Okay, more of vegetarian, less of non-vegetarian. Telkodi. So they were called as first human, like being the hominid, and was called Homo habilis. ಈ Homo habilis ಬಗ್ಗೆ ಇವುಗಳಿಂದಲೇ ಬಂದಂತಹ Homo habilis ಏನಿದೆ, so they had cranial capacity of 650 to 800 cranial capacity. So they probably did not eat meat. So ಇವುಗಳ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ. ಸೊ ಅರ್ಲಿ ಹ್ಯೂಮನ್ಸ್ ಅಥವಾ ಏನು ಹೇಳೋದು, ಅರ್ಲಿ ಹ್ಯೂಮನ್ ಎವಲ್ಯೂಷನಲ್ಲಿ ಏನು ನೋಡ್ತೀವಿ, ಸೊ ದೇ ಸ್ಟಾರ್ಟ್ ಫ್ರಮ್ ಫ್ರೂಟ್ಸ್, ದೇ ಸ್ಲೋಲಿ ಸ್ಟಾರ್ಟ್ ಈಟಿಂಗ್ ಮೀಟ್. ಓಕೆ, ಸೊ ದಿಸ್ ಇಸ್ ಅಬೌಟ್ Dryopithecus, Ramapithecus, Australopithecus, Homo habilis. Next, coming to Homo erectus. Homo erectus. So they are also called as Java man. They found in Java. They were found in Java, right? Cranial capacity already ಹೇಳಿದೆನಿ. ಇಲ್ಲಿಂದ ಶೋರ್ ಆಗಿ ಹೇಳ್ಬೋದು, they started eating meat. Homo erectus started eating meat. Now coming to Neanderthal man. Okay. Homo sapiens ಅವರು, but Neanderthal man. They are not a modern man, not a Cro-Magnon. Okay. Now, ಇದೆಲ್ಲ already discuss ಮಾಡಿದ್ದೀನಿ. Cranial capacity 1400 cc. So they lived near East and Central Asia between 1 lakh to 40,000 years ago. They used heights. Now they started becoming little more intelligent because look at the cranial capacity, 1400 cc alva. So ಅವರು ಈಗ ಸ್ಟಾರ್ಟ್ ಮಾಡ್ತಾರೆ to hide in the heights and to protect their body, and also they buried the dead body. They got to know ನಾವು ಅಲ್ಲಲ್ಲೇ ಹಾಕಿದ್ರೆ infection spread ಆಗ್ಬೋದು, so they started burying. Little bit civilization they are showing. That's why we keep them under Homo sapien. Okay. Now the last but not the least, Homo sapien, considered as the most intelligent ಅಂತ ಏನು ಹೇಳ್ತೀವಿ ನಾವು. Okay. So arose in Africa, moved across continents and developed distinct culture. ಮತ್ತೆ race. So cave art ಎಲ್ಲ ಏನಿದೆ, so we are able to see from Homo sapien, ಅದರಲ್ಲೂ Cro-Magnon. Okay. So agriculture ಸ್ಟಾರ್ಟ್ ಮಾಡ್ತಾರೆ ಅಲ್ವಾ. ನಾವು ವಿ ಆರ್ ಟಾಕಿಂಗ್ ಅಬೌಟ್ ಮಾಡರ್ನ್ ಮ್ಯಾನ್, Cro-Magnon ಅಲ್ವಾ. ಸೊ ಅಗ್ರಿಕಲ್ಚರು ಸ್ಟಾರ್ಟ್ ಮಾಡ್ತಾರೆ ಇವರು, ಕರೆಕ್ಟಾ. ಪ್ರೀ ಹಿಸ್ಟಾರಿಕ್ ಕೇವ್ ಆರ್ಟ್ ಡೆವಲಪ್ಡ್. ಅಬೌಟ್ ಕೇವ್ ಆರ್ಟ್ ಫಸ್ಟ್ ಎಲ್ಲಿ ಸಿಕ್ಕಿರೋದು, ಮಧ್ಯಪ್ರದೇಶಲ್ಲಿ. ಓಕೆ, ಇಂಪಾರ್ಟೆಂಟ್. ಸೊ ಅಗ್ರಿಕಲ್ಚರು ದೇ ವಿಲ್ ಬಿ ಇನ್ಕಲ್ಕೇಟಿಂಗ್ ಇನ್ ದೇಯರ್ ಲೈಫ್ ಟು ಪ್ರೊಡ್ಯೂಸ್ whatever food that they want. Okay. Now,
ಇದು ತುಂಬ ಇಂಪಾರ್ಟೆಂಟ್ ಆಗಿರೋ ಟೇಬಲ್. ಏನೆಲ್ಲ ನಾನು ಡಿಸ್ಕಸ್ ಮಾಡಿದೆ ಫುಲ್ ಒಂದು ಟೇಬಲಲ್ಲಿ ಹಾಕಿದ್ದೀನಿ. ಓಕೆ, ಸ್ವಲ್ಪ ಈಸಿ ಆಗಲಿ ಅಂತ. ಸೊ ಕೆಲವು ಡಿಸ್ಕಷನನ್ನು ಹಾಕಿಲ್ಲ ನಾನು. ಲೈಕ್ ಫಾರ್ ಎಕ್ಸಾಂಪಲ್ ಏನದು ಕೇವ್ ಆರ್ಟ್ ಎಲ್ಲಿ ಡೆವಲಪ್ ಆಯಿತು ಮಧ್ಯಪ್ರದೇಶದಲ್ಲಿ, ಎಲ್ಲಿ ಪ್ಲೇಸೆಲ್ಲ ಹಾಕಲಿ. ನೀವು NCERT ನೋಡಿಕೊಂಡು ಕಲಿಬೇಕಾಗುತ್ತೆ. ಓಕೆ, ಅದನ್ನು ಅರ್ಥ ಮಾಡಿಸ್ಲಿಕ್ಕೆ ಏನಿಲ್ಲ, ಜಸ್ಟ್ ಇಟ್ಸ್ ಅ ಫ್ಯಾಕ್ಟ್. ಓಕೆ, ನಾವು ಇದು ಈಸಿಯಾಗಿ ಅರ್ಥ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಫಸ್ಟ್ ಏನು ಹ್ಯೂಮನ್ ಎವಲ್ಯೂಷನಲ್ಲಿ ನಾವು ನೋಡುವಂಥದ್ದು ಡ್ರಯೋಪೆಥಿಕಸ್. ಸೊ ನಮಗೆಲ್ಲ ಗೊತ್ತು, ನಾವೆಲ್ಲ ಮಂಗನಿಂದ ಮಾನವ ಅಂತ. ಸೊ ದೇ ಆರ್ ಡೆಫಿನೆಟ್ಲಿ ಏಪ್ ಲೈಕ್ ಅಲ್ವಾ, ದೇ ಆರ್ ಡೆಫಿನೆಟ್ಲಿ ನಾಟ್ ಮ್ಯಾನ್ ಲೈಕ್, ದೇ ಆರ್ ಏಪ್ ಲೈಕ್. ಸೊ ಸ್ಟಾರ್ಟಿಂಗ್ ಏಪ್ ಲೈಕ್ ಏನಿರುತ್ತೆ, ಏಪಿಗೆ ಏನಿರುತ್ತೆ, ಮಂಕೀಸ್ಗೆ ಏನಿರುತ್ತೆ, ಹೇರ್ ಇರುತ್ತೆ ಅಲ್ವಾ. ಡ್ರಯೋಪೆಥಿಕಸ್ ಏಪ್ ಲೈಕ್, ಸಿಂಪಲ್. ನಂತರ ರಾಮಪಥಿಕಸ್. ರಾಮ ಅಂದರೆ ಯಾರು? ರಾಮ ಅಂತ ಏನೋ ಹೇಳ್ತಾರಲ್ಲ, ಏನು ಪುರುಷಪ್ಪ, ಆದರ್ಶ ಪುರುಷ ಅಂತೆಲ್ಲ ಹೇಳ್ತಾರೆ. ಮ್ಯಾನ್ ಲೈಕ್, ರಾಮ ಅಂದರೆ ಮ್ಯಾನ್ ಲೈಕ್, ಸಿಂಪಲ್. ಇದನ್ನ ನೆನ್ಪಿಟ್ಕೊಳ್ಳೋಕೆ ಟ್ರೈ ಮಾಡಿ. ನಂತರ ಆಸ್ಟ್ರಲೋಪಥಿಕಸ್, ಫಾರಿನ್ ಕಂಟ್ರಿಯಿಂದ ಬಂದವರು, ಎಕ್ಸ್ಪೆಷಲಿ ಆಸ್ಟ್ರೇಲಿಯಾ. ನೋಡಿ, ನೀವು ನಿಮ್ಮದು ರಿಲೇಟಿವ್ಸ್ ಯಾರು ಆಸ್ಟ್ರೇಲಿಯಾಕ್ಕೆ ಹೋಗಿ ಬಂದಿದ್ದಾರೆ ಅಂತಾದರೆ ದೇ ಆಕ್ಟ್ ಆಸ್ ಇಫ್ ದೇ ನೋ ಅ ಲಾಟ್ ಅಲ್ವಾ. ಸೊ ದೇ ಸ್ಟಾರ್ಟ್ ವಾಕಿಂಗ್ ಅಪ್ರೈಟ್. ಓಕೆ, ಸೊ ಫಾಸಿಲ್ ಇನ್ ಇಥಿಯೋಪಿಯಾ ಆ್ಯಂಡ್ ಟ್ಯಾನ್ಜಾನಿಯಾ ಸಿಕ್ಕಿತ್ತು ಅಂತ ಆಲ್ರೆಡಿ ಹೇಳಿದ್ದೀನಿ. ಸೊ ಆಸ್ಟ್ರೇಲಿಯೋಪಥಿಕಸ್ ಇಲ್ಲಿಂದ ನಮಗೆ ಕ್ರಿಮಿನಲ್ ಕೆಪಾಸಿಟಿ ಕಾಣುವಂಥದ್ದು ನಾವು, ಕರೆಕ್ಟಾ? ಸೊ ಏನು ಈ ಆಸ್ಟ್ರೇಲಿಯಾದಿಂದ ಬಂದ ರಿಟರ್ನ್ ಟು ಇಂಡಿಯಾ ಬಂದವ್ರು ಯಾರಿರ್ತಾರೆ, ದೇ ಥಿಂಕ್ ದೇ ಆರ್ ಗ್ರೇಟ್ ಆ್ಯಂಡ್ ಆಲ್. ಸೊ ದೇ ವಿಲ್ ಥಿಂಕ್ ದೇ ನೋ ಎವ್ರಿಥಿಂಗ್. ಸೊ ಕ್ರಿಮಿನಲ್ ಕೆಪಾಸಿಟಿ, ಬ್ರೈನ್ ಡೆವಲಪ್ಮೆಂಟ್ ಆ ಥರ ತಿಳ್ಕೊಳ್ಳಿ. ಒಫೆನ್ಸ್ ಆಗೋಕ್ಕೇನೂ ಇಲ್ಲ ಇಲ್ಲಿ. ಓಕೆ, ಹೋಮೋ ಹೆಬಿಲಿಸ್. ನಂತರ ಹ್ಯೂಮನ್ ಲೈಕ್. ಓಕೆ, ಹ್ಯೂಮನ್ ಲೈಕ್, ಬಟ್ ಇಲ್ಲಿ ದೇ ಸ್ಟಿಲ್ ಡಿಡ್ ನಾಟ್ ಈಟ್ ಮೀಟ್, ಡಿಡ್ ನಾಟ್ ಗೆಟ್ ಅ ಪ್ರಾಪರ್ ಏನು ಹೇಳೋದು, ದೇ ಡಿ ನಾಟ್ ಗೆಟ್ ಪ್ರಾಪರ್ proof that they started eating meat. So human like did not eat meat. So illi next Homo erectus, Java men, okay, also called as Java man, found in Java, fossils found in Java. So they started eating meat. So meat ಆಗುವಂಥದ್ದು ಎಲ್ಲಿ, Homo erectus ಇಂದ. Okay, next Homo sapiens Neanderthals or Neanderthal man ಅಂತ ಏನು ಕರಿತೀವಿ. ಸೊ ಇವರು ಸ್ಟಾರ್ಟ್ ಹ್ಯಾವಿಂಗ್ ಹೈಡ್ಸ್ ಮತ್ತು ಪ್ರೊಟೆಕ್ಷನ್, ಬರಿಂಗ್ ದ ಡೆಡ್ ಬಾಡಿ ಎಲ್ಲ ನಿಯಾಂಡರ್ಥಲ್ ಮ್ಯಾನಿಂದ ಸ್ಟಾರ್ಟ್ ಆಗಿರೋವಂಥದ್ದು. ಓಕೆ, ಹೋಮೋಸೆಪಿಯನ್ ಮಾಡರ್ನ್ ಮ್ಯಾನ್ ಕ್ರೋ ಮ್ಯಾಗ್ನಮ್ ಅಂತ ಏನು ಕರಿತೀವಿ, ದೇ ಸ್ಟಾರ್ಟೆಡ್ ಡೆವಲಪಿಂಗ್ ದ ಕೇವ್ ಆರ್ಟ್, ಮಧ್ಯಪ್ರದೇಶಲ್ಲಿ ಸಿಕ್ಕಿತ್ತು ಅಂತ ನೋಡಿದ್ವಿ. ಅಗ್ರಿಕಲ್ಚರ್, ಹ್ಯೂಮನ್ ಸಿವಿಲೈಸೇಷನ್ ಎಲ್ಲ ಇಲ್ಲಿಂದ ಸ್ಟಾರ್ಟ್ ಆಯಿತು ಅಂತ. ಸೊ ದಿಸ್ ಇಸ್ ಸಮ್ ಈಸಿ ವೇ. ಐ ಡೋಂಟ್ ನೋ ಹೌ ಮಚ್ ಹೆಲ್ಪ್ ಎಲ್ಲ ಆಯಿತು ಅಂತ ಗೊತ್ತಿಲ್ಲ. ಸೊ ಇದೆಲ್ಲ ನೀವು ಬರ್ದೇ ಕಲಿಬೇಕು, ಇದೆಲ್ಲ ಬರ್ದೇ ಕಲಿಬೇಕು. ಮಾತ್ರ ಇದನ್ನು ಈ ಥರ ಟ್ರಿಕ್ ಎಲ್ಲ ಯೂಸ್ ಮಾಡಿಕೊಂಡು ಕಲಿಬೋದು. ಓಕೆ, ಏಪ್ ಲೈಕ್, ಮ್ಯಾನ್ ಲೈಕ್, ಆಸ್ಟ್ರಲೋಪಥಿಕಸ್ವರೆಗೆ ಈ ಥರ ಕಲಿಬೋದು. ನಂತರ ಅಷ್ಟೇನು ಕಷ್ಟ ಇಲ್ಲ. ನಿಯಾಂಡರ್ಥಲ್ ಮ್ಯಾನ್ ಮತ್ತು ಹೋಮೋಸೆಪಿಯನ್ಸ್ ಸ್ವಲ್ಪ ಡಿಫರೆನ್ಸ್ ಇದೆ, ಗೊತ್ತು ನಿಮಗೆ. ಮತ್ತು ಇರೆಕ್ಟಸ್, ಹೆಬಿಲಿಸ್, ದೇ ಡಿಡ್ ನಾಟ್ ಈಟ್ ಮೀಟ್, ಸ್ಟಿಲ್ ಡಿಡ್ ನಾಟ್ ಈಟ್ ಮೀಟ್ ಇರೆಕ್ಟಸ್. ಆದರೆ ಇಲ್ಲಿ ಹೆಬಿಲಿಸ್ ಡಿಡ್ ನಾಟ್ ಈಟ್ ಮೀಟ್, ಇರೆಕ್ಟಸ್ ದೇ ಸ್ಟಾರ್ಟೆಡ್ ಈಟಿಂಗ್ ಮೀಟ್. ಓಕೆ, ಸೊ ಈಗ ನಾವು ಕ್ವೆಶನ್ಸಿಗೆ ಬರೋಣ. 2022 ನೀಟ್ ಕ್ವೆಶನ್. ನ್ಯಾಚುರಲ್ ಸೆಲೆಕ್ಷನ್ ವೇರ್ ಮೋರ್ ಇಂಡಿವಿಜುವಲ್ಸ್ ಎಕ್ವೈರ್ ಸ್ಪೆಸಿಫಿಕ್ ಕ್ಯಾರೆಕ್ಟರ್ ವ್ಯಾಲ್ಯೂ ಅದರ್ ದ್ಯಾನ್ ದ ಮೀನ್ ಕ್ಯಾರೆಕ್ಟರ್. ನಂಗೆ ಕ್ವೆಶನ್ ಅರ್ಥ ಆಗದ ಥರ ಕಾಣಿಸ್ತಾ ಇದೆ ಅಲ್ವಾ? ಸೊ ಇಂತಹ ಕ್ವೆಶನ್ಸ್ ಬಂದರೆ, ಅರ್ಥ ಆಗದೇ ಥರದ ಕ್ವೆಶನ್ ಬಂದರೆ ಕೆಲವು ವರ್ಡ್ಸ್ ಅಂತೂ ಖಂಡಿತ ಅರ್ಥ ಆಗುತ್ತೆ. ಫಾರ್ ಎಕ್ಸಾಂಪಲ್, ಅದರ್ ದ್ಯಾನ್ ಮೀನ್ ಕ್ಯಾರೆಕ್ಟರ್ ವ್ಯಾಲ್ಯೂ. ಓಕೆ, ನ್ಯಾಚುರಲ್ ಸೆಲೆಕ್ಷನ್ ಇದು ಗೊತ್ತು ಏನು ಅಂತ. ವೇರ್ ಮೋರ್ ಇಂಡಿವಿಜುವಲ್ಸ್ ಎಕ್ವೈರ್, ಜಾಸ್ತಿ ಇಂಡಿವಿಜುವಲ್ಸ್ ದೇ ಆರ್ ಎಕ್ವೈರಿಂಗ್ ಸ್ಪೆಸಿಫಿಕ್ ಕ್ಯಾರೆಕ್ಟರ್ ವ್ಯಾಲ್ಯೂ ಅದರ್ ದೆನ್ ಮೀನ್ ವ್ಯಾಲ್ಯೂ. ಅಂದರೆ ಇಫ್ ದಿ ಆರ್ಗ್ಯಾನಿಸಮ್ಸ್ ಇನ್ ದ ಪಾಪ್ಯುಲೇಷನ್, ದಟ್ ಟು ಮೋರ್ ಆರ್ಗ್ಯಾನಿಸಮ್ಸ್ ದ ಪಾಪ್ಯುಲೇಷನ್ ಇಫ್ ದೇ ಆರ್ ಎಕ್ವೈರಿಂಗ್ ಅದರ್ ದೆನ್ ದ ಮೀನ್ ವ್ಯಾಲ್ಯೂ, ಅದು ಯಾವುದದು? ಡಿಸ್ರಪ್ಟಿವ್ ಆದರೆ ಪೆರಿಫರಲ್ ಅಲ್ವಾ? ದೇ ಆರ್ ಗೆಟಿಂಗ್ ಬೋತ್ ದ ವ್ಯಾಲ್ಯೂಸ್, ಬೋತ್ ದ ಏನು ಕ್ಯಾರೆಕ್ಟರ್ ಬರುವಂಥದ್ದು. ಮೇಜ್ ಎಕ್ಸಾಂಪಲ್ ಆಗಿತ್ತು. ಸ್ಟೆಬಿಲೈಸಿಂಗಲ್ಲಿ ಎಕ್ಸಾಂಪಲ್ ಗೊತ್ತಿದೆ ಯಾವುದು ಅಂತ.
ಸೊ ಸ್ಟೆಬಿಲೈಸಿಂಗಲ್ಲಿ ಮೀನ್ ವ್ಯಾಲ್ಯೂವನ್ನು ನಾವು ನೋಡ್ತೀವಿ, ಏನು ಮೀನ್ ಕ್ಯಾರೆಕ್ಟರ್ ವ್ಯಾಲ್ಯೂ ನೋಡ್ತೀವಿ, ಆವರೇಜ್ ಕ್ಯಾರೆಕ್ಟರ್ ವ್ಯಾಲ್ಯೂ. ಓಕೆ, ಆದರೆ ಆನ್ಸರ್ ಏನು? ವಾಟ್ ಈಸ್ ದ ರೆಸ್ಟ್ ದ್ಯಾಟ್ ಈಸ್ ಲೆಫ್ಟ್? ಡೈರೆಕ್ಷನಲ್ ಚೇಂಜ್ ಆರ್ ಐ ಕ್ಯಾನ್ ಸೇ ಡೈರೆಕ್ಷನಲ್ ಸೆಲೆಕ್ಷನ್ ಅಂತ ಹೇಳ್ಬೋದು. ಓಕೆ, ಸೊ ಡೈರೆಕ್ಷನ್ ಸೆಲೆಕ್ಷನಲ್ಲಿ ಅದರ್ ದ್ಯಾನ್ ಮೀನ್ ವ್ಯಾಲ್ಯೂ ಇಸ್ ಬಿನ್ ಟೇಕನ್. ಒಂದಾ ಡಿ ಡಿ ಟಿ ರೆಸಿಸ್ಟೆಂಟು ಅಥವಾ ಇಲ್ಲ, ಎರಡೇ. ಓಕೆ, ಐದರ್ ಆಫ್ ಇಟ್. ನೆಕ್ಸ್ಟ್, which of the following statements is not true? Flippers of penguin and dolphin are a pair of homologous organs. Analogous structures are a result of convergent evolution. Sweet potato and potato is an example for analogy. Homology indicates common ancestry. ಇದನ್ನ ಹೋಮ್ವರ್ಕ್ ಕೊಡ್ತೀನಿ ಬಿಕಾಸ್ ಇಟ್ ಇಸ್ ವೆರಿ ವೆರಿ ಈಸಿ. ಇಟ್ಸ್ ಜಸ್ಟ್ ಏನು ಹೇಳೋದು, ಟೆಕ್ಸ್ಟ್ ಬುಕ್ ಓದಿದ್ರೆ ಸಾಕು, ಆ ಥರ ತಲೆನೇ ಉಪಯೋಗಿಸ್ಬೇಕಾಗಿಲ್ಲ. ತಲೆ ಉಪಯೋಗಿಸಿದ್ರೆ ನಿಮ್ಗೆ ನೆನ್ಪಿಡ್ಕೊಳಕ್ಕಾಗುತ್ತೆ. ಓಕೆ, ಸೊ ಆನ್ಸರ್ ಇನ್ ದ ಕಮೆಂಟ್ ಸೆಕ್ಷನ್. ನೋಡ್ತೀನಿ, ನಾನು ಆನ್ಸರ್ ನೋಡ್ತೀನಿ ಎಲ್ಲರದ್ದು. ನೆಕ್ಸ್ಟ್, ಜೆನೆಟಿಕ್ ಡ್ರಿಫ್ಟ್ ಅಕ್ಕರ್ಸ್ ಡ್ಯೂ ಟು, ಯಾವ ರೀಸನಿಂದ ಜೆನೆಟಿಕ್ ಡ್ರಿಫ್ಟ್ ಆಗುವಂಥದ್ದು? ಸೊ ನಾನು ಆಲ್ರೆಡಿ ಹೇಳಿದ್ದೀನಿ ಜೆನೆಟಿಕ್ ಡ್ರಿಫ್ಟ್ ಅರ್ಥ ಏನು, ಆಕ್ಸಿಡೆಂಟಲ್ ಅಲ್ವಾ, ಸಡನ್ ಆಗಿ ಆಗುವಂಥದ್ದು, ಗೊತ್ತಿದ್ದಾಗುವಂಥದ್ದಲ್ಲ. ಓಕೆ, ಸೊ ಮ್ಯೂಟೇಷನಲ್ಲಿ ಮ್ಯೂಟೇಷನ್ಸ್ ಸಡನ್ನೇ, ಮಾತ್ರ ಜೆನೆಟಿಕ್ ಡ್ರಿಫ್ಟ್ ಮತ್ತು ಮ್ಯೂಟೇಷನ್ ಅದೆರಡು ಬೇರೆ ಬೇರೆ ಕತೆ. ಸೊ ಸಡನ್ ಪಾಪ್ಯುಲೇಷನ್ ಮೈಗ್ರೇಷನ್ ಅಂದರೆ ಆಕ್ಸಿಡೆಂಟಲ್ ಪಾಪ್ಯುಲೇಷನ್ ಮೈಗ್ರೇಷನಿಂದ ಏನಾಗುತ್ತೆ, ಜೆನೆಟಿಕ್ ಡ್ರಿಫ್ಟ್ ಆಗುತ್ತೆ. ಕಾಕ್ರೋಚ್ ಲಂಡನ್ನಿಗೆ ಸಡನ್ನಾಗಿ ಹೋಗುತ್ತೆ ಅಲ್ವಾ, ಅದರದ್ದು ಸಡನ್ ಪಾಪ್ಯುಲೇಷನ್ ಮೈಗ್ರೇಷನ್. ಕಾಕ್ರೋಚಿಗೆ ಗೊತ್ತಿರುತ್ತಾ? ಕಾಕ್ರೋಚಿಗೆ ಗೊತ್ತಿದೆಯಾ ಲಂಡನ್ನಿಗೆ ಹೋಗ್ತಾ ಇದೆ ಅಂತ? ಇಲ್ಲ ಅಲ್ವಾ, ವೆರಿ ಸಿಲ್ಲಿ ಎಕ್ಸಾಂಪಲ್. ಓಕೆ, ಆದರೆ if in case in the cockroach if the mutation has been seen, that's not a genetic ಏನು ಡ್ರಿಫ್ಟ್ ಆಗ್ತಾ ಇಲ್ಲ. ಕಾಂಟಿನೆಂಟಲ್ ಡ್ರಿಫ್ಟ್ ಅಂದ್ರೆ ಏನು ಅಂತ ಗೊತ್ತು ಅಲ್ವಾ. ಸೊ ಜೆನೆಟಿಕ್ ಡ್ರಿಫ್ಟ್ ಅಂದ್ರೇನು, ಸಡನ್ ಬಟ್ ಮೈಗ್ರೇಷನ್ ಆಫ್ ದ ಜೀನ್ಸ್ ಆರ್ ಎಲಿಲ್ಸ್. ಇನ್ ಜನರಲ್ ದಟ್ಸ್ ಪಾಪ್ಯುಲೇಷನ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. Select the correct match regarding adaptive radiation of Australian marsupials corresponding to placental mammals. ನಾನಂದೆ ನಿಮಗೆಲ್ರಿಗೂ ಮಾರ್ಸುಪಿಯಲ್ ಮತ್ತು ಪ್ಲಾಸೆಂಟಲ್ ಆ್ಯನಿಮಲ್ಸಲ್ಲಿ ಯಾವುದು ಸಿಮಿಲರೋ ಅಂತೆಲ್ಲ ಗೊತ್ತಿರಬೇಕು ಅಂತ, ಯಾವ ಮಾರ್ಸುಪಿಯಲ್ ಆ್ಯನಿಮಲ್ ಯಾವ ಪ್ಲಾಸೆಂಟಲ್ ಆ್ಯನಿಮಲ್ ಥರ ಕಾಣಿಸುತ್ತೆ ಅಂತ ಗೊತ್ತಿರಬೇಕು ಅಂತ. ಓಕೆ, ಯಾವುದು ಆನ್ಸರ್ ಇದಕ್ಕೆ? ಸ್ಪಾಟೆಡ್ ಕಸ್ಕಸ್ ಆ್ಯಂಡ್ ಲೆಮರ್. ನೆಕ್ಸ್ಟ್ ಕ್ವೆಶ್ಚನ್, ಸೆಕೆಂಡ್ PUC 2019 ಕೊಟ್ಟಿರುವಂಥದ್ದು. ಎನ್ಯುಮರೇಟ್ ಆನ್ ಕಾನ್ವರ್ಜೆಂಟ್ ಆ್ಯಂಡ್ ಡೈವರ್ಜೆಂಟ್ ಎವಲ್ಯೂಷನ್ ವಿತ್ ಸೂಟಬಲ್ ಎಕ್ಸಾಂಪಲ್ಸ್ ಇನ್ ಪ್ಲಾಂಟ್ಸ್. ಸೊ ಎಕ್ಸಾಂಪಲ್ ಏನಾಗಬೇಕು? ಇನ್ ಪ್ಲಾಂಟ್ಸ್ ಅಂತ ಕೊಟ್ಟಿದ್ದಾರೆ. ಫಸ್ಟಿಗೆ ಬರೆಯೋಣ ಅಲ್ವಾ, ಆನ್ಸರನ್ನು ಬರೆಯೋಣ. ಕನ್ವರ್ಜೆಂಟ್ ಎವಲ್ಯೂಷನ್, divergent evolution. Convergent evolution is type of evolution in which different species with the similar function or likeliness in their function and feature because of a common habitat or environment. So convergent evolution andrenu, it's a type of evolution in which different species with likeliness in their function because of common habitat and environment evolve together. Example, potato
and sweet potato. So potato stem and sweet potato root modification alva. So idu convergent evolution ಗೆ example ಆಗಿರುತ್ತೆ. So convergent evolution ಅಂದ್ರೇನು? Type of evolution in which different species with likeliness in their function evolve together because of common habitat and environment in order to adapt alva. Divergent evolution ಅಂದ್ರೇನು? Species from common ancestors diverges to give rise to new species because of different habitat or environment to adapt. Example: thorns in bougainvillea, tendrils in cucurbita. Cucurbits. So divergent evolution andrenu? Species from the common ancestors diverges to become or to give rise to new species because of different habitat. So ಈ ಥರನೂ ಬರಿಬೋದು, ಅಥವಾ species with the common ancestors and same body design or anatomical structure diverges to give rise to different species with the same function because ಇದು ಎಡಿಷನ್ ಆ್ಯಡು ಮಾಡ್ಬೋದು, ಹಾಗೇನು ಬರಿಬೋದು. ಓಕೆ, ಅದೇ ಥರ ಕನ್ವರ್ಜೆಂಟ್ ಎವಲ್ಯೂಷನ್ಗೆ ಇನ್ನೊಂದು ಥರ ಬರಿಬೋದು. ಇಟ್ಸ್ ಎ ಟೈಪ್ ಆಫ್ ಎವಲ್ಯೂಷನ್ ಇನ್ ವಿಚ್ ಡಿಫ್ರೆಂಟ್ ಸ್ಪೀಶೀಸ್ with the different ancestor, body design or anatomical structure with the same function evolve. Okay, so potato, sweet potato is a example. Okay, so this is all for today. I hope ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಏನೇ ಡೌಟ್ ಇದ್ರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಹಾಗೆ ಹೋಮ್ವರ್ಕ್ ಕ್ವೆಶನಿಗೂ ಆನ್ಸರ್ ಮಾಡಿ. ಲೆಟ್ಸ್ ಮೀಟ್ ಇನ್ ದ ಕಮಿಂಗ್ ವಿಡಿಯೋ. ಅಂಟಿಲ್ ದೆನ್, ಬೈ ಬಾಯ್.